ನಮಸ್ಕಾರ. ಮತ್ತೊಂದು ಮಾತುಕತೆ, ಮತ್ತೊಂದು ಸಂದರ್ಶನ. ಎಲ್ಲ ಮಾತುಕತೆಗಳಿಗೂ ಅಜೆಂಡಾ ಇರಲೇಬೇಕು ಅಂತಿಲ್ಲ, ಎಲ್ಲ ಸಂದರ್ಶನಗಳಿಗೂ ಒಕೇಶನ್ ಇರಲೇಬೇಕು ಅಂತಿಲ್ಲ. ಸುಮ್ಮನೆ ಒಂದು ಮಾತುಕತೆ, ವಿಶೇಷ ಅತಿಥಿಯೊಬ್ಬರ ಜೊತೆಗೆ. ತುಂಬ ದಿನಗಳ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಸುದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಬಿಲೇಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೊ ಮಚ್. ಫಿಲಮ್ ರಿಲೀಸಿಗೆ ರೆಡಿ ಆಗಿದೆ ಅಂತ ಗೊತ್ತಾಯಿತು. ಮ್ಯಾಕ್ಸ್ ಯಾವಾಗ ಸರ್ ರಿಲೀಸು? ಹೆಂಗೆ ಬಂದಿದೆ ಸಿನಿಮಾ? ನೀವು ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಿದಾಗ ಏನೇನೋ ಪ್ರಶ್ನೆಗಳು ಬಂದಿದ್ದಾವೆ ನಿಮ್ಮ ಚಾನಲ್ ಮೂಲಕ. ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಕೆಲದಕ್ಕೂ ಉತ್ತರ ಇಲ್ಲ ಸರ್ ನನ್ನ ಹತ್ರ. ಅಂಥದ್ರಲ್ಲಿ ಒಂದು ಪ್ರಶ್ನೆ ಇದು. ಸೊ ಇದೇನಾಗಿದೆ, ಒಂದು ಟೀಮ್ ಸೇರಿ ಅವ್ರದ್ದೇನೋ CG ಅಂತಾರೆ, ಇನ್ನೊಂದು ಅಂತಾರೆ, ಇನ್ನೊಂದೇನೋ ಹೇಳ್ತಾರೆ. ಸೊ ಹಾಗಿರ್ಬೇಕಾದ್ರೆ ಏನಾಗುತ್ತೆ, ಕಂಪ್ಲೀಟ್ ಕಂಟ್ರೋಲ್ ಆಫ್ ದ ರಿಲೀಸ್ ನನ್ನ ಕೈಲಿಲ್ಲ. ಸೊ ತಮಿಳ್ನಾಡು ಟೀಮ್ ಆಗಿರೋದ್ರಿಂದ, ಸೊ ಇಲ್ಲಿ ಕರ್ನಾಟಕ ಆದರೆ ಅಲ್ಲಿ ಆಫೀಸಲ್ಲಿ ಏನು ನಡೆಯುತ್ತೆ ಅನ್ನೋದು ಗೊತ್ತಾಗುತ್ತೆ. ಏನು ಆ್ಯಕ್ಚುಲಿ ಅವ್ರು ಅಟ್ಲೀಸ್ಟ್ ಡಿಸ್ಕಷನ್ಸಲ್ಲಿ ಇರ್ತಾರೆ. ಅವ್ರ ನೆಟ್ವರ್ಕಲ್ಲಿ ಅವ್ರು ಏನೋ ಮಾಡ್ತಾ ಇದ್ದಾರೆ. ಸೊ ಅವ್ರದ್ದು ಏನೇನೋ ಒಂದಿಷ್ಟು ಕ್ಯಾಲ್ಕುಲೇಷನ್ಸು, ಆ ಸಿನಿಮಾ ಈ ಸಿನಿಮಾ, ಯಾಕಂದರೆ ಎಲ್ಲ ಕಡೆ ರಿಲೀಸ್ ಮಾಡೋದ್ರಿಂದ ದೇ ಆರ್ ಸೀಯಿಂಗ್ ತೆಲುಗಲ್ಲಿ ಯಾವ ಟೈಮಲ್ಲಿ ರಿಲೀಸ್ ಆಗ್ತಾಯಿದೆ, ತಮಿಳಲ್ಲಿ ಯಾವ ಟೈಮಲ್ಲಿ ರಿಲೀಸ್ ಆಗ್ತಾಯಿದೆ. ಸೊ ಈ ಡಿಸ್ಕಷನ್ಸಲ್ಲಿದ್ದಾರೆ ಬಹುಶಃ. ಇಟ್ ಇಸ್ ನಾಟ್ ಟೂ ಫಾರ್, ರಿಲೀಸ್ ಇಸ್ ನಾಟ್ ಟೂ ಫಾರ್, ದಟ್ ಮಚ್ ಐ ಕ್ಯಾನ್ ಸೇ. ಬಟ್ ಐ ಆಮ್ ನಾಟ್ ಅವೇರ್ ಆಫ್ ಇಟ್. ಸೊ ತುಂಬ ಹಿಂದೆ ಆಗ್ಬೋಯ್ತು. ಸಿನಿಮಾಸ್ ಆಲ್ಮೋಸ್ಟ್ ರೆಡಿ, ಸೆನ್ಸಾರ್ಗೆಲ್ಲ ಆಗೋಗಿದೆ. ಮೇ ಬಿ ಬೈ ಮಂತ್ ಎಂಡ್ ಆರ್ ಬಿಗಿನಿಂಗ್ ಆಫ್ ನೆಕ್ಸ್ಟ್ ಮಂತ್ ಆರ್ ಸಮಥಿಂಗ್ ಲೈಕ್ ದಟ್ ಅಪ್ರಾಕ್ಸಿಮೇಟ್ಲಿ. ಐ ಆಮ್ ನಾಟ್ ಶ್ಯೂರ್. ಕಮಿಟ್ ಆಗಿ ಇಷ್ಟಪಡೋದಿಲ್ಲ. ಓಕೆ. ತುಂಬ ಗ್ಯಾಪ್ ಕೊಡ್ತಾ ಇದ್ದೀರಿ ಅಂತ ಆರೋಪ ನಿಮ್ಮ ಮೇಲೆ, ಸಿನಿಮಾದಿಂದ ಸಿನಿಮಾಗಳ ಮಧ್ಯೆ. ಒಪ್ಕೋತೀನಿ ಸರ್. ಯಾಕೆ ಸರ್? ಇದು ನನ್ನ ಮಿಸ್ಟೇಕ್ ಅಲ್ಲ. ಏನಾಗಿದೆ, ಕೋವಿಡ್ಕಿಂತ ಮುಂಚೆ ನಾನು ವಿಕ್ರಾಂತ್ ರೋಣ ಮಾಡ್ತಾ ಇದ್ದೆ, ಬಟ್ ಅದೊಂದು ಸಿನಿಮಾ ರೆಡಿ ಇತ್ತು. ಕೋವಿಡ್ ಆದಮೇಲೆ ಏನಾಯಿತು, ಕೆಲವ್ರು ಸಿನಿಮಾಗಳು ಬೇಗ ಸ್ಟಾರ್ಟ್ ಆಯಿತು. ಬಿಕಾಸ್ ಕೋವಿಡ್ಕಿಂತ ಮುಂಚೆ ಎಲ್ಲರದು ಪ್ರಿಪೇರ್ ಆಗಿತ್ತು, ರೆಡಿ ಆಗಿತ್ತು, ರೆಕ್ಕಿ ಆಗಿತ್ತು. ಸೊ ರೆಡಿ ಆಗೋಯ್ತು. ನಮ್ದೇನಾಯಿತು, ವಿಕ್ರಾಂತ್ ರೋಣ ಆದಮೇಲೆ ಮಾಡಬೇಕು ಅಂತ ಇದ್ದಿದ್ದು ಕೆಲವರಿಗೆ ಅವರವರ ಫ್ಯಾಮಿಲಿಗಳಲ್ಲಿ ಕೋವಿಡ್ ಎಫೆಕ್ಟ್ ಆಯಿತು, ಇನ್ನೊಂದಾಯಿತು. ಸಡನ್ನಾಗಿ ಸ್ಟೋರಿಗಳು ರೆಡಿ ಇಲ್ಲ, ಪ್ರೊಡಕ್ಷನ್ ಹೌಸ್ ರೆಡಿ ಇದೆ, ಸ್ಟೋರಿ ರೆಡಿ ಇಲ್ಲ, ಡೈರೆಕ್ಟರ್ಗಳು ರೆಡಿ ಇಲ್ಲ. ಸೊ ದೇರ್ ವಾಸ್ ಅ ಹ್ಯೂಜ್ ಗ್ಯಾಪ್, ದೇರ್ ವಾಸ್ ಅ ಸ್ಕೇರ್ಸಿಟಿ. ಸೊ ಅಲ್ಲಿ ನಾವು ಕುತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಅವಾಗ ಒಂದು ವೆಂಕಟ್ ಪ್ರಭು ಅವ್ರ ಫಿಲ್ಮ್ ರೆಡಿ ಆಗಿತ್ತು, ಬಟ್ ಅವ್ರು ಇನ್ನೊಂದು ಸಿನಿಮಾಗೆ ಹೊರಟೋದ್ರು. ಸೊ ಹಾಗಿದ್ದಾಗ ದೆನ್ ಮತ್ತೆ ಈಗ ನಮ್ಮ ಬಿಲ್ಲಾರಂಗ ಭಾಷಾ ಡಿಸ್ಕಷನ್ಸ್ ನಡೀತಾನೆ ಇತ್ತು. ಸೊ ಇಟ್ ವಾಸ್ ಅ ವೆರಿ ಬಿಗ್ ವಾಯ್ಡ್. ನನಗೊಂದು ಸ್ಕೇರ್ಸಿಟಿ ಇತ್ತು. ಅಂದರೆ ಪ್ರೊಡಕ್ಷನ್ಸ್ ಅವ್ರು ರೆಡಿ ಇದ್ದಾರೆ. ಸೊ ಫಸ್ಟ್ ಟೈಮ್ ನಾವೆಲ್ಲ ಫೋನ್ ಎತ್ಕೊಂಡು ಕೆಲವರಿಗೆಲ್ಲ ಕತೆ ಇದೆಯಾ ಮಾಡೋಣಲ್ವ, ಅವತ್ತೊಂದು ಡಿಸ್ಕಸ್ ಮಾಡಿದ್ವಿ ಅಂತ. ಬರ್ತೀನಿ ಸರ್, ಅದು ನಮ್ಮ ಫ್ಯಾಮಿಲಿ ಈಗ ಆಗೋಗಿದೆ. ದಟ್ ಕೋವಿಡ್ ಹ್ಯಾಸ್ ಡಿಸ್ಟರ್ಬ್ ಸೋ ಮೆನಿ ಪೀಪಲ್ ದಟ್ ನೋಬಡಿ ವರ್ ರೆಡಿ. ಸೊ ಟು ಅವರೆಲ್ಲರೂ ವಾಪಸ್ ಕರೆಕ್ಟಾಗಿ ಬರಬೇಕಾದ್ರೆ ಏನಾಯ್ತು, ಇಟ್ ಟುಕ್ ಸಮ್ ಟೈಮ್. ಸೊ ದಿಸ್ ಹೋಲ್ ಗ್ಯಾಪ್ ಇಸ್ ನಾಟ್ ಬಿಕಾಸ್ ನನಗೆ ವರ್ಕ್ ಮಾಡೋಕ್ಕಾಗಲಿಲ್ಲ ಅಥವಾ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್. ಅಜಿತ್ ಅವರೇ, ನನಗೆ ಬೇರೆ ಏನು ಬರಲ್ಲ. ಫಸ್ಟ್ ಅರ್ಥ ಮಾಡ್ತೀನಿ. ಏನೇನೋ ಬರುತ್ತೆ ನಿಮಗೆ, ಅಲ್ಲ, ಬಟ್ ಅದು ಯಾವುದು ನನ್ನ ಪ್ರೊಫೆಷನಲ್. ಎಸ್. ಸೊ ನಾನು ನಿಮ್ಮ ಲೈವ್ಲಿಹುಡ್ ಇದರಲ್ಲೇ ಇರೋದು. ಹೌದು. ಸೊ ಕೆಲವು ದಿನ ಕ್ರಿಕೆಟ್ ಆಡಿ ಕಾಲ ಕಳಿಬೋದು, ಕೆಲವು ದಿನ ಅಡುಗೆ ಮಾಡ್ಬೋದು, ಕೆಲವು ದಿನ ಪೇಂಟಿಂಗ್ ಮಾಡ್ಬೋದು, ಎಲ್ಲೋ ಟ್ರಾವೆಲ್ ಹೋಗ್ಬೋದು. ಬಟ್ ಡೋಂಟ್ ಯು ಥಿಂಕ್ ಅಜಿತ್ ಸರ್ ದಟ್ ಆಫ್ಟರ್ ವೈಲ್ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಾನು ಏನು ಮಾಡ್ತಾನೆ ಇಲ್ವೇ. ಯು ಗೆಟ್ ಮೈ ಪಾಯಿಂಟ್? ಬಿಕಾಸ್ ನಾನು ಗ್ಯಾಪ್ ತೊಗೊಳ್ಳೋ ವ್ಯಕ್ತಿ ಅಲ್ಲ. ಫಾರ್ ಮೀ ಹಾಲಿಡೇ ಇಸ್ ಮೇಕಪ್, ಹಾಲಿಡೇ ಇಸ್ ದಟ್ ಕ್ಯಾರೆಕ್ಟರ್, ಹಾಲಿಡೇ ಇಸ್ ದಟ್. ದಿಸ್ ಇಸ್ ಲೈಫ್. ಇಲ್ಲಿ ವಾಪಸ್ ಬಂದಾಗ ಫ್ಯಾಮಿಲಿ, ಫ್ರೆಂಡ್ಸು, ಒಂದು ಅಡುಗೆ ಇರ್ಬೋದು, ಒಂದು ಡ್ರಿಂಕ್ ಇರ್ಬೋದು, ಒಂದು ಯಾರೋ ಸೇರೋದಿರ್ಬೋದು. ದೀಸ್ ಆರ್ ಆಲ್ ಪಾರ್ಟ್ ಆಫ್ ಮೈ ಲೈಫ್. ಬಟ್ ದ ಹ್ಯೂಜ್ನೆಸ್, ದ ಮೆಗ್ನಾನಿಮಿಟಿ ಆಫ್ ಮೈ ಲೈಫ್ ಇಸ್ ಮೇಕಪ್, ದಟ್ ಕ್ಯಾರೆಕ್ಟರ್, ದ ಸೆಟ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ವೃತ್ತಿ ಪ್ರವೃತ್ತಿ ಒಂದೇ ಆದರೆ ಜೀವನ ಚೆನ್ನಾಗಿರುತ್ತೆ ಅಂತ. ಹಾಗಿರ್ಬೇಕಾದ್ರೆ ಗ್ಯಾಪ್ ನನ್ನಿಂದ ಆಗಿಲ್ಲ. ಯುವರ್ ಹಾಬಿ ಶುಡ್ ಬಿ ಯುವರ್ ಲೈವ್ಲಿಹುಡ್ ಅಂತ. ಎಸ್. ಸೊ ನಿಮ್ಗಾಗಿದೆ ಅದು. ಮೊನ್ನೆ ಇಂಟರ್ವ್ಯೂಲ್ಲ ನಿಮಗೆ ಕೂತ್ಕೊಂಡಾಗೆಲ್ಲ ಹೇಳಿದೆ, ವಿ ಆಲ್ ಲರ್ನ್ ಸರ್. ಹೌದು. ಸೊ ಇವಾಗ ಏನು ಮಾಡಿದೆ, ಓಕೆ, ನಾನು ಒಂದು ಸಿನಿಮಾ ಅಟ್ ಎ ಟೈಮ್ ತುಂಬ ವರ್ಷ ಮಾಡ್ಕೊಂಬಂದೆ. ಅವಾಗ ಕೆಲವು ಸಂಸ್ಥೆಗಳಲ್ಲಿ ಒಂದು ಡಿಸಿಪ್ಲಿನಲ್ಲಿ ಬೇಗ ಫಿನಿಶ್ ಮಾಡೋರು, ಕೆಲವು ಗ್ಯಾಪ್ ಆಗ್ತಾ ಇತ್ತು. ಯಾರ್ದು ತಪ್ಪು ಅಂತ ಹೇಳ್ತಾಯಿಲ್ಲ, ಬಟ್ ನಾನೊಂದು ಪಾಠ ಕಲಿತೆ, ಇಲ್ಲ ಇದು ಆ್ಯಕ್ಚುಲಿ ಒನ್ ಫಿಲ್ಮ್ ಅಟ್ ಎ ಟೈಮ್ ವರ್ಕ್ ಆಗ್ತಾ ಇಲ್ಲ. ಅವ್ರಿಗೂ ಗ್ಯಾಪ್ ಬೇಕಾಗುತ್ತೆ. ಗ್ಯಾಪ್ ಬೇಕಾದಾಗ ನಾನು ಮನೇಲಿ ಕೂತ್ಕೊಳ್ಳೋ ಬದಲು ವಿ ಕ್ಯಾನ್ ಸ್ಟಾರ್ಟ್ ಅನದರ್ ಫಿಲ್ಮ್. ಲುಕ್ ವೈಸ್ ಇಫ್ ವಿ ಕ್ಯಾನ್ ಮೇಂಟೈನ್, ಕ್ಯಾರೆಕ್ಟರ್ ವೈಸ್ ಇಫ್ ಐ ಕ್ಯಾನ್ ಮೇಂಟೈನ್. ಸೊ ಇವಾಗ ನೀವೇನು ಹೇಳ್ತಾ ಇದ್ರಿ ಅದನ್ನು ದೂರಪಡಿಸೋಕ್ಕೆ 2-3 ಸಿನಿಮಾ ಡಿಸ್ಕಷನ್ಸ್ ಒಟ್ಟೊಟ್ಟಿಗೆ ಆಗಿದೆ. ಸೊ ವಿ ಆರ್ ಆಲ್ ಗೋಯಿಂಗ್ ಆನ್ ಫ್ಲೋರ್ ಬೈ ಅಕ್ಟೋಬರ್, ನವಂಬರ್. ಒನ್ ಬೈ ಒನ್ ವಿಲ್ ಸ್ಟಾರ್ಟ್. ಅದೊಂದೇನೋ ಸ್ಟಾರ್ಡಮ್ ಬಂದ ಮೇಲೆ ತುಂಬ ಜಾಸ್ತಿ ಸಿನಿಮಾ ಮಾಡಬಾರ್ದು, 2 ವರ್ಷಕ್ಕೊಂದು ಮಾಡಬೇಕು, ವರ್ಷಕ್ಕೊಂದು ಮಾಡಬೇಕು, ಆ ಥರದ್ದೇನೋ ಬರುತ್ತಾ ಅಭಿಪ್ರಾಯ? ನನ್ನ ತನಕ ಯಾರೋ ಒಬ್ಬ ಹೀರೋ ಹೇಳೋದು ಕೇಳಿದ್ದೀನಿ ನಾನು. 3 ನಿಮಿಷಕ್ಕೊಂದು ಇನೋವಾ ತಯಾರಾಗುತ್ತೆ, ಬಟ್ ರೋಲ್ಸ್ ರಾಯ್ಸ್ 6 ತಿಂಗಳಿಗೆ ಒಂದೇ ತಯಾರಾಗೋದು ಅಂತ. 2 ವರ್ಷಕ್ಕೆ 3 ವರ್ಷಕ್ಕೊಂದು ಸಿನಿಮಾ ಯಾಕೆ ಮಾಡ್ತೀವಿ? ಮೋಸ್ಟ್ಲಿ ಯಾವುದೋ ರೋಲ್ಸ್ ರಾಯ್ಸಿಗೆ ಕೇಳಿದ್ದೀರಾ ಸರ್? ನಾನು ಇನೋವಾದವನು ಸರ್.
ನನಗೆ ಅದೆಲ್ಲ ಇಲ್ಲ. ನಾನು ಇಲ್ಲಿಲ್ಲ ಅಂದ್ರೆ ನಾನು ಅಟ್ಲೀಸ್ಟ್ ಬಿಗ್ ಬಾಸ್ ಇಲ್ಲ ಅಂದ್ರೆ CCL ಎಲ್ಲೋ ಒಂದ್ ಕಡೆ ಮುಖ ತೋರಿಸ್ತಾ ಇರ್ತೀನಿ, ನಾನು ಕಾಣಿಸ್ಕೋತಾ ಇರ್ತೀನಿ. ನನಗೆ ಜನಗಳನ್ನ ಮಾಸ್ತಿ ಅಂದಮೇಲೆ ಅವರಿಂದ ದೂರ ಇದ್ದು ಏನು ಸಾಧಿಸ್ತಾ ಇದ್ದೀನಿ ನಾನು ಹೇಳಿ? ಒಂದು ಅರ್ಥ ಮಾಡ್ಕೊಳ್ಳಿ. ಸೊ ನನ್ನ ಮನೆಯಲ್ಲಿ ಸಿಗೋ ಗೌರವ, ಪ್ರೀತಿ, ಮರ್ಯಾದೆ ಕೂಡ ಇಟ್ ಇಸ್ ಬಿಕಾಸ್ ಆಫ್ ವಾಟ್ ದೋಸ್ ಪೀಪಲ್ ಆರ್ ಗಿವನ್ ಮೀ. ಅದೇ ನನ್ನ ವ್ಯಕ್ತಿತ್ವ, ನನ್ನ ಆಸ್ತಿ, ನನ್ನ ಐಡೆಂಟಿಟಿ ಕಾರ್ಡ್. ಕರೆಕ್ಟಾ? ಸೊ ಹಾಗಿರ್ಬೇಕಾದ್ರೆ ಅದರಿಂದ ನಾನು ದೂರ ಇದ್ದೀನಿ ಅಂತ ಇಲ್ಲ. ಸ್ಕೇರ್ಸಿಟಿ ಇತ್ತು ಸರ್. ಸ್ಕೇರ್ಸಿಟಿ ಇರೋದ್ರಿಂದ ಫಾರ್ ಎಕ್ಸಾಂಪಲ್ ನಾವು ದಿನನಿತ್ಯ ಊಟ ಮಾಡಬೇಕಾದ್ರೆ 2 ಹೊತ್ತು 3 ಹೊತ್ತು ಅಂತ ಏನಿಲ್ಲ ಸರ್. ಹೊಟ್ಟೆ ಹಸ್ದಾಗೆಲ್ಲ ಊಟ ಮಾಡ್ಬೋದು. ನಿಮ್ಮದು ಡಯಟ್ ಪ್ಲಾನ್ ಅಂತ ಸೀರಿಯಸ್ ಆಗಿ ಹೋದ್ರೆ ಇಲ್ಲ ನಾನು ಒಂದೇ ಹೊತ್ತು ಊಟ ಮಾಡೋದು, ಇಟ್ಸ್ ಅಪ್ ಟು ಯು ಕೆನಾಟ್ ಜನರಲೈಸ್ ಇಟ್. ಕರೆಕ್ಟ್. ನನಗೆ ಈಗ ಆ ಥರ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಗೇನ್ ನೀವು ಸೇ ದಟ್ ಸರ್, ಸ್ಟಾರ್ಡಮ್, ಹ್ಯುಮ್ಯಾನಿಟಿ ಹ್ಯಾಸ್ ಗಾಟ್ ಬೇರೆ ಡೆಫಿನೇಷನ್ಸ್ ಇದೆ. ಈಗ ನಿಮಗೆ ಹ್ಯುಮ್ಯಾನಿಟಿ ಅಥವಾ ಸ್ಟಾರ್ಡಮ್ ಬಗ್ಗೆ ಕೇಳಿದ್ರೆ ನೀವು ಬೇರೆ ಹೇಳ್ತೀನಿ, ನಾನು ಬೇರೆ ಹೇಳ್ತೀನಿ. ನನಗೆ ಸ್ಟಾರ್ಡಮ್ ಇಟ್ಸ್ ಅ ಮಿತ್. ಇಟ್ಸ್ ಜಸ್ಟ್ ಅ ಮಿತ್ ಸರ್. ಅಂದರೆ ನನಗೆ ಗೊತ್ತಿಲ್ಲ ಸರ್, ಅದು ಹೊರಗಡೆ ಅವ್ರಿಗೆ ಗೊತ್ತು. ಅವರು ಏನಾರ ವ್ಯಕ್ತಿತ್ವದಲ್ಲಿ ನಿಂತ್ಕೊಂಡು ಅವ್ರು ಬಂದ್ರೇ ಒಂದು ಆರ ಅಂತಾರೆ. ಹೌ ವಿಲ್ ಐ ನೋ ಸರ್? ಗೊತ್ತಾಗಬಾರ್ದು. ನನಗೆ ಗೊತ್ತಾಗಬಾರ್ದು ಅಲ್ಲ, ನನಗೆ ಗೊತ್ತಾಗಲ್ಲ. ನಾನು ವೇದಿಕೆ ಮೇಲೆ ನಿಂತಿರ್ತೀನಿ ಅಷ್ಟೇ. ನಾನು ವೇದಿಕೆ ಮೇಲೆ ನಿಂತ್ಕೊಬೇಕಾರೆ ನಾನು ಅಷ್ಟೇ ಕ್ಯೂರಿಯಾಸಿಟಿಯಲ್ಲಿ ಇರ್ತೀನಿ. ನನಗೂ ಅಷ್ಟೇ ನರ್ವಸ್ನೆಸ್ ಇರುತ್ತೆ. ಯಾರು ಬಂದರು, ಯಾರ್ದು ಹೆಸರು ಗೊತ್ತಿಲ್ವೇ, ನಾನು ಯಾರ್ದು ಹೆಸರು ಮರಿಬಾರ್ದೆ, ಏನಾರು ಅಪ್ಪಿತಪ್ಪಿ ಏನಾರು ಮರ್ತು ಬಿಟ್ರೆ ಇದೇನಾರು ಆಗುತ್ತಾ. ಸೊ ಈ ಥರ ಇರ್ತೀವಿ ನಾವು. ಸೊ ದರ್ಸ್ ಐ ಥಿಂಕ್ ಸ್ಟಾರ್ಡಮ್ ಪುಟ್ಸ್ ಯು ಇನ್ ಅ ಮೋರ್ ವಲ್ನರಬಲ್ ಸ್ಟೇಟ್, ವೆರಿ ಮೋರ್ ಫ್ರಜೈಲ್, ಮೋರ್ ಡೆಲಿಕೇಟ್ ಆ್ಯಕ್ಚುಲಿ. ಕರೆಕ್ಟ್. ನನ್ನ ಪ್ರಕಾರ ಅದು ನಿಮ್ಮನ್ನು ರೆಸ್ಪಾನ್ಸಿಬಲ್ ಮಾಡುತ್ತೆ ಅಂತ. ರೆಸ್ಪಾನ್ಸಿಬಿಲಿಟಿ ಇಸ್ ಅ ಪರ್ಸನಾಲಿಟಿ ಸರ್. ಇಟ್ ಡಸಂಟ್ ಕಮ್ ವಿತ್ ಆಲ್ ದಿಸ್. ಐ ಥಿಂಕ್ ನೀವು ವ್ಯಕ್ತಿತ್ವದ ಮೇಲೆ ನಿಮ್ಮ ಪರ್ಸನಾಲಿಟಿ. ಈಗ ಫಾರ್ ಎಕ್ಸಾಂಪಲ್ ಈ ಬೇಂದ್ರೆ ಅವರು ಒಂದು ಕಡೆ ಬರೀತಾರೆ, ಏನು ಹೇಡಿ ಕೈಯಾಗ ಹತ್ಯಾರ ಬೇಡ, ಮಂಗನ ಕೈಯಾಗ ಸಿತಾರ ಬೇಡ ಅಂತ. ಡರ್ಪುಕ್ಲೆ ಇರ್ತಾನಲ್ಲ, ಪುಕ್ಕಲನ ಕೈಗೆ ಯಾವತ್ತೂ ಆಯುಧ ಕೊಡಬಾರ್ದಂತೆ, ಮಂಗನ ಕೈಗೆ ಸಿತಾರ ಕೊಡಬಾರ್ದಂತೆ. ಹಾಗೆ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋ ಕೈಗೆ ಸ್ಟಾರ್ಡಮ್ ಕೊಡಬಾರ್ದು, ಆ ಜನಪ್ರಿಯತೆನೂ ಬರಬಾರ್ದು. ಇಟ್ ಈಸ್ ಅಬೌಟ್ ಹ್ಯಾಂಡ್ಲಿಂಗ್ ಇಟ್. ಎಸ್ ಸರ್. ರೆಸ್ಪಾನ್ಸಿಬಿಲಿಟಿ ಅಥವಾ ಇದೆಲ್ಲ ಏನಿದೆ ಅಜಿತ್ ಅವರೇ, ನಿಮ್ಮ ಮೇಲಿರೋ ಪ್ರೀತಿ ಮೇಲೆ ಹೋಗುತ್ತೆ ಸರ್. ನನಗೆ ಸ್ಟಾರ್ಡಮ್ ಬಂತು ಅನ್ನೋದಕ್ಕೋಸ್ಕರ ರೆಸ್ಪಾನ್ಸಿಬಲ್ ಆದೆ ಅಂದರೆ ಸುಳ್ಳಾಗುತ್ತೆ ಸರ್. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಮೇಕಪ್ ಹಾಕ್ಬೇಕಾದ್ರೆ ಪ್ರೀತಿಸಕ್ಕೆ ಶುರು ಮಾಡಿದ್ದು ನಾನು ಸಿನಿಮಾನ. ಸ್ಟಾರ್ಡಮ್ ಬಂದಮೇಲಲ್ಲ. ಆ ಪ್ರೀತಿ ಸ್ಟಾರ್ಡಮ್ ಮೇಲೆ ಡಿಪೆಂಡ್ ಆಗಿಲ್ಲ ಸರ್. ಸೋತ್ರು ಅಷ್ಟೇ ಚೆನ್ನಾಗಿ ಮೇಕಪ್ ಹಾಕೊಂಡೋಗಿ ಆ್ಯಕ್ಟ್ ಮಾಡಿದ್ದೀವಿ ನಾವು ಅಲ್ವಾ. ಸೊ ಮೈ ಲವ್ ಫಾರ್ ಸಿನಿಮಾ ಆರ್ ಫಾರ್ ಮೈ ಆಡಿಯನ್ಸ್ ಇಸ್ ನೆವರ್ ಡಿಪೆಂಡೆಡ್ ಅಪಾನ್ ಮೈ ಸ್ಟಾರ್ಡಮ್ ಆರ್ ಸಕ್ಸಸ್ ರೇಷಿಯೋಸ್. ಇಟ್ ಇಸ್ ಎ ಪ್ಯೂರಿಟಿ. ಇಟ್ ಕಮ್ಸ್ ದೇರ್ ಆ್ಯಂಡ್ ದಟ್ಸ್ ಸರ್. ಬೆಳಗ್ಗೆ ಆದರೆ ನಮಗೆ ದೇವಸ್ಥಾನದ ಬೆಲ್ ಹೊಡೆಯುತ್ತಲ್ಲ, ಅದೇ ನಮ್ಮ ಸಿನಿಮಾ ಸರ್. ನನಗೆ ಅದೇ ಕೇಳಿಸೋದು. ಬೆಳಗ್ಗೆ ಆದರೆ ಏನು ಮಾಡ್ತಾ ಇದ್ದೀವಿ ಇವತ್ತು ಏನು ನಮ್ಮ ವೇಷ, ಏನು ಹಾಕೋತಾ ಇದ್ದೀವಿ, ನಮ್ಮ ಡೈರೆಕ್ಟ್ರ್ ಏನು ಬರ್ದಿದ್ದಾನೆ, ಅರೆ ಆ ಕಲಾವಿದ್ರೆ ಚೆನ್ನಾಗಿ ಕಾಣ್ತಾ ಇದ್ದಾರೆ ಇವತ್ತು. ಕೆಲವು ಸೀನ್ ಓದ್ತೀವಿ, ಆ ಸೀನ್ ಓದಿದಾಗ ಅನ್ಸುತ್ತೆ ಇದು ನನ್ನ ದಿನ ಇವತ್ತು, ಟುಡೇ ಇಸ್ ನಾಟ್ ಮೈನ್, ಇವತ್ತು ಅವ್ರದ್ದು ಇರೋದೆಲ್ಲ. ಸೊ ಇಲ್ಲಿ ನಾನು ಏನೋ ಮಾಡೋಕ್ಕೆ ಹೋಗಿ ಸ್ಪಾಯ್ಲ್ ಮಾಡೋದು ಬೇಡ. ವಿ ಹ್ಯಾವ್ ಟು ಸರೆಂಡರ್ ಟು ದಟ್ ಸೀನ್. ಜಸ್ಟ್ ಬಿ ಪ್ರೆಸೆಂಟ್. ಅದು ಅವ್ರದ್ದು. ಅವ್ರು ಈ ದಿನಕ್ಕೆ ಇಡೀ ಸಿನಿಮಾ ಕಾದಿದ್ದಾರೆ. ಸೊ ಅಲ್ಲಿ ಏನೋ ಮಾಡೋದು ಬೇಡ. ಸೊ ಐ ಥಿಂಕ್ ದೀಸ್ ಆರ್ ದ ಮೋಸ್ಟ್ ನೈವ್ ಥಿಂಗ್ಸ್ ಆಫ್ ಸಿನಿಮಾ ವಿಚ್ ಮೇಕ್ಸ್ ಇಟ್ ಆ್ಯಂಡ್ ಕೀಪ್ಸ್ ಇಟ್. ಈ ಪ್ಯಾಷನ್ ನಿಮಗೆ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೇ ಇದೆಯಾ, ಬಟ್ ಓವರ್ ಆಲ್ ಸಿನಿಮಾ ಬಗ್ಗೆನೇ ಇದೆಯಾ? ನನಗೆ ಬೇರೆಯವ್ರ ಸಿನಿಮಾ ಬಗ್ಗೆ ಜಾಸ್ತಿ ಇದೆ. ಯಾಕಂದರೆ ನನಗೆ ಕಾರಣ ಏನಕ್ಕೆ ಹೇಳ್ತೀನಿ ಅಂದರೆ, ನನಗೆ ಆ ಸಿನಿಮಾ ಅರ್ಥ ಆಗುತ್ತೆ. ಈಗ ನನ್ನ ಸಿನಿಮಾದಲ್ಲಿ ಇವಾಗ ನಾವು ಮಾತಾಡಬೇಕಾದ್ರೆ ಆ್ಯಸ್ ಅನ್ ವೆನ್ ವಿ ಆರ್ ಟಾಕಿಂಗ್ ಸರ್, ಈ ಇಷ್ಟು ಕ್ಯಾಮ್ರಾಗಳಿದೆ, ಇಲ್ಲೆಲ್ಲ ವೈರ್ಗಳು ಹೋಗ್ತಾ ಇದೆ, ಅಲ್ಲಿ ಯಾರ್ಯಾರೋ ಕೂತು ನಮ್ಮನ್ನು ನೋಡ್ತಾ ಇದ್ದಾರೆ, ಇದು ಗೊತ್ತಿರುತ್ತಲ್ಲ. ಎಡಿಟ್ ಮಾಡ್ಬೇಕಾದ್ರೂ ಗೊತ್ತಿರುತ್ತೆ. ಕರೆಕ್ಟ್. ಇನ್ನೊಬ್ಬರು ಸಿನಿಮಾ ಕತೆ ಥರ ನೋಡ್ತೀವಿ ನಾವು ಆಸ್ ಅ ನಾರ್ಮಲ್ ಆಡಿಯನ್ಸ್. ಸೊ ನನಗೆ ನನ್ನ ಪಾಪ್ಕಾರ್ನ್ ಭಾಳ ಪ್ರಿಯವಾದದ್ದು. ನನ್ನ ಪಾಪ್ಕಾರ್ನ್ ನನಗೆ ಕೊಟ್ಬಿಡ್ಬೇಕು. ನನಗೆ ಅಕ್ಕಪಕ್ಕ ಡಿಸ್ಟರ್ಬ್ ಮಾಡಿ ನನ್ನನ್ನೇ ನೋಡ್ತಾ ಇದ್ದಾರಂತ ಅನ್ನಿಸ್ಬಾರ್ದು. ಸೊ ನಾನು ಪ್ರೊಜೆಕ್ಷನ್ ಏನಾರು ಹಾಕೊಂಡ್ರೆ ಮನೇಲಿ ಹಾಕೊಂಡು ಆದಷ್ಟು ಎಲ್ಲರೂ ಹೊರಗಡೆ ಹಾಕ್ತೀನಿ. ಬಟ್ ಯಾರು ಕೆಲವ್ರು ಇದ್ರೆ ಹಿಂದೆ ಕೂತಿರ್ತಾರೆ. ನಾನು ಐ ಕೀಪ್ ವಾಚಿಂಗ್ ಮೈ ಸಿನಿಮಾ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಕೆಲವು ಟೈಮಲ್ಲಿ ಅದು ಪಾಸಿಟಿವ್ ಆಗುತ್ತೆ, ಕೆಲವು ಟೈಮಲ್ಲಿ ನಮ್ಕಿನ ಗೊತ್ತಾ ಅವರಿಗೆ ಸಿನಿಮಾ ಅಂತ ಮಾತುಗಳು ಬರ್ತವೆ. ಬಟ್ ದಟ್ ಐ ಡೋಂಟ್ ಥಿಂಕ್ ದಟ್ ಶುಡ್ ಸ್ಟಾಪ್ ಮೀ ಫ್ರಮ್ ಬೀಯಿಂಗ್ ಆನೆಸ್ಟ್. ಐ ಡೋಂಟ್ ಥಿಂಕ್ ಸೊ ಸರ್. ಐ ಲವ್ ಸಿನಿಮಾ, ಸೊ ಐಲ್ ಬಿ ಅ ಪಾರ್ಟ್ ಆಫ್ ಸಿನಿಮಾ ವೆದರ್ ದೇ ಲೈಕ್ ಇಟ್ ಆರ್ ನಾಟ್. ಬಿಕಾಸ್ ಸಿನಿಮಾ ನನ್ನನ್ನು ಪ್ರೀತಿಸಾಗಿದೆ ಆಲ್ರೆಡಿ. ಸಿನಿಮಾದವರೆಲ್ಲರೂ ಪ್ರೀತಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕರೆಕ್ಟ್. ಅದು ಇತ್ತೀಚೆಗೆ ನೋಡಿದ ಯಾವುದು ಒಳ್ಳೆ ಸಿನಿಮಾ ಒಳ್ಳೆ ಸಿನಿಮಾ ಅಂತ ಏನಿಲ್ಲ ಸರ್. ಎಲ್ಲದು ನನಗೆ ಏನಾದ್ರು ಒಂದು ಒಳ್ಳೇದು ಹುಡುಕ್ತೀವಿ ಅದರಲ್ಲಿ. ನಾನು ರೀಸೆಂಟಾಗಿ ನೋಡಿದ್ದು ಪೆಪೆ, ಐ ಥಿಂಕ್ ಅದು ನೋಡಿದೆ. ಆಮೇಲೆ ಮಹಾರಾಜ ನೋಡಿದ್ದೆ ತಮಿಳು. ಆಮೇಲೆ ಕೆಲವು ಇತ್ತೀಚೆಗೆ ರಿಲೀಸ್ ಆಗಿರೋ ಕೆಲವು ಇನ್ನೂ ಹಾಕಿಲ್ಲ ನನಗೆ. ಅಂದರೆ ಕೇಳಿದೆ, ನಾನು ಇನ್ನೂ ಬಂದಿಲ್ಲ. ಬಂದಾಗ ನೋಡೋದು. ಕೆಲವು ನೋಡ್ತಾ ಇರ್ತೀನಿ, ಸಿನಿಮಾ ನೋಡ್ತಾ ಇರ್ತೀನಿ. ಈಗ ನಾವು ಸಿನಿಮಾ ಯಾವಾಗ ಮಾಡ್ತೀರಿ, ಯಾಕೆ ಬರ್ತಿಲ್ಲ, ಯಾಕೆ ಇಷ್ಟು ಕಡಿಮೆ ಸಿನಿಮಾ ಅಂತ ಹೇಳೋದು ಬರೀ ಮನರಂಜನೆ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಅಲ್ಲ.
ದರ್ ಇಸ್ ಅನ್ ಇಂಡಸ್ಟ್ರಿ ಬಿಹೈಂಡ್ ಇಟ್. ನೂರಾರು ಜನರದ್ದು ಜೀವನ ನಡೆಯುತ್ತೆ, ಅವ್ರದ್ದು ಹೊಟ್ಟೆಪಾಡು. ನಿಮ್ಮಂಥ ಸ್ಟಾರ್ಗಳು ಹೆಚ್ಚು ಹೆಚ್ಚು ಸಿನಿಮಾ ಮಾಡಿದಾಗ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ ಅನ್ನೋ ಕಳಕಳಿ ಅಷ್ಟೇ. ಸರ್ ಇದರಲ್ಲಿ ಎರಡು ರೀತಿ ಇದೆ ಸರ್. ಒಂದು, ಸಿನಿಮಾ ನಮ್ಮ ಮೇಲೆ ಇಷ್ಟು ಡಿಪೆಂಡ್ ಆಗಿದೆ ಅಂತ ನಮ್ಗೆ ಗೊತ್ತಾಗಿದ್ದೆ ಇವಾಗ ಸರ್. ಸಿನಿಮಾಗಳ ಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಯಾರೂ ನಮ್ಮನ್ನು ಬಂದು ಈ ಥರ ಪ್ರೀತಿಯಿಂದ ಯಾರೂ ಹೇಳೇ ಇಲ್ಲ. ನಿಮ್ಮಿಂದ ತುಂಬ ಜನ ಊಟ ಮಾಡ್ತಾರೆ, ನಿಮ್ಮ ಸಿನಿಮಾದಿಂದ ತುಂಬ ಜನ ಇದ್ದಾರೆ, ನೀವು ಇನ್ನಷ್ಟು ಸಿನಿಮಾ ಮಾಡಬೇಕು ಅಂತ ಅವತ್ತು ಯಾರೂ ಹೇಳಲಿಲ್ಲ ಸರ್. ಅವತ್ತಿಗೆ ಬೇರೆ ರೀತಿಯೇ ವರ್ತನೆಗಳಿರೋದು. ನೀನು ಸಿನಿಮಾ ಬಂದ್ರಷ್ಟು ಬಿಟ್ಟರಷ್ಟು, ನೀನು ಮಾಡಿದ್ರಷ್ಟು ಇದ್ರಷ್ಟು ಅನ್ನೋ ಥರನೇ ಇರೋದು. ಇದು ಸತ್ಯ ಸರ್. ಯಾವುದು ಬರ್ತಾ ಇಲ್ಲ ಅಂದಾಗ ಇವತ್ತಿಗೆ ಏನಾಗ್ತದೆ, ಅವರೆಲ್ಲ ಮಾಡಬೇಕು ಅಂತ ಬಂದಾಗ ಇವತ್ತಿಗೆ ನನಗೂ ಅನ್ನಿಸ್ತಾ ಇರೋದು ಹೌದಾ, ಓ ಇರ್ಬೋದೇನೋ, ಬಟ್ ಮಾಡೋಣ. ಇನ್ನೊಂದು ಸರ್, ಪ್ರಪಂಚ ಆಗಲಿ ಏನೇ ಆಗಲಿ ಸರ್, ಅದು ನಿಮ್ಮ ಕಲ್ಪನೆ ಅಲ್ಲ. ಕಣ್ಣ ದೃಷ್ಟಿ ಎಷ್ಟು ಹೋಗುತ್ತೋ ಅಷ್ಟೇ ಕಾಣಿಸೋದು, ಕಲ್ಪನೆ ಮಾತ್ರ ಅದನ್ನು ದಾಟಿ ಹೋಗೋದು. ನಿಜ ನಿಜ, ಕರೆಕ್ಟ್. ಹೌದು. ನನ್ನ ಪೈಕಿಯಲ್ಲಿ ನನ್ನ ಜೀವನದಲ್ಲಿರೋ ನನ್ನ ವ್ಯಕ್ತಿಗಳು, ಅದು ಸ್ಟಾಫ್ ಆಗಿರ್ಬೋದು, ನನ್ನ ಸಿನಿಮಾದಲ್ಲಿ ನನ್ನೊಟ್ಟಿಗೆ ದುಡಿತಾರೋ ಸಹ ಕಲಾವಿದರು, ತಂತ್ರಜ್ಞರು, ಎಲ್ಲ ವರ್ಕರ್ಸು, ನನ್ನ ಕಣ್ಣ ದೃಷ್ಟಿ ಎಷ್ಟು ಹೋಗುತ್ತೋ ಅಷ್ಟೇ ಕಾಣಿಸೋದಲ್ವ. ನಿಜ. ನನ್ನ ಪಕ್ಕದ ಸೆಟ್ಟೆಲ್ಲ ಕಾಣಲ್ಲ. ಕರೆಕ್ಟ್, ಐ ಡೋಂಟ್ ನೋ. ಸೊ ಈ ಕಣ್ಣಿಗೆ ಕಾಣಿಸೋ ಇದರೊಳಗೆ ಯಾರಿಗಾರ ತೊಂದರೆ ಇದ್ದಲ್ಲಿ, ಏನಾದ್ರು ತೊಂದರೆ ಆಗ್ತಾ ಇದೆ ಅಂದಲ್ಲಿ, ಅಥವಾ ನನಗೆ ಆ ಥರ ಸೂಕ್ಷ್ಮತೆ ಬಂದಲ್ಲಿ ನಾನು ಮಾಡಿದ್ದೀನಿ, ಕರ್ಸಿ ಕೊಟ್ಟಿದ್ದೀನಿ. ಏನಾರು ಮಾಡಿ ಇವಾಗ ನಮ್ಮ ಹತ್ರ ಇದೆಯೋ ಇಲ್ಲೋ ನಾವು ಮಾಡಿದ್ದೀವಿ. ಬಟ್ ಇದ್ರ ಮೇಲೆ ನನಗೆ ಗೊತ್ತಾಗ್ತಾ ಇರೋದು ಇವಾಗ, ಇವರೆಲ್ಲ ಜಾಸ್ತಿ ಸಿನಿಮಾ ಮಾಡಬೇಕು. ಬಟ್ ನನಗೆ ಇವಾಗ ಆ ಪ್ರೀತಿ ಆಗಲಿ, ಆ ವಿಶ್ವಾಸ ಆಗಲಿ ಇವಾಗ ಫೀಲ್ ಆಗ್ತಾ ಇದೆ. ನಾನು ಇದು ತಪ್ಪು ಸರಿನೋ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ಇದರಲ್ಲಿ ನನಗನ್ಸಿದ್ದು, ಇಷ್ಟು ವರ್ಷದಲ್ಲಿ ನಮ್ಗೆ ಯಾರು ಈ ಥರ ಹೇಳೇ ಇಲ್ವೇ, ಯಾರು ಕಡಿಮೆ ಸಿನಿಮಾ ಮಾಡ್ತಿದ್ದೀರಿ ಅಂತ ಯಾರು ಬಂದು ಕೇಳಲಿಲ್ಲ, ಯಾರು ಹೇಳಲಿಲ್ಲ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಹೌದು ಸತ್ಯನೂ ಅನ್ಸುತ್ತೆ, ಇವಾಗಲೇ ಯಾಕೆ ಅಂತಾನು ಅನ್ಸುತ್ತೆ. ಇಷ್ಟು ದಿನ ಎಲ್ಲರೂ ಇದ್ರಲ್ಲ ಕಲಾವಿದ್ರು, ಎಷ್ಟೋ ಕಲಾವಿದ್ರು ಇದ್ದಾರೆ. ಯಾಕಂದ್ರೆ ನಿಮಗೂ ಗೊತ್ತು ಸರ್, ಸಿನಿಮಾ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಇಸ್ ಇನ್ ಬ್ಯಾಡ್ ಶೇಪ್. ಸೊ ಯು ರಿಮೆಂಬರ್ಡ್ ಅಸ್ ಓನ್ಲಿ ಇನ್ ಬ್ಯಾಡ್ ಶೇಪ್. ದಟ್ಸ್ ನಾಟ್ ರೈಟ್. ಬಟ್ ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ರಾಂಗ್ ಆಲ್ಸೋ. ಅದನ್ನ ಗೌರವಪೂರ್ವಕವಾಗಿ ತೊಗೊತೀನಿ. ಅವ್ರು ಹೇಳಿದ್ದನ್ನ ನಾನು ಮಾಡೋ ಪ್ರಯತ್ನ ಪಡ್ತೀನಿ. ಬಟ್ ಇದರಲ್ಲಿ ಚಿತ್ರರಂಗದಲ್ಲೂ ಕೆಲವರು ಹಿತೈಷಿಗಳಿದ್ದಾರೆ ಸರ್, ದೊಡ್ಡ ದೊಡ್ಡ ವ್ಯಕ್ತಿಗಳು. ಅವರೆಲ್ಲ ಸಂಪೂರ್ಣವಾಗಿ ಪ್ರತಿ ಸಲನೂ ನಮ್ಮ ಟಚಲ್ಲಿ ಇರ್ತಾರೆ. ಅವರೆಲ್ಲ ಹೇಳ್ಕೊಂಡು ಬಂದ್ಯಾರು ಇದೆಲ್ಲ. ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊತೀನಿ ನಾನು. ಕೆಲವರೆಲ್ಲ ಇದ್ದಾರೆ ತುಂಬ ಸೀರಿಯಸ್ ಆಗಿ ಬರ್ತಾರೆ, ಸಿಗ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡ್ತಾ, ಅವ್ರ ಮಾತಲ್ಲಿ ಏನೋ ಇದೇ ವಿಷಯ ಅನಿಸುತ್ತೆ, ಕೇಳಬೇಕು ಅನಿಸುತ್ತೆ ಅವ್ರ ಮಾತುಗಳು. ಅಂಥದ್ದು ಹೇಳಿದ್ದನ್ನು ಸಂಪೂರ್ಣವಾಗಿ ತೊಗೊತೀನಿ ನಾನು. ಹಾಗಂತ ಇದು ಯಾವುದೋ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಂತಲ್ಲ. ಬಟ್ ಇಷ್ಟು ವರ್ಷ ಯಾಕೆ ಬರಲಿಲ್ಲ ಅನ್ನೋದು ಒಂದು ತಲೆಗೆ ಓಡುತ್ತೆ ಸರ್. ಯಾಕಂದ್ರೆ ಇಲ್ಲೇ ಇದ್ವಲ್ಲ, ನಾವು ಮಾಡ್ತಾ ಇದ್ವಿ. ಫ್ಯಾಮಿಲಿಯಲ್ಲಿ ಕೂಡ ವೆನ್ ಯು ಕಮ್ ಹೋಮ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ಯು ಫೀಲ್ ದಟ್ ಯು ಆರ್ ಅಲೈವ್. ನಾವು ನಿನಗೆ ಕಾಯ್ತಾ ಇದ್ವಿ, ಹೇಗಿದ್ಯಾ, ಹೊಟ್ಟೆ ಇಸುತ್ತಾ, ಊಟ ಮಾಡ್ತಾ, ಇದ್ರ ಮೇಲೆ ಎಕ್ಸ್ಟ್ರಾ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಆ ಥರ ಇದ್ದು ಬಂದಲ್ಲಿ ಒಂದು ಖುಷಿ ಆಗುತ್ತಲ್ಲ, ಕೇಳಿದ್ರು, ಮಾಡಿದ್ರು, ನಾವು ಕೇಳ್ತಾ ಇರ್ತೀವಿ, ಅದಕ್ಕೆ ಹೇಳಿದ್ವಿ. ಯು ಆರ್ ನೀಡೆಡ್ ಅನ್ನೋ ಫೀಲ್ ಕೊಡ್ಬೇಕು ಅವಾಗ. ಇಟ್ ಈಸ್ ಇಂಪಾರ್ಟೆಂಟ್ ಸರ್. ಇಟ್ ಈಸ್ ಹ್ಯೂಮನ್ ಸರ್. ಕರೆಕ್ಟ್. ಇಟ್ ಈಸ್ ವೆರಿ ಹ್ಯೂಮನ್. ಮನೆಯಲ್ಲೇ ಸಾಕಿರೋ ಯಾವುದೇ ನೀವು ಒಂದು ಪೆಟ್ ಕೂಡ ಚೆನ್ನಾಗಿ ಒಂದು ಕಾರ್ನರಲ್ಲಿ ಊಟ ಹಾಕುತ್ತಾ ಇದ್ರಿ ಅಂದ ತಕ್ಷಣ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಬೇಡಿ. ಅದಕ್ಕೂ ಒಂಚೂರು ತಲೆ ಸೋರ್ಬೇಕಾಗುತ್ತೆ, ಮಾತಾಡಿಸ್ಬೇಕಾಗುತ್ತೆ, ಕೂರಿಸ್ಕೋಬೇಕಾಗುತ್ತೆ. ಅನ್ಡೌಟೆಡ್ ಯು ಹ್ಯಾವ್ ಟು ಸರ್. ಸೊ ಐ ಥಿಂಕ್ ದಟ್ ಈಸ್ ದ ಮೇಕಿಂಗ್ ದಮ್ ಫೀಲ್ ವಾಂಟೆಡ್ ಇಸ್ ದರ್. ದಟ್ ಈಸ್ ದ ಪ್ಯೂರೆಸ್ಟ್ ರಿಲೇಷನ್ಶಿಪ್ ನನ್ನ ಪ್ರಕಾರ. ಡೋಂಟ್ ಓವರ್ ಡು ಇಟ್. ಅದೇ ಕರೆಕ್ಟ್. ತಲೆ ಮೇಲೆ ಕೂರಿಸ್ಕೊಳ್ಳಬೇಡಿ, ಅಲ್ಲೂ ಇಡಬೇಡಿ. ಯು ಗೆಟ್ ಮೈ ಪಾಯಿಂಟ್. ಐ ಥಿಂಕ್ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್. ಎಸ್. ಹಿಂದಿ ಇಂಡಸ್ಟ್ರಿ ನೋಡಿದ್ರಿ, ತಮಿಳು ನೋಡಿದ್ರಿ, ತೆಲುಗು ನೋಡಿದ್ರಿ. ನಾನು ಕನ್ನಡ ಇಂಡಸ್ಟ್ರಿ ಜೊತೆ ಕಂಪೇರ್ ಮಾಡಿ ಅಂತ ಹೇಳ್ತಿಲ್ಲ. ಕೆಲವೊಂದು ಕಡೆ ಒಂದೊಂದು ವರ್ಕ್ ಎಥಿಕ್ಸ್ ಇರುತ್ತೆ. ಏನು ಡಿಫ್ರೆನ್ಸ್ ಅನಿಸುತ್ತೆ ಸರ್? ಡಿಫ್ರೆನ್ಸ್ ಅಂತ ಏನಿಲ್ಲ ಸರ್. ಆ್ಯಕ್ಚುಲಿ ಏನಂದರೆ ಎಲ್ಲ ಕಡೆ ಒಂದೇ, ಡೈಲಾಗ್ಸು ಒಂದೇ, ಸಿನಿಮಾನೂ ಒಂದೇ. ಮೆಗ್ನಾನಿಮಿಟಿ ಸಮ್ಟೈಮ್ಸ್ ಮೇ ಬಿ ಹ್ಯೂಜ್ ಅಲ್ವಾ. ಮ್ಯಾಮತ್ ಸೆಟ್ಸ್ ಹಾಕಿರ್ತಾರೆ ಸಮ್ಟೈಮ್ಸ್, ಇಲ್ಲಿ ನಮ್ಮವರು ಸೆಟ್ಸ್ ಹಾಕಿರ್ತಾರೆ ಸಮ್ಟೈಮ್ಸ್. ಐ ಥಿಂಕ್ ಹಾಗಂತ ನಮ್ಮ ಮನೆ ಚಿಕ್ಕದು ಅಂತ ನಾವು ಹೇಳೋಕ್ಕಾಗಲ್ಲ. ಬಿಕಾಸ್ ಏನೇ ಆದರೂ ಇಲ್ಲೇ ನಮ್ಮ ಮನೆ, ಇದೇ ನಮ್ಮ ಮನೆ, ನಮ್ಮ ಐಡೆಂಟಿಟಿ ಕೊಟ್ಟಿರೋಂಥ ಒಂದು ಇಂಡಸ್ಟ್ರಿ, ಪ್ರತಿಯೊಬ್ಬರು ತಿರುಗಿ ನೋಡೋಂಥ ಒಂದು ಇಂಡಸ್ಟ್ರಿ ಇದು. ಇಲ್ಲಿ ಕೊರತೆ ಅಂತ ಬಂದಿರೋದು ಅಂತ ನನ್ನ ಪ್ರಕಾರ ನೀವು ಕೇಳಕ್ಕೆ ಹೋದರೆ ಸರ್, ಇಲ್ಲಿ ದಿಸ್ ಅ ಲಾಟ್ ಆಫ್ ಮೆಂಟಲ್ ಬ್ಲಾಕ್ಸ್. ಏನೋ ನನ್ನ ಪ್ರಕಾರ ಒಂದು ಸಿನಿಮಾ ರಿಲೀಸ್ ಆಗ್ತದೆ, ರೆಡಿ ಆಗ್ತದೆ, ಬಹಳ ಸುಲಭವಾಗಿ ನಾವೆಲ್ಲ ಕೂತು ಡಿಸ್ಕಸ್ ಮಾಡಿ, ಕೆಲವರು ಅಟ್ಲೀಸ್ಟ್ ಒಂದೊಂದು ಬ್ಯಾಚ್ ಅನ್ಕೊಳ್ಳಿ, ನಿಮಗೆ ಸಂಪರ್ಕ ಇರೋರು ಮುಂಚೆನೇ ಒಂದು ಸಿನಿಮಾ ತೋರಿಸೋದಾಗ್ಲಿ, ಮುಂಚೆನೇ ಮಾಡೋದಾಗ್ಲಿ, ಏನೋ ಒಂದು ಮಾಡ್ಬೋದು, ಏನೋ ಒಂದು ಡಿಸ್ಕಷನ್ ಇರ್ಬೋದು. ಇಲ್ಲ, ಐಲ್ಯಾಂಡ್ಗಳಾಗ್ಬಿಟ್ಟಿದ್ದಾವೆ. ಅವರೊಂದು ದ್ವೀಪ, ಇವರೊಂದು ದ್ವೀಪ, ಇವರೊಂದು ದ್ವೀಪ ಆದರೂ ಓಕೆ ಸರ್. ಯಾಕಂದ್ರೆ ಆ ಕಡೆ ಈ ಕಡೆ ನೀರಿದೆ ಅನ್ನೋದಕ್ಕೆ ಅರ್ಥ ಆಗುತ್ತೆ. ಇಲ್ಲಿ ಗೋಡೆನ ನೀರೇ ಇಲ್ವೇ.
ಹೇಳಿದ್ರೆ ಸಿಗ್ತೀವಿ ನಾವೆಲ್ಲರೂ. ಬಟ್ ಇಲ್ಲಿ ಏನಾಗಿದೆ, ಕೆಲವರೆಲ್ಲ ನಾವೆಲ್ಲ ಟಚಲ್ಲಿದ್ದೀವಿ, ಮಾತಾಡ್ತಾ ಇರ್ತೀವಿ, ಹೇಳ್ಕೊತಾ ಇರ್ತೀವಿ, ಒಂದಕ್ಕೊಂದು ಇರ್ಬೋದು. ಬಟ್ ಇನ್ ಕೆಲವರು ವಿ ಡೋಂಟ್ ಇವನ್ ನೋ ವಾಟ್ ಹ್ಯಾಪನ್ಸ್. ಸೊ ದೇರ್ ಇಸ್ ಅಬ್ಸಲ್ಯೂಟ್ಲಿ ಅ ಸ್ಕೇರ್ಸಿಟಿ ಆಫ್ ಮಿಂಗ್ಲಿಂಗ್. ನನಗನ್ಸೋದು ಒಂದು ವ್ಯಕ್ತಿತ್ವದ ಕೊರತೆ ಇದೆ ಅಂತ. ಅಂಬರೀಷ್ ಇರೋ ತನಕ ಅದನ್ನೆಲ್ಲ ಮಾಡ್ತಿದ್ದೆ, ಯಾರನ್ನ ಎಲ್ಲರನ್ನೂ ಕರೆದು ಬೈದು ಬುದ್ಧಿ ಹೇಳು, ಅವರು ಕೂಡ ಪ್ರಯತ್ನ ಪಡ್ತಾರೆ. ಎಸ್ ಎಸ್. ಯಾಕಂದ್ರೆ ಆ ವ್ಯಕ್ತಿತ್ವದ ತೂಕ ಆಗಿತ್ತು ಸರ್. ಅಂದ್ರೆ ಅವ್ರು ಹೇಳಿದಾಗ ಯಾರು ಇಲ್ಲ ಅಂತ ಹೇಳ್ತಾ ಇರಲಿಲ್ಲ, ಹೂ ಅಂತಾನೂ ಯಾರು ಹೇಳಿಲ್ಲ ಸರ್. ಏನಾಗುತ್ತೆ, ಆ ವ್ಯಕ್ತಿಗಳು ಕೆಲವರು ಅವ್ರು ಬಂದಾಗ ಅವ್ರು ಹಾಕೋ ಒಂದು ಆ ಲೈನ್ ಯಾರು ದಾಟೋಕೆ ಇಷ್ಟಪಡೋದಿಲ್ಲ. ಕರೆಕ್ಟ್. ಬಿಕಾಸ್ ಅವರು ಸಂಪಾದಿಸಿರುವಂಥ ಪ್ರೀತಿ, ಗೌರವ, ಅದನ್ನ ನಾವೆಲ್ಲ ಮಾಡಿದ್ದೀವಿ. ಅವ್ರು ಹೇಳಿದ್ರು ಅಂತಾನೆ ನಡೀತಾ ಇತ್ತು ಎಲ್ಲದಕ್ಕೆಲ್ಲ. ಅಲ್ಲ, ಅದರದೇ ಕೊರತೆನಾ ಅಂತ. ಮೇ ಬಿ ನಾಟ್. ಯಾರು ದಾರಿ ತಪ್ಪಿದ್ದಾರೆ ಅನ್ಸರಿ ಕರೆದು ಬೈದು ಹಿಂಗೆ ಕ್ರಯ ಮಾಡ್ತಿದ್ದೀರಿ, ಹಂಗಲ್ಲ, ಹಿಂಗೆ ಮಾಡ್ಕೊಂಡು ಹೋಗಿ ಅಂತ ಹೇಳೋರ್ದೊಬ್ರದ್ದು ಕೊರತೆ ಇದೆ ಅಂತ ಅನ್ಸುತ್ತೆ ನನಗೆ. ಇರ್ಬೋದೇನೋ ಸರ್. ಬಟ್ ಇವತ್ತೇನಾಗುತ್ತೆ, ಹೇಳೋಕ್ಕೂ ಒಂಥರ ಹೆಸಿಟೇಟ್ ಆಗುತ್ತೆ ಯಾರಿಗಾನ. ಬಿಕಾಸ್ ಹೇಳಿದ ತಕ್ಷಣನೇ ಅವ್ರಿಗೆ ತಿರುಗಿ ವಾಪಸ್ ಉತ್ತರ ಕೊಡೋ ಸಾಧ್ಯತೆಗಳಿರ್ತವೆ. ಅಥವಾ ಎಲ್ಲಿ ಎದ್ದು ಹೋಗಿ ಇನ್ನೆಲ್ಲೋ ಏನೇನೋ ಕೆಟ್ಟದಾಗ ಮಾತಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಸರ್. ನಾವು ಸಿನಿಮಾದವ್ರು, ನಾವು ಒಂದೇ ಥಿಯೇಟ್ರಲ್ಲಿ 1000 ಸೀಟು 800 ಸೀಟ್ ಇರುತ್ತೆ. ಒಂದು ಪಿಕ್ಚರ್ ಶೋ ಹಾಕಿದ್ರೆ 800 ಜನನೂ ನಿಮಗೆ ಹೊಗಳ್ತಾ ಇರ್ತಾರೆ ಹೇಳಿ. ಅಲ್ಲೂ ಒಂದಿಷ್ಟು ಜನ ಕೂತ್ ಬೈತಾ ಇರ್ತಾರೆ ಸಿನಿಮಾಗೆ. ಸಿ ಇಟ್ಸ್ ಒಪಿನಿಯನ್ಸ್ ಬಗ್ಗೆ ಆ್ಯಂಡ್ ಸ್ಟೋರೀಸ್ ದಟ್ ರನ್ಸ್ ಬಿಹೈಂಡ್ ಯು. ಐ ಡೋಂಟ್ ಥಿಂಕ್ ಸರ್ ವಿ ಶುಡ್ ಬಿ ಬಾದರ್ಡ್ ಅಟ್ ಆಲ್. ಸ್ಟೋರೀಸ್ ಇಲ್ಲದೆ ಪ್ರಪಂಚನೇ ಇಲ್ಲ ಸರ್ ಇವತ್ತು. ಇಟ್ಸ್ ಓಕೆ. ಸಿ ಆ್ಯಸ್ ಲಾಂಗ್ ಆ್ಯಸ್ ನಿಮಗೆ ಗೊತ್ತಿದೆ, ನೀವು ಬೆಳಗ್ಗೆ ಎದ್ದಾಗ ನೀವೇನು, ನಾನೇನು ಮಾತಾಡ್ತಾ ಇದ್ದೀನಿ, ನಾನು ಹೆಂಗಿದ್ದೀನಿ, ಯಾಕೆ ಈ ಸ್ನೇಹಿತರುಗಳು ಇನ್ನೂ ನನ್ನ ಜೀವನದಲ್ಲಿದ್ದಾರೆ, ಯಾಕೆ ನಮ್ಮ ಫ್ಯಾಮಿಲಿ ಇನ್ನೂ ನಮ್ಮ ಜೊತೆಗಿದೆ, ಯಾಕೆ ಇನ್ನೂ ಒಳ್ಳೊಳ್ಳೆ ಹೋದಲ್ಲೆಲ್ಲ ಒಳ್ಳೆ ಹೆಸರು ಇದೆ. ನೀವು ಮಾತಾಡಿದ್ದನ್ನು ಆ್ಯಸ್ ಇಟ್ ಈಸ್ ತೊಗೊತಾರೆ, ಉಲ್ಟಾ ಇದು ಮಾಡಲ್ಲ. ಸಿ ಆ್ಯಸ್ ಲಾಂಗ್ ಆಸ್ ದಿಸ್ ಪಾರ್ಟ್ ಆಫ್ ಯುವರ್ ಲೈಫ್ ಇಸ್ ಫೈನ್, ಡೋಂಟ್ ಬಾದರ್ ಅಬೌಟ್ ಅದರ್ಸ್. ಯು ಶುಡ್ ನಾಟ್. ಈ ಮ್ಯಾಚುರಿಟಿ ನಂಗೆ ಬಂದು ಒಂದು 10-12 ವರ್ಷ ಆಯಿತು. ನಿಮಗೆ ಯಾವಾಗ ಬಂತು? ಗೊತ್ತಿಲ್ಲ ಸರ್, ಯಾವಾಗ ಬಂತು ಗೊತ್ತಿಲ್ಲ. ಒಂದು ದಿವಸ ಮಾತಾಡ್ತಾ ನಾನೇ ಅನ್ಕೊಂಡು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀನಿ, ಬಂದ್ಬಿಡಿತ್ತು. ಅದೇನು ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲ, ಅಂದರೆ ಕನ್ನಡ ಇಂಡಸ್ಟ್ರಿಗೆ ಅದೊಂದು ಯೂನಿಫೈಯಿಂಗ್ ಫ್ಯಾಕ್ಟರು ಪರ್ಸನಲ್ ಬೇಕಾಗಿದೆ ಅಂತ ನನಗೆ ಅನಿಸಿದಾಗ ಐ ಸಾ ಯು ಹೋಸ್ಟಿಂಗ್ ಬಿಗ್ ಬಾಸ್. ಅದನ್ನು ನೋಡಿದಾಗ ಒಂದು ಅನ್ಸುತ್ತೆ ಯು ಆರ್ ದ ಕ್ಯಾರೆಕ್ಟರ್ ಅಂತ. ಬಿಗ್ ಬಾಸ್ ಹೋಸ್ಟಿಂಗ್ ಈಸ್ ಲೈಕ್ ಅದೊಂಥರ ಪಂಚಾಯತಿನೇ ಸರ್. ಇದರಲ್ಲಿ ಯಾವತ್ತಾರ ಒಂದು ದಿವಸ ನೀವು ಬಂದು ಕೂತಾಗ ನಿಮ್ಗೆ ಗೊತ್ತಾಗುತ್ತೆ, ಶೂಟಿಂಗ್ ನೋಡ್ಬೇಕಾದ್ರೆ ಎಲ್ಲರೂ ಒಂದು ಸ್ಕ್ರಿಪ್ಟೆಡ್ ಥರ ಹೇಳ್ತಾರಲ್ಲ, ಅದು ಬಿಟ್ಟಾಕಿ. ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗ್ಬೇಕಾದ್ರೆ ಕೆಲವು ಲೈನ್ಗಳು ನಾನು ಓಪನಿಂಗ್ ಬಂದು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ದ್ವೀಪ, ಅದು ಇದನ್ನಾದಾಗ ಅದು ಬಂದಂತೆ, ಇದು ಹೀಗೆ ಹಾಗೆ ಹೀಗೆ ಅಂತ ಒಂದಿಷ್ಟು ಹೇಳಿ, ಇದು ಬಿಗ್ ಬಾಸ್, ಇದು ಸೀಸನ್ ಇದು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ದಟ್ ವಿಲ್ ಬಿ ಸ್ಕ್ರಿಪ್ಟೆಡ್. ಅಂದರೆ ಡಿಸ್ಕಷನ್ ಆಗಿರುತ್ತೆ, ನಾವು ಅವರು ಮಾತಾಡ್ಕೊಂಡಿರ್ತೀವಿ. ಒಂದ್ಸತಿ ಮನೆ ಒಳಗೆ ಹೋಗೋಣ ಅಂತಂದ್ಮೇಲೆ ಸರ್, ಈಗ ನಾವು ಮಾತಾಡ್ತಾ ಇದ್ದಂಗೆ ನೀವು ಸ್ಕ್ರೀನ್ ಆ ಕಡೆ ಇದ್ದೀರಾ ಅನ್ಕೊಳ್ಳೋಣ, ನಾನು ಈ ಕಡೆ ಇದ್ದೀನಿ, ಇದು ಲೈವ್ ಅಲ್ವಾ? ಹೌದು. ಇದು ಹೆಂಗೆ ಸರ್ ಸ್ಕ್ರಿಪ್ಟ್ ಆಗುತ್ತೆ? ಬಿಕಾಸ್ ನೀವೇನು ಮಾತಾಡ್ತೀರಾ ನನಗೆ ಗೊತ್ತಿಲ್ಲ. ನಿಮ್ಮ ಮಾತಿನ ಮೇಲೆ ನಾನು ಸ್ಪಂದಿಸಬೇಕು. ಆ್ಯಂಡ್ ನೀವು ಮಾತಾಡಿ ಏನಾರು ಕೇಳಿದ್ರಿ ಅನ್ಕೊಳ್ಳಿ, ಸ್ವಲ್ಪ ಥಿಂಕ್ ಮಾಡಿ ಹೇಳಿ ಅಂತ ಅವ್ರು ಹೇಳೋ ತನಕ ಕಾದು ಆಮೇಲೆ ಹೇಳೋಕ್ಕಾಗಲ್ಲ. ಯು ಹ್ಯಾವ್ ಟು ಬಿ ಸ್ಪಾಂಟೇನಿಯಸ್. ಸ್ಪಾಂಟೇನಿಟಿ ಬರಬೇಕು ಅಂದಾಗ ಯು ಹ್ಯಾವ್ ಟು ಹ್ಯಾವ್ ಕಾನ್ಫಿಡೆನ್ಸ್. ಕರೆಕ್ಟ್. ದ ಕಾನ್ಫಿಡೆನ್ಸ್ ದಟ್ ಯು ಆರ್ ನಾಟ್ ಬಯಾಸ್ಡ್, ಯು ಡೋಂಟ್ ಹ್ಯಾವ್ ಫೇವ್ರೆಟ್ಸ್, ಯು ಆರ್ ನಾಟ್ ಸ್ಟ್ಯೂಪಿಡ್. ಕರೆಕ್ಟ್. ಇದೆಲ್ಲ ಬರಬೇಕಾಗತ್ತೆ. ಅಹಮಲ್ ಮಾತಾಡೋ ಹಾಗಿಲ್ಲ. ಅಲ್ಲಿ ಕೂತಿರೋರ್ಗು ಸಂಸಾರ, ಮನೆ, ಮಠ, ಸ್ನೇಹಿತರೆಲ್ಲ ಇದ್ದಾರೆ ಅಂದಾಗ ಅವರು ಗೌರವವನ್ನು ಕೆಳಗೆ ಹೋಗ್ದಿದ್ದಂಗೆ ನೋಡ್ಕೊಳ್ಳೋಂಥ ಮಾತೇ ಮಾತಾಡಬೇಕು. ಈ ಕಡೆ ನಿಂತಿದ್ದೀನಂತ ದುರಂಕಾರದಲ್ಲಿ ಏನೋ ಹೇಳೋಕ್ಕಾಗಲ್ಲ. ಹಾಗಂತ ತಪ್ಪು ಮಾಡಿದಾಗ ತಿದ್ದೇ ಇರೋಕ್ಕಾಗಲ್ಲ. ಸರ್, ಇಟ್ ಇಸ್ ಅ ರೇಸರ್ ಎಡ್ಜ್ ಸರ್. ಬಿಗ್ ಬಾಸ್ ಹೌಸಿಂಗ್ ಇಸ್ ಅ ರೇಸರ್ ಎಡ್ಜ್. ಬಿಕಾಸ್ ನೀವೇನಾರು ಸ್ವಲ್ಪ ಯಾಮಾರಿದ್ರೆ ಅದರಲ್ಲಿ ಒಬ್ಬನ ವ್ಯಕ್ತಿತ್ವ ಬಿದ್ದೋಗುತ್ತೆ. ಇಲ್ವಾ ಬ್ಯಾಡ್ದಿದ್ದವನಿಗೆ ತೊಗೊಂಡೋಗಿ ಮಹಾರಾಜನ್ ಸೀಟ್ ಮೇಲೆ ಕೂರಿಸ್ಬಿಡ್ತೀರ. ಅದ್ರ ಇಂಪ್ಯಾಕ್ಟ್ ಏನಾಗಿರುತ್ತೆ ಅಂತ ಹೊರಗೆ ಬರೋ ತನಕ ಗೊತ್ತಾಗಲ್ಲ. ರೇಸರ್ ಎಡ್ಜ್. ಹೌದು. And you have half a second to react. Get it? Half a second. ಸೊ ನಾನು 10 ವರ್ಷ ಇದನ್ನು ಮಾಡಬೇಕಾದ್ರೆ ನನಗೆ ತುಂಬ ಕಲ್ತ್ಬಿಟ್ಟಿದ್ದೀನಿ ಆ ವೇದಿಕೆಯಲ್ಲಿ. ಐ ಸ್ಟಾರ್ಟೆಡ್ ಲಿಸ್ನಿಂಗ್, ಐ ಸ್ಟಾರ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್. ಪೇಷನ್ಸ್ ಅಂದರೆ ಏನು ಭಾಳ ಬೇಕಾಗುತ್ತೆ ಈ ಪ್ರಪಂಚದಲ್ಲಿ. ಪೇಷನ್ಸು, ಡಿಫ್ರೆಂಟ್ ಪರ್ಸನಾಲಿಟೀಸ್ ಅರ್ಥ ಆಗ್ತವೆ ತುಂಬ ಸರ್. ಆ್ಯಂಡ್ ಯು ರಿಯಲೈಸ್ ಒನ್ ಮೋರ್ ಥಿಂಗ್ ಸರ್, nobody is wrong. They are all right in their own sense. ಸರ್, ಕೆಲವರು ನಮಗೆ ಸೂಟ್ ಆಗ್ತಾರೆ, ನಮಗೆ ಸೂಟ್ ಆಗಲ್ಲ, ಅಷ್ಟೇ ಸರ್. ಅವರೇ ಕೆಟ್ಟವರು, ನಾವೇ ಒಳ್ಳೆಯವರು ಅನ್ನೋದು ಭಾಳ ತಪ್ಪಾಗ್ಬಿಡೋದು ಈ ಪ್ರಪಂಚದಲ್ಲಿ. ಅವ್ರು ಕೆಟ್ಟವರಾಗಿದ್ದಿದ್ರೆ ಎಲ್ಲ ಒಳಗಡೆ ಎಲ್ಲ ಅಲ್ಲಿ ಇಲ್ಲಿ ಎತ್ತಾಕೊಂಡೋಗಿರೋರು. ಹೊರಗಡೆ ಪ್ರಪಂಚದಲ್ಲಿ ಓಡಾಡ್ಕೊಂಡಿದ್ದಾರೆ, ಇನ್ನೂ ಚೆನ್ನಾಗಿದ್ದಾರೆ ಅಂದರೆ ದಟ್ ಮೀನ್ಸ್ ಸಮ್ವೇರ್ ದೇ ರೈಟ್.
ಕರೆಕ್ಟ್. ಲಾ ಅವ್ರ ಮೇಲೆ ಕಣ್ಣು ಬಿದ್ದಿಲ್ಲ, ಇನ್ನೊಂದಾಗಿಲ್ಲ, ಇನ್ನೊಂದೇನೋ ಅಂತ ಅನ್ನಿ ಅವರೆಲ್ಲೋ ಇದ್ದಾರೆ ಸರ್. ಹಾಗಿದ್ದಾರೆ ಅಂದಾಗ ನಾವು ಜಡ್ಜ್ ಮಾಡೋದು ತಪ್ಪಾಗ್ಬಿಡುತ್ತೆ. ಒಂದಂತೂ ಡಿಸಿಷನ್ ತೊಗೊತೀನಿ ನಾನು, ಈಸ್ ಪರ್ಫೆಕ್ಟ್, ಅವ್ರು ಹೇಳಿದ್ರಲ್ಲ ಅರ್ಥ ಇದೆ, ನನಗೆ ಅದಕ್ಕೆ ಸೂಟ್ ಆಗ್ತಾ ಇಲ್ಲ ಅಷ್ಟೇ. ಎಸ್, ಇಟ್ಸ್ ಟೂ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಥಿಂಕಿಂಗ್. ಸೊ ಇಟ್ಸ್ ಬೆಟರ್ ಯು ಲೀಡ್ ಯುವರ್ ಲೈಫ್, ಐ ಲೀಡ್ ಮೈ ಲೈಫ್, ವಿಲ್ ಜಾಯಿನ್ ಒಂದು ಕಪ್ ಆಫ್ ಕಾಫಿ ಕುಡಿಯೋಣ, ಬಟ್ ಅಲ್ಲಿಗೆ ಸೀಮಿತವಾಗಿದೆ. ಸೊ ನೀವು ನಿಮ್ಮ ಪ್ರಕಾರ ಹೋಸ್ಟಿಂಗ್ ಬಿಗ್ ಬಾಸ್ ಇಸ್ ನಾಟ್ ಜಸ್ಟ್ ಅ ಪಾರ್ಟ್ ಆಫ್ ಯುವರ್ ಕರಿಯರ್, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಲ್ಸೋ. I think it engrosses me and teaches me how to be for the next few months. ಎವ್ರಿ ಟೈಮ್ ನಾನು ಹೊಸ ಪರ್ಸನಾಲಿಟೀಸ್ನ ಮೀಟ್ ಮಾಡಿದಾಗ ಎವ್ರಿ ಟೈಮ್ 10 ವರ್ಷದಲ್ಲಿ ಸರ್ ಎಕ್ಸ್ಟ್ರಾರ್ಡಿನರಿ ಅಂದರೆ ಒಂದೇ ಕತೆ ನಡೀತಾ ಇರೋದು. ಕತೆ ಒಂದೇ ಸರ್ ಬಿಗ್ ಬಾಸ್ದು. ಬೇರೆ ಬೇರೆ ಪಾತ್ರಗಳು ಒಳಗಡೆ ಬಂದು ಬೇರೆ 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 ಸೀಸನ್ ಬರ್ತಾ ಇದಾವೆ. ಕರೆಕ್ಟಾ? ನೀವು ಒಂದೇ ಥರ ಕ್ಯಾರೆಕ್ಟರ್ಸ್ನ ಬಿಟ್ಟು ನೋಡಿ, 10 ಸೀಸನ್ ಒಂದೇ ಥರ ಇರುತ್ತೆ. ಕರೆಕ್ಟ್. ಕ್ಯಾರೆಕ್ಟರ್ ವ್ಯತ್ಯಾಸ ಇದೆ ಅನ್ನೋ ಕಾರಣಕ್ಕೆ ಎಪಿಸೋಡ್ ನ್ಯೂ ಆಸ್ ಅ ಸ್ಟ್ರಾಟಜಿ ಆರ್ ಟಾಸ್ಕ್ ಏನೋ ಹೊಸದಾಗಿ ಬರ್ಬೋದು. ಬೇರೆ ಬೇರೆಯವ್ರು ಇರೋದ್ರಿಂದ ಪರಿಣಾಮ ಫಲಿತಾಂಶ ಎರಡು ಬೇರೆ ಬೇರೆ ಇದೆ. ಅದರಿಂದ ಮಾತು ಬೇರೆ ಬೇರೆ ಆಗುತ್ತೆ, ಜಗಳಗಳು ಬೇರೆ ಬೇರೆ ಆಗ್ತವೆ, ಜೋಕ್ಗಳು ಬೇರೆ ಬೇರೆ ಆಗ್ತವೆ. ಈ ಆಗ್ತಿರೋ ಜಗಳಗಳಿಂದ ಅಥವಾ ಮಾತುಗಳಿಂದ ಅಲ್ಲಿ ಐಡಿಯಾಸ್ಗಳು ಬೇರೆ ಬೇರೆ ಬರ್ತಾವೆ ಅವ್ರಿಗೆ, ಟೀಮ್ಗೆ. ಗಾಟ್ ಇಟ್? ಸೊ ಇಟ್ ಈಸ್ ನಾಟ್ ಡಿಫಿಕಲ್ಟ್ ಟು ಎಂಟರ್ಟೈನ್ ಪೀಪಲ್, ನಂಬರ್ ಒನ್. It is not easy also to keep it together. Correct. Got it? So ಹಂಗೆ ಬರಬೇಕಾದ್ರೆ ಪ್ರತಿ ವರ್ಷ ನಾನು ಎಷ್ಟು ಕಲಿಬೋದು ಯೋಚನೆ ಮಾಡಿದ್ದೆ. ನಾವು ಕುತ್ಕೊಂಡು ಇವನು ಯಾಕೆ ಹಿಂಗಂದ, ಏನು ಹೇಳ್ದ. ಕೆಲವು ಟೈಮ್ ಎಪಿಸೋಡ್ ನೋಡ್ತಾ ಇರ್ತೀವಿ ಸರ್, ಅವ್ರ ಗಲಾಟೆ ನೋಡ್ಬಿಟ್ಟು ಆ್ಯಕ್ಚುಲಿ ತಲೆ ಕೆಟ್ಟೋಗ್ಬಿಟ್ಟಿರ್ತಿಲ್ಲಿ. ಬೆಳಗ್ಗೆ ಹೋಗೋಷ್ಟೊಳಗೆ ನಮಗೆ ಗೊತ್ತಿಲ್ಲದೆ ನಗ್ತಾ ಇರ್ತೀವಿ ಸರ್. ಅಂದರೆ ಬಿಕಾಸ್ ಪ್ರಿಪೇರ್ ಆಗಿ ಹೋಗಲ್ಲ. ಇವ್ರಿಗೆ ಕ್ಲಾಸ್ ತೊಗೊಬೇಕು, ಇವ್ರಿಗೆ ರಾತ್ರಿ ಯೋಚನೆ ಮಾಡ್ತಾ ಇರ್ತೀವಿ. ಅವ್ರು ಹೇಳಿದ್ರು ಸ್ವಲ್ಪ ಬ್ಯಾಕ್ ಹೋಗಿ ಅನ್ಸೀನ್ ಫುಟೇಜ್ ನನಗೆ ಯಾಕೆ ಇದು ಸ್ಟಾರ್ಟ್ ಆಯಿತು. ಸೊ ಎಲ್ಲೋ ಒಂದು ಕಡೆ ಜನ ಇವತ್ತು ಇವ್ರಿಗೆ ಇದೆ ಕ್ಲಾಸು ಅಂದ್ಕೊಂಡಾಗ ನೀವು ಆ್ಯಕ್ಚುಲಿ ನೋಡಿ ಅದು ಆಗೇ ಇರಲ್ಲ. ಬಿಕಾಸ್ ಫಾರ್ ಮೀ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲ, ದ ಫರ್ಗಿವಬಲ್ ಮಿಸ್ಟೇಕ್, ಅದೇನೋ ಒಂದು ಆಗಿದೆ. ಅವನಿಗೆ ನಾವು ತಪ್ಪನ್ನು ಅರ್ಥ ಮಾಡಿಸ್ಬಿಡೋಣ. ಐ ಆಮ್ ಶ್ಯೂರ್ ಈಸ್ ಅ ಗುಡ್ ಗೈ, ಇಟ್ ವಿಲ್ ಬಿ ಫೈನ್. ನಾನಿವತ್ತು ಬಿಗ್ ಬಾಸ್ ಈ ಕಡೆ ನಡ್ಸ್ಕೊಡ್ತಾ ಇದ್ದೀನಿ, ತಾಕತ್ತಿದ್ದೆ ನನಗೆ ಎದ್ದಾಳು ಏನೋ ಅಂದ್ಬಿಟ್ರೆ ಸರ್ ಎಲ್ಲರೂ ತಪ್ಪು ಸರ್, ನಾನು ಎಷ್ಟು ತಪ್ಪು ಮಾಡಲ್ಲ ಲೈಫಲ್ಲಿ ಹೇಳಿ. ಐ ಥಿಂಕ್ ದೇ ಆರ್ ಆಲ್ ಫರ್ಗಿವಬಲ್ ಮಿಸ್ಟೇಕ್ಸ್. ಆ್ಯಂಡ್ ಒಳಗಡೆ ಹೋದ್ಮೇಲೆ ಅದು ಏನು ಮಾಡಬೇಕು ಅವ್ರು ಮಾಡೇ ಮಾಡ್ತಾರಲ್ವ, ಅದಕ್ಕೆ ತಾನೇ ಹೋಗಿರೋದು. ವೈ ಆರ್ ಯು ಎಕ್ಸ್ಪೆಕ್ಟಿಂಗ್ ಗಾಡ್ಲಿ ಬಿಹೇವಿಯರ್, ಸೇಂಟ್ ಬಿಹೇವಿಯರ್ ಹೇಳಿ? ತುಂಬ ಒಳ್ಳೆಯವರಾಗಿ ಇದ್ದು ಹಂಗೆ ಬಂದ್ಬಿಡಿಯಾರೆ. ನಿಮ್ಮ ಎಲ್ಲರೂ ಹಂಗೆ ಇದ್ರೆ ಮಾಧ್ಯಮದಿಂದಾನೇ ನಮ್ಮ ಗೌರಿ ಶೋ ನಾನು ಇವ್ರು ವೇದಿಕೆ ಸಿಕ್ತಾಗಲ್ಲ ರೀ, ನೀವು ಇಲ್ಲೇ ಮಾತಾಡಲ್ಲ, ಎಲ್ಲಿ ಹೋಗ್ತಾ ಇದ್ದೀರಾ ಒಳಗಡೆ, ಒಂದು ಅನುಭವ ಅಂದ್ರು ಬನ್ನಿ, ಬಹಳ ಶೀಘ್ರವಾಗಿ ಸಿಗ್ತೀವಿ ನಾವು. ಅದು ಕೆಲವ್ರಿಗೆ ಹೇಳಿ ಮಾಡಿಸಿದಲ್ಲ. ಇಟ್ಸ್ ಐ ಥಿಂಕ್ ಯು ಹ್ಯಾವ್ ಟು ಐ ವಿಲ್ ಗೋ ಫುಲ್ ಔಟ್ ಅನ್ನೋರಿಗೆ ಅದು. ಎಸ್, ಅನುಭವಕ್ಕಲ್ಲ. ಇಟ್ಸ್ ಕನ್ನಡ ಇಂಡಸ್ಟ್ರಿ ಒಬ್ಬ ಬಿಗ್ ಬಾಸ್ ಬೇಕಾಗಿದ್ದಾರೆ ಅಂತ ಅನ್ಸೋದಿಲ್ಲ ನಿಮಗೆ? ಆಗಿದ್ದಾಗೋಗಿದೆ ಕಣ್ರಯ್ಯ, ಬನ್ನಿ ಈಗ ಇನ್ನು ಮುಂದಿನ ದಾರಿ ಹಿಂಗೆ ಹೋಗೋಣ ಸರ್. ಚಿತ್ರರಂಗದಲ್ಲಿ ತಪ್ಪು ನೀನು ಮಾಡಿದ್ದು ಸರಿ. ಚಿತ್ರರಂಗದಲ್ಲಿ ಇವತ್ತಿಗೂ ಒಬ್ಬ ಶಿವಣ್ಣ ಇದ್ದಾರೆ, ಒಬ್ಬ ರವಿ ಸರ್ ಇದ್ದಾರೆ. ನಾವುಗಳೆಲ್ಲ ಇವತ್ತಿಗೂ ಅವ್ರ ಮಾತು ಕೇಳ್ತೀವಿ ಸರ್. ಅವರಿಗೂ ನಂಬಿಕೆ ಇದೆ. ನಾನು ಸುದೀಪ್ ಅವರಿಗಾಗಲಿ ಕೆಲವರಿಗೆ ಫೋನ್ ಹಾಕಿದ್ರೆ ನಮ್ಮ ಮಾತು ಕೇಳ್ತಾರೆ, ಅವ್ರು ಬೆಲೆ ಕೊಡ್ತಾರಂತ. ಅವ್ರಿಗೂ ನಮ್ಗೆ ಯಾವತ್ತೂ ಒಂದು ಅಹಮ್ಮಲ್ಲಿ ನಾನು ಯಾರು ಗೊತ್ತಾ ಅಂತ ಫೋನ್ ಮಾಡಿಲ್ಲ ಸರ್. ಅಥವಾ ನೀವು ಯಾವುದೋ ಸಿಟ್ಟಲ್ಲಿ ನನಗೆ ನೀನು ಹೇಳೋದು ಅನ್ನೋ ಇಲ್ಲ ಸರ್. ಅವ್ರು ಇವತ್ತಿಗೂ ಕಾನ್ಫಿಡೆಂಟ್ ಆಗಿ ಮಾಡ್ತೀವಿ. ಇವತ್ತಿಗೂ ಅವರು ನಮಗೆ ಫೋನ್ ಮಾಡ್ಬೇಕಾದ್ರೆ ನಾವು ಅಷ್ಟೇ ಗೌರವದಲ್ಲಿ, ಯಾಕಂತಂದರೆ ಆ ಗೌರವ ಅವ್ರು ಸಂಪಾದಿಸಿದ್ದಾರೆ ಸರ್. ಎರಡನೇದು ಅವ್ರುಗಳನ್ನೆಲ್ಲ ನೋಡ್ಬೇಕಾದ್ರೆ ಗೌರವ ಕೊಡಬೇಕು ಅನ್ಸುತ್ತೆ ಸರ್. ಬಿಗ್ ಬಾಸ್ ಅನ್ನೋದು ಒಂದು ಮಿತ್ತು ಸರ್. ಗೌರವ ಕೊಡೋರು ಇರೋ ತನಕ ಮಾತ್ರ ನಿಮಗೆ ಇನ್ನೊಬ್ಬ ಹಿರಿಯನ ಅವಶ್ಯಕತೆ ಇರುತ್ತೆ, ಅವನಿಗೆ ಅವನ ಸ್ಥಾನಕ್ಕೆ ಒಂದು ಮರ್ಯಾದೆ ಇರುತ್ತೆ. ಸೊ ನೀವು ಕೇಳಬೇಕಾಗಿರೋದು ಬಿಗ್ ಬಾಸ್ ಅವಶ್ಯಕತೆ ಇದೆಯಾ, ಅಥವಾ ಗೌರವ ಕೊಡೋರು ಬಿಗ್ ಬಾಸ್ ಅನ್ನೋನೊಬ್ಬ ಬಂದರೆ, ಅಥವಾ ಈ ಚಿತ್ರರಂಗಕ್ಕೊಬ್ಬ ಹಿರಿಯನ್ ಹೇಳಕ್ ಬಂದರೆ ಗೌರವ ಕೊಡೋವಂಥವ್ರು ಇದಾರಾ ಇನ್ನು? ಬಿಡಿ. ಸೊ ನೀವು ಈ ಡಿಬೇಟಿಗೆ ಇಳಿಬೇಕಾಗತ್ತೆ. ಕರೆಕ್ಟ್. ಯಾರೋ ಒಬ್ಬ ಬರ್ತಾನೆ, ನೀನು ಯಾರ ನಮಗೆ ಹೇಳಕ್ಕೆ ಅಂದ್ಬಿಟ್ರೆ ಅವನೇ. ಹಂಗಾದಾಗ ಏನಾಗುತ್ತೆ, ಅಲ್ಲಿ ಕೂತಿರೋ ಹಿರಿಯರಿಗೆ ಏನು ಅನ್ಸುತ್ತೆ, ಅಥವಾ ಹೇಳಕ್ ಬಂದವ್ರಿಗೆ ಏನು ಅನ್ಸುತ್ತೆ, ಹೌದು ಆ್ಯಕ್ಚುಲಿ ನನಗೆ ಏನಕ್ಕೆ ಬೇಕಿತ್ತು, ನನ್ನ ಮರ್ಯಾದೆ ಇದೆ, ನನ್ನ ಅಭಿಮಾನಿಗಳು ನಂಗಿದ್ದಾರೆ, ನನ್ನ ಫ್ಯಾಮಿಲಿ ನನಗಿದೆ, ಗೌರವ ಕೊಡೋಕೆ ಇಷ್ಟು ಜನ ಇದ್ದಾರೆ, ಇದು ಬೇಕಿತ್ತ ನನಗೆ? ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರಾಜ್ಕುಮಾರ್ ಸರ್, ಅಂಬರೀಶ್ ಸರ್, ಆ್ಯಂಡ್ ಹಿಯರ್ ಟುಡೇ.
ಸೊ ಇವತ್ತಿಗೂ ಹಿರಿಯರು ನಮಗೆ ಹೇಳಲ್ಲ ಅಂತ ಬರಲ್ಲ ಸರ್. ಅವರಿಗೆ ಯಾರ್ಯಾರ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂಥವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಅದೊಂದು ಹೋಮ ಹವನ ಎಲ್ಲ ಮಾಡಿಸಿದ್ರು ಸರ್, ಸಿನಿಮಾ ಇಂಡಸ್ಟ್ರಿ ಸರಿ ಹೋಗ್ತಿಲ್ಲ, ಎಲ್ಲ ಸರಿ ಆಗಲಿ ಅಂತ. ಸರ್ ಅದು ಏನಾಗುತ್ತೆ ಕೆಲವೆಲ್ಲ ಅಲ್ಲಲ್ಲ ಮಿತ್ತು, ನಾನು ಪೂಜೆಯಿಂದ ಉಪಯೋಗ ಆಗುತ್ತೋ ಇಲ್ವೋ ಅನ್ನೋ ಡಿಬೇಟಿಗೆ ಹೋಗ್ತಾ ಇಲ್ಲ. ಒಂದೇನೋ ಇವೆಂಟಪ್ಪ, ಎಲ್ಲರೂ ಸೇರ್ಕೋತಾರಲ್ಲಿ, ಏನೋ ಮುಂದಿನ ದಾರಿ ಏನು ಅಂತ ಚರ್ಚೆ ಆಗುತ್ತೆ, ಆ ಪೂಜೆ ಮೂಲಕ ಅದು ಶುರುವಾಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ನಿಮ್ಮಂಥವರೇ ಬರಲಿಲ್ಲ ಅಲ್ಲಿಗೆ? ಇಲ್ಲ, ನಾನು ಇರಲೇ ಇಲ್ಲ ಊರಲ್ಲಿ. ನಾನು ಊರಲ್ಲಿ ಇರಲಿಲ್ಲ ಸರ್. ಹಂಗಂತ ರಾಕ್ಲೈನ್ ಅವ್ರು ಕರೆದಾಗ ನಾನು ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನಾನು ಬಂದೇ ಬರ್ತೀನಿ, ಅದು ಅವರಿಗೂ ಗೊತ್ತಿದೆ. ನಾನು ಊರಲ್ಲಿಲ್ಲ ಅವತ್ತು. ಐ ವಾಸ್ ಇನ್ ಹೈದರಾಬಾದ್. ಐ ವಾಸ್ ಹ್ಯಾವಿಂಗ್ ಮೈ ಶೂಟಿಂಗ್ ದೇರ್. ಪ್ರೊಮೋ ಶೂಟಿಂಗ್ ನಡೀತಾ ಇತ್ತು ಒಂದು. ನಾನು ಸರಿಗೆ ಫಸ್ಟೇ ಫೋನ್ ಮಾಡಿ ಹೇಳಿದೆ, ಸರ್ ನಾನು ಅವತ್ತು ಇರಲ್ಲ ಸರ್, ತಪ್ಪು ತಿಳ್ಕೊಬೇಡಿ ಅಂದ್ಬಿಟ್ಟು. ಇಲ್ಲ ಸುದೀಪ್, ಪರವಾಗಿಲ್ಲ ಬಿಡಿ. ಅವಾಯ್ಡ್ ಮಾಡೋ ವ್ಯಕ್ತಿ ನಾನಲ್ಲ ಸರ್. ಅಂದರೆ ಏನಂದರೆ ನನಗೆ ಕೆಲವರು ಕರೆಯೋದು ಅಥವಾ ಕೆಲವ್ರು ಹೇಗೆ ಕರೀತಾರೆ ಅನ್ನೋದು ಮುಖ್ಯ. ಅಂಥದ್ರಲ್ಲಿ ರಾಕ್ಲೈನ್ ವೆಂಕಟೇಶ್ ಅಂತವರು ನನಗೆ ಸಹೋದರರಿದ್ದಂಗೆ ಆ್ಯಂಡ್ ಭಾಳ ಗೌರವಪೂರ್ವಕವಾಗಿ ಮಾತಾಡ್ತಾರೆ. ಅವ್ರು ಯಾರ ಹತ್ರ ಮಾತಾಡಿದ್ರು. ಸೊ ಅಂಥವ್ರಿಗೆಲ್ಲ ನಾವು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಜೆಂಟ್ಲ್ಮನ್ ಅದರ ಬಗ್ಗೆ. ಹೌದು. ಆ್ಯಂಡ್ ಅವ್ರು ಕರೆಯೋದು ಅಷ್ಟೇ ಗೌರವವಾಗಿ ಕರೀತಾರೆ. ಯಾರನ್ನೇ ಸರ್, ಇವರೇ ಅಜಿತ್ ಅವರೇ ಹೇಗಿದ್ದೀರಿ, ದಯವಿಟ್ಟು ಇಲ್ಲಿದ್ದರೆ ಬನ್ನಿ, ಆದರೆ ಬನ್ನಿ, ಫೋನ್ ಐತೆ ಬಂದುಬಿಡ್ರಿ ಅಂತ ಹೇಳಲ್ಲ. ಸೊ ಹಿ ನೋಸ್ ಹೌ ಟು ರೆಸ್ಪೆಕ್ಟ್ ಯು. ಅಂಥದ್ರಲ್ಲಿ ಅವರಿಗೆಲ್ಲ ನಾವು ಇಲ್ಲ ಅಂತ ಹೇಳೋದಲ್ಲ ಸರ್. ನಾವು ಖಂಡಿತ ಬಂದೇ ಬರ್ತೀವಿ. ಸೊ ಬಟ್ ಅವತ್ತು ನಾನು ಇರಲಿಲ್ಲ ಆ್ಯಂಡ್ ಐ ವುಡ್ ಹವ್ ಕಮ್ ಅದರ್ವೈಸ್. ಭಾಳ ಪ್ಯಾಷನೆಟ್ಲಿ ಮಾಡ್ಕೊಂಡಿದ್ದೀರಿ ಅನ್ಸುತ್ತೆ ಈ ಪ್ಲೇಸ್ನ. ಎವ್ರಿ ಕಾರ್ನರ್ ಟೆಲ್ಸ್ ಅ ಸ್ಟೋರಿ ಹಿಯರ್. ಅದೇ ಕೇಳ್ತಾ ಇದ್ದೆ ನಾನು, ಇಲ್ಲಿ ಬಿಟ್ಟರೆ ಇನ್ನು ಎಲ್ಲೆಲ್ಲಿ ಪಾರ್ಟಿ ಮಾಡೋದು ನಿಮ್ಗೆ ಇಷ್ಟ? ಹೈದರಾಬಾದಲ್ಲಿ ನನ್ನ ಮನೆ ಇದೆ ಸರ್. ಅಂದರೆ ಅಲ್ಲಿ ಶೂಟಿಂಗ್ ಹೋದಾಗೆಲ್ಲ ಇರ್ತೀವಿ, ಅನ್ನೋ ಮನೆ ಇದೆ. ಅದು ಬಿಟ್ಟರೆ ಜೆ ಪಿ ನಗರದಲ್ಲಿ ಇದೊಂದು ಮನೆ ಇದೆ ಸರ್. ಇದೇ ನನಗೆಲ್ಲ. ನಾನು ಇದು ಬಿಟ್ಟು ಎಲ್ಲೂ ನೀವು ನನ್ನನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನಾನು ಬರೋಲ್ಲ. ನಾನು ಸ್ನೇಹಿತರು ತುಂಬ ಜನ ಇದ್ದಾರೆ. ಫಾರ್ಮ್ ಹೌಸಲ್ಲಿ ಅಲ್ಲಿ ಇಲ್ಲಿ ಎಲ್ಲರೂ ನಿಮಗೋಸ್ಕರ ಊಟ ಅರೇಂಜ್ ಮಾಡೋಣ ಅಂತ ತುಂಬ ಪ್ರೀತಿಯಿಂದ ಪಾಪ ಅವರು ತುಂಬ ಕರೀತಾರೆ. ಬಟ್ ಅದೇನೋ ಒಳ್ಳೆ ಸ್ನೇಹಿತರಿದ್ದಾರೆ ಸರ್ ನನ್ನ ಲೈಫಲ್ಲಿ. ಅವ್ರು ಎಲ್ಲರಿಗೂ ಗೊತ್ತು, ಈ ನನ್ನ ಮಗ ಮನೆ ಬಿಟ್ಟು ಬರೋಲ್ಲ, ನಾವೇ ಹೋಗೋಣ ಬನ್ನಿ ಅಲ್ಲಿ ಅಂದ್ಬಿಟ್ಟು. ಅದಕ್ಕೆ ಒಂದು ಈಗೋ ಇರೋಕ್ಕಾಗಲ್ಲ. ಸೊ ದಟ್ ವೇ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಫ್ಯೂ ಫ್ರೆಂಡ್ಸ್. ನನಗೋಸ್ಕರ ಬರ್ತಾರೆ. ಬಿಕಾಸ್ ದೇ ರಿಯಲೈಸ್ ಒನ್ ಥಿಂಗ್, ದಟ್ ಐ ಆಮ್ ನಾಟ್ ಕಂಫರ್ಟಬಲ್ ಬಿಟ್ವೀನ್ ಕ್ರೌಡ್. ನನಗೆ ತುಂಬ ಜನ ಇದ್ದರೆ ನನಗೆ ಬರಲ್ಲ. ನನಗೆ 3 ರಿಂದ 4 ಜನ 5 ಜನ ಸ್ಟ್ರೇಂಜರ್ಸ್ ಬಂದುಬಿಟ್ರೆ ಇಲ್ಲಿ ಅಕಸ್ಮಾತ್ ಇದೇ ಟೆರಸಲ್ಲಿ ಸಪೋಸ್ ನನ್ನ ಸ್ನೇಹಿತರು ಕೆಲವ್ರನ್ನ ಕರ್ಕೊಂಬಂದ್ರು ಅಂದ್ಕೊಳ್ಳಿ, ನಾನು ಅವ್ರ ಮುಂದೆನೂ ಏನೂ ತೊಗೊಳಲ್ಲ ಸರ್. ಅವ್ರ ಮುಂದೆ ನೀರಿಗೆ ನೀರು ಹಾಕಿ ಐಸ್ ಹಾಕೊಂಡು ತೊಗೊತಾ ಇರ್ತೀನಿ. ಯಾರಿಗೂ ಗೊತ್ತಾಗಲ್ಲ. ಏನೋ ಡ್ರಿಂಕ್ ತೊಗೊತಾ ಇದ್ದೀನಿ ಅನ್ಕೊತಾರೆ. ಬಟ್ ಬರೀ ನೀರು ಕುಡಿತಾ ಇರ್ತೀನಿ ನಾನು. ಬಿಕಾಸ್ ಐ ಆಮ್ ನಾಟ್ ಕಂಫರ್ಟಬಲ್ ಸರ್. ಐ ಥಿಂಕ್ ಐ ಹ್ಯಾವ್ ಅ ಕಂಫರ್ಟ್ ಝೋನ್. ವೈಬ್ ಕೂಡ ಮ್ಯಾಚ್ ಆಗಬೇಕು. ಟೇಬಲಲ್ಲಿ ಕೂತ್ಕೊಂಡಿರೋರು, ನೀವು ಸ್ಟ್ರೇಂಜರ್ ಇರೋರು ನಾಳೆ ನನ್ನ ಸ್ನೇಹಿತರಾಗ್ಬಿಡ್ಬೋದು. ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೆ ಒಂದು ಸ್ವಲ್ಪ ಬ್ಯಾಕ್ ಫುಟಲ್ಲಿ ಇರ್ತೀನಿ ನಾನು. ಬಿಕಾಸ್ ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್. ಈಗ ನೀವ್ಯಾರೋ ಬಂದ್ರಿ ಹೊಸೊಬ್ರು, ಇಲ್ಲಿ ನಿಮ್ಮ ಮಾತುಕತೆಯಿಂದ ನನ್ನ ಮಿಕ್ಕಿದ ಸ್ನೇಹಿತರಿಗೆ ಯಾರಿಗಾರ ಕಿತ್ತಾಟಗಳಾದರೆ ಬ್ಯಾಲೆನ್ಸ್ ಮಾಡೋಕೆ ಹೋಗ್ಬೇಕಿಲ್ಲಿ. ಗೆಟ್ ಇಟ್? ಸೊ ನಾನು ಆ ಪೈಕಿಯಲ್ಲಿ ಇವ್ರು ಹೆಂಗೋ ಏನೋ ಅಂತ ಗೊತ್ತಿಲ್ಲ. ಯಾಕಂದ್ರೆ ನನ್ನ ಸ್ನೇಹಿತರು ಯಾರು ಅಂಥವ್ರನ್ನ ಕರ್ಕೊಂಬರಲ್ಲ. ಬಟ್ ಐ ಆಮ್ ನಾಟ್ ಕಂಫರ್ಟಬಲ್ ಸರ್. ಆ್ಯಂಡ್ ನೀವು ಈ ಜಾಗ ಏನು ಹೇಳ್ತಾ ಇದ್ದೀರಿ, ಬಿಕಾಸ್ ನನಗೆ ಗೋಡೆಗಳು ಇಷ್ಟ ಇಲ್ಲ. ನನ್ನ ಪ್ರಕಾರ ಮನೆಯೇ ಒಂದು ಗೋಡೆ. ಅಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ಗೋಡೆ ಇರಬೇಕು. ಮಿಕ್ಕಿದ ಕಡೆ ಹಿಂಗೆ ತಿರುಗಿದ್ರೆ ಇಡೀ ಮನೆ, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಕಾಣಿಸ್ಬೇಕು ನಮ್ಮ ಕಣ್ಣಿಗೆ. ಆವಾಗ ಎಲ್ಲೋ ಒಂದು ಕಡೆ ಹಿಂಗಿರ್ತೀವಿ ಅಂತ. ಸೊ ನನಗೆ ದಿಸ್ ಆ್ಯಕ್ಚುಲಿ ಇದೇನು ನಿನ್ನ ಟೆರೆಸ್ ಗಾರ್ಡನ್ ಅಲ್ಲ, ಇದು ನನ್ನ ಮೀಟಿಂಗ್ ಏರಿಯಾ, ನನ್ನ ಡೈನಿಂಗ್ ಏರಿಯಾ ಮತ್ತು ಕಿಚನ್. ಐ ಲೈಕ್ ಇಟ್. ಭಾಳ ಜನ ಹೇಳಿದ್ರು ಅವ್ರು ಟಾಪ್ ಫ್ಲೋರಲ್ಲಿ ಕಿಚನ್ ಇದೆ ನೋಡಿ ಬೇಕಿದ್ರೆ. ಇದೇ ನನ್ನ ಕಿಚನು ಆ್ಯಕ್ಚುಲಿ. ಕೆಲವರು ಟೆರೆಸ್ ಗಾರ್ಡನ್ ಮಾಡ್ಕೋತಾರೆ, ಟೆರೆಸಲ್ಲಿ ಒಂದು ಗಾರ್ಡನ್ ಅಂತ. ಇದು ಟೆರೆಸ್ ಗಾರ್ಡನ್ ಅಲ್ಲ, ಗೋಡೆ ಕಟ್ಟಿಲ್ಲ ಅಷ್ಟೇ. ಇಲ್ಲಿ ಇದೇ ನನ್ನ ಕಿಚನು, ನನ್ನ ಡೈನಿಂಗ್ ಏರಿಯಾ, ನನ್ನ ಮೀಟಿಂಗ್ ಏರಿಯಾ. ಫ್ರೆಂಡ್ಸ್ ಬಂದರೆ ಇಲ್ಲೇ ಸೇರೋದು. ಬರ್ಡೇನು ಇಲ್ಲೇ ಮಾಡಿದ್ದು ನಾನು. ಓಕೆ ಓಕೆ. ಲಾಸ್ಟ್ ಇಯರ್ ಮಾತ್ರ 50 ಪಾರ್ಟಿ ಮಾಡಿದ್ದಾರೆ ಇಲ್ಲಿ. ಇಲ್ಲಿಗೆ ಬಂದು ಯಾರು ಪಾರ್ಟಿ ಮಾಡಿದ್ದಾರೆ? ಎಲ್ಲರೂ ಬಂದಿದ್ದಾರೆ ಸರ್. ಅಂದರೆ ಇಂಡಸ್ಟ್ರಿಯಲ್ಲಿ ಪ್ರಮುಖ ಎಲ್ಲರೂ ಗೊತ್ತಿರೋರು, ಸ್ನೇಹಿತರು ಎಲ್ಲರೂ ಬಂದಿದ್ದಾರೆ. ಸಲ್ಮಾನ್ ಖಾನ್ ಅವರು ಬಂದಿದ್ದಾರೆ, ಅವರು ಮಾಡ್ತಾರೆ ಇಲ್ಲಿ ಬಂದು ಪಾರ್ಟಿ. ಭಾಳ ಜನರನ್ನ ಅಂದರೆ ಶೆಟ್ರ್ ಗ್ಯಾಂಗ್ ಎಲ್ಲ ಫುಲ್ ಇಲ್ಲೇ ಪಾರ್ಟಿ ಮಾಡ್ತಾ ಇದ್ವಿ. ಹೌದಾ? ಹೌದು. ಅವಾಗ ಯೂತ್ ಸರ್, ಅಂದರೆ ಒಂದು ಹಿಂಗೆ ಆ ಥರ ಕಾಮ್ ಮಾಡಿಸ್ಬೇಕು ಎಲ್ಲರನ್ನೂ ಅವಾಗ. ಬಟ್ ಐ ಆಮ್ ಸೋ ಹ್ಯಾಪಿ ದಟ್ ಏನೋ ಈ ಮನೆಯಲ್ಲಿ ದೇ ಫೌಂಡ್ ಒನ್ ಕೈಂಡ್ ಆಫ್ ಅ ಬಾಂಡೇಜ್. ಯಾವತ್ತು ಅವ್ರೇನು ಪಾಪ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಬಂದವರಲ್ಲ ಯಾರು. ಬಟ್ ವಿ ಫೌಂಡ್ ಅ ಬಾಂಡೇಜ್. ಎಲ್ಲ ಆಯಿತು. ಕಿರಿಕ್ ಪಾರ್ಟಿ ಆದಾಗ ಪಾರ್ಟಿ ಕೊಟ್ಟಿದ್ದಿಲ್ಲೇ, ಇಲ್ಲೇ ಮಾಡಿದ್ದು. ನೋ, ಇಟ್ ವಾಸ್ ಅ ಗುಡ್ ಥಿಂಗ್ ಸರ್. ಐ ಆಮ್ ವೆರಿ ಹ್ಯಾಪಿ ದ ವೇ ದೇ ಆರ್ ಗ್ರೋಯಿಂಗ್ ಆಲ್ ಆಫ್ ದೆಮ್. ಸಲ್ಮಾನ್ ಸರ್ ಇಲ್ಲಿ ಬಂದಾಗ ಒಂಥರ ಓಪನ್ ಹಾರ್ಟಲ್ಲಿ ನಿಂತ್ಕೊಂಡು ಪಾರ್ಟಿ ಮಾಡ್ತಾ ಇರ್ತಾರೆ. ರಿತೇಶ್ ದೇಶ್ಮುಖ್ ಅವರು ಎಲ್ಲರೂ, ಆಲ್ ಕ್ರಿಕೆಟರ್ಸ್, ಇಂಡಿಯನ್ ಕ್ರಿಕೆಟರ್ಸ್ ಎಷ್ಟೋ ಜನ ಇಲ್ಲಿ ಬೆಂಗಳೂರಿಗೆ ಬಂದರೆ ಒಂದು ಮುಖ್ಯವಾಗಿ ಬಂದು ಪ್ರೀತಿಯಿಂದ ಬಂದು ಹೋಗ್ತಾರೆ. ಆ್ಯಂಡ್ ಅವ್ರಿಗೂ ಗೊತ್ತು ನಾನು ಹೊರಗೆ ಬರಲ್ಲ. ಅದು ಅವ್ರೇನಾಗ್ತದೆ ಇವನ್ ವಿತ್ ಕ್ರಿಕೆಟ್ ಪಾರ್ಟಿ.
ನೋ ಕ್ರಿಕೆಟ್ ಪಾರ್ಟಿಲೆಲ್ಲ? ನಾನು CCL ಆದಾಗಲೇ ಅಲ್ಲಿ ಆಫ್ಟರ್ ಪಾರ್ಟಿಗೆಲ್ಲ ಹೋಗಲ್ಲ ನಾನು. ಇಷ್ಟು 10 ವರ್ಷದಲ್ಲಿ ಒಂದು ಹಬ್ಬ ಅಂದ್ರೆ ಒಂದು 4ರಿಂದ 5 ಪಾರ್ಟಿಗೆ ಹೋಗಿದ್ದೀನಿ. 15-20 ನಿಮಿಷ ಹಿಂಗೋಗಿ ರೂಮಾಗಿ ಹೋಗ್ಬಿಡ್ತೀನಿ. ನಾನು ರೂಮಲ್ಲಿ ಕೂತಿರ್ತೀನಿ ನಾನು ಅದಕ್ಕೆ ನಾನು ಎಲ್ಲೂ ಕಾಣಿಸ್ಕೊಳ್ಳಲ್ಲ. ನಾನು ಈ ಅವಾರ್ಡ್ ಸೆರೆಮನೀಸಿಗೆ ಬರಲ್ಲ. 2003 ಲಾಸ್ಟ್ ನಾನು ಹೋಗಿಲ್ಲ. ಅಂದರೆ ಅದು ಸ್ಟಾರ್ಡಮ್ ಮೇಂಟೈನ್ ಮಾಡುವ ವಿಧಾನ ಅಂತನಾ ಅಥವಾ ನಿಮ್ಮ ಪರ್ಸನಾಲಿಟಿನ ಹೆಂಗಿದೆಯಾ? ನನಗೆ ಕ್ರೌಡ್ ಆಗಲ್ಲ ಸರ್. ನನಗೆ ವೇದಿಕೆ ಮೇಲೆ ಬಿಟ್ಟರೆ ಬೇಕಾದ್ರೆ ಮೈಕ್ ಕೊಡಿ 1 hour ಮಾತಾಡ್ತೀನಿ, ಅದು ಬೇರೆ ವಿಚಾರ. ಕ್ರೌಡ್ ಮಧ್ಯೆ ನಿಲ್ಲಿಸ್ಬಿಡಿ ನನಗೆ ಸ್ವಲ್ಪ ನನಗೆ ಆಮೇಲೆ ಪೀಪಲ್ ಡೋಂಟ್ ಬಿಲೀವ್ ಐ ಆಮ್ ಲಿಟಲ್ ಕ್ರೌಡ್ ಶೈ. ನಂಗೆ ಸ್ವಲ್ಪ ಕಷ್ಟ. ನಿಮ್ಮ ಎಲೆಕ್ಷನ್ ಕ್ಯಾಂಪೇನ್ಗಳಲ್ಲೆಲ್ಲನೂ ಹೌದು, ನಿಮ್ಗೇನು ಪೊಲಿಟಿಕಲ್ ವ್ಯೂ ಇದೆಯಾ? ನಿಮಗೆ ವ್ಯೂ ಇದೆ ಸರ್, ಅದು ಪೊಲಿಟಿಕಲ್ ಏನೋ ಗೊತ್ತಿಲ್ಲ ನನಗೆ. ಬಟ್ ಪೊಲಿಟಿಕಲ್ ಆ್ಯಂಗಲ್ ಇನ್ನೂ ಸದ್ಯಕ್ಕೆ ಇಟ್ಸ್ ನಾಟ್ ಕ್ರಿಪ್ಡ್. ನಾವೊಂದು 18-20 ವರ್ಷ ಆಯ್ತಪ್ಪ ಬಂದು ಪ್ರತಿ ಎಲೆಕ್ಷನ್ ಬಂದಾಗಲೂ ಸುದೀಪ್ ಈ ಸಲ ಕಂಟೆಸ್ಟ್ ಮಾಡ್ತಾರೆ ಅಂತ ಬರುತ್ತೆ. ಒಂದು ರೀತಿಯಲ್ಲಿ ಖುಷಿನೂ ಹೌದು ಸರ್. ಯಾಕಂತಂದರೆ ನಿಮ್ಮ ಹೆಸರು ಇನ್ನೂ ಚಾಲ್ತಿಯಲ್ಲಿದೆ ಅಂತ ಆಯ್ತಲ್ಲ, ಹೋಗಲೇಬೇಕು ಅಂತ ಏನಿಲ್ವಲ್ಲ. ನನ್ನ ಪ್ರಕಾರ ರಾಜಕೀಯ ಅನ್ನೋದೇನಿದೆ ಒಂದು ದೊಡ್ಡ ಸಮುದ್ರ ಸರ್. ಹೌದು, ಬೇರೆನೇ ಅದು. ಆ ಪ್ರಪಂಚಕ್ಕೆ ನಾವು ಹೋಗಬೇಕು ಅಂದರೆ ಹೋಗೋದು ತಪ್ಪು ಅಂತ ಹೇಳ್ತಾ ಇಲ್ಲ, ತುಂಬ ಮೆಂಟಲಿ ಪ್ರಿಪೇರ್ ಆಗಬೇಕಾಗತ್ತೆ. ಅಂದರೆ ಇಲ್ಲಿ ಇರಬಾರ್ದು, ನಾವು ಸಿನಿಮಾದಲ್ಲಿ ಒಂದು ಕಾಲು ಇಟ್ಕೊಂಡು ಇಟ್ಕೊಬಾರ್ದು. ಬಟ್ ಆಗುತ್ತೆ, ತೆಲುಗುನಲ್ಲಿ ತಮಿಳಿನಲ್ಲೂ ಮಾಡ್ತಾರಪ್ಪ. ಕಷ್ಟ ಇದೆ ಸರ್. ಹೌದಾ? ಕಷ್ಟ ಇದೆ ಸರ್. ನನ್ನ ಪ್ರಕಾರ ಅಲ್ಲಿ ಹೋದ್ಮೇಲೆ ಹಿಡಿದು ಬಿಡ್ಬೇಕು ಸರ್. ಯು ಹ್ಯಾವ್ ಟು ಬಿ ಅವೈಲೇಬಲ್ ಟು ಪಬ್ಲಿಕ್, ಯು ಹ್ಯಾವ್ ಟು ಬಿ ಅವೈಲೇಬಲ್ ಆಲ್ ದ ಟೈಮ್. ಪೊಲಿಟಿಕಲ್ ವ್ಯೂ ಅಂದರೆ ನಾನು ಪಕ್ಷದ ಪರವಾಗಿ ಇನ್ಕ್ಲಿನೇಷನ್ ಕೇಳ್ತಾ ಇದ್ದೆ. ನಾನು ಯಾವ ಪಕ್ಷ ಅಂತ ಕೇಳಕ್ಕೆ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ಮೇಕ್ ಇಟ್ ಕಾಂಟ್ರವರ್ಸಿ. ಯಾವುದೋ ಪಕ್ಷ ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ಯಾವುದೋ ಪಕ್ಷ ನಿಮ್ಗೆ ಇಷ್ಟ ಆಗಲ್ಲ, ಆ ಥರದ್ದೆಲ್ಲ ಇದೆಯಾ ಸರ್? ನನಗೆ ಯಾವತ್ತಿಗೂ ನನ್ನ ಆಸೆ ಇದ್ದಿದ್ದು ಒಂದೇನಂದ್ರೆ ಸರ್, ಯಾವತ್ತು ಪ್ರತಿ ಸ್ಟೇಟ್ ಅಂತ ಬಂದಾಗ ವಿ ಶುಡ್ ಆಲ್ವೇಸ್ ಹ್ಯಾವ್ ಅ ಲೋಕಲ್ ಪಾರ್ಟಿ ಸರ್. ನಮ್ಮ ಲೋಕಲ್ ಪಾರ್ಟಿಗೆ ನಮ್ಮ ಜನಗಳ ಕೊರತೆ, ನೋವು, ನಿಮಗೆ ಪ್ರಾಪರ್ ಲೀಡರ್ಶಿಪ್ ಸಿಗ್ತವೆ. ಪ್ರಾದೇಶಿಕ ಪಕ್ಷ ಇರಬೇಕು. ಯಾವ ಥರ ಒಂದು ಇದು ಅವಾಗ ಏನಾಗುತ್ತೆ, ನಮ್ಮ ಡಿಸಿಷನ್ ಮೇಕಿಂಗ್ ಇಸ್ ಇನ್ಸೈಡ್ ಹಿಯರ್. ಕರೆಕ್ಟ್. ನೀವು ತಮಿಳ್ನಾಡು, ಆಂಧ್ರಾಗೆ ಹೋದರೆ ಅಲ್ಲಿ ಏನಾಗಿದೆ, ಏನು ಡಿಸಿಷನ್ ಮೇಕಿಂಗ್ ಅಂದ್ರೆ ಪಟ್ಟಣದ ತೊಗೊಂತಾರೆ ಹೋಗ್ತಾರೆ. ಟಾಪ್ ಮೋಸ್ಟ್ ಲೀಡರ್ಸ್ ಅಲ್ಲಿಗೆ ಹೋಗಿ ಮೀಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಎಲ್ಲರೂ. ಐ ಆಮ್ ನಾಟ್ ಅಗೇನ್ಸ್ಟ್ ದ ನ್ಯಾಷನಲ್ ಪಾರ್ಟಿ, ಬಟ್ ಇಲ್ಲಿ ನೀವು ಹಾಕೋ ಫೈಲ್ ಅಲ್ಲಿಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಒಂದು ಅಪ್ರೂವ್ ಸಿಕ್ಕಿ ಬಂದು ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂದಾಗ ಐ ಅಗ್ರಿ ದಟ್ ಆಲ್ಸೋ. ಮೇಲ್ಗಡೆ ಕೂತಿರೋರಿಗೆ ಇಡೀ ಇಂಡಿಯಾದು ನೋಡ್ಕೊಬೇಕಾಗುತ್ತೆ. ಕರೆಕ್ಟ್. ಅದು ನಮ್ಮ ರಾಜ್ಯ ಅನ್ನೋ ಒಂದು ಸ್ವಾರ್ಥ ಅಂಥದ್ದಲ್ಲ. ಆ ಆ್ಯಂಗಲಲ್ಲಿ ಮಾತಾಡೋಕ್ಕೆ ಹೋದಾಗ ನಿಮ್ಮ ನೋವು ಅರ್ಥ ಆಗೋಷ್ಟರೊಳಗೆ ತುಂಬ ಟೈಮ್ ಆಗೋಗುತ್ತೆ. ಬಟ್ ಆಫ್ ಲೈಟ್ ನಾನು ಗಮನಿಸಿದಂಗೆ ಪ್ರಾದೇಶಿಕ ಪಕ್ಷಗಳ ರಾಜಕಾರಣ ಅನ್ನೋದು ನ್ಯಾಷನಲ್ ಇಂಟ್ರೆಸ್ಟಿಗೆ ಕಾನ್ಫ್ಲಿಕ್ಟಿಂಗ್ ಆಗ್ತಾ ಇದೆ. That should not happen. Conflicts and different levels, different debate. ಬಟ್ ಇವತ್ತಿಗೆ ನೀವು ಒಂದು ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ತಮಿಳ್ನಾಡು ಆಗಲಿ, ಆ ಡೆವಲಪ್ಮೆಂಟ್ಸ್ಗಳು ನೀವು ನೋಡೋಕ್ಕೆ ಹೋದರೆ ದ ಲೀಡರ್ಸ್ ಹೂ ಕಮ್ ದೇರ್ ದೇ ಹ್ಯಾವ್ ರೂಲ್ಡ್ ವೆಲ್. ಕರೆಕ್ಟ್. ಬಟ್ ನಮ್ಮಲ್ಲಿ ಅದಿಲ್ಲ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ವಿ ಶುಡ್. ನನ್ನ ಥಿಂಕಿಂಗ್ ಬರುತ್ತೆ ಅಷ್ಟೇ, ಹಿಂಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇವಾಗ ಇರೋ ಪಕ್ಷಗಳಲ್ಲಿ ಲೀಡರ್ಸ್ಗಳನ್ನ ಕೆಲವರು ನೋಡೋಕೆ ಹೋದರೆ ಐ ಥಿಂಕ್ ವಿ ಫೀಲ್ ಗುಡ್ ಅಬೌಟ್ ದೆಮ್ ಆಲ್ಸೋ. ಐ ರಿಯಲಿ ಫಾಂಡ್ ಆಫ್ ಯು ಲೀಡರ್ಸ್, ದ ವೇ ದೇ ಆರ್. ಆ್ಯಂಡ್ ಅವರಲ್ಲೇ ಒಂದು ಆರ ಇದೆ. ಏನು ಕಂಟ್ರೋಲ್ ಮಾಡ್ತಾರಪ್ಪ, ಹೆಂಗಪ್ಪ ಕಂಟ್ರೋಲ್ ಮಾಡ್ತಾರೆ ಈ ಕ್ರೌಡನ್ನ. ಸಿ ಬಿಕಾಸ್ ಎವ್ರಿ ಪೊಲಿಟಿಷಿಯನ್ ಇನ್ ಎವ್ರಿ ಪಾರ್ಟಿ ಈಸ್ ವೆರಿ ಪವರ್ಫುಲ್. ಕರೆಕ್ಟ್. ಅದರಲ್ಲೊಬ್ರು CM, ಅದರಲ್ಲೊಬ್ಬರು ಉಪಮುಖ್ಯಮಂತ್ರಿ, ಇಷ್ಟು ಜನ ಕಂಟ್ರೋಲ್ ಮಾಡ್ತೀರಾ ನೀವು ಅಂದರೆ ನೀವೇ ಪವರ್ಫುಲ್ ಇರ್ಬೇಕಂಗಾರೆ. ಡಿಫ್ರೆಂಟ್ ಬಾಲ್ ಗೇಮ್. ಇಟ್ಸ್ ಸಮಥಿಂಗ್ ಎಲ್ಸ್. That part excites me about politics. Correct. How does your brain work? How do you keep these people in control who cannot be controlled? You know what I'm talking? ಅದು ಬಿಗ್ ಬಾಸ್ ಅದು. ಯಾಕಂದರೆ ನಾವು ಸಿನಿಮಾ ನೋಡ್ತೀವಿ, ಚಿತ್ರರಂಗದಲ್ಲಿ ನೋಡೋಕೆ ಹೋದಾಗ ಇಲ್ಲೇ ಕೆಲವ್ರನ್ನ ಯಾವುದೂ ಏನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇರೋದೇ ಇಷ್ಟು ಇಂಡಸ್ಟ್ರಿ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಹೌ ಡು ಯು ಕಂಟ್ರೋಲ್ ಅನ್ನೋದು ಒಂದು ಬರುತ್ತೆ. ಸೊ ದಟ್ ಒನ್ ಥಿಂಗ್ ಎಕ್ಸೈಟ್ಸ್ ಮೀ ಟು ಸಿ ಆಲ್ ಆಫ್ ದೆಮ್. ಅಫ್ಕೋರ್ಸ್ ನನಗೇನಂದರೆ ಯಾವುದೇ ಪಕ್ಷಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ನೋಡ್ಕೋತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಔಟ್ ನಾನು BJPಗೆ ಹೋಗಿ ನಾನು ಇದನ್ನು ಕ್ಯಾಂಪೇನ್ ಮಾಡಿದ್ದೆ. ದಟ್ ಹ್ಯಾಡ್ ಇಟ್ಸ್ ಓನ್ ರೀಸನಿಂಗ್. ಬಟ್ ಹಾಗಂತ ಆ ಕ್ಯಾಂಪೇನಿಂಗ್ ಮುಗಿದ ತಕ್ಷಣ ಫಸ್ಟ್ ಚೀಫ್ ಗೆಸ್ಟಾಗಿ ಹೋಗಿದ್ದು ನಾನು ನಮ್ಮ DK ಸರ್ ಅವರ ಮಾಲ್ ಇನಾಗ್ರೇಷನ್ಗೆ ನಾನು ಚೀಫ್ ಗೆಸ್ಟ್. ಸೊ ನಾವು ದಟ್ ಶೋಸ್, ನೋಡೋರು ಕನ್ಫ್ಯೂಸ್ ಆಗಿಬಿಡುತ್ತೆ. ಬಟ್ ದಟ್ ಶೋಸ್ ದ ಪ್ಯೂರಿಟಿ. ನೋ ಸರ್, ಏನಂದರೆ ಸರ್ ಕುಡ್ ಅಂಡರ್ಸ್ಟ್ಯಾಂಡ್ ವೈ ಐ ವೆಂಟ್, ವಾಟ್ ಹ್ಯಾಪೆಂಡ್. ಐ ಆಮ್ ನಾಟ್ ಅಗೇನ್ಸ್ಟ್ ಇಟ್ ಸರ್. ಅಲ್ಲೂ ನನಗೆ ತುಂಬ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ, ಇಲ್ಲೂ ಇದ್ದಾರೆ.
ದಟ್ ವೇ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಆನರ್ಡ್ ದಟ್ ಎರಡು ಕಡೆನೂ ನನಗೆ ಒಳ್ಳೆ ಸ್ನೇಹಿತರಿದ್ದಾರೆ, ಬಿಕಾಸ್ ಐ ರಿಯಲಿ ಡೋಂಟ್ ಲೈಕ್ ಟು ಬಿಲಾಂಗ್ ಎನಿವೇರ್. ಆ್ಯಂಡ್ ಹೋದಲ್ಲಿ ಒಂದು ಗೌರವ ಕೊಡ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಸೊ ಐ ಥಿಂಕ್ ದಟ್ ಈಸ್ ಮೈ ಅರ್ನಿಂಗ್ ಇನ್ ದಿಸ್ ಪೊಲಿಟಿಕಲ್ ಫೀಲ್ಡ್. ನೀವು ಅಂದರೆ ಎಕ್ಸ್ಪ್ಲೈನ್ ಮಾಡ್ಬೋದಾ ವೈ ಯು ಕ್ಯಾಂಪೇನ್ಡ್ ಇನ್ ಫೇವರ್ ಆಫ್ ಬಿ ಜೆ ಪಿ ಪರವಾಗಿ ಯಾಕೆ? ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಸರ್. ನನಗೆ ಬಸವರಾಜ್ ಅವರು ಭಾಳ ಕ್ಲೋಸ್ ಇದ್ದರು. ಹಿ ಹ್ಯಾಸ್ ಹ್ಯಾಡ್ ಅವ್ರಿಗೂ ನನ್ನ ಲೈಫಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಇದೆ. ಯಾವುದೋ ಒಂದು ಟೈಮಲ್ಲಿ ತುಂಬ ಒದ್ದಾಡೋ ಟೈಮಲ್ಲಿ ಇಟ್ ಮೇ ಬಿ ವೆರಿ ಸ್ಮಾಲ್ ಅಮೌಂಟ್ ದಟ್ ಟೈಮ್, ವೆರಿ ಸ್ಮಾಲ್ ಅಮೌಂಟ್, ಬಟ್ ಒಬ್ಬರು ನಿಂತರು, ಸಿನಿಮಾ ಕಂಪ್ಲೀಟ್ ಆಗಕ್ಕೆ ಹೆಲ್ಪ್ ಮಾಡಿದ್ರು, ಏನೋ ಅಲ್ಪ ಸ್ವಲ್ಪ ಅವ್ರ ಕೈಯಲ್ಲಾಗಿದ್ದು. ನಾನು ಆ ಗ್ರ್ಯಾಟಿಟ್ಯೂಡ್ ಮರೆಯೋ ಮನುಷ್ಯ ಅಲ್ಲ ಸರ್. ಇಫ್ ಅವ್ರು ಒಬ್ಬ ನನ್ನ ಪರ ನಿಂತಿದ್ದಾರೆ ಅಂದರೆ, ಇನ್ನು ಒಂದು ಪಕ್ಷನೇ ನನ್ನನ್ನು ರಾಂಗ್ ತಿಳ್ಕೊಳತ್ತಂದ್ರೂ ದೇರ್ ಕಮ್ಸ್ ಅ ರಿಟರ್ನಿಂಗ್ ಟೈಮ್ ಸರ್. ಅವತ್ತು ಅವ್ರು ಬಾಯ್ಬಿಟ್ಟು ಹೇಳ್ತಾರೆ ನನಗೆ ನಿನ್ನ ಅವಶ್ಯಕತೆ ಇದೆ. ಇಲ್ಲ ಅನ್ನೋಷ್ಟು ದೊಡ್ಡವ ನಾನು ಅಲ್ಲ ಅಜಿತ್ ಅವರೇ. ಯಾರು ನನ್ನ ಪರ ಒಂದು ಸತಿ ನಿಂತಿದ್ದಾರಂದರೆ ಐ ಲೈಕ್ ಟು ಬಿ ದೇರ್ ಸರ್. ಅದು ನಾನು ಹೇಳಿದ್ದೆ, ಯಾರು ಏನು ತಿಳ್ಕೊತಾರೆ ನನಗೆ ಬೇಡ. ನನ್ನ ಮನಸ್ಸಿಗೆ ಬಂತು, ಅವ್ರು ಹೇಳಿದರು, ಬಂದು ನನಗೆ ಕೇಳಿದ್ರು, ನಿಂತ್ಕೊತೀನಿ. ಮಾಮ ಎಲ್ಲೆಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು ಹೇಳಿ ಮಾಮ. ಹಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಇನ್ ಮೈ ಲೈಫ್ ಸರ್. ವೆನ್ ಹಿ ವಾಸ್ ಯಂಗ್, ವೆನ್ ಹಿ ಡಿಂಟ್ ಹ್ಯಾವ್ ಟು, ಹಿ ವಾಸ್ ಮೈ ಫಾದರ್ಸ್ ಫ್ರೆಂಡ್ ಅಷ್ಟೇ. ಮಾಡಿದ್ರಲ್ಲ, ಕರೆಕ್ಟ್. ಮಾಡಿದ್ಮೇಲೆ ನಾವು ಅದನ್ನು ಮರಿಬಾರ್ದಲ್ಲ. ಎಲ್ಲೋ ಒಂದು ಕಡೆ ಬ್ಯಾಲೆನ್ಸಿಂಗ್ ಇರುತ್ತೆ ಸರ್. ಇವತ್ತಿನ ಕಾಲದಲ್ಲಿ ಕೃತಜ್ಞತೆ ಅನ್ನೋದು ಎಷ್ಟು ಕಾಸ್ಟ್ಲಿ ಗುಣ ಆಗಿಬಿಟ್ಟಿದೆ ಅಂದರೆ, ಇಟ್ಸ್ ಓಕೆ ಸರ್. ಅಲ್ಲ, ತುಂಬ ಕಾಸ್ಟ್ಲಿ ಆಗಿದೆ ಸರ್. ನೀವು ನೋಡೋಕ್ಕೆ ಸಿಗ್ತಿಲ್ಲ ಈಗ. ಅದು ಕಾಸ್ಟ್ಲಿ ಆಗಿಲ್ಲ ಸರ್, ಇಟ್ ಈಸ್ ನಾನ್ ಎಕ್ಸಿಸ್ಟೆಂಟ್. ಎಕ್ಸ್ಟೆಂಟ್ ಆಗಿರೋವಂಥ ಒಂದು ವರ್ಡ್ ಅದು, ಗ್ರ್ಯಾಟಿಟ್ಯೂಡ್. ಪುನರುಜ್ಜೀವನ ಮಾಡ್ಬೇಕು. ಸೊ ಉಳಿದಿದೆ ಸರ್, ಉಳಿದಿರೋ ಕೆಲವು ವ್ಯಕ್ತಿಗಳಲ್ಲಿ ಇದೆ, ಅದು ಇನ್ನೂ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಕೆಲವರಲ್ಲಿದೆ. ಆ ವ್ಯಕ್ತಿಗಳು ಕನ್ಸಿಸ್ಟೆಂಟಾಗಿ ಬೆಳೀತಾ ಇದ್ದಾರೆ ಸರ್ ಜೀವನದಲ್ಲಿ. ಎಸ್, ನೇಚರ್ ಸೀಸ್ ಆಲ್ ದ್ಯಾಟ್. ಈಗ ತಮಿಳು ತೆಲುಗು ಇಂಡಸ್ಟ್ರಿ ನೋಡಿದಿರಲ್ಲ, ಅಲ್ಲಿಯ ಜನರಿಗೆ ಸಿನಿಮಾ ಸ್ಟಾರ್ಗಳು ಪೊಲಿಟಿಷಿಯನ್ ಆಗಲಿ ಅನ್ನೋ ಬಯಕೆ ಇದೆಯಾ, ಅಥವಾ ಅಲ್ಲಿಯ ಸ್ಟಾರ್ಗಳಿಗೆ ಪಾಲಿಟಿಕ್ಸಿಗೆ ಬರೋ ಆಸೆ ಇದೆಯಾ? ದೇ ಆರ್ ಸಕ್ಸೀಡೆಡ್ ಮೋರ್ ದೇರ್, ತಮಿಳಲ್ಲಿ, ತೆಲುಗಲ್ಲಿ. ಬಟ್ ಕರ್ನಾಟಕದಲ್ಲಿ ಅದಾಗ್ತಿಲ್ಲ. ಫೋಕಸ್ ಆಫ್ ಗ್ರೋತ್ ಇಸ್ ವೆರಿ ಹೈ ಸರ್. ದೇ ಡೋಂಟ್, ಅವರು ಒಂದು ಸೆಕೆಂಡ್ ಅವ್ರ ಜೀವನನ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಓಕೆ ಓಕೆ. ಕನ್ಸಿಸ್ಟೆಂಟ್ ಗ್ರೋತ್ ಇದೆ ಗೊತ್ತಾ ನಿಮಗೆ. ನಾನು ಹಿಂಗೆ ಮಾಡಬೇಕು, ಅವ್ನು ಆ ಸಿನಿಮಾ ಮಾಡೋದು, ನಾನು ಹಿಂಗೆ ಮಾಡಬೇಕು, ನಾನು ಇದು ತೊಗೊಂಡು ಅಲ್ಲಿ ನಾನು ಇಂಡಿಯಾ ಕೂರಿಸ್ಬೇಕು, ಇದಾದ್ಮೇಲೆ ನೆಕ್ಸ್ಟ್ ಏನು ಇನ್ನಾಯ್ತು ನನ್ನ ಸ್ಟಾರ್ಡಮ್. ಈಗ ನಾನು ಇವಾಗ ರಾಜಕೀಯಕ್ಕೆ ಹೋಗ್ಬೇಕು, ನಾನು ಹಿಂಗೆ ಕೂತ್ಕೊಂಡಿರೋಕ್ಕಾಗಲ್ಲ, ನನ್ನ ಮನೆ ಮುಂದೆ ಜನ ಇರಬೇಕು, ನಾನು ಇರ್ಬೇಕು, ಹಂಗಿರ್ಬೇಕು ಈಗ ನೆಕ್ಸ್ಟ್. ಸೊ ದಟ್ ಪರ್ಪೆಚುಯಲ್ ಥಿಂಕಿಂಗ್ ನಮ್ಮಲ್ಲಿ ಕೊರತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಜನ ಜಾಸ್ತಿ. ಭಗವಂತ ಕೊಟ್ಟಿದ್ದಾನೆ ಸಾಕಯ್ಯ, ಇದ್ರ ಮೇಲೆ ಏನು ಫಿಲಾಸಫಿಗೆ ಇಳಿದ್ಬಿಡ್ತೀವಿ ಸರ್ ನಾವು. ಇರೋದೊಂದು ಮಗಳು, ನನಗೆ ಯಾಕೆ ಇಷ್ಟು. ಈ ಪಕ್ಕದಲ್ಲಿ ಒಂದು ಹೇಳ್ತಾ ಇರ್ತಾರೆ, ಇಲ್ಲ ನಿಮ್ಮಿಂದ ಹಿಂಗಾಗಬೇಕು, ಹೋಗ್ರಿ ಹೋಗ್ರಿ ಅಂತ. ಏನಾಗುತ್ತೆ, ಬೆಂಗಳೂರು ವಾತಾವರಣ, ಆ ಕಡೆ ಈ ಕಡೆ ಹೋದರೆ ಮಲೆನಾಡಿನ ವಾತಾವರಣ ನಮ್ಮನ್ನು ಕಾಮ್ ಮಾಡಿಬಿಡುತ್ತೆ ಸರ್. ಹಿಂಗಿರ್ತೀವಿ, ಬೆಳಗ್ಗೆ ರಾತ್ರಿಯಾಗ ಒಂದು ಚಿಕ್ಕದಾಗಿ ಗಾಳಿ ಬರುತ್ತಲ್ಲ, ಬೀಟ್ ಹಾಕ ಆರಾಮಾಗಿರೋಣ ಅಂದ್ಕೊಂಡು. ಒಂದು ಪಾಸಿಟಿವ್ ರೆಸ್ಟ್ಲೆಸ್ನೆಸ್ ಇರಬೇಕು ಮನುಷ್ಯನಿಗೆ, ಅದು ಅಲ್ಲಿದೆ. ಐ ಥಿಂಕ್ ದ ಕಾಮ್ನೆಸ್ ಇಸ್ ಅ ಪಾರ್ಟ್ ಆಫ್ ಲೈಫ್ ಸರ್. ಐ ಥಿಂಕ್ ದಟ್ ಇಸ್ ದೇರ್ ಹಿಯರ್. ರಶ್ ಆಫ್ ಬ್ಲಡ್, ಒಂದು ಅಡ್ರಿನಲ್ ರಶ್ ಏನಿದೆ ಅಲ್ಲಿದೆ. ವಿ ಆರ್ ಆಲ್ ವರ್ಕಿಂಗ್ ಇನ್ ಅವರ್ ಸ್ಟೇಟ್ಸ್. ಅದಕ್ಕೆ ನಾವು ಯಾವುದೇ ರಾಜ್ಯಕ್ಕೆ ಹೋದ್ರು ವಾಪಸ್ ಓಡಿಲಿ ಬರೋದು. ಕಾರಣ ಏನಂದರೆ ನಮಗೆ ರಾತ್ರಿ ಬರೋ ತಂಪು ಗಾಳಿ ಸಿಗೋದೊಂದು ಗ್ಲಾಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆರಾಮಾಗಿ ಹೇಳೋಣ ಅಂದ್ಬಿಟ್ಟು ಅಷ್ಟೇ. ಅಂದರೆ ಯು ಹ್ಯಾವ್ ಡಿಸೈಡೆಡ್ ನಾಟ್ ಟು ಎಂಟರ್ ಪಾಲಿಟಿಕ್ಸ್, ಆರ್ ಯು ಹ್ಯಾವ್ ನಾಟ್ ಥಾಟ್ ಆಫ್ ಇಟ್? ನೋ ಸರ್, ಐ ಲಿವ್ ಇನ್ ಮೈ ಟುಡೇ ಸರ್. My today is not permitting me to think beyond a cinema, beyond my friends, beyond my family. Okay. ಇಲ್ಲಿದ್ದೀನಿ ನಾನು ಇವಾಗ. ಸೊ ಮೇ ಹ್ಯಾಪನ್ ಆರ್ ಮೇ ನಾಟ್ ಹ್ಯಾಪನ್ ಅಂತ. ಐ ವಿಲ್ ಗೋ ವಿತ್ ದ ಫ್ಲೋ. ಓಕೆ. ಯಾವತ್ತೊಂದು ಇವಾಗ ಸಿನಿಮಾಗೆ ಬರ್ತೀನಿ ಅಂತ ನಾನು ತುಂಬ ಹಿಂದೆ ಡಿಸೈಡ್ ಮಾಡಿದೆ ಅಂದ್ರೂ ರಾಂಗ್ ಆಗ್ಬಿಡುತ್ತಲ್ಲ. ಯಾವತ್ತೋ ಒಂದು ದಿವಸ ಹಿಂಗೆ ಓಡಾಡ್ಕೊಂಡಿದ್ದಾಗ ಏನೋ ಹೊಡಿತು, ಕರೆಕ್ಟ್ ಅಲ್ವಾ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋಣ, ನಾನು ಡೈರೆಕ್ಟರ್ ಆಗಬೇಕು ಅಂತ ಬಂದೆ. ಉಪ್ಪಿ ಸರ್ ಒಟ್ಟಿಗೆ ಓಡಾಡ್ತಾ ಇದ್ವಿ. ಅದಕ್ಕೆ ಹೌದು, ಓಡಾಡ್ತಾ 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 ಅವ್ರು ಅವಾಗ ದರ್ಬಾರ್ ಅನ್ನೋ ಅವರು ಕಲಾವಿದರಿದ್ರು, ಅವ್ರದ್ದೇನೋ ಮಾಡ್ತಾಯಿದ್ರು. ಆ ಟೈಮಲ್ಲಿ ಓಮ್ದು ಓಮ್ ಆಗಿತ್ತು, ಓಮ್ದು ತೆಲುಗು ವರ್ಷನ್ ಮಾಡ್ತಾಯಿದ್ರು. ಸ್ವಲ್ಪ ಅವರೊಟ್ಟಿಗೆ ಓಡಾಡ್ತಾ ಇದ್ದೆ ನಾನು. ಓಕೆ ಓಕೆ. ಸೊ ಆ ಟೈಮಲ್ಲಿ ಒಂದು ದಿವಸ ಎಲ್ಲೋ ಕುತ್ಕೊಂಡಿದ್ವಿ, ಏನೋ ರೀ ನೀವು ಯಾಕೆ ಹೀರೋ ಆಗಲ್ಲ ಅಂದರು. ನಾವು ಸುಮ್ಮನೆ ರೀ, ಅವಾಗೆಲ್ಲ ಸ್ವಲ್ಪ ಬಿಸಿಲಲ್ಲಿ ಓಡಾಡ್ಕೊಂಡು ಹೆಂಗೆಂಗೋ ಇದ್ವಿ ಸರ್ ನಾವು. ಐಟು ಪರ್ಸನಲ್ ಇದೆ ರೀ, ಮಾಡ್ರಿ ನೀವು ಹಾಗೆ ಹೇಗೆ ಅಂದರು. ಅವ್ರು ಹೆಂಗೆ ಹೇಳಿದ್ರೋ ಬಿಟ್ರೋ ಗೊತ್ತಿಲ್ಲ, ನನಗೆ ತುಂಬ ಸೀರಿಯಸ್ ಆಗ್ಬಿಟ್ಟೆ. ಹೋಗಿದ್ದೇನೆ, ಫೋಟೋ ಸೆಷನ್ ಮಾಡ್ಬೇಕು ಸರ್. ಫೋಟೋ ಸೆಷನ್ ಮಾಡೋಕ್ಕೆ ಏನು ಮಾಡ್ತೀನಿ, MG ರೋಡಲ್ಲಿ ಅವತ್ತಿಗೆ ಮೋಸ್ಟ್ ಪಾಪ್ಯುಲರ್ ಫೋಟೋಗ್ರಾಫರು ಪ್ರಸಾದ್ ಬಿದ್ದಪ್ಪ ಅಂತ ಇದ್ರು ಸರ್. ಈಗಲೂ ಇದ್ದಾರೆ, ನಮ್ಮ ಅಭಿಷೇಕ್ ಅಂಬರೀಷ್ ಅವರ ಮಾವ. ಓಕೆ ಓಕೆ. ಸೊ ಅವ್ರ ಹತ್ರ ಹೋದೆ ಆಫೀಸಲ್ಲಿ. ಅವರು ಆ ಟೈಮಲ್ಲಿ ದೊಡ್ಡ ಅಪಾರ್ಟ್ಮೆಂಟ್, ಮಿಲಿಂದ್ ಸುಮಾಂದು, ಐಶ್ವರ್ಯ ರೈ ಅಂತ ಇವರು ಇಂಡಿಯಾಸ್ ಟಾಪ್ ಮೋಸ್ಟ್ ಮಾಡೆಲ್ಸ್ನ ಅವರು ಇದು ಮಾಡ್ತಾಯಿದ್ರು ಪಿಕ್ಚರ್. ನಾನು ಹೋಗಿ ಅವ್ರ ಹತ್ರ ಮಾತಾಡೋಕ್ಕೆ ಸುಮಾರು ದಿನ ಆಯಿತು.
ಆಮೇಲೆ ಕೇಳಿದ್ವಿ ಎಸ್ ನನಗೆ ಫೋಟೋ ಸೆಷನ್ ಮಾಡೋದು. ಅವರಿಗೆ ಮೋಸ್ಟ್ಲಿ ನೋಡಿರ್ತಾರೆ ಇವನು ಯಾರು ಇವನು ಅಂದ್ಬಿಟ್ಟು ಅಂತ. ವಾಟ್ ಯು ವಾಂಟ್ ಟು ಡೂ ಅಂದರು. ಇಲ್ಲ ಸರ್ ಒಂದು ಫೋಟೋ ಸೆಷನ್ ಮಾಡಬೇಕು. ಅಲ್ಲಿ ಪುಟ್ಟಿ ಹೊಂಟು ಆ ಫೋಟೋಗ್ರಾಫರ್. ಇಲ್ಲ ಸರ್ ನಂಗೆ ನೀವೇ ಮಾಡಬೇಕು, ಎಲ್ಲರೂ ಹೇಳ್ತಾರೆ ನೀವೇ ಬೆಸ್ಟ್ ಅಂದ್ಬಿಟ್ಟು. ಅವ್ರನ್ನ ಒಪ್ಸೋಕ್ಕೆ ಸ್ವಲ್ಪ ಟೈಮ್ ಆಯಿತು ಸರ್. ಅದಾದಮೇಲೆ ಓಕೆ ಫೈನ್ ಅಂತಾನೆ ಇಟ್ಟರು. ಇಲ್ಲ ಸರ್ ನನ್ನ ಹತ್ರ ಇರೋದು 5,000 ರೂಪಾಯಿ ಅಂದೆ. ಅವರು ತುಂಬ ತೊಗೊತಾ ಇದ್ರು. ವಾಟ್ ಅಂದರು. 5,000? ಹಾಂ, ಇಷ್ಟೇ ಇರೋದು ಸರ್. ಸುದೀಪ್, ಐ ಥಿಂಕ್ ಇಟ್ಸ್ ಜಸ್ಟ್ ನೀವೆಲ್ಲ ರಾಂಗ್ ಯಾರು ಹೇಳಿದಾರ ಅಂತ. ಸರ್ ನಾನು ಹೆಂಗೆ ಅಂಟ್ಕೊಂಡಿದ್ದೆ ಅವ್ರಿಗೆ ಅಂದರೆ ಡೈಲಿ ಹೋಗೋದು ಫೋಟೋ ಸೆಷನ್ ಮಾಡಿ ಫೈನಲಾಗೆ ಅವರು ತಲೆ ಕೆಟ್ಬಿಟ್ಟು ಆಯಿತು. ಅವಾಗ ರೀಲ್ ಅಲ್ಲ, ಒಂದೇ ರೀಲ್ ತೆಗಿಯೋದು ನಾನು. ಅರ್ಥ ತಾನೇ? ಒಂದು ರೀಲ್ ತೆಗಿತೀನಿ ಅಷ್ಟೇ, ನಾನು ಇಷ್ಟು ಟೈಮ್ ಕೊಡ್ತೀನಿ ಅಷ್ಟೇ ತೆಗಿಯೋಕ್ಕಾಗೋದು ಅಂತ ಒಪ್ಪಿಟ್ರು. ವಾಪಸ್ ಮನೆಗೆ ಬರ್ತೀನಿ, ನನ್ನ ಹತ್ರ ಬಟ್ಟೆಗಳಿಲ್ಲ ಅಷ್ಟೊಂದು. ಇವಾಗ ಒಂದು ಮಿತ್ತಿದೆ ಸರ್, ಎಲ್ಲರೂ ಅಂದ್ಕೊಂಡಿರೋದು ಸರೋವರ್ ಸಂಜೀವ್ ಅವ್ರ ಮಗ, ಚಿನ್ನ ಸ್ಪೂನು, ಸಿಲ್ವರ್ ಸ್ಪೂನು, ಒಡೆಯೋದ ಟರ್ಮ್ಸ. 10ನೇ ಕ್ಲಾಸಲ್ಲಿ ನಾನು ನನ್ನ ತಂದೆ ಹತ್ರ ದುಡ್ಡು ಇಸ್ಕೊಂಡಿದ್ದೆ ಸರ್. 10ನೇ ಕ್ಲಾಸಲ್ಲಿ ನಿಲ್ಸಿದವ್ನು ನಾನು. ನನ್ನ ಸ್ವಂತ ಕೇಳಿ ನಾನು ಬಂದಿದ್ದೀನಿ. ಬೈಕು ಏನೇ ತೊಗೊಂಡ್ರು ನಾನು ದುಡ್ಡಲ್ಲಿ ತೊಗೊಂಡಿದ್ದೀನಿ. ಒಂದು ಹಠಾನು ಇತ್ತು. ನಮ್ಮ ತಂದೆ ಒಂದು ಕ್ಯಾಸಿಯೋ ವಾಚ್ ಕೊಡ್ಸಿದ್ರು ಸರ್. ಇದ್ರ ಮೇಲೆ ಏನಿದ್ರು ನೀನು ತಗೋ ಅಂತ ಅವಾಗ ಸ್ಕೂಲಲ್ಲಿ ಹೇಳಿದರು. ಇವತ್ತಿಗೂ ನಾನು ಎಂಥದೇ ಎಕ್ಸ್ಪೆನ್ಸಿವ್ ವಾಚ್ ತೊಗೊಂಡ್ರು ಅದ್ರ ಮೇಲಿರೋದು ₹1 ಜಾಸ್ತಿ ತೊಗೊಂಡೋಗಿ ನಮ್ಮ ತಂದೆ ಕೈಗೆ ಹಾಕ್ತೀನಿ. ಆ್ಯಂಡ್ ನನ್ನ ತಂದೆ ಅವತ್ತಿಗೆ ನನಗೂ ಅವರಿಗೂ ಒಂದು ಚಿಕ್ಕ ರಿಫ್ಟ್ ಸ್ಟಾರ್ಟ್ ಆಗುತ್ತೆ, ವಿಚ್ ಇಸ್ ದೇರ್ ಇನ್ ಅ ಕಾಮನ್ ಮ್ಯಾನ್ಸ್ ಲೈಫ್. ಬಟ್ ಆ ಪಾಠ ಕಲಿಸಿದ್ರಲ್ಲ ನನ್ನ ತಂದೆ, ಇವತ್ತಿಗೂ ನಾನು ಅದನ್ನು ಮರೆಯೋದಿಲ್ಲ. ಇವತ್ತು ಸ್ವಂತ ದುಡ್ಡಲ್ಲಿ ನಿಂತಿದ್ದೀನಿ ಅವತ್ತಿಂದ ಇವತ್ತುವರೆಗೂ ಸರ್. ಏನೇ ಮಾಡಿದರು ಅವರ ಒಂದು ಪ್ರಾಪರ್ಟಿದು ಒಂದು ಪೇಪರು ನನಗೆ ಬೇಡ ಅಂತೀನಿ ನಾನು. ನೀವಿಬ್ಬರು ತಂದೆ ತಾಯಿ ನನ್ನ ಜೊತೆಗಿರಿ ಸಾಕು, ನನಗೆ ಬೇರೆ ಏನೂ ಬೇಡ ನಾನು. ಓಕೆ, ಸೊ ಇವಾಗ ಅವ್ರ ಪ್ರಕಾರ ನಾನು ಸುದೀಪು ಹಿಂಗೆ ದುಡ್ಡು ಅಂತ ಇತ್ತು, ಎಲ್ಲ ಆಯಿತು. 5,000ಕ್ಕೆ ಒಪ್ಕೊಂಡ್ರು ಸರ್. ಬಟ್ಟೆ ಇಲ್ಲ, ಫ್ರೆಂಡ್ಸಿಗೆಲ್ಲ ಫೋನು, ಏನಿದೆಯೋ ನಿನ್ನ ಹತ್ರ ಏನಿದೆಯೋ ಅದೇನಿದೆಯೋ ಅಂದ್ಬಿಟ್ಟು ಅದೆಲ್ಲ ಆಯಿತು. ತೊಗೊಂಡು ಹೋದೆ ಸರ್. ಅವ್ರು ನನ್ನ ಬಟ್ಟೆಗಳು ನೋಡೇ ಶಾಕ್ ಆದರು. ಎಲ್ಲ ನಾರ್ಮಲ್ ಟೀ ಶರ್ಟು ಜೀನ್ಸ್ ಏನೋ ತೆಗೆದ್ರು ಸರ್. ನನಗೆ ತಿರ್ಗಕ್ಕೆ ಬರಲ್ಲ, ನಿಂತ್ಕೊಳ್ಳೋಕೆ ಬರಲ್ಲ. ಅವರು ಹಿಂಗೆ ನಿತ್ಕೋ ಅಂದ್ಬಿಟ್ಟು ಪಾಪ ಹಿಂಗೆ ಹೋಗ್ತಾರೆ, ಅಷ್ಟರೊಳಗೆ ಏನೋ ಚೇಂಜ್ ಆಗಿರುತ್ತೆ. ಅವ್ರು ಬರೋರು ಮುಖ ಇಡೀ ಅಷ್ಟೇ ಸರ್. ಆ ವ್ಯಕ್ತಿ ನಾನು ಮರೆಯೋದೇ ಇಲ್ಲ ಸರ್. ಎಷ್ಟು ಪೇಷನ್ಸ್. ಆ್ಯಂಡ್ ಪಾಪ ತೆಗಿತಾ ಸರ್ 3 ರೀಲ್ ತೆಗೆದ್ರು ಸರ್. ತೆಗೆದುಬಿಟ್ಟು ಕೊಟ್ಟರು. ಆ 3 ರೀಲಲ್ಲಿ ಒಂದು 15 ಫೋಟೋ ಬಂತು ಸರ್ ಅಷ್ಟೇ, ತೋರ್ಸೋಕ್ಕಾಗುವಂಥದ್ದು. ಅದೆಲ್ಲ ಆಯಿತು, ಖುಷಿಯಾಗಾಯಿತು. ತೋರಿಸಿದ್ರು, ಕೊಟ್ಟರು. ಆಯಿತಾ, ಈಗ ಇಷ್ಟು ಮಾಡಿದ್ಮೇಲೆ ಹೋಗಿ ಹೆಸರು ಮಾಡಿ ನನ್ನ ಹತ್ರ ವಾಪಸ್ ಬರಬೇಡಿ ಅಂದರು ಅವರು. ಸರಿ ಇಲ್ಲ ಸರ್ ತಗೋದೆ. ಸೊ ಅವಾಗಿಲ್ಲಿ ಅಶೋಕ ಪಿಲ್ಲರ್ ಹತ್ರ ಜಯರಾಜ್ ಅವ್ರ ಎಪಿಸೋಡ್ ತೆಗಿತಾಯಿದ್ರು. ಉಪ್ಪಿ ಅವರು ಆ ಕಡೆ ಈ ಕಡೆ ರೋಡ್ ಬ್ಲಾಕ್ ಆಗಿತ್ತು. ಜಯರಾಜ್ ಅವ್ರ ಎಪಿಸೋಡ್ ತೆಗಿತಾಯಿದ್ರು. ಅಲ್ಲಿ ಹೋಗಿ ಫಸ್ಟ್ ಟೈಮ್ ನಾನು ಪೊಲೀಸ್ ಇದನ್ನ ಹೋಗಿ ಫೋಟೋ ತೋರಿಸಿ, ಹೇಳಿಲ್ಲೇನ್ರಿ ನೋಡ್ರಿ ಚೆನ್ನಾಗಿ ಕಾಣ್ತೀರಾ, ಮಾಡ್ರಿ ಹೋಗ್ರಿ ಅಂದರು. ಎಲ್ಲಿ ಹೋಗ್ಲಿ ಗೊತ್ತಿಲ್ಲ ಸರ್, ತೋರ್ಸಕ್ಕೆ ಹೇಳಿ ನಿಮಗೆ ತೋರಿಸಿದ್ದೀನಿ ಅಂದ್ರು. ಎಲ್ಲ ರೀ ಓರಿ ಡೈರೆಕ್ಟರ್ಗಳನ್ನ ಮೀಟ್ ಮಾಡಿ ನೀವು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂದರು. ಅಲ್ಲಿಂದ ಒಂದು ಲೈಫ್ ಸ್ಟಾರ್ಟ್ ಆಯ್ತು ಸರ್. ಅವ್ರನ್ನ ಭೇಟಿ ಮಾಡು, ಇವ್ರನ್ನ ಭೇಟಿ ಮಾಡು, ಹಾಗೆ ಬಂದವನು ನಾನು. ಸೊ ದ ಇಂಟ್ರೆಸ್ಟ್ ಆಫ್ ಸಿನಿಮಾ ಸ್ಟಾರ್ಟೆಡ್ ದೇರ್. ಅವತ್ತು ಎಲ್ಲೋ ಒಂದು ಕಡೆ ಹೊಡಿತು, ಸಿನಿಮಾದವ್ನು ಆಗ್ತೀನಿ ಅಂತ. ಅಲ್ಲಿವರೆಗೂ ನನಗೂ ಐಡಿಯಾ ಇರಲಿಲ್ಲ. ಸೊ ಹಾಗೆ ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಜಿತ್ ಅವರೇ, ದಟ್ ಯು ಶುಡ್ ಗೋ ಬೈ ದ ಇಯರ್, ಶುಡ್ ಗೋ ಬೈ ದ ಫ್ಲೋ ಆಫ್ ದ ಲೈಫ್. ಅಷ್ಟೊತ್ತಿಗೆ ಯು ಹ್ಯಾಡ್ ಅ ಗರ್ಲ್ ಫ್ರೆಂಡ್ ಹೂ ಇಸ್ ಯುವರ್ ವೈಫ್ ನೌ? ಯಾ ಅವಾಗಲೇ ಆ ಸ್ಟ್ರಗ್ಲಿಂಗ್ ಡೇಸ್ ಎಲ್ಲ. ಹೌದು, ಅವ್ರದ್ದೇ ಸ್ಕೂಟಿ ಇದೆ ಕೆಳಗಡೆ ಒಂದು, ನೋಡೋಣ ತೋರಿಸಿ. ಆ ಸ್ಕೂಟಿ ಎಲ್ಲ ಓಡಾಡಿದ್ದು ನಾನು. ಅವರು ಅವತ್ತು ಸಿಟಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ರು ಸರ್. ಅವ್ರ ಹತ್ರ ದುಡ್ಡಿತ್ತು, ನನ್ನ ಹತ್ರ ಇರಲಿಲ್ಲ. ಅವರು ಡೈಲಿ ಪೆಟ್ರೋಲ್ ಹಾಕ್ಬಿಟ್ಟು ಕೆಲಸಕ್ಕೆ ಹೋದ್ರೆ ಬೈಕ್ ನನಗೆ ಕೊಟ್ಟೋಗವರು. ಆ ಬೈಕಲ್ಲಿ ನಾನು ಎಲ್ಲ ಡೈರೆಕ್ಟ್ರು ಪ್ರೊಡ್ಯೂಸರ್ಗಳನ್ನೆಲ್ಲ ಭೇಟಿ ಮಾಡೋದು, ಮೀಟ್ ಮಾಡೋದು. ಸೊ ಕರೆಕ್ಟಾಗಿ ಫಿನಿಷಿಂಗ್ ಟೈಮಲ್ಲಿ ಅವ್ರ ಆಫೀಸ್ ಹತ್ರ ಹೋಗ್ತಾ ಇದ್ದೆ. ಅವರು ನನ್ನ ಅರ್ಧ ದಾರಿಗೆ ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ಬಿಡೋರು. ಅವರು ತುಂಬ ದೂರ ಹೋಗಬೇಕಿತ್ತು, ಬಾನೇಶ್ವಾಡಿ ಪಾಪ. ಅಲ್ಲಿಗೆ ಹೋಗೋರು. ನಾನು ಆ ಬಸ್ ಹತ್ಕೊಂಡು ಬರ್ತಾಯಿದ್ದೆ ಇಲ್ಲಿ ಮನೆಗೆ ವಾಪಸ್ಸು. ಸೊ ಆ ಬೈಕ್ ನಾನು ಇವತ್ತಿಗೂ ಅದೇ ಕಂಡೀಷನಲ್ಲಿ ಹಂಗೆ ನಿಲ್ಲಿಸಿದ್ದೀನಿ. ಇಟ್ ಹಸ್ ಸರ್ವ್ಡ್ ಮೀ ಅ ಲಾಟ್. ಸೊ ಐ ಕೆಪ್ಟ್ ಇಟ್ ಲೈಕ್ ದಟ್. ಬಟ್ ಅವತ್ತಿಗೆ ನನ್ನ ಫೈನಾನ್ಸರ್ ಸರ್ ಅವರು, ಪ್ರಿಯಾ ಅವರು. ಅಲ್ಲ, ಈ ಥರ ಸ್ಟೋರಿಗಳು ಸುಮಾರಿದೆ. ಬಟ್ ಈ ಗ್ರ್ಯಾಟಿಟ್ಯೂಡ್ ಇದೆಯಲ್ಲ, ಅಗೇನ್ ಐ ಆಮ್ ಕಮಿಂಗ್ ಟು ದ ಸೇಮ್ ಥಿಂಗ್. ನಾವು ಏನೂ ಇಲ್ಲದೆ ಇರೋ ಟೈಮಲ್ಲಿ ಅವ್ರು ಏನು ಮಾಡಿದ್ರು ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ ಸರ್. ಇವತ್ತಿರ್ಬೋದು ಎಲ್ಲ ಸ್ಟಾರ್ಡಮ್ಮು, ದುಡ್ಡು ಎಲ್ಲ ಬಂದಿರ್ಬೋದು. ಬಟ್ ಐ ಥಿಂಕ್ ದಟ್ ಆಲ್ ಕಮ್ಸ್ ಇನ್ ದಿ ಅಪ್ಬ್ರಿಂಗಿಂಗ್ ಆಲ್ಸೋ ಸರ್. ಐ ಥಿಂಕ್ ನಿಮ್ಮ ಸರೌಂಡಿಂಗು, ನಿಮ್ಮ ಗ್ರ್ಯಾಟಿಟ್ಯೂಡ್ ಅನ್ನೋದೇನಿದೆ ಪ್ರತಿಯೊಬ್ಬರು ನಿಮಗೆ ಹೇಳ್ಕೊಡ್ತಾ ಇರಬೇಕು. ಇವತ್ತಿಗೆ ನನ್ನ ಮನೆಗೆ ಬರೋ ಎಷ್ಟೋ ಕಲಾವಿದರಿರ್ಬೋದು, ನಿರ್ದೇಶಕರಿರ್ಬೋದು, ಒಂದು ಗ್ರ್ಯಾಟಿಟ್ಯೂಡ್ ಬಗ್ಗೆ ನಾನು ಮಾತಾಡ್ತಾನೆ ಇರ್ತೀನಿ ಯಾವಲ್ಲ. ಐ ಶುಡ್ ಡೋಂಟ್ ಫರ್ಗೆಟ್ ಹೌ ಯು ಕೇಮ್. ಬಿಕಾಸ್ ಅವರು ನಿನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ನೀವು ಕೋಟಿ ಕಟ್ಟಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವತ್ತಿಗೆ ಅದು ಯಾವುದೋ 2 ಲಕ್ಷ, 5 ಲಕ್ಷ, 10 ಲಕ್ಷ
ಭಾಳ ಕಮ್ಮಿ ಅನ್ನಿಸ್ಬೋದು, ಬಟ್ ಅವರು 5 ಲಕ್ಷ ಕೊಟ್ಟಿದ್ದ ದಿನ ಡೋಂಟ್ ಫಾರ್ಗೆಟ್ ದೇ ಗೇವ್ ಬಿಕಾಸ್ ಯು ಡಿಂಟ್ ಹ್ಯಾವ್ ದಟ್ 5 lakhs. ಕರೆಕ್ಟ್, ದಟ್ ಡೇ ಇಟ್ ವಾಸ್ ವೆರಿ ಬಿಗ್. ಕರೆಕ್ಟ್. ಡೋಂಟ್ ಫರ್ಗೆಟ್ ದಟ್ ಅನ್ನೋದು ನಾನು ಅಷ್ಟೇ, ಬೇರೆ ಏನಿಲ್ಲ ಸರ್. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ತುಂಬ ಜನ ರೆಸ್ಪಾನ್ಸಿಬಲ್ ಇದ್ದಾರೆ. ಐ ವಿಲ್ ನಾಟ್ ಫರ್ಗೆಟ್. ಆ್ಯಂಡ್ ಹಾಗಂತ ಕಾರಣನೂ ಕಾಂಟ್ರಿಬ್ಯೂಷನು ಎರಡೂ ಇಲ್ಲದೆ ಬಂದು ನಾನು ಮಾಡಿದ್ದೀನಿ, ನಾನಿದ್ದೆ ಅವತ್ತು ಅಂದವ್ರಿಗೂ ನಾನು ಕ್ಷಮಿಸೋದಕ್ಕೆ ಇಷ್ಟಪಡೋದಿಲ್ಲ. ಬಿಕಾಸ್ ನೋಬಡಿ ಕ್ಯಾನ್ ಕಮ್ ಆ್ಯಂಡ್ ಡಿಕ್ಟೇಟ್ ಆರ್ ರೂಲ್ ಮೈ ಲೈಫ್ ವಿತೌಟ್ ಹ್ಯಾವಿಂಗ್ ಎನಿಥಿಂಗ್ ಟು ಡೂ ವಿತ್ ಇಟ್. ದಟ್ ಐ ವಿಲ್ ನಾಟ್ ಅಗ್ರಿ. ಕರೆಕ್ಟ್. ಒಂದು ಇದನ್ನ ಕಾರ್ಮೋಡ ಕವಿದಂಥ ವಾತಾವರಣದಲ್ಲಿ ಒಂದೆರಡು ಅದು ಹಿಟ್ ಸಿನಿಮಾ. ಭೀಮಾ ಭಾಳ ಚೆನ್ನಾಗಿ ಬರ್ತು. ದುನಿಯಾ ವಿಜಯ್ ಅವ್ರದ್ದು, ಗಣೇಶ್ ಅವ್ರದ್ದು, KPS, ಕೃಷ್ಣಂ ಪ್ರಣಯ ಸಖಿ. ಒಂದೇನೋ ರೇ ಆಫ್ ಹೋಪ್ ಕಾಣಿಸ್ತಾ ಇದೆ, ಇನ್ನು ಮತ್ತೆ ರೋಲಿಂಗ್ ಸ್ಟಾರ್ಟ್ ಆಗುತ್ತೆ ಇಂಡಸ್ಟ್ರಿ ಅಂತ. ಸರ್, 2 ಸಿನಿಮಾ ಅದ್ಭುತವಾಗಿ ಹೋಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ರೇ ಆಫ್ ಹೋಪ್ ಅನ್ನೋದೇನಿದೆ ಸರ್, ಅದನ್ನ ನಾವು ಕಳ್ಕೊಬಾರ್ದು ಯಾವತ್ತು. ಈ 2 ಹಿಟ್ ಆಗಿರೋದ್ರಿಂದ ಮತ್ತೆ ಹೋಪ್ ಬಂತು ಅಂದ್ರೆ ನಾನು ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸರ್, ಲೋಸ್ ಅಂಡ್ ಅಪ್ಸ್ ಅಂಡ್ ಡೌನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಗಣೇಶ್ ಅವ್ರ ಲೈಫಲ್ಲೇ ತುಂಬ ಲೋಸ್ ಹೋಗಿದೆ, ಇದು ಅವರಿಗೂ ಹೋಪ್ ಅಲ್ವಾ? ಕರೆಕ್ಟ್. ನಾನು ಕೇಳೋದೇನಂದ್ರೆ ಆ ಆ್ಯಂಗಲ್ ನೋಡೋಣ. ನನಗೆ ಗೊತ್ತಿರೋದೇನಂದ್ರೆ ಅರೆ ನನ್ನ ಫ್ರೆಂಡ್ ಒಬ್ಬ ಮತ್ತೊಂದು ಹಿಟ್ ಕೊಟ್ಟರು, ಅವ್ರಿಗೆ ಬೇಕಿತ್ತು. ಬಿಕಾಸ್ ಶಿ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್, ಇಸ್ ಅ ವಂಡರ್ಫುಲ್ ಸ್ಟಾರ್. ನಾನು ಇಂಡಸ್ಟ್ರಿ ಪರ್ಸನೇ ಯಾಕೆ ನೋಡಲಿ? ನನ್ನ ಸ್ನೇಹಿತನ ಒಂದು ಸಿನಿಮಾ ಮತ್ತೆ ಓಡ್ತಾಯ, ಅದು ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಚಿತ್ರರಂಗದಲ್ಲಿ ಕಲಾವಿದರು ಆ್ಯಕ್ಟರ್ಸ್ ಆ್ಯಂಡ್ ಕಾಂಟೆಂಟ್ ಆ್ಯಂಡ್ ಟ್ಯಾಲೆಂಟೆಡ್ ಅಂತ ತೊಗೊಂಡಾಗ ಒಬ್ಬರು ಅದರಲ್ಲಿ ಸೇರ್ತಾರೆ. ಅವರು ಒಂದು ಅವ್ರದ್ದೇ ಒಂದು ಟೈಮಿಂಗು, ಅವ್ರದ್ದೇ ಒಂದು ಶೈಲಿ. ಸೊ ಗುಡ್, ಲೆಟ್ ಇಸ್ ಕೆರಿಯರ್ ಅಗೇನ್ ಬೂಮ್. ಕರೆಕ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಮುಂಗಾರು ಮಳೆ ಅಂತೆಲ್ಲ ಸಿನಿಮಾಗಳಾದಾಗ ನಮ್ಕಿನ 1-2 ಸಿನಿಮಾ ಆಗ್ತಿದ್ದಂಗೆ ನಮ್ಕಿನ ಅಂದರೆ ಆ ಮುಂಗಾರು ಮಳೆ ಪೋಸ್ಟ್ ನಾನು ಹೇಳ್ತಾ ಇರೋದು, ನಮ್ಕಿನ ಹೈಯೆಸ್ಟ್ ಪೇಮೆಂಟ್ ತೊಗೊಂಡ್ರೆ ಮೊದಲನೇ ಕಲಾವಿದರು ಅವರು. ಗಣೇಶ್, ಅರ್ಥ ಆಯ್ತಾ? ಸೊ ಅದೆಲ್ಲ ಇದೆ. ಸೊ ಬ್ಯಾಡ್ ಫೇಸ್ ಅಂತ ಬಂದಾಗ ಸರ್, ಒಂದು ಆ ವ್ಯಕ್ತಿ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಯಾವತ್ತೂ ಕೂಗಲಿಲ್ಲ ಸರ್. ಹಿ ವಾಸ್ ಲೈಕ್ ಆಲ್ವೇಸ್ ಲೈಕ್ ದಟ್ ಓನ್ಲಿ. ನಗಾಡ್ಕೊಂಡು ಹಿ ಅಕ್ಸೆಪ್ಟೆಡ್. ಆ್ಯಂಡ್ ಇನ್ನೊಂದು ಆ ಮನುಷ್ಯ ಸಿಕ್ಕಾಬಡಿ ಆಸ್ಟ್ರಾಲಜಿ ಇದೇನೋ ನೋಡ್ತಾರೆ. ಸೊ ಅದನ್ನ ಒಪ್ಕೊಂಡ್ಬಿಡ್ತಾರೆ ಅವರು. ಹಿಂಗಿದೆ ಬಿಡ್ರಿ ಅಂತ. ಐ ಆಮ್ ವೆರಿ ಹ್ಯಾಪಿ. ಆ್ಯಸ್ ಫಾರ್ ಆಸ್ ನಮ್ಮ ದುನಿ ಈಸ್ ಕನ್ಸರ್ನ್ಡ್ ಸರ್, ಒಬ್ಬ ವ್ಯಕ್ತಿ ಒಬ್ಬ ಸ್ಟಂಟ್ ಅವನಾಗಿ ಬರ್ತಾರೆ, ಕಲಾವಿದರಾಗ್ತಾರೆ, ಬೆಳೀತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲೇ ಉಳಿಲಿಲ್ಲ, ತಂತ್ರಜ್ಞರಾಗಿ ಪ್ರೂವ್ ಮಾಡ್ಕೋತಾರೆ. ದಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್. ಐ ಸಿ ದೀಸ್ ಟು ಆಸ್ ಹೋಪ್ ಫಾರ್ ದಿ ಇಂಡಸ್ಟ್ರಿ, ನಾಟ್ ದ ಸಕ್ಸಸ್. ಸಕ್ಸಸ್ ಇಸ್ ಪರ್ಸನಲ್ ಸರ್. ನನ್ನ ಕರಿಯರ್ ಒಬ್ಬ ಮನುಷ್ಯ ಒಂದು ಚಿತ್ರರಂಗದಲ್ಲಿ ಒಬ್ಬ ಡೈರೆಕ್ಟರ್ ಸಿಕ್ಕಿದ್ರು, ಅವ್ರ ಲೈಫ್ನ ಯಾರು ಕೊಡದಾರ ಹಿಟ್ಟನ್ನು ಅವರೇ ಕೊಟ್ಕೊಂಡು ಅವ್ರು ಕೆತ್ಕೊಂಡ್ರು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 1. ಸ್ವಲ್ಪ ಲೋ ಫೇಸಲ್ಲಿ ಹೋಗ್ತಾ ಇದ್ದಂಥ ನಮ್ಮ ಇನ್ನೊಬ್ಬ ಸಹೋದರ ಎದ್ರು. ದಿಸ್ ಈಸ್ ಸಮಥಿಂಗ್ ದಟ್ ಐ ವಿಲ್ ಟೇಕ್ ಫ್ರಮ್ ದ ಸಕ್ಸಸ್. ಕರೆಕ್ಟ್. ಗಣೇಶ್ ಅವರು ನಮ್ಗಿಂತ ಜಾಸ್ತಿ ರೆಮ್ಯುನರೇಷನ್ ತಗೊಂಡಿದ್ರು ಅಂತ ಇದಕ್ಕೆ ನೆನಪಾಯ್ತು ನನಗೆ. ಒಂದೊಂದು ಇಂಡಸ್ಟ್ರಿಗೆ ಒಂದೊಂದು ಸಮಸ್ಯೆ ಇದೆ. ತಮಿಳ್ನಾಡಿನಲ್ಲಿ ನವಂಬರ್ 1 ಶೂಟಿಂಗೇ ನಿಲ್ಲಿಸ್ತಾರಂತೆ. ಹೀರೋಗಳು ತುಂಬ ದುಡ್ಡು ಕೇಳ್ತಾ ಇದ್ದಾರೆ, ರೆಮ್ಯುನರೇಷನ್ ಜಾಸ್ತಿ ಅಂತ. ಅಂದರೆ ಒಂದು ಸಿನಿಮಾ ಅಂದರೆ ಬರೀ ಹೀರೋನಾ? ಅಲ್ಲಿ ಯಾರೋ ಕತೆ ಮಾಡಿರ್ತಾನೆ, ಡೈರೆಕ್ಷನ್ ಇರುತ್ತೆ, ಹೀರೋಯಿಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಹೀರೋಗಳು ಇಷ್ಟಾಗಿ ಜಾಸ್ತಿ ದುಡ್ಡು ತಗೊಳ್ತಾರೆ ಅಂತ ತಮಿಳ್ನಾಡಿನಲ್ಲಿ ಪ್ರಶ್ನೆ. ಸರ್, ಇವಾಗ ಒಂದು ಟೈಮಲ್ಲಿ ನೀವು ಕೊಟ್ರಿ, ಏನಕ್ಕೆ ಕೊಟ್ರಿ? ಇವಾಗ ತಿಳ್ಕೊಳಕ್ಕೆ ಹೋಗ್ಬೇಡಿ. ಇದನ್ನು ನಾವು ಯಾವತ್ತೂ ಕ್ಲಬ್ ಮಾಡಬಾರ್ದು ಸರ್. ನೀವು ಈ ಹೀರೋ ಅನ್ನೋದನ್ನ ಒಂದು ಪ್ರಾಡಕ್ಟ್ ಆಗಿ ಇಟ್ಕೊಳ್ಳೋಣ. ಈಗ ಯಾವುದೇ ಪ್ರಾಡಕ್ಟ್ ಮೇಲೆ ನೀವೇನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಬಿಕಾಸ್ ವಾಟ್ ದೇ ಕ್ಯಾನ್ ಗೆಟ್ ಆನ್ ಟು ದ ಟೇಬಲ್. ಯು ಆರ್ ಕಾನ್ಫಿಡೆಂಟ್ ದಟ್ ಐ ಕ್ಯಾನ್ ಮಾರ್ಕೆಟ್ ಇಟ್ ಅಂತ. ಯು ಆರ್ ದ ಟೇಬಲ್. ಈಗ ಒಬ್ಬ ಹೀರೋ ಅಂತ, ಇವಾಗ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳು ಎಷ್ಟೋ ಓಡಿದೆ, ದಟ್ ದೇ ಬ್ರಾಟ್ ಆನ್ ದ ಟೇಬಲ್. ಯಾವಾಗ ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಅಂತ ನೀವು ತೋರಿಸ್ತೀರೋ ಕೊಡ್ತಾರೆ ಹೊರತು ಹಾಗಂತ ಅಂದ್ಬಿಟ್ಟು ಬಂದ ತಕ್ಷಣ ನಾನೊಬ್ಬ ಹೀರೋ ಅಂತ ತಕ್ಷಣ ಹೋಗಿ ದೊಡ್ಡ ಚೆಕ್ ಕೊಡ್ತಾರ? ಇಲ್ಲ ತಾನೆ. ನಿಮ್ಮ ಬೆಳವಣಿಗೆ, ನಿಮ್ಮ ಹೆಸರು ಹೇಳಿದ ತಕ್ಷಣ ಮಾರ್ಕೆಟಿಂದ ಎಷ್ಟು ದುಡ್ಡು ಹುಡ್ತಾ ಇದೆ, ಯಾರ್ಯಾರು ಎಷ್ಟು ಟೇಬಲ್ ಮೇಲೆ ತರ್ತಾ ಇದ್ದಾರೆ, ಅವ್ರುಗಳ ಸ್ಪೀಚ್ ಏನು ಸರ್? ಮಿಕ್ಕಿದ್ ಬೇಡ ಸರ್, ಹೀರೋ ಯಾರು, ಅವ್ರದ್ದು ಪ್ರೀವಿಯಸ್ ಸಿನಿಮಾ ಇನ್ ಬಿಸ್ನೆಸ್ ಆಗಿದೆ, ಅವ್ರು ಎಷ್ಟೊತ್ತಿದ್ದಾರೆ ಸಿನಿಮಾದಲ್ಲಿ. ಓಕೆ, ಈಗ ಅದೇ ಹೀರೋ ಇನ್ನೊಂದು ಸಿನಿಮಾದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಅನ್ಕೊಳ್ಳೋಣ, ಒಂದು ಕ್ಯಾಮಿಯೋ ಮಾಡಿದ್ದಾರೆ. ಆ ಸಿನಿಮಾ ಇಮಿಡಿಯೇಟ್ ಆಗಿ ಅದ್ರ ಬೆಲೆ ಜಾಸ್ತಿ ಏರಿಸ್ತು. ಇವ್ರು ಎಷ್ಟೊತ್ತಿದ್ದಾರೆ ಸಿನಿಮಾದಲ್ಲಿ ಅಂದರೆ ದಟ್ ಮೀನ್ಸ್ he is bringing something onto the table. Either this has got nothing to do with the gender or it has nothing to do with equality, equity. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಕಡೆ, ಈಗ ಫಾರ್ ಎಕ್ಸಾಂಪಲ್ ನಾವು ಓ ಕುಸುಮ ಬಾಲೆ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಆಗಿದೆ ಸರ್, ಫಿನಿಶ್ ಆಗಲಿಲ್ಲ. ಅವತ್ತಿಗೆ ಪ್ರೇಮ ಸೂಪರ್ ಸ್ಟಾರ್,
ನಾನು ಇದ್ದೆ ಸಿನಿಮಾದಲ್ಲಿ, ಓಕೆ. ನಾನು ಹೀರೋ ಪ್ರೇಮ್ ಅವ್ರಿಗೆ. ಬಟ್ ಪ್ರೇಮ್ ಅವರು ಅವ್ರ ಪೇಮೆಂಟ್ ಏನ ಪಿಕ್ಚರಲ್ಲಿ, ನನ್ನ ಪೇಮೆಂಟ್ ಏನು ಪಿಕ್ಚರ್? ನಿಮ್ಗೆ ಅವಕಾಶ ಕೊಟ್ಟಿದ್ದೆ ದೊಡ್ಡದು ಅನ್ನೋ ಥರ. ಹೌದು. ಎಸ್, ಚಾನ್ಸ್ ಇವಾಗ ನಾನು ಈ ಡಿಬೇಟಿಗೆ ಹೆಂಗಾಗಕ್ಕಾಗತ್ತೆ? ಅವತ್ತಿಗೆ ಅವ್ರು ದೊಡ್ಡವರು ಸರ್. ಶಿ ವಾಸ್ ಬ್ರಿಂಗಿಂಗ್ ಇನ್ ಮೋರ್ ಬಿಸ್ನೆಸ್ ಟು ದ ಫಿಲ್ಮ್. ಅಂಬರೀಷ್ ಅಣ್ಣ ಇದ್ರ ಆ ಫಿಲ್ಮಲ್ಲಿ ಇನ್ನೊಂದು ಕ್ಯಾಮಿಯೋ ಆಗಿ. ಬಟ್ ಪ್ರೇಮ ವಾಸ್ ಹಾಟ್ ಪ್ರಾಪರ್ಟಿ. ಎಸ್. ಅವತ್ತಿಗೆ ನಾನು ಇದೇ ಕ್ವಶನ್, ನಾನು ಹೀರೋ ನನಗೆ ಯಾಕೆ ಕೊಡ್ತಾ ಇಲ್ಲ, ಹಂಗೆ ಬರಲ್ಲ ಸರ್. ಈಗ ಹಾಗೆ ನೋಡೋಕೆ ಹೋದರೆ ಪ್ರತಿಯೊಬ್ಬರು ನಾವು ತಗೊಳ್ಳೋದು ನಮ್ಮ ಇದ್ರ ಪ್ರಕಾರ, ನಾವು ವಾಟ್ ಆರ್ ವಿ ಬ್ರಿಂಗಿಂಗ್ ಆನ್ ಟು ದ ಟೇಬಲ್. ಸೊ ಇಫ್ ದ ಮಾರ್ಕೆಟ್ ಬಿಲೀವ್ಸ್, ಈಗ ಫಾರ್ ಎಕ್ಸಾಂಪಲ್ ನೀವು ಕಾರ್ ಓಡಿಸ್ತಾ ಇದ್ರಿ, ಅದಕ್ಕೊಂದು ರೇಟ್ ಇದೆ ತಾನೆ, ಕರೆಕ್ಟ್? ಈಗ ಅವ್ರು ಕುತ್ಕೊಂಡ್ಬಿಟ್ಟು ನೀವು ಆ ಪಕ್ಕದ ಕಂಪ್ನಿಗೆ ಹೋಗ್ಬಿಟ್ಟು ಅಲ್ಲಿ ನೀವು 3 ಕೋಟಿ ಕೊಡ್ತಾ ಇದ್ದೀರಾ, ನಾನು ರೀಚ್ ಮಾಡಿಸ್ತಾ ಇದ್ದೀನಿ ತಾನೆ, ನಾನು ಒದ್ದಾಡ್ತಾ ಇದ್ದೀನಿ ತಾನೆ, ನಾನು ಇಂಜಿನ್ ಇದೆ, ನನಗೂ ಕೊಡಿ ಅಂದರೆ ಯು ವಿಲ್ ಸೇ ನೋ ಸರ್, ಇದು ಮಾರ್ಕೆಟ್ ವ್ಯಾಲ್ಯೂ ಇಷ್ಟೇ ಇರೋದು. ವಾಟ್ ಇಸ್ ದ ವರ್ಡ್? ಮಾರ್ಕೆಟ್ ವ್ಯಾಲ್ಯೂ, ನಾಟ್ ಪರ್ಸನಲ್ ವ್ಯಾಲ್ಯೂ. ತೊಗೊಂಡ್ಮೇಲೆ ನಿಮಗೆ ಅದೇ ರೋಲ್ಸ್ ರಾಯ್ಸು, ಅದೇ ನಿಮ್ಮ ಫ್ಯಾಲ್ಕನ್ ಎಲ್ಲ, ಯಾಕಂದರೆ ಬೆಳಗ್ಗೆ ಆದರೆ ಹಾರ ಹಾಕಿ ಪೂಜೆ ಮಾಡೋದು ಆ ಕಾರಿಗೆ, ನೀವು ಪಕ್ಕದ ಮನೆ ಒಂದು ಕಾರಿಗಲ್ಲ, ನಿಮಗದು ದೊಡ್ಡದು. ಸೊ ನೀವು ಆ ವ್ಯಕ್ತಿತ್ವದಲ್ಲಿ ನೋಡೋಕೆ ಹೋದಾಗ ನನ್ನ ಕಾರಲ್ಲಿ ಏನೋ ಯಾಕೆ ಬರ್ತಾ ಇದೆ ಅಂತ ಹೇಳ್ತೀರಾ, ಅದು ತಪ್ಪಲ್ಲ ಸರ್. ಮಾರ್ಕೆಟ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ. ಎಸ್. ಸೊ ನೋ ಬಡಿ ಈಸ್ ಪೇಡ್ ಬಿಕಾಸ್ ಐ ಆಮ್ ಅ ಹೀರೋ, ಐ ಆಮ್ ಅ ಮ್ಯಾನ್, and nobody is paid little less because she's a woman. It is not true. If my heroine, if that actress, or navibru bidi sir, if my director is bigger than both of us, ಎಸ್, ಯುಟಿಲಿಟಿ ವ್ಯಾಲ್ಯೂ ಅಂತ ಕರಿತೀವಿ ಅದಕ್ಕೆ. trust me, director will be taking more than us. For example sir, ಈಗ ಒಂದು ಸೀರೀಸ್ ಬಂದಿದೆ, ಆಂಗ್ರಿ ಯಂಗ್ ಮೆನ್ ಅಂತ, ಜಾವೇದ್ ಅಖ್ತರ್ ಆ್ಯಂಡ್ ಸಲೀಮ್ ಅವ್ರ ಬಗ್ಗೆ ಒಂದು ಸೀರೀಸ್ ತೆಗೆದಿದ್ದಾರೆ, 3 or 4 episodes which is running. ಓಕೆ, ಓಕೆ. ಹೌ ಬ್ಯೂಟಿಫುಲ್ ಇದೆ ನೋಡಿ. ಅವರಿಬ್ಬರು ಸಪ್ರೇಟ್ ರೈಟರ್ಸ್ ಆಗಿ ಬರ್ತಾರೆ. 24 ಸಿನಿಮಾ ಬರೀತಾರೆ ಒಟ್ಟೊಟ್ಟಿಗೆ, 22 ಸಿಲ್ವರ್ ಜುಬ್ಲಿನ ದೊಡ್ಡ ದೊಡ್ಡ ಹಿಟ್ಗಳವು. ಓಕೆ. ಹೋಗ್ತಾ ಹೋಗ್ತಾ ಫಸ್ಟಿಗೆ ಅವ್ರದ್ದು 2,000, 5,000, 1 ಲಕ್ಷದಲ್ಲಿ ಪೇಮೆಂಟ್ ಸ್ಟಾರ್ಟ್ ಆಗುತ್ತೆ. ಹಿಟ್ ಆಗ್ತಾ 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 ಹೆಂಗಿರುತ್ತೆ ಅಂದರೆ ಅವರಿಬ್ಬರದು ಹೀರೋ ಯಾರು? ಸೊ ಫಾರ್ ಎಕ್ಸಾಂಪಲ್ ಅದರಲ್ಲೇ ಬಂದಿರೋದು ಅಮಿತಾಬ್ ಬಚ್ಚನ್. ಅವ್ರೇನು ತೊಗೊತಾ ಇದ್ದಾರೆ, ಅದಕ್ಕಿಂತ 1 ಲಕ್ಷ ಜಾಸ್ತಿ ನಮ್ಮಿಬ್ಬರದು. ಯಾಕಂದರೆ ರೈಟರ್ಸ್ ಹ್ಯಾಡ್ ಬಿಕಮ್ ಸೂಪರ್ ಸ್ಟಾರ್ಸ್. ಡಿಮಾಂಡ್ ಆ್ಯಂಡ್ ಕಮಾಂಡ್. ಅವತ್ತಿಗೆ ಜಾವೇದ್ ಅಖ್ತರ್ ಅಂತ ಬಿದ್ದರೆ ಬಿಸ್ನೆಸ್ ಬೇರೆ ಇತ್ತು, ಅದರಲ್ಲೇ ಇದೆ. ಅದು ಹೀರೋಗಳೇ ಮಾತಾಡಿದ್ದಾರೆ ನೋಡಿ, ನಂದಲ್ಲ ಇದು ಅನಿಸಿಕೆ. ಅದು ನೋಡಿ ನಾನು ಅನ್ಕೊಂತದ್ದೆ, ದಿಸ್ ಇಸ್ ಮಾರ್ಕೆಟ್. ಆ್ಯಂಡ್ ದ ಡೇ ಯು ಥಿಂಕ್ ಸರ್ ದಟ್ ನನಗೆ ಆ ವ್ಯಾಲ್ಯೂ ಇದೆ ಅಂತ, ಯು ಶುಡ್ ಟೇಕ್ ಇಟ್. ದ ಡೇ ಯು ರಿಯಲೈಸ್ ಯು ಆರ್ ಗೋಯಿಂಗ್ ಲೋ, ಆಕ್ಸೆಪ್ಟ್ ಇಟ್. ಇಲ್ಲಿ ಸಿನಿಮಾ ಅಂದ ತಕ್ಷಣ ನಾನೊಬ್ಬನೇ ಅದು ಬರಲ್ಲ ಸರ್. ನಾವು ಕೇಳ್ತಾ ಇಲ್ಲ, ನಾವು ಕೂಡ ಒಂದು ಹೀರೋ ಆಗಿ ಯಾರ್ಯಾರು ಎಷ್ಟು ತೊಗೊತಿದ್ದಾರೆ ಅಂತ ಕೇಳಿ ನಾನು ಬೆಲೆ ಹೇಳ್ತಾ ಇಲ್ಲ ಸರ್. ನನ್ನ ಸಿನಿಮಾ ನೋಡ್ತೀನಿ, ಬಿಸ್ನೆಸ್ ನೋಡ್ತೀನಿ, ಡಿಸ್ಟ್ರಿಬ್ಯೂಷನ್ ನೋಡ್ತೀನಿ. ವಿ ಶುಡ್ ಬಿ ಸ್ಮಾರ್ಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಅವರ್ ವ್ಯಾಲ್ಯೂ. ಟೇಕ್ ಅಕಾರ್ಡಿಂಗ್ಲಿ. ಯು ಗೆಟ್ ಮೈ ಪಾಯಿಂಟ್? ಗಾಟ್ ಇಟ್. ಇದರಲ್ಲಿ ಮಾರ್ಕೆಟ್ ಅನ್ನೋದು ಬರುತ್ತೆ ಹೊರತು ಸ್ವಂತಿಕೆ ಬರಲ್ಲ, ಅಪಥೈಲ್ಡ್ ಬರಲ್ಲ, ಅಥವಾ ಜೆಂಡರ್ ಬರಲ್ಲ. ದಟ್ ಇಸ್ ನಾಟ್ ಟ್ರೂ ಸರ್. ಎಸ್. ಈ ಹೆಣ್ಮಕ್ಳ ವಯಸ್ಸು ಕೇಳಬಾರ್ದು, ಗಂಡು ಮಕ್ಕಳ ಸಂಬಳ ಕೇಳಬಾರ್ದು ಅಂತ ಪತ್ರಕರ್ತ ಕೇಳಿ ತಪ್ಪೇನಿಲ್ಲ. ಎಷ್ಟು ತಗೋತೀರಿ ನೀವು? ಕೇಳಿ ತಪ್ಪೇನಿಲ್ಲ. ತಪ್ಪು ನಿಮಗೆ ನಿಮ್ಮ ಉತ್ತರ ಕರೆಕ್ಟ್ ಆಗಿದ್ರೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಅಹಂ ಬಗ್ಗೆ ಅಲ್ಲ. ಗೊತ್ತಾಯ್ತು. ಮಾರ್ಕೆಟ್ ವ್ಯಾಲ್ಯೂ ಸರ್, ಯು ಕ್ಯಾನ್ ಹೆಲ್ಪ್ ಇಟ್. ಎಸ್, ಪರ್ಫೆಕ್ಟ್. ಎಷ್ಟು ತಗೋತೀರಿ ನೀವು ಒಂದು ಸಿನಿಮಾಕ್ಕೆ ಅಂತ? ಸರ್, ಐ ಗೋ ನ ಪೇಮೆಂಟ್ ಮೋರ್ ದ್ಯಾನ್ ನನ್ನ ಪೇಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಸರ್. ಟುಡೇ ಸಿನಿಮಾದಲ್ಲಿ ಪೇಮೆಂಟು ಕಷ್ಟ ಆಗ್ತದೆ ಸರ್ ಇವತ್ತಿರೋ OTT ಇದರೊಳಗೆ. ಸೊ ನಾನು ನೋಡ್ತಾ ಇದ್ದೀನಿ ನಿಮ್ಮನ್ನು, ನೀವೊಬ್ಬ ಪ್ರಾಮುಖ್ಯ ಒಂದು ಬಹಳ ಒಳ್ಳೆ ನಿರ್ಮಾಪಕ ಅಂತ ಅಂದಾಗ ಈಗ ಸಿನಿಮಾ ನೋಡ್ತೀನಿ ನಾನು. ಸಿನಿಮಾ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಬಡ್ಜೆಟ್ ಅಂದಾಗ ನಾವೇನು ಮಾಡ್ತೀವಿ, ಕುತ್ಕೊಂಡು ನಾನು ಅಂಡರ್ಸ್ಟ್ಯಾಂಡಿಂಗ್ ಬರ್ತೀನಿ ಸರ್. ಇದನ್ನು ನಾನು 6-7 ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದೆ. ಓಕೆ. ಎಲ್ಲರೂ ಎಷ್ಟೋ ಮಾಡೋಕ್ಕಿಂತ ಮುಂಚೆ ನಾನು, ಸರ್ ಒಂದು ಕೆಲಸ ಮಾಡೋಣ, ಇದು ಫಿಕ್ಸ್ ಮಾಡ್ಕೊಂಬಿಡಿ ಸಂಬಳ ಇಷ್ಟೇ, ಇದ್ರ ಮೇಲೆ ಸರ್ ಸಿನಿಮಾ ನೀವೇನು ಮಾಡ್ತೀರಿ ಅಗ್ರಿಮೆಂಟಲ್ಲಿ ಹಾಕೋಣ, ನನಗೆ ಯಾವುದು ಬ್ಲ್ಯಾಕಲ್ಲಿ ಬೇಡ, ಎಗ್ರಿಮೆಂಟ್ ಹಾಕೋಣ, ನೀವೇನು ನಮ್ದೇನು ಇದೇನು, ಆಮೇಲೆ ಪರ್ಸೆಂಟೇಜ್ ಹಾಕೋಣ ಸರ್. ಚೆನ್ನಾಗಾಯ್ತಾ, ನೀವು ಆಗಿ ನಾನು ಆಗ್ತೀನಿ, ಮಿನಿಮಮ್ ಇಷ್ಟು ಫಿಕ್ಸ್, ಆಮೇಲೆ ಸಿನಿಮಾ ಹೆಂಗೆ ಓಡುತ್ತೆ ಅದ್ರ ಮೇಲೆ ಇಬ್ರು ಆಗೋಣ. ಓಕೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ಯಾಸ್ಟ್ರೋಲ ಮಾಡಿರ್ತೀವಿ, ಬೇರೆ ಓಡ್ಬಿಡುತ್ತೆ ಸರ್. ನೀವೊಬ್ಬರೇ ಯಾಕೆ ಎಂಜಾಯ್ ಮಾಡಬೇಕು? ಓಕೆ, ಓಡಲಿಲ್ಲ, ನೀವು ನೊಟ್ಟಿಗೆ ನಾನು ಇದ್ದೀನಿ. ನಾನು ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ 100 ರೂಪಾಯಿ ತೊಗೊಳ್ಳೋ ಜಾಗದಲ್ಲಿ ನಾನು ನಿಮ್ಮ ಹತ್ರ ಒಂದು 20 ರೂಪಾಯಿ ತೊಗೊಂಡಿದ್ದೆ ಅನ್ಕೊಳ್ಳೋಣ, ನಂದು 80 ಹೋಯ್ತು ಸರ್. ಬಟ್ 20 ಮನೆಗೆ ಬಂದಿದೆ ನಡ್ಸ್ಕೊಳಕ್ಕೆ. ಕರೆಕ್ಟ್. ಅವ್ರ ಮೇಲೂ ಭಾರ ಕಮ್ಮಿ ಆಯ್ತಾ? ಈಗ ಒಂದು ಕನ್ವಿಕ್ಷನ್ ಅಂತ ಬರುತ್ತಲ್ಲ ಸರ್, ಒಂದು ಕನ್ವಿಕ್ಷನ್ ಅಂತ ಪರ್ಫಾರ್ಮೆನ್ಸ್ ಪ್ರೆಷರ್ ನಿಮ್ಮ ಮೇಲೂ ಇರುತ್ತೆ. ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅಂತ. ಪೇಮೆಂಟ್ ಇಸ್ ನೆವರ್ ಮೈ ಪ್ರೆಷರ್ ಸರ್. ಗಾಡ್ ಇಸ್ ಕೆಪ್ಟ್ ಮೀ ನೈಸ್ಲಿ, ಸೊ ಐ ಕ್ಯಾನ್ ಸ್ಟಿಲ್ ಈಟ್ ಮೈ ಫುಡ್ ಅಂಡ್ ಐ ಕ್ಯಾನ್ ಸ್ಟಿಲ್ ಲುಕ್ ಔಟ್ ಮೈ ಪೀಪಲ್. ಅದ್ರ ಬಗ್ಗೆ ನಂಗೆ ಬರಲ್ಲ. ದ ಫ್ಯಾಕ್ಟ್ ದಟ್ ನಾನು ಆನೆಸ್ಟ್ ಆಗಿ ನಿಮ್ಮ ಒಟ್ಟಿಗೆ ಕೊಲಾಬ್ರೇಟ್ ಆಗಿದ್ದೀನಿ, ಸೊ ಐ ಎಕ್ಸ್ಪೆಕ್ಟ್ ನಥಿಂಗ್ ಬಟ್ ಆನೆಸ್ಟಿ ಫ್ರಮ್ ಯು. ಕರೆಕ್ಟ್.
ಗಲಾಟೆ ನಡೆಯೋದಲ್ಲಿ. ಹೌದು. ನಾನು ಹೇಳಿದ್ದು ನಾನು ಮಾಡ್ತಾ ಇದ್ದೀನಿ, ನೀವು ಹೇಳಿದ್ದು ನೀವು ಯಾಕೆ ಮಾಡ್ತಾ ಇಲ್ಲ? ಬನ್ನಿ, ಈಗ ಕನ್ವಿಕ್ಷನ್ ಅಂತ ಏನಿದೆ ಸರ್ ಮಾರ್ಕೆಟಲ್ಲಿ, ಇವಾಗ ದೊಡ್ಡದಾಗಿ ಒಂದೇನೋ ಮಾಡೋಕೆ ಹೋದಾಗ, ಈಗ ಫಾರ್ ಎಕ್ಸಾಂಪಲ್ ಬಿಲ್ಲಾರಂಗ ಭಾಷಾ ಅನ್ಕೊಳ್ಳೋಣ, ದೊಡ್ಡ ಸಿನಿಮಾಗಳು ಸರ್, ಅದು ತುಂಬ ದೊಡ್ಡ ಸಿನಿಮಾ, ನನ್ನ ಲೈಫಲ್ಲೇ ದೊಡ್ಡ ಬಿಗ್ಗೆಸ್ಟ್ ಬಡ್ಜೆಟ್. ಸೊ ಇದರಲ್ಲಿ ಏನಾಗುತ್ತೆ, ಎಲ್ಲ ಅವ್ರ ಮೇಲೆ ಭಾರ ಹಾಕೋಕ್ಕಾಗಲ್ಲ, ನಮ್ಮ ಕನ್ವಿಕ್ಷನ್ಸ್ ಇರ್ತವೆ. ಪ್ರತಿಯೊಬ್ಬರಿಗೂ ಕೂತ್ಕೊಳ್ಳಿ, ಎಲ್ಲರೂ ಈ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸ ಮಾಡೋಣ. ಈ ಸಿನಿಮಾ ಓಡಬೇಕು, ಓಡಿದ್ರೆ ಪ್ರತಿಯೊಬ್ಬರಿಗೂ ಲಾಭ ಆಗಬೇಕು. ಹೆಂಗೆ ಆಗಬೇಕು? ಈ ಕೂತ್ಕೊಳ್ಳಿ, ನಿರ್ಮಾಪಕರ ನೀವು ಬನ್ನಿ, ಏನೇನು ಮಾಡೋಣ ಹೇಳಿ, ಬಟ್ ಈ ಸಿನಿಮಾ ಆಗಬೇಕು. ಸೊ ಐ ಥಿಂಕ್ ಕೊಲಾಬರೇಷನ್ ಇಸ್ ದ ವರ್ಡ್ ಟುಡೇ, ನಾಟ್ ಪೇಮೆಂಟ್. ಕರೆಕ್ಟ್. A collaboration is needed, sir. And if you think you are good, please be a part of the revenue profit also. Yes. If you are confident. ನಾನು ಟೇಬಲ್ ವ್ಯಾಲ್ಯೂ ತರ್ತೀನಿ ಅಂತ ಹೇಳ್ತೀನಲ್ಲ, ನಾನು ಮಾಡ್ತೀನಿ ಸರ್ ಅದನ್ನು, ಅದಕ್ಕೆ ಒದ್ದಾಡ್ತೀನಿ, ಹೋರಾಡ್ತೀನಿ, ಎಲ್ಲ ಮಾಡ್ತೀನಿ. ಐ ಆಲ್ಸೋ ವಾಂಟ್ ಟು ಟೇಕ್ ಹೋಮ್ ಮನಿ, ಬಿಗರ್ ಅಮೌಂಟ್. ಹೋಗ್ಲಿಲ್ವಾ, ಪರವಾಗಿಲ್ಲ ಬಿಡಿ ಅಜಿತ್ ಅವರ, ಇವತ್ತು ನಾವು ನೀವು ಚೆನ್ನಾಗಿದ್ವಿ, ಮಾತಾಡಿದ್ವಿ, ಕೆಲಸ ಮಾಡಿದ್ವಿ, ನಮ್ಮ ದುರದೃಷ್ಟ ಇಷ್ಟೇ, ನೋ ಪ್ರಾಬ್ಲಮ್. It's all about creating a win-win situation. ಎಸ್, ಅಟ್ಲೀಸ್ಟ್ ನಾಳೆ ನಾನು ನಿಮ್ಮ ಕಣ್ಣಲ್ಲಿ ಕಂಡಿಟ್ಟು ಮಾತಾಡ್ಬೋದು. ಇನ್ನೊಂದು ಸಿನಿಮಾ ಕೊಲಾಬ್ರೇಷನಿಗೆ ನೀವು ಅಷ್ಟೇ ಧೈರ್ಯವಾಗಿ ಬರ್ತೀರಿ, ಯಾಕಂದರೆ ಎಥಿಕಲ್ ಇರೋ ಜಾಗದಲ್ಲಿ ನಾನು ಇರ್ತೀನಿ ಅಂತ. ಕರೆಕ್ಟ್. ಸೊ ಐ ವರ್ಕ್ ಆನ್ ದಟ್. ಎವ್ರಿ ಸಿನಿಮಾ ಐ ಹ್ಯಾವ್ ಅ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಡಿಪೆಂಡಿಂಗ್ ಕತೆ ಮೇಲೆ, ಪ್ರೊಡ್ಯೂಸರ್ ಮೇಲೆ, ಯಾರನ್ನ ಮುಟ್ಟಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಒಂದು ಹೀರೋ ಆಗಿ ನಾನು ಕೊಲಾಬ್ರೇಟ್ ಆಗ್ಬೋದು ಸರ್, ನನ್ನ ಹೀರೋಯಿನ್ಗೂ ಕೊಲಾಬ್ರೇಟ್ ಆಗಿ ಅಂತ ಹೇಳೋಕ್ಕಾಗಲ್ಲ, ನನ್ನ ವಿಲನ್ಗೆ ಬಂದು ಕೊಲಾಬ್ರೇಟ್ ಆಗಿ ಅಂತ ಹೇಳೋಕ್ಕಾಗಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಇಲ್ಲಿ ಅವರ ಭಾರನ ನಾನು ನನ್ನ ಭುಜ ಕೊಟ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ಬೋದೇ ಹೊರತು ಎಲ್ಲರೂ ಎಳೆಯೋಕ್ಕಾಗಲ್ಲ. ಅವ್ರವ್ರ ಮನೆ ನೋವು ಅವ್ರಿಗೆ ಗೊತ್ತಿರುತ್ತೆ ಸರ್, ನಾನು ಮಾಡೋಕ್ಕಾಗಲ್ಲ. ಐ ಕ್ಯಾನ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. ಬಿಗಿನಿಂಗಲ್ಲಿ OTT ಬಗ್ಗೆ ತುಂಬ ರಿಸರ್ವೇಷನ್ಸ್ ಇತ್ತು ಅನ್ಸುತ್ತೆ ನಿಮಗೆ? ಹೌದು. ಈಗಲೂ ಇದೆಯಾ? ಅಂದರೆ OTT ವಿಲ್ ಡಿಸೈಡ್ ಹೌ ಯುವರ್ ಫ್ಯೂಚರ್ ವಿಲ್ ಬಿ, ಹೌ ದ ಇಂಡಸ್ಟ್ರಿ ಶುಡ್ ಬಿ. ಇಟ್ಸ್ ಮೋರ್ ದೆನ್ OTT, ಇಟ್ಸ್ ಅ ಕಾರ್ಪೊರೇಟ್ ಸಿಸ್ಟಮ್. ಹೌದು. ಸೊ ಕಾರ್ಪೊರೇಟ್ ಸಿಸ್ಟಮ್ ಬರ್ತಾ ಇದೆ ಅಂತ ಒಂದು 8 ವರ್ಷ 9 ವರ್ಷ ಹಿಂದೆ ಬಂದಾಗ ಫಸ್ಟ್ ಕಪಲ್ ಆಫ್ ಹೀರೋಸಲ್ಲಿ ನನಗೆ ಬಂದು ಕೆಲವು ಆಫರ್ ಬಂದಿತ್ತು. ಅದನ್ನು ಕೂತು ಯೋಚನೆ ಮಾಡಿ ಬೇಡ ಅಂದವನು ಫಸ್ಟ್ ನಾನೇ, ನಾನು ಮಾಡಲ್ಲ ಇದು ಅಂತ. ಇಲ್ಲಿ ಕೂತಿರೋದ್ರು ಆವತ್ತಿಗೆ ತುಂಬ ಜನ ಇದ್ರು ಇಲ್ಲಿ ಹೀರೋಗಳು. ನಾನು ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದೆ, ನೋಡು ಹಿಂಗಲ್ಲ, ಇವತ್ತು ಹಿಂಗೆ ಹೋದರೆ ತಗ್ಲಾಕೋತೀರ, ಒಳ್ಳೆ ಅಮೌಂಟ್ ಕೊಟ್ಟುಬಿಟ್ಟು ದೇ ಆರ್ ಮೇಕಿಂಗ್ ಯು ದೇರ್ ಎಂಪ್ಲಾಯೀಸ್. ನಾವು ಯು ವಿಲ್ ಬಿ ವರ್ಕಿಂಗ್ ಫಾರ್ ದೆಮ್. ಅವ್ರು ಸ್ಯಾಟಲೈಟಿಗೆ ನಿಮ್ಮ ಮನೆ ಬಾಗಿಲು ಬರೋಲ್ಲ ಈಗ. ಕರೆಕ್ಟ್. ನಿಮಗೆ ದುಡ್ಡು ಕೊಡ್ಬಿಟ್ಟಿದ್ದಾರೆ, ನೀವು ನಿಮ್ಮ ಪ್ರೊಡ್ಯೂಸರ್ ಅಂತ ತೊಗೊಂಡಾಗ ಅವ್ರಿಗೆ ಕೊಡಬೇಕು, ಅದು ಜವಾಬ್ದಾರಿ. ಈಗ ಪ್ರೊಡ್ಯೂಸರ್ ಕೊಡಲ್ಲ ಅಂದ್ಬಿಟ್ರೆ ಏನು ಮಾಡ್ತೀರಾ ಸರ್? ನೀವು ಎಷ್ಟು ಬೇಕೋ ಪೇಮೆಂಟ್ ತೊಗೊಳ್ಳಿ, ನಾನು ಸ್ಯಾಟಲೈಟ್ ಕೊಡಲ್ಲ ನಿಮಗೆ ಅಂದರೆ ಏನು ಮಾಡ್ಬಿಡ್ತೀರಾ? ಎಗ್ರಿಮೆಂಟಲ್ಲಿ ಕೊಡಲೇಬೇಕು ಅಂತ ಇದೆ. ನೆಕ್ಸ್ಟ್ 4 ಫಿಲಮ್ಸ್ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ವರ್ಕ್ ಆಗುತ್ತೆ ಇದು? ಇಷ್ಟು ಮಾತಾಡಿದ್ದೆ ನಾನು ಮಾತಾಡಲಿಲ್ಲ, ಅದು ನಾನು ಮಾಡಲಿಲ್ಲ. ದೆನ್ ಚಿತ್ರರಂಗದಲ್ಲಿ ಏನನ್ನು ಡಿಫ್ರೆನ್ಸಸ್ ಆಗ್ಬೋದು, ಸಿನಿಮಾ ಹೆಂಗೆ ಚೇಂಜ್ ಆಗ್ಬೋದು, ಇದೆಲ್ಲೋ ಒಂದು ಕಡೆ ಐ ಥಿಂಕ್ ಐ ವಾಸ್ 10 steps ahead of the thinking. So I was able to tell, but everything happened. Everything happened today. But ಇವತ್ತಿಗೆ ಅದ್ರಿಗೆ ಫೈಟ್ ಮಾಡೋಕ್ಕಾಗಲ್ಲ. You have to accept it. It's all there right now. Because it has grown ಅಂತ, ಬೆಳೆದ್ಬಿಟ್ಟಿದೆ ಅದು ಅಂತ. I'll explain to you what is OTT ನಿಮ್ಮನ್ನು ಏನು ಮಾಡಿದೆ ಅಂತ ಹೇಳ್ತೀನಿ ಸರ್. ಎಲ್ಲರೂ ಹೇಳೋದು ಇವತ್ತು ಮನೆ ತನಕ ಬಂದ್ಬಿಟ್ಟಿದೆ TV, ಮನೆ ತನಕನೇ ಸಿನಿಮಾ ಬಂದ್ಬಿಟ್ಟಿದೆ, ಯಾರು ಥಿಯೇಟ್ರಿಗೆ ಹೋಗಲ್ಲ, ಅದೆಲ್ಲ ಇದೆ. ಕೇಳಿಸ್ಕೊಂಡಾಗೆಲ್ಲ ನೀವು ಬರೀ ವೀಕ್ಷಕರನ್ನೇ ಬ್ಲೇಮ್ ಮಾಡ್ತಿರಲ್ಲ ಅನ್ಸುತ್ತೆ, ಪ್ರೇಕ್ಷಕರನ್ನೇ. ನನಗೇನಂದ್ರೆ ಸರ್, ಮನೆ ತನಕ ಬಂದಿದ್ರು ಥಿಯೇಟ್ರಲ್ಲಿ ಯಾಕೆ ಇವತ್ತು ಅಷ್ಟು ಶೇರ್ ಇದೆ? ಏನು 50 ದಿನ 100 ದಿನ ಮಾಡ್ತಾ ಇದ್ವೋ ನಾವು, 1 ವಾರ 2 ವಾರದಲ್ಲಿ ತೆಗಿತಾ ಇದೀವಿ ಈಗ. ಇದೆ ಥಿಯೇಟ್ರದ್ದು ವ್ಯಾಲ್ಯೂ ಯಾವತ್ತೂ ಡೌನ್ ಆಗಲ್ಲ. ಬಟ್ ಐ ಟೆಲ್ ಯು ವೇರ್ ಥಿಂಗ್ಸ್ ಹ್ಯಾವ್ ಗಾನ್ ರಾಂಗ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಸಿನಿಮಾ ಇರುತ್ತೆ ಅನ್ಕೊಳ್ಳೋಣ, ಸಿನಿಮಾದಲ್ಲಿ ನಂದೊಂದು ಡೈಲಾಗ್ ಸರ್, ಏನೋ ಒಂದು ಡೈಲಾಗು ನಿಮಗೆ ಹೇಳಿದ್ದೀನಿ ಅನ್ಕೊಳ್ಳೋಣ, ಅಜಿತ್ ಅವರೇ ನಾನು ಒಂದು ಸತಿ ಹೇಳಿದ್ದು ಒಂದೇ ಸತಿ ಅಂತ ಏನು ಅನ್ಕೊಳ್ಳೋಣ. ನೀವು ಅಲ್ಲಿ ಮನೇಲಿ ಕೂತ್ಕೊಂಡು ನೋಡ್ತಾ ಇರ್ತೀರಾ, ನಂಗೊಂದು ಪ್ರೋಮೋ ಲೈನ್ ಆಯ್ತದೆ, ಕೇಳಿ ಹೌದಾ ಅಂತ 10 ಸೆಕೆಂಡ್ ಹಿಂದೆ ಹೊಡಿತೀರಾ, ಇನ್ನೊಂದು ಸತಿ ಹೇಳು ಅಂತೀರಾ, ನಾನು ಮತ್ತೆ ಹೇಳ್ತೀನಿ ಅದನ್ನು ಅಂತ ನಗಾಡ್ ಬರೋ ಇಲ್ಲಿ ಅಂತ ಇನ್ನೊಂದು ಸತಿ ಹೊಡ್ತೀರಾ, 10 ಸೆಕೆಂಡ್ ಹೋಗಿ ನಾನು ಹೇಳ್ತಾನೆ ಇರ್ತೀರಾ. ಸೊ ಆ ಡೈಲಾಗ್ ಇಂಟೆನ್ಸಿಟಿ ಒಳಗೆ ನೀವು ನೋಡ್ಬೇಕಾದ್ರೆ ನಿಮ್ಮ ವೈಫ್ ಫೋನ್ ಮಾಡ್ತಾರೆ, ಅರ್ಜೆಂಟ್ ಬನ್ನಿ ಅಂತ, ನನ್ನನ್ನು ಪಾಸ್ ಮಾಡ್ತೀರಾ, ನೀವು ಹೋಗ್ತೀರಾ, ಸರ್ ನಾನು ಆ ಡೈಲಾಗ್ ಅರ್ಧಕ್ಕೆ ನಿಲ್ಸ್ಕೊಂಡು ಕಾಯ್ತಾ ಇದ್ದೀನಿ ನೀವು ವಾಪಸ್ ಬರೋಕ್ಕೆ, ನೀವು ಯಾವಾಗ ಬರ್ತೀರೋ ಗೊತ್ತಿಲ್ಲ, ಬಂದ ಮೇಲೆ ನನಗೆ ಹೇಳ್ತೀರಾ ಕಂಪ್ಲೀಟ್ ಮಾಡ್ತೀನಿ, ಸಾರಿ ಮರ್ತೋದೆ ನೀವೇನು ಹೇಳಿದ್ರೆ ವಾಪಸ್ ಹೋಗಿ ಹೇಳು ಅಂತೀರಾ, ವಾಪಸ್ 20 ಸೆಕೆಂಡ್ ಹೋಗ್ತೀನಿ ಮತ್ತೆ ಹೇಳ್ತೀನಿ. ಎಕ್ಸ್ಪೀರಿಯನ್ಸ್ ಆಫ್ ಮೂವಿ. ಸೊ ಯು ಹ್ಯಾವ್ ಬಿಕಮ್ ದ ಓನರ್ ಆಫ್ ಮೈ ಫಿಲ್ಮ್, ಯು ಹ್ಯಾವ್ ಬಿಕಮ್ ಮೈ ಬಾಸ್. ಅಲ್ಲಿ ಕರೆಕ್ಟ್. ಸಿನಿಮಾ ಅಂತ ಬಂದಾಗ ಏನಾಗಿದೆ, ಥಿಯೇಟ್ರಲ್ಲಿ ಒಂದು ವಿಷಯನ ನೋಡ್ಬೇಕಂದ್ರೆ ನೀವು ಅದನ್ನ 20 ಸತಿ ಹೋಗ್ತಾ ಇದ್ರಿ, ಯಾಕಂದ್ರೆ ಆ ಒಂದು ಸಾಂಗ್ ನೋಡಬೇಕು, ಆ ಒಂದು ಫೈಟ್ ನೋಡಬೇಕು, ಆ ಒಂದು ಡೈಲಾಗ್ಗೋಸ್ಕರ ಹೋಗ್ಬೇಕು ಅಂತ.
ದ ಟಾಪ್ ಆಕ್ಟರ್ಸ್ ಆಫ್ ದ ವರ್ಲ್ಡ್ ಟುಡೇ ಆರ್ ಇನ್ ಯುವರ್ ಡಿಸ್ಪೋಸಲ್. ಹೌದು. ಸೊ ದ್ಯಾಟ್ ಇಸ್ ಮೇಡ್ ಯು ಬಿಕಮ್ ಅ ಓನರ್. ಸೊ ಬಿಯಾಂಡ್ ದಿಸ್, ಇನ್ನು ನಾವು ಥಿಯೇಟರ್ಗೆ ಜನ ಬರಬೇಕು ಅಂದ್ರೆ ಅದ್ರಲ್ಲಿ ಏನೋ ವಿಷಯ ಇರ್ಬೇಕು ಸರ್, ಬರಲ್ಲ ಅಂತ ಇಲ್ಲ, ಏನೋ ವಿಷಯ ಬರ್ತಾರೆ ಸರ್. ಸೊ ಚೇಂಜಸ್ ಆರ್ ಇನ್ಎವಿಟಬಲ್ ಅಂಡ್ ಚೇಂಜಸ್ ಆಗೋಗಿದೆ. ಬಟ್ OTT ಮನೆಗೆ ಸಿನಿಮಾ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಹಾಳಾಗಿದ್ದಲ್ಲ ಅದು. ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಇವತ್ತಿಗೂ ನಿಮಗೆ ಫೋನಲ್ಲಿ ಟಿವಿಯಲ್ಲಿ ಸಿಗಲ್ಲ. ಬಟ್ ಇಟ್ ಈಸ್ ಗಿವಿಂಗ್ ಯು ದ ಫೀಲ್ ಆಫ್ ಅ ಬಾಸ್. ಫಾರ್ ಎಕ್ಸಾಂಪಲ್, ಕೆಲವು ವರ್ಷಗಳ ಹಿಂದೆ ತನಕ ನೀವು ಒಂದು ಕಾರ್ ತೊಗೊಬೇಕು ಅಂದರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವ್ಯಾವ ಶೋರೂಮ್ ಇದೆ, ಎಷ್ಟು ದೂರದಲ್ಲಿದೆ ಅಂದ್ಕೊಂಡು ಓಡ್ತಾ ಇದ್ರಿ. ಇವತ್ತು ನೀವು ಕಾರ್ ತೊಗೊಳ್ಬೇಕು ಅಂತ ಡಿಸೈಡ್ ಮಾಡೋಷ್ಟೊಳಗೆ ಅವ್ರು ಓಡಿಸ್ ಸರ್ ನನ್ನ ಕಾರು ಇಲ್ಲಿದೆ, ನೀವೇ ನೋಡಿ, ಓಡಿಸಿ ನೋಡಿ, ಬೇಕಾದ್ರೆ 2 ದಿನ ಬಿಟ್ಟೋಗ್ಲಾ, ಇದೆಲ್ಲ ಬಂದಿದೆ. ಮಾರ್ಕೆಟ್ ತನಕ ಹೋಗ್ಬೇಕಿತ್ತು, ಏನು ಬೇಕಮ್ಮ ಟಕ್ ಬರುತ್ತೆ ತಗೋ, 10 ನಿಮಿಷದಲ್ಲಿ ಬರುತ್ತೆ. ಸೊ ಟುಡೇ ಎವ್ರಿಥಿಂಗ್ ಇಸ್ ಕಮ್ ಟು ಯುವರ್ ಡೋರ್ ಸ್ಟೆಪ್. ದಟ್ ಮೀನ್ಸ್ ಇಟ್ ಇಸ್ ಮೇಡ್ ಯು ಫೀಲ್ ಲೈಕ್ ಅ ಓನರ್ ಆಫ್ ಮೆನಿ. ಎನಿಥಿಂಗ್, ಏನು ಬೇಕು ನಿನಗೆ ತರಿಸ್ತೀನಿ ತಗೋ, ಯಾರು ಬೇಕು ನಿನಗೆ ಕರ್ಸ್ತೀನಿ ತಗೋ. ಹಿಂಗೆ ಏನಾಗಿದೆ, ಯು ಮೇ ಬಿ ಪೇಯಿಂಗ್ ಫಾರ್ ಇಟ್, ಬಟ್ ದಟ್ ಬಾಸ್ ಫೀಲಿಂಗ್ ಇಸ್ ದನೋ ವಿಚ್ ಅ ಲೇ ಮ್ಯಾನ್ ವಾಸ್ ಮಿಸ್ಸಿಂಗ್. ನನ್ನ ಲಿವಿಂಗ್ ರೂಮ್ನಲ್ಲಿ ನಾನು ಕುತ್ಕೊಂಡು ಸುದೀಪ್ ಅವ್ರನ್ನ ಬೇಕಂದಾಗ ಪಾಸ್ ಮಾಡ್ತೀನಿ, ಬೇಕಂದಾಗ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಫೀಲ್ ಇನ್ ದ ಸೋಷಿಯಲ್ ಮೀಡಿಯಾ ಸರ್. ನಾನು ಇವತ್ತು ಪತ್ರಕರ್ತನಲ್ಲ, ಬಟ್ ನಾನು ಹೇಳ್ತೀನಿ, ನಿನ್ನ ತನಕ ನನ್ನ ಧ್ವನಿ ತಪ್ಪಿಸ್ತೀನಿ. ಸಿ ದಿಸ್ ಹ್ಯಾಸ್ ಬಿಕಮ್ ಎವ್ರಿಬಡೀಸ್ ಕ್ಯಾರೆಕ್ಟರ್. ಕೆಲವರು ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋತಾ ಇದ್ದಾರೆ, ಕೆಲವರು ದುರುಪಯೋಗಿಸ್ಕೋತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಸರ್, ದಿಸ್ ಇಸ್ ದ ಸಫರಿಂಗ್ ದಟ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಿಸ್ ಪ್ಲಾಟ್ಫಾರ್ಮ್ಸ್, ನಥಿಂಗ್ ಎಲ್ಸ್. ಹಾಗಂತ ಅದು ಸಿನಿಮಾ ಒಳ್ಳೇದು ಮಾಡಿಲ್ಲ ಅನ್ಕೊಂಬೇಡಿ. ಇಟ್ ಹಸ್ ಬ್ರಾಟ್ ಇನ್ ಅ ಲಾಟ್ ಆಫ್ ಗುಡ್ ಥಿಂಗ್ಸ್ ಟು ಸಿನಿಮಾ. ಲೈಕ್ ಫಾರ್ ಎಕ್ಸಾಂಪಲ್, ಎಷ್ಟೋ ಸಿನಿಮಾಗಳಿಗೆ ಲೈಟ್ ಕಾಣಿಸ್ತಾ ಇಲ್ಲ, ಥಿಯೇಟರ್ ಕಾಣಿಸ್ತಾ ಇಲ್ಲ, ಅಂಥವ್ರಿಗೆ ಜೀವನ ಆಗಿದೆ ಸರ್. ಅಲ್ಲಿ ಹೋದ್ಮೇಲೆ ಕೆಲವರು ಅಂದೇರಿ, ಎಂಥ ಕಲಾವಿದರು ರೀ, ಎಂಥ ಸಿನಿಮಾ ಮಾಡಿದ್ದಾರೆ, ಎಲ್ಲಿದ್ದಾರೆ ಇವರು, ಕರೆಸಿ ಒಂದು ಏನಾದ್ರು ಮಾಡೋಣ. ಪೀಪಲ್ ಹವ್ ಗಾಟ್ ಆಪರ್ಚುನಿಟೀಸ್. ಕರೆಕ್ಟ್. ಯು ಗೆಟ್ ಮೈ ಪಾಯಿಂಟ್. ಲೈಕ್ ಫಾರ್ ಎಕ್ಸಾಂಪಲ್ ಸರ್, ಬಿಗ್ ಬಾಸ್ ಅಲ್ಲಿ ತೊಗೊಳ್ಳಿ, ಫಸ್ಟಿಗೆ ಬಂದಾಗ 18ರಲ್ಲಿ ಯಾರೋ ಒಂದು 2 ಮಾತ್ರ 3 ಜನ ಮುಖ ಪರಿಚಯ ಇರುತ್ತೆ. ಇನ್ನು ಯಾರು ಗೊತ್ತಿರೋಲ್ಲ, ಹೋಗೋಷ್ಟೊಳಗೆ ಸ್ಟಾರ್ಸ್ ಆಗಿಬಿಟ್ಟಿರ್ತಾರೆ ಅವರು, ಬಿಕಾಸ್ ಆಫ್ ದೇರ್ ಪ್ಲಾಟ್ಫಾರ್ಮ್. OTT ಅನ್ನೋದು ಏನಿದೆ ಸರ್, ಇಟ್ ಹಸ್ ಗಿವನ್ ಲೈಫ್ ಟು ಮೆನಿ ಸಿನಿಮಾ ಮೇಕರ್ಸ್, ಫಿಲ್ಮ್ ಮೇಕರ್ಸ್, ಶಾರ್ಟ್ ಫಿಲ್ಮ್ ಮೇಕರ್ಸ್. ದೇರ್ ಇಸ್ ಅ ಗುಡ್ ಸೈಡ್ ಟು ಎವ್ರಿಥಿಂಗ್ ಅಜಿತ್ ಅವರೇ. ಆ್ಯಂಡ್ ಸರ್ವೈವಿಂಗ್ ಅನ್ನೋ ಫೈಟ್ ಇದೆಯಲ್ಲ, ದಟ್ ಇಸ್ ಪರ್ಪೆಚುವಲ್. ನೀವು ಮಾಡಲೇಬೇಕು ಸರ್. ಆ್ಯಂಡ್ ಅಗೇನ್, ಯುವರ್ ಫೈಟ್ ಡಿಪೆಂಡ್ಸ್ ಅಪಾನ್ ಯುವರ್ ಆಂಬಿಷನ್. ನಾನು ಅಲ್ಲಿಗೆ ಹೋಗಲೇಬೇಕು, ನಾನು ಈ ರೇಂಜಿಗೆ ಹೊಡಿಲೇಬೇಕು, ನಾನು 1,000 ಕೋಟಿ 500 ಕೋಟಿ ಬಿಸ್ನೆಸ್ ಟಚ್ ಮಾಡಲೇಬೇಕು ಅಂದಾಗ ನಿಮ್ಮ ಹೋರಾಟ ಬೇರೆ. ಕರೆಕ್ಟ್. ನಿಮ್ಮ ಫೈಟ್ ಎಲ್ಲರೂ ಫೈಟ್ ಅಲ್ವಲ್ಲ. ಬೇರೆ ಪ್ರೊಡ್ಯೂಸರ್ಸು, ಬೇರೆ ಕಲಾವಿದರಿಗೆ ಅಂದರೆ ಸರ್ ರಿಲೀಸ್ ಮಾಡಿಸ್ಕೊಡಿ ಸರ್, ಅದು ಏನೋ ಮಾಡಿಸ್ಕೊಡಿ ಸರ್, ನಾವು ಕಷ್ಟಪಟ್ಟಿದ್ದೀವಿ, ಅಟ್ಲೀಸ್ಟ್ ಜನ ನೋಡಲಿ ಸರ್. ಸೊ ಇಂಥವ್ರಿಗೆ ತುಂಬ ಹೆಲ್ಪ್ ಆಗಿದೆ ಸರ್. ದೇರ್ ಇಸ್ ಅ ಗುಡ್ ಆ್ಯಂಡ್ ದೇರ್ ಇಸ್ ನಾಟ್ ಸೊ ಗ್ರೇಟ್ ಇನ್ ಎವ್ರಿ. ನೀವು ಹೇಳಿದ್ದು ಲಾಜಿಕ್ ಕರೆಕ್ಟ್. ಅದು ನನ್ನ ಲಿವಿಂಗ್ ರೂಮಲ್ಲಿ ಕುತ್ಕೊಂಡು ನಾನು ಸಿನಿಮಾ ಬೇಕಾದಾಗ ಪಾಸ್ ಮಾಡಿ, ಬೇಕಾದಾಗ ಫಾಸ್ಟ್ ಫಾರ್ವರ್ಡ್ ಮಾಡಿ. ಬಟ್ ಕೆಲವೊಂದ್ಸಲ ಥಿಯೇಟರ್ ಯಾಮಾರಿದ್ರೆ ನೀವು ನನ್ನನ್ನು ಪಾಸ್ ಮಾಡಿಬಿಟ್ಟು ಯಾವುದೋ ಜಪಾನ್ ಟ್ರಿಪ್ಪಿಗೋ ಎಲ್ಲ ಹೋಗಿ ಬರೋ ತನಕನೂ ಕಾಯ್ತಾ ಇರ್ತೀನಿ ಸರ್ ನಾನು ಡೈಲಾಗ್ ಕಂಪ್ಲೀಟ್ ಮಾಡೋಕ್ಕೆ. ನನ್ನ ಮೈ ಆನ್ ಮಾಡ್ರಿ ಅಜಿತ್, ಆನ್ ಮಾಡ್ರಿ. ನೀವು ಆನ್ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡಿದೆ, ಈ ಡೈಲಾಗ್ ಮರ್ತೋಯ್ತು ಸುದೀಪ್ ಫಸ್ಟಿಂದ ಹೇಳಿ ಅಂತಂದರೆ ವಾಪಸ್ ಮತ್ತೆ ಸ್ಟಾರ್ಟ್ ಮಾಡೋದು. ಬಟ್ ಕೆಲವೊಂದ್ಸಲ ಥಿಯೇಟ್ರಲ್ಲಿ ಕೂತ್ಕೊಂಡಾಗೂ ಕೆಲವೊಂದು ಸೀನು ಹಾಡೋ ಬಂದಾಗ ರಿಮೋಟ್ ಹುಡುಕ್ತಾ ಇರ್ತೀವಿ ಸರ್, ಇನ್ನು ಫಾಸ್ಟ್ ಫಾರ್ವರ್ಡ್ ಮಾಡಬಹುದಾ ಅಂತ. ಅಂಥ ಎಕ್ಸ್ಪೀರಿಯೆನ್ಸು ಇರುತ್ತೆ. ಬಟ್ ಐ ಆಲ್ವೇಸ್ ಟೆಲ್ ಟು ಸಿನಿಮಾ ಪೀಪಲ್, ನೋಡಿ, ನನಗೆ 500 ರೂಪಾಯಿ 1000 ರೂಪಾಯಿ ದ್ಯಾಟ್ ಮೇ ನಾಟ್ ಮ್ಯಾಟರ್. ಉಳಿದಿದ್ದೇನೋ ಲೈಫಲ್ಲಿ ಏನೇ ಯಾರ ಕಿತ್ಕೊಂಡೋದ್ರು ವಾಪಸ್ ನಾನು ತಗೋಬೋದು. ಯಾರೋ ಓಟ್ ಹಾಕಿರ್ತೀನಿ, ಅವ್ನು ಪೊಲಿಟಿಷಿಯನ್ ಸರಿ ಇರಲ್ಲ, ನೆಕ್ಸ್ಟ್ ಎಲೆಕ್ಷನ್ ನಾನು ಹಾಕಲ್ಲ ಬಿಡಪ್ಪ ನಿನ್ಗೆ ಅನ್ಬೋದು. ಬಟ್ ನಿಮ್ಮ ಸಿನಿಮಾದವ್ರಿಗೆ ನನ್ನ ಜೀವನದ 2-2.5 ತಾಸು ಕೊಡ್ತೀನಿ ನಾನು. ನೀವೇನು ಮಾಡಿದ್ರು ನನಗೆ ವಾಪಸ್ ಕೊಡೋಕ್ಕಾಗೋದಿಲ್ಲ. ಗಿವ್ ಮಿ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ everybody are trying. Yes. See, I'll tell you. When the makers, ಸಿನಿಮಾ ಮಾಡ್ತಾ ಇರೋ ವ್ಯಕ್ತಿಗಳು, ಕತೆ ಬರೀತಾ ಇರೋಂಥ ಕತೆಗಾರರು, ತಂತ್ರಜ್ಞರು, ಕಲಾವಿದರು, ಅವರೇ ಫ್ಲಾಲೆಸ್ ಅಲ್ಲ ಸರ್. ಕರೆಕ್ಟ್. ಸಿನಿಮಾ ಹೆಂಗೆ ಸರ್ ಫ್ಲಾಲೆಸ್ ಆಗುತ್ತೆ? ಹೌ ಕ್ಯಾನ್ ಎ ಸಿನಿಮಾ ವಾಟ್ ಎವ್ರಿಬಡಿ ಆರ್ ಪುಟ್ಟಿಂಗ್ ಟುಗೆದರ್ ಬಿ ಫ್ಲಾಲೆಸ್? ದೇರ್ ವಿಲ್ ಬಿ ಫ್ಲಾಸ್. ಬಟ್ ವಿ ಆಲ್ ಮೇಕ್ ಸಿನಿಮಾ ಒಂದು ಹೋಪಲ್ಲಿ. ನೀವು ಎಂಟರ್ಟೈನ್ ಆಗುತ್ತೆ, ಆಗಲ್ಲ, ಆ ಹೋಪಲ್ಲಿ ಮಾಡ್ತೀವಿ. ಸೊ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ದ ಫಸ್ಟ್ ಥಿಂಗ್ ವಿ ಆಲ್ ಆಸ್ಕ್ ಎವ್ರಿ ವ್ಯೂವರ್ ಇಸ್ ಫರ್ಗಿವ್ ಅಸ್ ಫಾರ್ ಅವರ್ ಮಿಸ್ಟೇಕ್ಸ್. ಯಾವುದೋ ಒಂದು 10 ಸೆಕೆಂಡ್ 20 ಸೆಕೆಂಡ್ ಇಲ್ಲ ಒಂದು 15 ನಿಮಿಷ ನಿಮ್ಗೆ ತುಂಬ ಇಷ್ಟಪಡ್ಬೋದು. ಆ 15 ನಿಮಿಷದಿಂದ ಈ ಸಿನಿಮಾ ಹಿಟ್ ಆಗ್ಬೋದು. ಅಥವಾ ಒಂದು ಹಾಡು, ಜೀವನ ಚರಿತ್ರೆ ಅಂತ ತಗೊಳ್ಳಿ ಸರ್. ಯಾವ ವ್ಯಕ್ತಿಯ ಬಯೋಪಿಕ್ ಹುಟ್ಟದಾಗಿಂದ ಸಾಯೋವರೆಗೆ ಇಂಟ್ರೆಸ್ಟಿಂಗ್ ಇದೆ ದಯವಿಟ್ಟು ಹೇಳಿ. ಸಾಧ್ಯನೇ ಇಲ್ಲ. ಮೊಮೆಂಟ್ಸ್ನ ಇಟ್ಕೊಂಡು ನೀವು ಬಯೋಪಿಕ್ ಮಾಡ್ಬೋದು ಸರ್. ಕರೆಕ್ಟ್.
ಹಾಗೆ ಸಿನಿಮಾದಲ್ಲೂ 2.5 ತಾಸು ನಾನು ಫ್ಲಾಲೆಸ್ ಆಗಿ ಮಾಡ್ತೀನಿ ಅಂದರೆ ತಪ್ಪಾಗ್ಬಿಡುತ್ತೆ ಸರ್. ಅದು ಯಾರ ಕೈಲೂ ಆಗಲ್ಲ. ಒಳ್ಳೊಳ್ಳೆ ಪಾಯಿಂಟ್ಸ್ ಇರ್ತವೆ, ತಗೊಳ್ಳಿ. ನಿಮ್ಮ ಇಂಟರ್ವ್ಯೂ ಒಳಗೆ ನಾನು ಮಾತಾಡಿರುವಾಗ 1.5 or 2 hours ಮಾತಾಡಿದ್ರೆ ಆ 2 hours ನಿಮ್ಮ ಹೆಡ್ಲೈನ್ಸ್ ಆಗುತ್ತಾ? ಯಾವುದೋ ಒಂದೆರಡು ತಾನೆ. ಕರೆಕ್ಟ್. ಹಾಗೆ ಸಿನಿಮಾ ಇಸ್ ನಾಟ್ ಫ್ಲಾಲೆಸ್ ಬಿಕಾಸ್ ದ ಪೀಪಲ್ ಮೇಕಿಂಗ್ ಇಟ್ ಆರ್ ನಾಟ್ ಫ್ಲಾಲೆಸ್. ವಿ ಆರ್ ಫುಲ್ ಆಫ್ ಮಿಸ್ಟೇಕ್ಸ್. ಕಲಿತಾ ಇದ್ದೀವಿ, ಕ್ಷಮಿಸಿ. ಸಿನಿಮಾ ನೋಡಿ. ಡೈರೆಕ್ಷನ್ ಮತ್ತೆ ಯಾವಾಗ ಮಾಡ್ತೀರಿ ನೀವು? ಅಂದರೆ ಬಯೋಪಿಕ್ ಅಂದಿದ್ದಕ್ಕೆ ನೆನಪಾಯ್ತು ನನಗೆ. ನಿಮ್ಮದು ಮೈ ಆಟೋಗ್ರಾಫ್ ಸಿನಿಮಾ ನಾ ಕೂತ್ಕೊಂಡು ನೋಡಿದಾಗ ಕೇಸ್ ಹಾಕೋಣ ಅನ್ನಿಸ್ತು. ನನ್ನದೇ ಸ್ಟೋರಿ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನೋಡ್ರಿ ಭಾಳ ಜನರ ಸ್ಟೋರಿ ಅದು. ನೀವು ಯಾಕೆ ಕೇಸ್ ಹಾಕಿರಲ್ಲ ಅಂದ್ರೆ 3 ಹುಡುಗಿಯರ ಹೆಸರುಗಳು ತಗೋಬೇಕಾಗುತ್ತೆ. ಭಾಳ ಆಗ್ಬಿಟ್ಟು ಕೇಸ್ ಹಾಕಿರಲ್ಲ. ಬಟ್ ಸರ್, ಡೈರೆಕ್ಷನ್ ಫೈನಲಿ ಐ ಹ್ಯಾವ್ ರಿಟರ್ನ್ ಅ ಸ್ಕ್ರಿಪ್ಟ್ ಸರ್. ನನಗೆ ತುಂಬ ಎಕ್ಸೈಟ್ ಆಗಿರೋವಂಥ ಒಂದು ಲೈನು ನನಗೆ ಖುಷಿ ಕೊಡ್ತು. ಆಮೇಲೆ ನನ್ನ ಸ್ನೇಹಿತರು ಯಾರು ನಮ್ಮ ಕಾರ್ತಿಕ್ KRG ಅವರು ತುಂಬ ಕೇಳ್ಕೊಂಡಿದ್ರು ಅನ್ಸುತ್ತೆ. ನನಗೆ ಒಂದು ರೆಸ್ಪಾನ್ಸಿಬಿಲಿಟಿ ಸರ್. ನಾನೊಂದು ನಮ್ಮ KP ಶ್ರೀಕಾಂತ್ ಅಂತ ನನ್ನ ಸ್ನೇಹಿತರು, ನಾನು ಅವ್ರಿಗೊಂದು ಸಿನಿಮಾ ಮಾಡಿ ಕೊಡಲೇಬೇಕು. ತುಂಬ ಆಪ್ತರು, ಪ್ಲಸ್ ತುಂಬ ಮುಗ್ಧರು ಸರ್. ಆ್ಯಕ್ಚುಲಿ ಅವ್ರು ನೋಡೋಕ್ಕೆ ಹೆಂಗೆಂಗೋ ಇದ್ದಾರೆ, ಬಟ್ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರಿಗೆ ಒಂದು ಮಾಡಬೇಕು ಅನ್ನೋದೊಂದು ಆಸೆ ನನಗೆ ಯಾವತ್ತು. ಬಟ್ ಐ ವಿಲ್ ಡೂ ಇಟ್ ಶಾರ್ಟ್ಲಿ. ಸೊ ಈಗ ಸದ್ಯಕ್ಕೆ ಜಿಮ್ಮಿ ಮಾಡ್ತೀನಿ ಅಂತ ಹೊರಟಿದ್ರು ಅವರು. KRG ಏನಾಗಿದೆ, ಕಾರ್ತಿಕ್ ಅವ್ರಿಗೆ ಬಂದಾಗ ಈಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್. ಏನೋ ಮಾತಾಡ್ತಾ ಅವ್ನು ಕೇಳಿದ್ರು ಅವತ್ತು. 2 ಆಪ್ಷನ್ ಇಟ್ಟರು. ಓಕೆ. ಸೊ 2 ಆಪ್ಷನ್ ಇಟ್ಟಾಗ ನಾನು ಅವ್ರ ಬ್ಯಾನರ್ನ ಚೂಸ್ ಮಾಡಿದೆ. KRG ಮಾಡಬೇಕಾಗ ಬನ್ನಿ ಮಾಡೋಣ ಹೋಗ್ಲತ್ಲಾಗೆ ಅಂದ್ಬಿಟ್ಟು ಅಂತ. ಸೊ ದಟ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಐ ಥಿಂಕ್ ಆ ಸಿನಿಮಾ ಮಾಡ್ತಾ ಇದ್ದೀವಿ. ಸೊ ಇಟ್ ಮೈಟ್ ಗೋ ಆನ್ ಟು ದ ಫ್ಲೋರ್ ನೆಕ್ಸ್ಟ್ ಇಯರ್. ಎಲ್ಲ ರೆಡಿ ಇದೆ ಸರ್. ರೆಡಿ ಇದೆ. ಇನ್ನು ನಂದು ಮುಗಿಯಲಾರದ ಕತೆ. ನಂದು ಹೆಂಗಂದ್ರೆ ಸರ್, ಈಗ ಫ್ಲಾಲೆಸ್ ಅಂತ ಹೇಳ್ಬೇಕಾದ್ರೆ ಬರುತ್ತೆ. ನಾನು ಐ ಲೈಕ್ ಟು ಸಿಟ್ ಆ್ಯಂಡ್ ಶೋ ಮೈ ಸ್ಕ್ರಿಪ್ಟ್ ಟು ಪೀಪಲ್, ಡಿಸ್ಕಸ್ ವಿತ್ ಪೀಪಲ್. ಅವ್ರೇನು ಹೇಳ್ತಾರೆ, ಏನು ಹೇಳ್ತಾರೆ. ಯಾಕಂದ್ರೆ ನಮಗೆ ಕಣ್ಣಿಗೆ ಕಾಣಿದ್ರೆ ಯಾವುದೋ ಒಂದು ಮಚ್ಚೆ ಕಾಣಿಸ್ಬಿಡ್ಬೋದು ಅದರಲ್ಲಿ. ಸೊ ಈಗಲೇ ಅಳಿಸ್ಬಿಡೋಣ, ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಐ ಲೈಕ್ ಟು ಡೂ ದ್ಯಾಟ್. ಸೊ ವಿ ಆರ್ ಆನ್ ದಟ್ ವರ್ಜ್. ಅದಾದಮೇಲೆ ಒಂದು ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಸದ್ಯಕ್ಕೆ ತುಂಬ ಜನ ಕತೆ ಬರೀತಾ ಇದ್ದಾರೆ, ತುಂಬ ಜನ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಆಲ್ವೇಸ್ ಅ ಬ್ಯೂಟಿಫುಲ್ ಫೀಲಿಂಗ್ ಅಜಿತ್ ಅವರೇ, ದಟ್ ಎವ್ರಿ ಮಾರ್ನಿಂಗ್ ಯು ವೇಕ್ ಅಪ್. 28 ವರ್ಷ ಇಂಡಸ್ಟ್ರಿಯಲ್ಲಿ ಆಗೋಯ್ತು. ಟ್ಯಾಲೆಂಟ್ಸ್ ಭಾಳ ಖುಷಿ ಕೊಡ್ತಾರೆ. ಟ್ಯಾಲೆಂಟ್ಸೇ ಖುಷಿ ಕೊಡುತ್ತೆ ಸರ್. ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಒಂದು ಮಾತು ಅವಲೇ ಮಾತಾಡ್ತಾ ಬಂತು. ದ ವೇ ದ ಮೇಕ್ ಯು ಫೀಲ್ ವಾಂಟೆಡ್. ನನಗೆ ಕತೆ ಬರ್ಕೊಂಡು ಬರ್ತಾರೋ ನಿರ್ದೇಶಕರು, ಅವರು ಇವರು ತುಂಬ ಪ್ರೀತಿಯಿಂದ ಬರೀಬೇಕಾದ್ರೆ ಪರವಾಗಿಲ್ಲ, ಇನ್ನೂ ಪ್ರೀತಿಸ್ತಾರೆ ನಮ್ಮನ್ನು, ಇನ್ನೂ ಇಷ್ಟಪಡ್ತಾರೆ. 28 years ಆಯ್ತು ಇಂಡಸ್ಟ್ರಿ ಒಳಗೆ. ಸ್ಟಿಲ್ ದೇ ರೈಟ್ ಫಾರ್ ಯು. ಇಟ್ ಈಸ್ ವೆರಿ ಓವರ್ವೆಲ್ಮಿಂಗ್ ಸರ್. ಸೊ ಫೀಲಿಂಗ್. ಹಾಂ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು ಪ್ರಪಂಚದಲ್ಲಿ ಒಬ್ಬರು ಆರ್ಟಿಸ್ಟು, ಪೇಂಟರು, ತುಂಬ ಒಳ್ಳೆ ಪೇಂಟರ್ ಆಗಿರಲಿ, ಆ್ಯಾವ್ರೇಜ್ ಆಗಿರಲಿ, ನಿಮ್ದೇನೋ ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅಂತಂದಾಗ ಅದೊಂದು ಕುತೂಹಲದಲ್ಲಿ ನೋಡ್ತಾ ಇರ್ತೀವಿ, ಏನು ಬಿಡಿಸ್ತಾರೆ, ನನ್ನನ್ನು ಬಿಡಿಸ್ತಾ ಇದ್ದಾರಲ್ಲ ಅಂತ. ಹಾಗೆ ಕತೆ ಬರೆಯೋರು, ಈ ನಿರ್ದೇಶಕರೆಲ್ಲ ಅಂಥ ಒಳ್ಳೆ ಪೇಂಟರ್ಸ್ ಇದ್ದಂಗೆ ಸರ್. ನಿಮ್ಮನ್ನು ಇನ್ನೂ ಕಲ್ಪಿಸ್ಕೊಂಡು ಒಂದು ಪೇಂಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯು ಶುಡ್ ಬಿ ವೆರಿ ಹ್ಯಾಪಿ ದಟ್ ಯು ಆರ್ ಅ ಪಾರ್ಟ್ ಆಫ್ ದೇರ್ ಪೇಂಟಿಂಗ್. ಐ ಲುಕ್ ಅಟ್ ಇಟ್ ದಟ್ ವೇ. ಸೊ ಯು ಶುಡ್ ಬಿ ಮೋರ್ ಹ್ಯಾಪಿ ಫಾರ್ ದ ಪೀಪಲ್, ಅಂದರೆ ಫ್ಯಾನ್ಸ್. ಎಸ್ ಸರ್. ಅದು ಫ್ಲಾಲೆಸ್ ಎಲ್ಲ ಪ್ರೀತಿ ಅವರೊಬ್ಬರೇ ಫ್ಲಾಲೆಸ್ಸು ಸರ್. ಅಲ್ವಾ? ಹ್ಞೂ ಸರ್. ಈಗ ಅವರು ಸಿನಿಮಾ ಬಿಟ್ಬಿಟ್ಟು ನನ್ನನ್ನು ಕ್ರಿಕೆಟರ್ ಆಗಿ ಸಂಭ್ರಮಿಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನಾನು ಅದೇ ಮೊನ್ನೆ ಒಂದು ಟ್ವೀಟ್ ನೋಡ್ತಾ ಇದ್ದೆ ಸರ್. ಯಾರೊಬ್ರು ಕೇಳ್ತಾರೆ ಸಿನಿಮಾದ ಅಪ್ಡೇಟ್ ಹೇಳ್ರಿ ಅಂತಾರೆ. ಅದ್ರ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಒಬ್ರು ಹೇಳ್ತಾರೆ, ಕ್ರಿಕೆಟ್ ಕೇಳ ಹುಷಾರ್, ಅಣ್ಣನ ಹತ್ರ ಮಾತಾಡ್ಬೇಕಾದ್ರೆ ಸಿನಿಮಾ ಮಾತಾಡ್ಬಿಟ್ಟೆ, ಕ್ರಿಕೆಟ್ ಕೇಳ್ಬೇಕಾರೆ ಹೇಳ್ತಾರೆ ಸಿನಿಮಾ. ಸರ್ಕಾಸಮ್ ಕ್ರಿಯೇಟಿವಿಟಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಹೊಡಿಯೋದೇ ಬೇಡ ಸರ್, ಬೈಯೋದೇ ಬೇಡ, ಸಾಕಲ್ಲ ಅದು. ನನಗೆ ನಕ್ಕು ಅವತ್ತು ಆ ಒಂದು ಟ್ವೀಟ್ ಎಲ್ಲರಿಗೂ ಫಾರ್ವರ್ಡ್ ಮಾಡಿದ್ದೀನಿ ಸರ್. ನಾನು ಹೆಂಗೆ ಮಾತಾಡ್ತಾವ್ರು ನೋಡಿ ಅವರು. ಈ ರವಿ ಬೆಳಗೆರೆ ಅವ್ರಿಗೊಂದ್ಸಲ ಆಗಿತ್ತು. ಅವರು TN ಸೀತಾರಾಮ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು ಜಡ್ಜ್ ರೋಲಲ್ಲಿ. ಕೋರಮಂಗ್ಲ ಮಾಲಿಗೆ, ಯಾವುದೋ ಮಾಲ್ ಇದೆಯಲ್ಲ, ಅದು ಮಾಲ್ಗೆ ಹೋದಾಗ ಒಬ್ಬಳು ಲೇಡಿ ಎದುರಿಗೆ ಬಂದರು. ಒಂದಷ್ಟು ಎಪಿಸೋಡಲ್ಲಿ ಬಂದಿರಲಿಲ್ಲ. ಅವ್ರು ಕೇಳಿದ್ರು ಲೇಡಿ, ಯಾಕೆ ಸರ್ ಸೀರಿಯಲಲ್ಲಿ ಬರ್ತಾ ಇಲ್ಲ ಅಂತ. ಇಲ್ಲಮ್ಮ ತುಂಬ ಬ್ಯುಸಿ ಇದ್ದೀನಿ, ಆಗ್ತಿಲ್ಲ, ಟೈಮ್ ಆಗ್ತಿಲ್ಲ ಅಂತ. ನೀವು ಬೇರೆ ಏನು ಮಾಡ್ತೀರಿ ಸರ್ ಅಂದವರು. ಬೇರೆ ಏನು ಮಾಡ್ತೀರಿ ನೀವು ಅಂತ. ಅವಳಿಗೆ ಗೊತ್ತಿರೋದು ಬರೀ ಸರ್ ಆ ಕ್ವಶನ್ ಅಲ್ಲಿ ಎಷ್ಟು ಇನ್ನೋಸೆನ್ಸ್ ಇದೆ. ಇನ್ನೋಸೆನ್ಸ್, ಹೌದು ಹೌದು. ಆ ಸರ್ಕಾಸಮ್ ನಮಗೆ ಟಚ್ ಆಗತ್ತೆ, ಅವ್ರಿಗೆ ಪಾಪ ಗೊತ್ತಾಗಿರಲ್ಲ. ಯಾಕಂದ್ರೆ ನಮ್ದು ಜೀವನ ಒಂದ್ಸತಿ ಫ್ಲಾಶ್ ಆಗತ್ತಲ್ಲ, ಹೌದಲ್ವಾ? ಏನೋ ಮಾಡ್ತಾ ಒಂದು ಪೇಪರ್ ನಡೆಸ್ತೀನಿ, ಇನ್ನೇನೇನೋ ಮಾಡ್ತೀನಿ ಕಣ, ಬರೀ ನನ್ನ TN ಸೀತಾರಾಮ್ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತೀನಿ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇವತ್ತು ಕೆಲವು ಟ್ರೋಲ್ಸ್ ಕೆಲವೆಲ್ಲ ನಾನು ಅಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ಬಟ್ ನೋಡೋದೆಲ್ಲ ನನಗೆ ಅನ್ಸೋದು ಏನು ಕ್ರಿಯೇಟಿವ್ ಥಿಂಕಿಂಗ್ ಇವ್ರದಲ್ಲ. ಏನು ಮಾತಾಡ್ತಾರೆ ಇವರು, ಹೆಂಗೆ ಮಾತಾಡ್ತಾರೆ ಅಂದರೆ ಸರ್, ಇನ್ನೊಬ್ಬರು ವ್ಯಕ್ತಿ ಟ್ವೀಟಲ್ಲಿ ಹೇಳ್ತಾರೆ, ಏನೋ ಮಗ ನೀನು ಮ್ಯಾಕ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ಇನ್ನು ಸ್ವಲ್ಪದಲ್ಲಿ KCC ಅನೌನ್ಸ್ಮೆಂಟ್ ಆಗುತ್ತೆ ಅಂತಾರೆ.
ನನಗೆ ಬ್ಯಾಟ್ ತೊಗೊಂಡು ಒಂದು ಸೈಡಿಗೆ ಇಟ್ಬಿಟ್ಟಿದೆ ಸರ್, ಇವಾಗ ಸುಮ್ಮನೆ ರಾಪ ಹೋಗ್ಲತ್ತಾಗೆ ಅಂದ್ಬಿಟ್ಟು. ಸೊ ಕ್ರಿಕೆಟ್ ಇಸ್ ಯುವರ್ ಸೆಕೆಂಡ್ ಪ್ಯಾಷನ್ ಅಲ್ಲ? ಇಟ್ ಇಸ್ ಮೈ ಬಿಗ್ಗೆಸ್ಟ್ ಪ್ಯಾಷನ್. ಅಂದರೆ ನಾನು ಕ್ರಿಕೆಟರ್ ಆಗಬೇಕು ಅಂತ ಆಸೆ ಪಟ್ಟವನು ಆಗಕ್ಕಾಗಲಿಲ್ಲ. ಓಕೆ. ಬಿಕಾಸ್ ಐ ಪ್ರಾಬಬ್ಲಿ ಹ್ಯಾವ್ ನಾಟ್ ಬಿನ್ ದ್ಯಾಟ್ ಟ್ಯಾಲೆಂಟೆಡ್ ಟು ಪ್ಲೇ ಫಾರ್ ದಿ ಸ್ಟೇಟ್ ಆ್ಯಂಡ್ ಆಲ್ ದಟ್. ಬಟ್ ಸಮ್ವೇರ್ ನಾನು ನಿಮ್ಗೆ ಒಂದು ಮಾತು ಹೇಳಿದೆ ಗೊತ್ತಾ, ಸಿನಿಮಾದವ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್, ನನಗೆ ಸಿನಿಮಾ ನನ್ನನ್ನು ಪ್ರೀತಿಸುತ್ತೆ ಅಂತ. ಹಾಗೆ ಕ್ರಿಕೆಟ್ ಆಟಗಾರನಾಗದೇ ಇರ್ಬೋದು, ಕ್ರಿಕೆಟ್ ನನ್ನನ್ನು ಪ್ರೀತಿಸ್ತು. ಎಲ್ಲೋದ್ರೂ ಬಂತು, CCL ರೂಪದಲ್ಲಿ ಬಂತು. ನಾವು ಆ ಎರಿನಾಗ ಆಡಿದ್ವಿ, 20-25 ಸಾವಿರ ಕ್ರೌಡಿಗೆ ಆಡ್ತೀವಿ, ಅಷ್ಟೇ ಕ್ಯಾಮ್ರಾಗಳಿಗೆ ಆಡ್ತೀವಿ. ಇದು ಎಲ್ಲರಿಗೂ ಅವಕಾಶ ಸಿಗಲ್ಲ ಅಜಿತ್ ಅವ್ರೆ. ಅದು ಆಯ್ಕೆ ಮಾಡ್ಬೇಕು ನಿಮ್ಮನ್ನು, ಕರೆಕ್ಟಾ? ಇಲ್ಲೇ ನೀವು ನೋಡಿ, ಆ್ಯಕ್ಚುಲಿ ನಮ್ಕಿನ ಟ್ಯಾಲೆಂಟೆಡ್ ಸರ್ ನಮ್ಮ ರಾಜ್ಯದ ಗತ್ತು ಈ ರಂಜಿ ಟ್ರೋಫಿಯಲ್ಲಿ ಆಡ್ಬೇಕಾರೆ ಸರ್ ಕ್ರೌಡೇ ಇರಲ್ಲ ಪಾಪ. ಅಂದರೆ ಅವ್ರಿಗಿರ್ಬೇಕು ಸರ್, ನಮಗಲ್ಲ, ಅವ್ರಿಗಿರ್ಬೇಕು ಕ್ರೌಡು. ಬಟ್ ಎಂಟರ್ಟೈನ್ಮೆಂಟ್, ಪೀಪಲ್ ಲುಕ್ ಎಟ್ ಇಟ್ ದಟ್ ವೇ. CCL ಅಲ್ಲೇ ನಡಿಬೇಕಾದ್ರೆ, ಅದು ನಮಗೆ ಚೆನ್ನೈ ನಮ್ಮದು ನಡಿಬೇಕಾದ್ರೆ ನೋಡಿ ಅದು ಕ್ರೌಡು ಯಾವ ಥರ ಕ್ರೌಡ್, ಅದು ಫಸ್ಟಿಗೆ ಭಯ ಆಗೋದು ಅದರೊಟ್ಟಿಗೆ ಆಡೋಕ್ಕೆ ನಮಗೆ. ಬಟ್ ವಿ ಆರ್ ಆಲ್ ಸೋ ಬ್ಲೆಸ್ಡ್ ದಟ್ ಕ್ರಿಕೆಟ್ ಇಸ್ ಸ್ಟಿಲ್ ಹ್ಯಾಪನಿಂಗ್, ಕ್ರೌಡ್ ಕಮ್ಸ್ ಟು ಸಿ ಯು. ಯು ಆರ್ ನಾಟ್ ಅ ಪ್ರೊಫೆಷ್ನಲ್ ಸೀರಿಯಸ್ ಕ್ರಿಕೆಟರ್, ಆದರೂ ನಿಮ್ಮನ್ನು ನೋಡೋಕ್ಕೆ ಬರ್ತಾ ಇದೆ, ಅಲ್ಲೂ ನಮ್ಮವ್ರು ಹೊಡಿತಾ ಇದ್ದಾರೆ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಸಮಥಿಂಗ್ ಬ್ಲೆಸ್ಸಿಂಗ್. ಆ್ಯಂಡ್ ಎಷ್ಟೋ ಜನ ಗಿಫ್ಟ್ಸ್ಗಳು ಅದು ಇದು ಕಳಿಸ್ತಾ ಇರ್ತಾರೆ, ಬ್ಯಾಟ್ಗಳು ಕಳಿಸ್ತಾ ಇರ್ತಾರೆ, ಜರ್ಸಿ ಕಳಿಸ್ತಾರೆ. ಇವತ್ತಿಗೂ ರಾಜಸ್ಥಾನ್ ರಾಯಲ್ಸ್ ಅವರು ಅವ್ರದ್ದು ಜರ್ಸಿಯಲ್ಲಿ ಕಿಚ್ಚ ಅಂತ ಹಾಕಿ 7 ಅಂತ ಹಾಕಿ ಪ್ರತಿ ಸೀಸನ್ ಕಳಿಸ್ಕೊಡ್ತಾರೆ. ಏನೋ ಮಾಡ್ತಾ ಇರ್ತಾರೆ ಎಲ್ಲರೂ. ಐ ಡೋಂಟ್ ನೋ ಹೌ. ಬೆಂಗಳೂರಿಗೆ ಬಂದರೆ ಎಲ್ಲರೂ ಒಂದು ರೌಂಡ್ ಬಂದು ಹೋಗ್ತಾರೆ. ನಿಮ್ಮ ಕ್ರಿಕೆಟ್ ಕಲೆಕ್ಷನ್ ಒಂದ್ಸಲ ತೋರಿಸಿ. ಬನ್ನಿ. ಎಷ್ಟು ಫೋಟೋಗ್ರಾಫ್ ಇದೆ ಸರ್ ಇದರಲ್ಲಿ? ಸಿಕ್ಕಾಬಿಟ್ಟಿದೆ ಸರ್. ಇದು ವರ್ಲ್ಡ್ ಕ್ರಿಕೆಟಿಂಗ್ ಇದರಲ್ಲಿ ಆಲ್ ದ ಬೆಸ್ಟ್ ಕ್ರಿಕೆಟರ್ಸ್ ಅವಾಗ ಒಂದು ಆದಾಗ ಇದು ನನಗೆ ಇಂದರ್ಜಿತ್ ಅವರು ನನಗೋಸ್ಕರ ಅಂತ ಒಂದು ಇದರಲ್ಲಿ ತೊಗೊಂಡು ಗಿಫ್ಟ್ ಮಾಡ್ತಾರೆ, ಇಂದರ್ಜಿತ್ ಲಂಕೇಶ್ ಅವರು. ಇದು ನಮಗೆ ಅನಿಲ್ ಕುಂಬ್ಳೆ ಅವರು 10 ವಿಕೆಟ್ ಹಾಲ್ ಇದೆಯಲ್ಲ, ಬ್ಯಾಟು ಬಾಲ್ಗಳು, ಅದನ್ನ ಒಂದು ತುಂಬಾ ಫ್ರೇಮ್ ಮಾಡಿ ಕೆಲವರಿಗೆ ಗಿಫ್ಟ್ ಮಾಡಿದ್ದಾರೆ ಅವರು. ಅದನ್ನ ಮಾಡಿ ಸಿಗ್ನೇಚರ್ ಹಾಕಿ, ಅಂಡ್ ಇದು ಅವ್ರದ್ದು ಬಾಲ್ ಅದು ಕೊಟ್ಟಿದ್ದು. ಇದು ಟೆಂಡೂಲ್ಕರ್ ಅವರು. ಇದೇ ಬಾಲ್? ಅದೇ ಬಾಲ್ ಅಲ್ಲ, ಗಿಫ್ಟೆಡ್ ಮೀ ದಿಸ್. ಇದು ಟೆಂಡೂಲ್ಕರ್. ಆಮೇಲೆ ಇದು ಕಪಿಲ್ ದೇವ್ ಅವರು ಮಂಗೂಸ್ ಬ್ಯಾಟಲ್ಲಿ 175 ಹೊಡೆದಿದ್ದು ವರ್ಲ್ಡ್ ಕಪ್ ಅಲ್ಲಿ. ಮಂಗೂಸ್ ಇವಾಗಿಲ್ಲ, ಅವಾಗ ತರ್ತಾ ಇದ್ರು. ಅಂಥದ್ರಲ್ಲಿ ಒಂದು ಬ್ಯಾಟ್ ನನಗೆ ಬರುತ್ತೆ, ಅದು 117ನೇ ಬ್ಯಾಟ್ ನನಗೆ ಕೊಡ್ತಾರೆ ಸರ್. ಇದು ಟೆಂಡೂಲ್ಕರ್ ಅವ್ರದ್ದು ಪರ್ಸನಲ್ ಬ್ಯಾಟ್ ಕಳಿಸಿದ್ರು. ಇದು KKR ಅವರು ಕೊಟ್ಟಿದ್ದು ನನಗೆ. ಈ ರಾಜಸ್ಥಾನ್ ರಾಯಲ್ಸ್ನವರು ತುಂಬಾ ಕ್ಲೋಸ್. ನನಗೆ ಏನು ಅಂತ ಗೊತ್ತಿಲ್ಲ. ಪಿಂಕ್ ಬ್ಯಾಟು ಬಾಲ್ಗಳು, ಪ್ರತಿ ಸತಿ ಜರ್ಸಿ, ಪ್ರತಿ ಸೀಸನಿಗೆ ಒಂದು ಜರ್ಸಿ. ನನಗೆ ಯು ಲವ್ RCB ಅಂಡ್ ರಾಜಸ್ಥಾನ್ ರಾಯಲ್ಸ್ ಲವ್ಸ್ ಯು, ಆ ಥರನ ಅದು? RCB ಅಂತ ಬಂದಾಗ ನಮ್ಮ ಬೆಂಗಳೂರು ಅಂತ ಒಂದು ಸ್ವಲ್ಪ ಆ ಪ್ರೀತಿಯಲ್ಲಿ ಕುತ್ಕೋತೀವಿ, ಕರೆಕ್ಟಾ? ಬಟ್ IPL ಅಂತ ಬಂದಾಗ ಎಲ್ಲದೂ ಇಷ್ಟಪಡ್ತೀವಲ್ಲ. ಇದು ಪ್ರತಿ ಸಲ ನೋಡಿ, ಇದು ಒಂದು ಸೀಸನ್ ಕೊಟ್ಟಿದ್ರು, ಇದು ಒಂದು ಸೀಸನ್ನು, ಇದೊಂದು. ಯಾವ ಕೊಡ್ತೀರಿ ಸರ್ ಸಿನಿಮಾ? ಸ್ಟಾರ್ಟ್ ಮಾಡ್ತೀವಿ ಸರ್ ಫಸ್ಟ್. ಆಮೇಲೆ ಬಿಲಾರಂಗ ಭಾಷಾ ವಾಸ್ ಸಪೋಸ್ ಟು ಬಿ ಮೈ ಫಸ್ಟ್ ಫಿಲ್ಮ್ ಸುದೀಪ್ ಸರ್ ಜೊತೆ. ಸೊ ಅದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಬ್ಜೆಕ್ಟ್ ಫ್ರಮ್ ದ ಬಿಗಿನಿಂಗ್. ಕ್ಯಾರೆಕ್ಟರ್ ಏನು ಇವ್ರದ್ದು? ದೇರ್ ಆರ್ ಡಿಫ್ರೆಂಟ್ ಶೇಡ್ಸ್ ಸರ್, ರೈಟ್ ನೋ ಅಷ್ಟೇ ಹೇಳೋಕ್ಕಾಗದು ನಾನು. ಯೂಶ್ವಲಿ ಒಂದು ಈ ಸ್ಕೇಲ್ ಸಿನಿಮಾದ ಔಟ್ಪುಟ್ ತೆಗಿಬೇಕಂದ್ರೆ ಇಟ್ ಈಸ್ ಅ ಹ್ಯೂಜ್ ಟಾಸ್ಕ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಿ ಸರ್. ಸರ್ ವಿಲ್ ಟ್ರೈ ಅವರ್ ಬೆಸ್ಟ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ರಿಯಲಿ ಬ್ಲೆಸ್ಡ್. ನೀವು ಸಿನಿಮಾ ಮಾಡಿದ್ರು ಜನ ನೋಡಿ ಸಂಭ್ರಮಿಸ್ತಾರೆ, ಅಭಿಮಾನಿಗಳು. ಕ್ರಿಕೆಟ್ ಆಡಿದ್ರು ನೋಡಿ ಸಂಭ್ರಮಿಸ್ತಾರೆ. ಬಿಗ್ ಬಾಸ್ ಮಾಡ್ತೀರಿ ಸಂಭ್ರಮಿಸ್ತಾರೆ. ಇಟ್ಸ್ ರಿಯಲಿ ಅ ಬ್ಲೆಸ್ಸಿಂಗ್. ಅದರ ಅರ್ಥ ನೀವು ಏನು ಮಾಡಿದ್ರು ಅವ್ರು ಸಪೋರ್ಟ್ ಮಾಡ್ತಾರೆ ಅನ್ನೋ ಹಂಗೂ ಆಗಬಾರ್ದು. ಇಲ್ಲ ಸರ್, ನೀವು ನಾಳೆ ದಿವಸ ಏನೇ ಮಾಡ್ಕೊಂಡ್ಬಂದು ಕೆಲವು ತಪ್ಪುಗಳನ್ನು ತಿದ್ದುಕೊಂಡು ಈ ಕಡೆ ಬಂದೆ ನಾನು. ಅದರದ್ದು ಬ್ಲೆಸ್ಸಿಂಗ್ ಅದು ಆ್ಯಕ್ಚುಲಿ, ಬೇರೇನಿಲ್ಲ. ಸೊ ಏನಾಗುತ್ತೆ, ಸಮ್ಟೈಮ್ಸ್ ವಿ ಆಲ್ವೇಸ್ ಫೀಲ್ ಹೋಗ್ತಾ ಫಸ್ಟ್ ಬಿಗಿನಿಂಗಲ್ಲಿ ನಾನೇ ಕರೆಕ್ಟ್ ಅನಿಸುತ್ತೆ, ಆಮೇಲೆ ನೀವೇ ಕರೆಕ್ಟ್ ಅನಿಸುತ್ತೆ, ಆಮೇಲೆ ಇಬ್ಬರು ಕರೆಕ್ಟ್ ಅನಿಸುತ್ತೆ. ಸೊ ಐ ಥಿಂಕ್ ಇವತ್ತಿಗೆ ಮಾಧ್ಯಮದಲ್ಲೇ ತಗೊಳ್ಳಿ, ತಾವು ಒಂದು ಇಂಟರ್ವ್ಯೂಲ್ಲಿ ಕೂತ್ಕೊಂಡ್ರೆ, ಒಂದು ಇದರಲ್ಲಿ ಕೂತ್ರೆ ನಿಮ್ಗಳನ್ನ ನಗ್ಸೋ ಕೆಪಾಸಿಟಿ ಭಾಳ ಕಮ್ಮಿ ಜನಕ್ಕೆ ಇರೋದು. ಜೋಕಾಗಿ ತಗೊಳ್ಳೋದು, ಅದರಲ್ಲಿ ನಾವು ಏನು ಮಾತಾಡೋ ಅಲ್ಲೆಲ್ಲ ನಗ್ತಾ ಇರ್ತಾರೆ. ಅಂದರೆ ಆಫ್ಟರ್ ಕಪಲ್ ಆಫ್ ಇಯರ್ಸ್ ನಾವು ವಿ ಅಂಡರ್ಸ್ಟ್ಯಾಂಡ್ ಈಚ್ ಅದರ್. ಯು ಗೆಟ್ ಅಲಾಂಗ್. ಆ ವ್ಯಕ್ತಿ ಗೊತ್ತುಬಿಡೆ ಅಂತಾರೆ. ಅದಿಲ್ಲ ಅಂದಾಗ ನಿಮಗೆ ಮಾತಾಡಿದೆಲ್ಲ ಭಾಳ ಹುಷಾರಾಗಿ ಮಾತಾಡ್ಬೇಕಾಗ್ತದೆ. ನಿಮ್ದು ಒಬ್ಬರ ಮುಂದೆನೇ ನಾನು ಆ್ಯಕ್ಚುಲಿ ಏನು ಫಿಲ್ಟರ್ ಇಲ್ಲದೆ ಕೂತಿರ್ತೀನಿ ಸರ್, ಆರಾಮಾಗಿ ಮಾತಾಡ್ಕೊಂಡು ಹೊರಟೋಗ್ತೀನಿ ನಾನು. ಇಟ್ ಟೇಕ್ಸ್ ಟೈಮ್ ಸರ್, ಇಟ್ ಟೇಕ್ಸ್ ಟೈಮ್ ಟು ಲೆಟ್ ಯು ನೋ ಮೀ, ಫಾರ್ ಮೀ ಟು ನೋ ಯು, ಆ್ಯಂಡ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಿ ಬೋತ್ ಆರ್ ಓಕೆ. ಯುನೋ ದಟ್ ಈಸ್ ದ ಬ್ಲೆಸ್ಸಿಂಗ್ ಫಾರ್ ಮೀ, ಮೋರ್ ಬ್ಲೆಸ್ಸಿಂಗ್. ದಟ್ ಇಸ್ ನನಗೆ ಸಿನಿಮಾ ಸಕ್ಸಸ್ಗಿನ ಬಂದಿರೋದು ಜನ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಇನ್ನೊಂದು ರೀತಿ ಇರ್ಬೋದು. ಸೊ ನಾನು ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಐ ಟ್ರೈ ಟು ಬಿ ಆ್ಯಸ್ ಫೇರ್ ಆಸ್ ಪಾಸಿಬಲ್ ಫಾರ್ ದಿ ಆಫರಿಂಗ್ ನೇಚರ್ ಇಸ್ ಗಿವನ್ ಮೀ.
ಹಾಗಂತ ನಾನು ಇವತ್ತು ಮಿಸ್ಟೇಕ್ಸ್ ಮಾಡಲ್ಲ ಅಂದ್ಕೊಂಬಿಡಿ, ತುಂಬ ಮಾಡ್ತಾ ಇರ್ತೀನಿ. ಐ ಲವ್ ಇಟ್, ಬಿಕಾಸ್ ಅದು ಮಾಡ್ದಲ್ಲೇ ನಾವು ಏನೂ ಕಲಿಯೋಕ್ಕಾಗಲ್ಲ. ನಾನು ಯಾವತ್ತೂ ಪ್ರಪಂಚಕ್ಕೆ ಶೋಕೇಸ್ ಮಾಡೋಕ್ಕೆ ಹೋಗಲ್ಲ ದಟ್ ಐ ಆಮ್ ಪಿಕ್ಚರ್ ಪರ್ಫೆಕ್ಟ್. ಶಾರ್ಟ್ಸಲ್ಲಿ ಮಾತ್ರ ಆದಷ್ಟು ಪರ್ಫೆಕ್ಟಾಗಿ ನಾನು ಮಾಡೋಕ್ಕಾಗಲ್ಲ ಅನ್ನೋದು ಪ್ರಯತ್ನ ಪಡ್ತೀನಿ ಸರ್, ನಾಟ್ ಇನ್ ಅದರ್ವೈಸ್. ಐ ಥಿಂಕ್ ಐ ಆಮ್ ಅ ಸಿಂಪಲ್ ಸನ್ ಆಫ್ ಮೈ ಪೇರೆಂಟ್ಸ್, ಹಸ್ಬೆಂಡ್ ಆಫ್ ಮೈ ವೈಫ್, ಫಾದರ್ ಆಫ್ ಮೈ ಡಾಟರ್, brother of my sisters, a friend of all my friends out there and people like you. I think I'm quite sorted there. ಈ ಫ್ಯಾನ್ಸ್ ಅವರೆಲ್ಲ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ವಿಲ್ ಬಿ ಸಿಟ್ಟಿಂಗ್ ಆನ್ ಟಾಪ್ ಆ್ಯಂಡ್ ಲುಕಿಂಗ್ ಅಟ್ ದೆಮ್, ನೋಡಿದ್ರೆ ಏನು ಅನ್ಸುತ್ತೆ? ಹೌ ಸಿಲ್ಲಿ ಅನ್ಸುತ್ತೆ? ಇಲ್ಲ ಸರ್, ಈಗ ಏನಾಗುತ್ತೆ, ನಾವು ಮನೇಲಿ ನಡೆಯೋ ಗಲಾಟೆಗಳನ್ನೇ ನಿಲ್ಸೋಕ್ಕಾಗ್ತಾ ಇಲ್ಲ, ಅಕ್ಕಪಕ್ಕದಲ್ಲಿರೋ ಸ್ನೇಹಿತರ ಗಲಾಟೆಗಳೇ ನಿಲ್ಸೋಕ್ಕಾಗಲ್ಲ. ಇನ್ನು ಪ್ರಪಂಚದ ಗಲಾಟೆ ಹೆಂಗೆ ನಿಲ್ಲಿಸ್ತೀರಾ ಹೇಳಿ? ಸಿ, ಎವ್ರಿಥಿಂಗ್ ವಿಲ್ ಹ್ಯಾವ್ ಅನ್ ಒಪಿನಿಯನ್ ಸರ್, ಎವ್ರಿಥಿಂಗ್ ವಿಲ್ ಹ್ಯಾವ್ ಪ್ರಪಂಚದ ಗಲಾಟೆ ಅಂತಲ್ಲ, ನಿಮ್ಮ ಹೆಸರಿನಲ್ಲಿ ಅಭಿಮಾನಿಯಾಗಿದ್ದ ಹೆಂಗೆ ಹೇಳೋದು ಸರ್? ಈಗ ನಮ್ಮ ಹೆಸರಲ್ಲೇ ನಡೀತಾ ಇದೆ ಅಂತ ಹೆಂಗೆ ಹೇಳ್ತೀರಾ? ಯಾರು ಬೇಕಾದ್ರೆ ಏನು ಬೇಕಾದ್ರೆ ಓಪನ್ ಮಾಡ್ಕೊಂಡು ಕುತ್ಕೋತಾರಂದ್ರೆ, ಸುದೀಪನ ಹೆಸರಲ್ಲಿ ಬೇರೆ ಫ್ಯಾನ್ಸ್ಗಳೇ ಓಪನ್ ಮಾಡ್ಕೊಂಡು ಕುತ್ಕೊಂಡು ನನ್ನ ಹೆಸರಲ್ಲಿ ಬೇರೆ ಥರ ಅಶ್ಲೀಲತೆ ಹಾಕಿ ಬೈಕೊಂಡು ಮಾಡ್ಕೊಂಡು ಮಾಡ್ತಾ ಇರ್ಬೋದಲ್ವ? ಹೌ ಡು ಯು ಕಂಟ್ರೋಲ್ ಆಲ್ ದಿಸ್? ಅ ಪ್ರಾಪರ್ ಲಾ ಬರೋ ತನಕ ಇದು ಯಾವುದೂ ಆಗಲ್ಲ ಸರ್. ಪ್ರಾಪರ್ ಲಾ ಹ್ಯಾಸ್ ಟು ಕಮ್. ಫಾರ್ ದಟ್ ಆಲ್ ಆಫ್ ಯು ಪೀಪಲ್ ಶುಡ್ ಪುಟ್ ಟುಗೆದರ್ ಯೋರ್ ಸೆಲ್ಫ್ ಆ್ಯಂಡ್ ಫ್ರಮ್ ಹೌ ಮೇಕ್ ಇಟ್ ಹ್ಯಾಪನ್. ಬಿಕಾಸ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಅಥವಾ ಯುವರ್ ಸ್ಪೀಚ್ ಬಗ್ಗೆ, ಫ್ರೀಡಮ್ ಟು ಸ್ಪೀಚ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸರ್ಟನ್ ಥಿಂಗ್ಸ್ ಕ್ಯಾನ್ ಕಮ್ ಆಸ್ ಅ ಲಾ, ಸರ್ಟನ್ ಅಬ್ಯೂಸಿವ್ ವರ್ಡ್ಸ್, ಅಬ್ಯೂಸಿವ್ ಥಿಂಗ್ಸ್, ಇದು ಬಂದಾಗ ಒಂದು ಲಾ ಅಂತ ಬಂದಾಗ ಒಂದು ಅಟ್ಲೀಸ್ಟ್ ಒಂದು ಗಾಂಭೀರ್ಯತೆ ಇರುತ್ತೆ. ಎಸ್, ಲಾ ಅದ್ರ ಬಗ್ಗೆ ಮಾಡಬೇಕೆ ಹೊರತು ನಾವು ನೀವು ಏನು ಮಾಡೋಕ್ಕಾಗಲ್ಲ ಸರ್. ನೀವು ಕಂಪ್ಲೇಂಟ್ ಯಾವಾಗ ಮಾಡ್ಬೋದು ಹೇಳಿ ಪೊಲೀಸ್ ಸ್ಟೇಷನ್ಗೆ? ಲಾ ಅಂಡ್ರ್ ಕೆಳಗೆ ಬರುತ್ತೆ ಅಂತ ಗೊತ್ತಿದ್ರೆ ತಾನೆ. ಕರೆಕ್ಟ್, ಯು ಕ್ಯಾನಾಟ್ ಅದರ್ವೈಸ್. ಇದರಲ್ಲಿ ಏನಾಗಿದೆ, ಹಾಗಿರ್ಬೇಕಾದ್ರೆ ವಿ ಕ್ಯಾನಾಟ್. ನಮ್ಮ ಸಂವಿಧಾನ ರೈಟ್ ಟು ಮೂವ್ ಕೊಡುತ್ತೆ, ನೀವು ಎಲ್ಲಿ ಬೇಕೋ ಅಲ್ಲಿ ಹೋಗೋ ಸ್ವಾತಂತ್ರ್ಯ ಕೊಡುತ್ತೆ. ಅದರ ಅರ್ಥ ಒನ್ ವೇದಲ್ಲಿ ಹೋಗ್ತೀನಿ ಅಂದರೆ ಹೌದು. ಈಗ ಫ್ಯಾನ್ಸ್ ವಾರ್ ಅಂತ ಹೇಳ್ತೀರಾ ಸರ್, ನನ್ನ ಅಕ್ಕಪಕ್ಕ ಇರೋ ಫ್ಯಾನ್ಸ್ ಇವರೇ ಗಲಾಟೆ ಮಾಡ್ತಿದ್ರು ಅಂತ ಗೊತ್ತಿದ್ದಾಗ ನಾನು ಕರ್ಸ್ ಬುದ್ಧಿ ಹೇಳ್ಬಲ್ಲೆ, ಮಾಡಬೇಡಿ, ನನಗೆ ಇಷ್ಟ ಆಗಲ್ಲ ಅದು. ನನಗೇ ಗೊತ್ತಿಲ್ಲ ಹೆಸರುಗಳು, ನನಗೇ ಗೊತ್ತಿಲ್ಲದ ಹೆಸರುಗಳು. ನಾನು ಯೋಚನೆ ಮಾಡ್ತಾ ಇರ್ತೀನಿ, ಇದು ಯಾವ ಗ್ರೂಪ್ ಇದು, ಆ ಹೀರೋಗೆ ಹಿಂಗೆಲ್ಲ ಮಾತಾಡ್ತಾ ಇದೆಯಲ್ಲ, ಕೇಳಕ್ಕೆ ಹೋದ್ರೆ ಸರ್ ನಮ್ದಲ್ಲ ಅಂತಾರೆ. ಯಾವಾಗ ಓಪನ್ ಆಯಿತು ಅಂತ ಕೇಳಿದ್ರೆ ಕರೆಕ್ಟಾಗಿ 3 ತಿಂಗಳ ಮುಂಚೆ ಅಂತಾರೆ. ಇದ್ಯಾವ್ದು 3 ತಿಂಗಳು? ಅಲ್ಲೇ ಓಪನಿಂಗ್ ಡೇಟ್ ಇರುತ್ತೆ ನೋಡಿ. ಈಗ ನಮ್ದು ರಿಲೀಸ್ ಆಗುತ್ತಲ್ಲ ಸಿನಿಮಾ, ರಿಲೀಸ್ ಆಗೋಕ್ಕಿಂತ ಕರೆಕ್ಟಾಗಿ 1 ತಿಂಗಳ ಮುಂಚೆ ನೋಡಿ, ಯಾರ್ಯಾರ್ದೋ ಹೆಸರು ಒಂದಿಷ್ಟು ಓಪನ್ ಆಗುತ್ತೆ, ಬರೀ ಬೈಯೋದು, ನೀವೇನು ಹೇಳಿದ್ರು ಬೈಯೋದು. ಸೊ ದೇರ್ ಇಟ್ ಈಸ್ ಬೀನ್ ಡನ್ ಲೈಕ್ ದಟ್. ಈಗ ನಮ್ಮ ಹೆಸರಲ್ಲೂ ಅಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗೋಗುತ್ತೆ ಸರ್. ಈಗ ನಮ್ಮ ಹೆಸರಲ್ಲಿ ಯಾವುದೋ ಫ್ಯಾನ್ ಕ್ಲಬ್ ಅಂತ ಹೆಸರು ಓಪನ್ ಮಾಡಿ ಇನ್ನೊಂದು ಹೀರೋಗೆ ಇನ್ನೊಬ್ಬರಿಗೆ ಸಿಕ್ಕಾಪಡೆ ಬೈತಾ ಇದ್ದಾರೆ ಅಂದರೆ ಅಲ್ಲೇ ಅರ್ಥ ಆಗ್ಬಿಡುತ್ತೆ ಅದು ನಮ್ದಲ್ಲ. ಇಟ್ ಈಸ್ ಕ್ರಿಯೇಟೆಡ್ ಫಾರ್ ಅನ್ ಎಂಪತಿ ಆರ್ ಅ ಸಿಂಪತಿ, ಒನ್ ಆಫ್ ದೋಸ್ ಟು. ಅಂದರೆ ಒಂದು ಎಕೋಸಿಸ್ಟಮ್ ವರ್ಕ್ ಆಗ್ತಾ ಇದೆ ಇದರಿಂದ. ತುಂಬ ಇದೆ ಸರ್ ಇವತ್ತು. ಹೌ ಸಿ ಅಜಿತ್ ಅವರೇ, ಹೌ ಈಸಿ ಇಸ್ ಇಟ್? ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ದ ಡಿಫಿಕಲ್ಟ್ ಪಾರ್ಟ್. ಕರೆಕ್ಟ್. ಒಂದು ಪೇಜ್ ಓಪನ್ ಆಗೋಕ್ಕೆ ನಿಮ್ಗೆ ಇಷ್ಟ ಬಂದಂಗೆ ಮಾತಾಡೋಕ್ಕೆ ಹೌ ಡಿಫಿಕಲ್ಟ್ ಇಸ್ ಇಟ್? ಅದೇ ಬೇಂದ್ರೆ ಅವ್ರು ಹೇಳಿದ್ನಲ್ಲ, ನಾನು ಹೇಳಿ ಕೈಯಾಗ ಹತ್ಯಾರ ಬೇಡ, ಮಂಗನ ಕೈಯಾಗ ಸಿತಾರ್ ಬೇಡ ಅಂತ, ಅವಿವೇಕ ಕೈಯಾಗ ಮೊಬೈಲ್ ಬೇಡ ಅಂತ ಬರೀತಿದ್ರು ಅವರು ಇವತ್ತು. ಸೊ ಬೆಸ್ಟ್ ವಾಟ್ ಯು ಕ್ಯಾನ್ ಡೂ. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಾನು ಟ್ವಿಟರ್, ನನಗೆ ಇನ್ಸ್ಟಾಗ್ರಾಮ್ ಇವತ್ತಿಗೂ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಕರೆಕ್ಟಾಗಿ, ಪೋಸ್ಟ್ ಗೀಸ್ಟು ರೀಲ್ ಅಂತ ನಂಗೆ ಬರಲ್ಲ. ಟ್ವಿಟರ್ ನಾನು ಮಾಡ್ತೀನಿ ಸರ್, ರಿಸಲ್ಟು ನೋಡೋಕ್ಕೆ ಹೋಗಲ್ಲ, ಯಾರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನೋಡೋಕ್ಕೆ. ನನಗೇನಾರು ಹೇಳೋಕ್ಕೆ ಇಷ್ಟ ಇದೆಯಾ ಮಾಡ್ತೀನಿ. ನಾನು ಅದಕ್ಕೋಸ್ಕರ ಟ್ವೀಟ್ಸ್ ಕಮ್ಮಿ ಮಾಡಿದೆ, ವಿಶಸ್ ಕೂಡ ಕಮ್ಮಿ ಮಾಡಿದೆ. ಬಿಕಾಸ್ ಎಲ್ಲ ಸತಿ ಅದನ್ನು ಮಾಡೋಕ್ಕೆ ಹೋದಾಗಲೂ ಮನೇಲಿರೋ ಫ್ಯಾಮಿಲಿನ, ನನ್ನ ಮಗಳನ್ನ ಎಲ್ಲರನ್ನೂ ಎಳೆಯೋರು, ಏನೇನೋ ಮಾತಾಡೋದು. ಸೊ ಎಲ್ಲದೂ ಬಿಟ್ಬಿಟ್ಟೆ ನಾನು. ಎಲ್ಲದೂ ಸ್ಟಾಪ್ ಮಾಡಿದ ಕಾರಣ ಏನಕ್ಕೆ ಅಂತಂದರೆ, ನಾನು ಮಾಡಬಾರ್ದು ಅಂತಲ್ಲ, ನನ್ನ ಟ್ವೀಟಿಂದ ಯಾರ್ಯಾರಿಗೂ ನೋವಾಗ್ತಾ ಇದೆ, ಅವ್ರನ್ನೆಲ್ಲ ಎಳಿತಾರೆ, ಯಾರ್ಯಾರನ್ನೋ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಎಷ್ಟು ಅಂತ ನೀವು ಮಾತಾಡೋಕ್ಕೆ ಹೋಗ್ತೀರಾ? ಐ ವಾಂಟ್ ಪೀಸ್ ಸರ್. ಸೊ ನಾನೇನು ಹೇಳ್ತೇನೆ, ನನ್ನ ಕೆಲಸ ನನಗೆ ಮಾತಾಡಿಸುತ್ತೆ. ನಾನೇನೋ ಟ್ವೀಟ್ ಮಾಡ್ತೀನ, ನಾನು ಅವ್ರದ್ರಲ್ಲಿ ಏನೇನು ಹೇಳ್ತಾ ಇದ್ದಾರೆ, ಇವ್ರೇನು ಹೇಳಿದ್ರು, ಅವ್ರೇನು ಹೇಳಿದ್ರು, ಬೇಡ ಬಿಟ್ಬಿಟ್ಟಿದ್ದೀನಿ. ಬೆಳಗ್ಗೆದ್ದೇಳು, ಕಾಫಿ ಕೊಡು, ವರ್ಕೌಟ್ ಮಾಡು, ಕೆಲಸಕ್ಕೆ ಹೋಗು ಬಾ. ಇವಾಗ ನಿಮ್ಗೆ ಯಾರೋ ಒಂದು ಭಾಳ ಸ್ನೇಹಿತರು ಬರ್ತಾರೆ ಸರ್, ನನ್ನ ಸಿನಿಮಾ ಒಂಚೂರು ಟ್ವೀಟ್ ಮಾಡಿಕೊಡಿ, ಟ್ರೇಲರ್ ಲಾಂಚ್ ಮಾಡ್ಕೊಡ್ತೀನಿ ಸರ್. ಅದ್ರ ಮೇಲೆ ಯಾರೇನು ಹೇಳಿದ್ರು ನಂಗೆ ಬೇಡ ಸರ್. ಅಫ್ಕೋರ್ಸ್ ನಾನು ನಿಮಗೆ ಹೇಳಿದಾಗೆ, ಯಾಕೆ ಇವಾಗ ನೀವು ಏನೇ ಒಂದು ನ್ಯೂಸ್ ಮಾಡಿ ಏನು ಎಲ್ಲರೂ ಒಪ್ಬಿಡ್ತಾರೆ ಅದನ್ನು, ಅದಕ್ಕೊಂದು 10,000 ಬರುತ್ತೆ ಅಂತ. ಸಿ, when this today's world, every opinion has got 2 opinions, and those 2 opinions have got two more opinions. You are debating with something that is not conclusive at all. Conclude ಮಾಡೋಕ್ಕಾಗಲ್ಲ. ನ್ಯೂಸಲ್ಲಿ ಒಂದು ಥಂಬ್ ರೂಲ್ ಇದೆ ಸುದೀಪ್ ಅವರೇ, ನೀವು ಹೇಳ್ತಾ ಇರೋದನ್ನು ನಿಲ್ಸೋದಕ್ಕೆ ಯಾರೋ ಪ್ರಯತ್ನ ಪಡಬೇಕು ಅಂದರೆ ಮಾತ್ರ ನ್ಯೂಸ್ ಅದು, ಇಲ್ಲದೇ ಇದ್ರೆ ಅಡ್ವರ್ಟೈಸ್ಮೆಂಟ್ ಅದು. ಯಾರೋ ಅನ್ಕಂಫರ್ಟಬಲ್ ಆಗ್ತಾರೆ ನೀವು ಹೇಳ್ತಾ ಇರೋ ನ್ಯೂಸ್ಗೆ, ಯಾರೋ ಹರ್ಟ್ ಆಗ್ತಾರೆ, ಯಾರೋ ಬೇಜಾರು ಮಾಡ್ಕೋತಾರೆ, ಯಾರಿಗೂ ಸಿಟ್ಟು ಬರುತ್ತೆ ಅಂದರೆ ಮಾತ್ರ ನ್ಯೂಸ್ ಅದು.
ಅದರ್ವೈಸ್ ಇಟ್ಸ್ ಆನ್ ಅಡ್ವರ್ಟೈಸ್ಮೆಂಟ್. ಫೇರ್ ಎನಫ್. ಸೊ ವಾಟ್ ಡು ವಿ ಡೂ? ಹೌದು, ಲೀವ್ ಇಟ್. ಅಷ್ಟೇ. ನೀವೇನು ಮಾಡಬೇಕು ನೀವು ಮಾಡಿ, ಬಿಟ್ಬಿಡಿ. ನಾವೇನು ಮಾಡಬೇಕು ಮಾಡೋಣ. ತಪ್ಪೊಂದು ದಿವಸ ಬರ್ತಾರೆ ಯಾರಾದರೂ ಕರ್ಕೊಂಡು ಹೋಗೋಕ್ಕೆ. ನಾನು ಹೇಳ್ತಾ ಇರೋದಲ್ಲ, ಇಲ್ಲಿ ನನಗೆ ಬೇಕಾಗಿರೋದು ನೀವು ಹೇಳಿದ್ರಲ್ಲ ರೆಸ್ಪಾನ್ಸಿಬಿಲಿಟಿ. ಮೈ ಡಾಟರ್, ಮೈ ಫ್ಯಾಮಿಲಿ, ವೈಫ್, ಮೈ ಫ್ರೆಂಡ್ಸ್, ದೇ ಆರ್ ಮೈ ರೆಸ್ಪಾನ್ಸಿಬಿಲಿಟಿ ಸರ್. ಈಗ ನಾನೇನೋ ಮಾಡೋದ್ರಿಂದ ಅವ್ರೆಲ್ಲರಿಗೂ ನೋವಾಗ್ತಾ ಇದೆ ಅಂದರೆ ಬೇಡ ಸರ್. ಜಸ್ಟ್ ಬಿಕಾಸ್ ದೇ ಆರ್ ಆಲ್ ವಿತ್ ಮೀ, ವೈ ಶುಡ್ ದೇ ಸಫರ್ ಹೇಳಿ? ಕರೆಕ್ಟ್. ಮಗಳೇನು ಮಾಡ್ತಾರೆ? ತುಂಬ ಆಕ್ಟಿವಿಸ್ಟ್ ಮೈಂಡ್ ಸೆಟ್ ಇದೆ ಅಂತಂದ್ರೆ. ಇಲ್ಲ, ವೆರಿ ಟ್ಯಾಲೆಂಟೆಡ್. ಶಿ ಈಸ್ ಕ್ರಾಫ್ಟಿಂಗ್ ಅವರ್ ಓನ್ ವೇ. ಓಕೆ. ಆ್ಯಂಡ್ ನನ್ನ ಮಗಳಿಗೆ ಅತ್ಯುತ್ತಮವಾಗಿ ರೋಡ್ ಕ್ರಾಸ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀವಿ. ಎಸ್. ಅವಳ ಪಾತ್ನ ಚೂಸ್ ಮಾಡಬೇಕು. ಅವ್ರು ಏನು ಪಾತ್ ಚೂಸ್ ಮಾಡ್ತಾರೋ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಮೈ ಡಾಟರ್ ಹ್ಯಾಸ್ ಟು ಜಸ್ಟ್ ನೋ ಆ್ಯಸ್ ಪೇರೆಂಟ್ಸ್ ವಿ ಹ್ಯಾವ್ ಅವರ್ ಬ್ಯಾಕ್. ನಾನು ಹಿಂಗೋಗು ಅಂತ ಹೇಳ್ಕೊಡೋಕ್ಕೋಗಲ್ಲ. ದೇ ಹ್ಯಾವ್ ಟು ಚೂಸ್. ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಸರ್. ದೇ ನೋ ದಟ್ ಐ ಹ್ಯಾವ್ ದೇರ್, ದೇ ಹ್ಯಾವ್ ದೇರ್, ನನ್ನ ಐ ಕಂಟ್ರೋಲ್ ದೇರ್ ಬ್ಯಾಕ್. ಇದೆ, ಹಿಂದೆ ಇದ್ದೀನಿ ನಾನು. ಹೆದರಬೇಡ, ಡೋಂಟ್ ಹೆಸಿಟೇಟ್ ಟು ಲೂಸ್, ಬಟ್ ಚೂಸ್ ಯೋರ್ ಪಾತ್. ಆ ಕಾನ್ಫಿಡೆನ್ಸ್ ತುಂಬೋದೊಂದು. ಇನ್ನೊಂದು ನನಗೊಂದು ಕನ್ಸರ್ನ್, ನಾನೊಬ್ಬ ಪೇರೆಂಟಾಗಿ ಕೂಡ ಕೇಳ್ತಾ ಇದ್ದೀನಿ. ಸೆಲೆಬ್ರಿಟಿ ಕಿಡ್ಸಿಗೆ ಒಂದು ನಾನು ಯಾರ ಮಗ ಗೊತ್ತಾ ಅನ್ನೋದೊಂದು ಬಂದುಬಿಡುತ್ತಲ್ಲ, ಅದು ಯಾವತ್ತಾರು ಕನ್ಸರ್ನ್ ಅನಿಸಿದೆಯಾ ನಿಮಗೆ? ನನ್ನ ಮಗಳಿಗೆ ಹಂಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಸರ್. ನಾನು ಯಾರ ಮಗ ಅಂತ ಅಲ್ಲಲ್ಲ, ಮಗಳು ನಾನು ಯಾರ ಮಗಳು ಗೊತ್ತಾ ಅಂತ. ಇಲ್ಲ ಸರ್, ನಾನೇ ಹೆಂಗೆಂಗೋ ಇರ್ತೀನಿ ಮನೆ ಒಳಗೆ, ಹೆಂಗೆಂಗೋ ಮಾತಾಡ್ಕೊಂಡು ಆಟ ಆಡ್ಕೊಂಡು ಅಡುಗೆ ಮಾಡ್ಕೊಂಡು. ಶಿ ಸೀನ್ ದಟ್ ಸೈಡ್. ನೋ, ವೆನ್ ಶಿ ಸೀಸ್ ದಟ್ ಸೈಡ್, ಬೆಳಗ್ಗೆ ಎದ್ದರೆ ಯಾರೂ ಇಲ್ಲ ಅಂದರೆ ನಾನೇ ಒರೆಸ್ತಾ ಇರ್ತೀನಿ, ಟೇಬಲ್ ಕ್ಲೀನ್ ಮಾಡ್ತಾ ಇರ್ತೀನಿ. ಸೊ ಹಾಗಿದ್ದಾಗ ಶಿ ಸೀನ್ ದ ಸಿಂಪ್ಲೆಸ್ಟ್. ಸ್ಕ್ರೀನಲ್ಲಿ ಮಾತ್ರ ಅವ್ರು ನೋಡೋದು ನನ್ನ ಆ ಥರ. ಮನೆ ಒಳಗಡೆ ಆಟ ಆಡಿಕೊಂಡು, ದಿಂಬಲ್ ಹೊಡ್ಕೊಂಡು, ಅವರೊಟ್ಟಿಗೆ ಆಟ ಆಡಿಕೊಂಡು, ನಾಯಿ ಮರಿ ಹತ್ರ ಆಟ ಆಡಿಕೊಂಡು, ಕ್ಲೀನ್ ಯಾರಾದ್ರು ಕ್ಲೀನ್ ಮಾಡಿಲ್ಲ ನಾವೇ ಕ್ಲೀನ್ ಮಾಡ್ತಾ ಇರ್ತೀನಿ ನಿಂತ್ಕೊಂಡ್ಬಿಟ್ಟು. ಸೊ ಶಿ ಸೀನ್ ದಟ್ ಸೈಡ್ ಆಫ್ ಮೀ. ಆಲ್ ಆಫ್ ದೆಮ್ ಸಿ ಓನ್ಲಿ ದಟ್ ಸೈಡ್ ಆಫ್ ಮೀ. ಸೊ ಹಾಗಿರೋದ್ರಿಂದ ಅದು ಬರಲ್ಲ ಸರ್. ಈಗ ನಾನೇ ಬೆಳಗ್ಗೆ ಎದ್ದು ನನ್ನ ಎತ್ತಿಡೋಕ್ಕಾಗಲ್ಲ, ಯಾರೋದು ಇದು ಮಾಡು, ಅದು ಮಾಡು, ಇದು ಮಾಡು. ಸೊ ನೋ, ಐ ಟ್ರೈನ್ಡ್ ಮೈ ಡಾಟರ್ ದಟ್ ವೇ. ಕಾರ್ ತೊಗೊಳೋದು ಮುಖ್ಯ ಅಲ್ಲಮ್ಮ, ಓಡಿಸೋದು ಕಲಿಬೇಕು. ಯಾರ ಮೇಲೋ ಡಿಪೆಂಡ್ ಆದರೆ ಕಾರೇ ತೊಗೊಬೇಡಿ. ಹಾಗೆ ಹುಟ್ಟಿದ ಮೇಲೆ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಬೇಡಿ. ವಿ ಆರ್ ದೇರ್ ಫಾರ್ ಯು. ಕರೆಕ್ಟ್. ಸಿ, ನಾವು ಇಲ್ಲಿವರೆಗೆ ಬರಬೇಕಾದ್ರೆ ಸರ್ ನಮ್ಮ ತಂದೆ ತಾಯಿ ಆಶೀರ್ವಾದ ಅಷ್ಟೇ. ಬೆಂಬಲ ಅಂತ ಸಿಕ್ಕಿದ್ದು ಹೊರಗಡೆ ನನಗೆ. ಅವ್ರದ್ದು ನಾನು ಏನು ನೀನೇ ಮಾಡು ಅಂತ ಕೂತ್ಕೊಂಡಿಲ್ಲ ನಾನು. ಆ ಥರ ಟ್ರೈನ್ ಮಾಡಿದ್ದೀವಿ. ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಚೆನ್ನಾಗಿ ಹಾಡು ಹೇಳ್ತಾರೆ, ಪೆಣಿಮ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ, ಒಳ್ಳೆ ಅವ್ರದ್ದು ಏನೋ ಒಂದು ನಾನು ಇಂಟ್ರೆಸ್ಟ್ ಇಟ್ಕೊಂಡು ಹೋಗಿದ್ದಾರೆ. ಯಾವಾಗ ಮಾತಾಡಿಸ್ಬೇಕು ಅನ್ಸುತ್ತಾ ಬಂದು ಐ ವಾಂಟ್ ಟು ಟಾಕ್ ಟು ಯು ಅಂತಾರೆ. ಕೂತ್ಕೋತೀನಿ. ವೆನ್ ಶಿ ಸೇಸ್ ಐ ವಾಂಟ್ ಟು ಟಾಕ್ ಟು ಯು, ದಟ್ ಡಸಂಟ್ ಮೀನ್ ಶಿ ಇಸ್ ಆಸ್ಕಿಂಗ್ ಫಾರ್ ಅಡ್ವೈಸ್. ಓಕೆ ಓಕೆ. ಅಲ್ಲಿ ನೋಡಮ್ಮ ಅಡ್ವೈಸ್ ಕೇಳಿದ ನಾನು ಅಂತ ಹೇಳ ಆಯ್ತು, ಓಕೆ ಏನು ಹೇಳ. ಸೊ ದೇರ್ ಇವತ್ತಿನ ಜನ್ರೇಷನಲ್ಲಿ ಆ್ಯಕ್ಚುಲಿ ಸರ್ ನಮ್ಕಿನ್ನ ಕ್ಲಾರಿಟಿ ಇದೆ ಅವ್ರಿಗೆ. ತುಂಬ ಕ್ಲಾರಿಟಿ ಇದೆ. ಅವ್ರು ಯಾರು ಹೆದರಲ್ಲ ಸರ್. ಮಾತನ್ನು ಮುಲಾಜಿಲ್ದೆ ಒಪ್ಕೋತೀನಿ. ನಮ್ಮ ತಪ್ಪು ನಮ್ಮ ಮಕ್ಕಳ ಮೇಲೆ ಹೊಡೆದಾಗ 10 ಜನದ ಮುಂದೆ ಹೇಳ್ತಾರೆ. ಅದಕ್ಕೆ ಹೆಸಿಟೇಟ್ ಮಾಡಲ್ಲ. ಅದು ಖುಷಿ ಆಗುತ್ತೆ ನನಗೆ. ಆ ಬೆಳವಣಿಗೆ ಭಾಳ ಇಂಪಾರ್ಟೆಂಟ್. ಸೊ ಆ ತಿಳುವಳಿಕೆ ಅವ್ರಿಗಿದೆ ಅಂದಾಗ ಅವ್ರು ಕೆಲವು ಮಿಸ್ಟೇಕ್ಸ್ಗಳು ಮಾಡಲ್ಲ. ಈಗ ನಾವು ನಾರ್ಮಲ್ಲು ಯಾರಾದರೂ ಒಂದು ಪಾರ್ಟಿಯಲ್ಲಿ ಯಾರಾದ್ರು ಸೇರಿದ ಯಾರ್ದೋ ಮೇಲೆ ಒಂಚೂರು ತಮಾಷೆ ಮಾಡಿದೆ ಅಂದ್ಕೊಳ್ಳಿ, ಇಮಿಡಿಯೇಟ್ಲಿ ಅಲ್ಲೇ ಸ್ನ್ಯಾಪ್ ಆಗ್ತಾರೆ. ನೀವು ಮಾಡಿಕೊಡೋದು ಇನ್ ಫ್ರಂಟ್ ಆಫ್ ಎವ್ರಿಬಡಿ ಯು ಕಾಂಟ್. ಅಲ್ಲಮ್ಮ ತಮಾಷೆಗೆ ಏನು ಹೇಳಿಲ್ಲ, ಮಾಡಿಕೊಡೋದು. ಯು ಶುಡ್ ಡೂ ದಟ್. ಸಿ ನಾವು ದಟ್ಸ್ ಅ ಲರ್ನಿಂಗ್. ಎಸ್. ಸೊ ಈ ಥರ ಥಿಂಕ್ ಮಾಡೋರು ಇದ್ದಾರೆ. ಸೊ ಯಾರು ಅದನ್ನು ಹೇಳಲಿಲ್ಲ ಅಂದಾಗ ತಮಾಷೆ ಅಂದ್ಕೊಂಡು ಹೇಳಿ ಎಷ್ಟೋ ಕಡೆ ಮನ್ಸುಗಳು ನೋವಾಗಿರ್ತವೆ. ಬೇಡ. ಸೊ ಅದು ಬರ್ತಾ ಹೋಗುತ್ತೆ. ನಮ್ಮಪ್ಪ ಯಾರಿಗೆ ಏನು ಬೇಕಾದರೂ ಹೇಳ್ಬೋದು ಅಂದ್ರೆ ನಾನು ಹೇಳ್ಬೋದು ಅಂತ ಬರುತ್ತೆ. ಇಲ್ಲ ಸರ್, ಅದಕ್ಕೆ ನಾನು ಇವತ್ತಿಗೂ ಅವ್ರ ಮುಂದೆ ಮಾತಾಡಬೇಕಾದ್ರೂ ನಾನು ಪ್ರತಿಯೊಬ್ಬರಿಗೂ ಬನ್ನಿ ಹೋಗಿ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ಅದೇ ಅವರು ಟ್ರೈನ್ ಆಗಬೇಕು. ಯಾರಿಗೂ ಏಕವಚನದಲ್ಲಿ ಮಾತಾಡಬೇಡಿ ಅನ್ನೋದನ್ನು ನಾನು ತುಂಬ ಹೇಳ್ಕೊಡ್ತೀನಿ ಮನೇಲಿ. ಬೇಡಿ, ಅವ್ರು ಎಷ್ಟೇ ಚಿಕ್ಕವರಾಗಿರಲಿ, ಕಿರಿಯರ್ ಆಗಿರಲಿ, ಚಿತ್ರರಂಗದ ಕಿರಿಯರ್ ಆಗಿರಲಿ, ಅಟ್ಲೀಸ್ಟ್ ನನಗೆ ಅದು ಬರಲ್ಲ ಸರ್. ಎಂಥ ಹೊಸ ಹೀರೋಯಿನ್ ಬಂದರೂ ನಾನು ಮೇಡಮ್ ಅಂತಲೇ ಕರೆಯೋದು, ಯಾರಿಗೆ ಸರ್ ಅಂತಲೇ ಕರೆಯೋದು, ಬನ್ನಿ ಹೋಗಿ. ಬಿಕಾಸ್ ಇಟ್ಸ್ ಬಿಕಮ್ ಎ ಹ್ಯಾಬಿಟ್. ಐ ಥಿಂಕ್ ನಿಮಗೆ ರೆಸ್ಪೆಕ್ಟ್ನ ಅರ್ನ್ ಮಾಡಬೇಕು ಅಂದರೆ ಫಸ್ಟು ಕೊಡೋದು ಕಲಿಬೇಕು. ಅದು ಅವರಿಗೆ ಗೊತ್ತಿದೆ. ಒಂದು ಸೈಕಾಲಜಿಯಲ್ಲಿ ಒಂದು ಕಾಯಿಲೆ ಇದೆ, ಈ ಸ್ಪಾಟ್ಲೈಟ್ ಸಿಂಡ್ರೋಮ್ ಅಂತಾರೆ. ಯಾವಾಗಲೂ ನಮ್ಮ ಮೇಲೆ ಸ್ಪಾಟ್ಲೈಟ್ ಇದೆಯೇನೋ ಅನ್ನೋರ ಥರನೇ ಬದುಕ್ತಾ ಹೋಗ್ಬಿಡ್ತೀವಿ. ಮನೆಯಲ್ಲೂ ಹಂಗಿದ್ದಾಗ ಬಹುಶಃ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. ನೀವು ಮನೆಯಲ್ಲಿ ಆ್ಯಸ್ ಎನಿ ನಾರ್ಮಲ್ ಫಾದರ್ ಥರ ಇದ್ಬಿಟ್ರೆ ಬಹುಶಃ ಅದಾಗೋದೇ ಇಲ್ಲ. ನೀವು ಹೇಳಿದ್ರಲ್ಲ, ದಿಂಬಲ್ಲಿ ಹೊಡೆದಾಡ್ಕೊತೀವಿ, ಜಗಳ ಆಡ್ಕೊತೀವಿ, ನಾಯಿ ಜೊತೆ ಆಟ ಆಡ್ತೀವಿ. ಹಾಗಿದ್ದರೆ ಬಹುಶಃ ತಂದೆ ಮಕ್ಕಳ ಮೇಲೆ ಆ ಇಂಪ್ಯಾಕ್ಟ್ ಇರೋದಿಲ್ಲ. ಅವ್ರದ್ದೆಲ್ಲ ನನ್ನೊಟ್ಟಿಗೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ನಾನು ಸುಮ್ಮನೆ ಕೂರಲ್ಲ. ನನಗದು ಬರಲ್ಲ. ಏನಾರ ಮಾಡ್ತಾ ಇರ್ತೀನಿ, ಅದೇನಿಲ್ಲ ಸುಮ್ಮನೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಯಾವಾಗಲೂ ಕೇಳ್ತಾ ಇರ್ತಾರೆ, ನಿನಗೆ ಏನು ಒಂದು ಸತಿ ಸುಮ್ಮನೆ ಕುತ್ಕೊಳಕ್ಕೆ ಬರಲ್ವಾ ಅಂತ.
ನನಗೆ ಹಂಗಂದ್ರೆ ಏನು ಅಂತ ಕೇಳೋಣ. ಅಂದರೆ ಸುಮ್ಮನೆ ಕೂತ್ಕೊಂಡು ಹಿಂಗೆ ತನ್ನ ಫೋನಾ ಅಥವಾ ಸುಮ್ಮನೆ ಏನೋ ಟಿ ವಿ ನೋಡ್ಕೊಂಡು ನನಗೆ ಹಂಗೆ ಆಗಲ್ಲಪ್ಪ, ಏನೋ ಮಾಡ್ತಾ ಇರಬೇಕು. ಬೆಳಿಗ್ಗೆ ಎದ್ಮೇಲೆ ಏನಾದ್ರು ಒಂದು ಆಗ್ತಾ ಇರಬೇಕು. ಏನಿಲ್ಲ ತಗೋ ಅಡುಗೆ ಮಾಡ್ತಾ ಇರ್ತೀನಿ. ಯಾರಿಗೆ ಮಾಡ್ತೀಯಾ ಅಂತ ಕೇಳ್ತಾರೆ, ಗೊತ್ತಿಲ್ಲ ಅಂತೀನಿ ನಾನು. ಏನಿಲ್ಲ ಅಡುಗೆ ಮಾಡ್ಬಿಟ್ಟಿಲ್ಲ, ನಮ್ಮ ಸ್ಟಾಫಿಗೆ ಅಂದ್ಬಿಟ್ಟು ಈ ತಿನ್ನೋ ಎಲ್ಲ ಸಕಾಲ ಮಾಡಿ ತಿನ್ನೋ ಅಂದ್ಬಿಟ್ಟು ಏನೋ ಒಂದು ಆ್ಯಕ್ಟಿವಿಟಿ. ಫಾರ್ ಮೀ ಇಟ್ ಈಸ್ ಬಿಕಮ್ ಅ ಪರ್ಸ್ನಾಲಿಟಿ ಸರ್. ಅಂದರೆ ಇಟ್ ಈಸ್ ನಾಟ್ ಬೀಯಿಂಗ್ ಹೈಪರ್ ಆ್ಯಕ್ಟಿವ್. ಐ ಥಿಂಕ್ ಇಟ್ ಈಸ್ ದಟ್ ಎನರ್ಜಿ, ಯು ನೀಡ್ ಟು ಪುಟ್ ಇಟ್ ಸಮ್ವೇರ್. ಏನಾದ್ರು ಒಂದು ಮಾಡ್ತಾ ಇರಬೇಕು. ಕಾಫಿ ಇಟ್ಕೊಂಡು ಕೂತ್ರು ಓಡಾಡ್ತಾ ಇರ್ತೀನಿ ನಾನು. ಕಾಫಿ ಕೂತ್ಕೊಂಡು ಒಂದು ಬಿಸ್ಕೆಟ್ ಇಟ್ಕೊಂಡು ಕೂರಲ್ಲ, ಓಡಾಡ್ತಾ ಇರ್ತೀನಿ. ಅಂದರೆ ಓಶೋ ಹೇಳ್ತಾರೆ ಜೀವನದ ಉದ್ದೇಶ ಏನಂದರೆ ಜೀವಿಸೋದು ಅಂತ. ಫುಲ್ಲಾಗಿ ಬದುಕಬೇಕು. ಸುಮ್ಮನೆ ವಿ ಕೀಪ್ ಡೂಯಿಂಗ್ ದಟ್. ಸೊ ದಟ್ ಅದನ್ನ ನೋಡ್ತಾರಲ್ಲ ಅವರು, ಅವಾಗ ಎಷ್ಟೊತ್ತು ಕೂತಿರ್ತೀವಲ್ಲ ನಾವು ಅಂತ ಅವ್ರಿಗೆ ಅನ್ಸ್ಬಿಡ್ಬೇಕು. ಅವ್ರು ಹೇಳ್ತಾ ಇರ್ತಾರೆ ಈಗಷ್ಟೇ ವರ್ಕೌಟ್ ಮಾಡಿದ್ಯಾ, ಈಗಷ್ಟೇ ಮಾಡಿ, ಆಲ್ರೆಡಿ ಇದನ್ನು ಮಾಡ್ತಾ ಇದೆಯಲ್ಲ ಅಂದ್ಬಿಟ್ಟು. ಸರ್ 10 ದಿನ ಆದಮೇಲೆ ಆ್ಯಕ್ಚುಲಿ ನಾನು ಮನೇಲಿ ಸುಮ್ಮನೆ ಕೂತ್ಬಿಟ್ರೆ ಯಾರಿಗೂ ತಡ್ಕೊಳಕ್ಕಾಗಲ್ಲ ಸರ್. ಶೂಟಿಂಗ್ ಯಾವಾಗ ಕೇಳ್ತಾರೆ, ಫಸ್ಟ್ ಹೊರಡು ಅಂತಾರೆ. ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ. ಕಾಮೇ ಇರಲ್ಲ ಮನೆ, ಏನಾರು ಮಾಡ್ತಾರೆ ಸೌಂಡ್ಗಳು, ಏನಾರು ಮಾಡ್ತಾ ಇರ್ತೀಯ ನೀನು ಅಂದ್ಬಿಟ್ಟು ಅಂತ. ಮಗಳ ಜೊತೆಗೆ ಬಾಂಡಿಂಗ್ ಹೇಳಿದ್ರಿ, ತಂದೆ ತಾಯಿ ಜೊತೆಗೆ ಲಾಸ್ಟ್ ಬೈದಿದ್ದು ಯಾವಾಗ ನಿಮ್ಮಪ್ಪ ನಿಮ್ಗೆ ಸೀರಿಯಸ್ ಆಗಿ? ಸರ್ 2 ದಿನಕ್ಕೆ ಒಂದ್ಸರಿ ಬೈತಾರೆ ಸರ್. ಏನೋ ಒಂದು ಕಾರಣ ಇಟ್ಕೊಂಡು ಬೈತಾರೆ. ನೀನು ಹಂಗೆ, ನೀನು ಹಿಂಗೆ, ನಾನು ಅದನ್ನು ಹೇಳಿದನ್ನು ಇದನ್ನು ಮಾಡಿಲ್ಲ, ನಾನು ಹೇಳಿದ್ದನ್ನು ಗಮನ ಕೊಡ್ತಾ ಇಲ್ಲ, ಏನೋ ಒಂದು ಹೇಳ್ತಾ ಇರ್ತಾರೆ ಅವರು. ಕಾರಣ ಇಲ್ಲದೆ ಪಾಪ ಮಾತಾಡಲ್ಲ ಅವರು, ಬಟ್ ಬೈತಾ ಇರ್ತಾರೆ ಸರ್. ಅವ್ರ ಲೆವೆಲಲ್ಲಿ, ಅವ್ರ ಥಿಂಕಿಂಗಲ್ಲಿ ನಾನು ಇನ್ನೂ ಸರಿ ಹೋಗೇ ಇಲ್ಲ, ಬೆಳೆದೇ ಇಲ್ಲ. ನನಗೆ ಅವರು ಹೇಳ್ರಿ, ಬುದ್ಧಿ ಹೇಳ್ರಿ ಅಂತಿರ್ತಾರಲ್ಲ. ಸೊ ಯಾರ್ದಾರ ಮುಂದೆ ನಾನೇನಾರು ರೆಪ್ಯುಟೇಷನ್ ಮೇಂಟೈನ್ ಮಾಡಬೇಕು ಅಂದರೆ ಅವ್ರನ್ನ ಅವ್ರ ಅಪ್ಪನ ಹತ್ರ ಕರ್ಕೊಂಡು ಹೋಗಲ್ಲ. ಅಲ್ಲಿ ಹೋದರೆ 1-2 ಸತಿ ಮಾತಾಡ್ತಾರೆ, ಏನು ಮಾಡ್ತಾ ಇದ್ದೀರಾ ಹಾಗೆ, ಹಾಂ ಇವನಿಗೆ ಬುದ್ಧಿ ಹೇಳಿ ಅಂದ್ಬಿಡ್ತಾರೆ. ಎಲ್ಲ ತಂದೆಯರ ಸಮಸ್ಯೆ. ಅದಕ್ಕೆ ತುಂಬ ಜೋಪಾನಾಗಿ ಅವ್ರು 5 ನಿಮಿಷ ಮೇಲೆ ಜಾಸ್ತಿ ಮಾತಾಡ್ತಾರೆ, ಓಣ ಕಮ್ಮಿ ಓಣ ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಆ ಕಡೆ. ಎಲ್ಲ ಇದ್ದು ಅಂದರೆ ಬಹುಶಃ ನೀವು ನಿಮ್ಮ ಮಗಳನ್ನ ಹೆಂಗೆ ಸಾಕ್ತಿದ್ದೀರಿ ಅನ್ನೋದಕ್ಕೆ ನಿಮ್ಮ ತಂದೆ ನಿಮ್ಮನ್ನು ಹೆಂಗೆ ಸಾಕಿದ್ರು ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ವಾ? ಹಿ ಮೇಡ್ ವ್ಯಾಲ್ಯೂ ಕಲಿಸ್ಕೊಟ್ಯಾರ ಸರ್. ಎಲ್ಲದ್ರದ್ದು ವ್ಯಾಲ್ಯೂ ನಮಗೇನು ಸುಲಭವಾಗಿ ಏನೂ ಸಿಕ್ಕಿಲ್ಲ, ಕೊಡಿಸಿಲ್ಲ. ಇಷ್ಟೇ, ವಾರಕ್ಕೆ 1 ಸತಿ ನಾನ್ ವೆಜ್ಜು, ಅದರಲ್ಲಿ 2 ಪೀಸ್ ಇಲ್ಲ 3 ಪೀಸು, ಹಿಂಗೇ ಬೆಳೆಸಿ ಸರ್. ಸ್ಕೂಲಲ್ಲಿ ಇರಬೇಕಾದ್ರೂ ವಾರಕ್ಕೆ 4 ಸತಿನೋ 3 ಸತಿನೋ ಪಾರ್ಲೇಜಿ 2 ಬಿಸ್ಕೆಟ್ ಕೊಡೋರು ಸಾಯಂಕಾಲ ನಮ್ಮ ತಾಯಿ. ಚಿಕನು ಮಟನೆಲ್ಲ ತಿಂತಾರಲ್ಲ, ಚಿಕನ್ ವಾರಕ್ಕೆ 1 ಸತಿ ಕೊಟ್ಟು ತಿನ್ನಬೇಕು. ವಾರಕ್ಕೆ ಮೊಟ್ಟೆ 2 ಸಲ. ಈ ಥರ ಕಾಲೇಜಿಗೆ ಬಂದ ಮೇಲೂ ನಮ್ಮದು ಸರೋವರ್ ಹೋಟ್ಲ್ ಅಂತ ಎಲ್ಲ ಇದ್ರೂ ಇಷ್ಟ ಬಂದಂಗೆ ಹೋಗಿ ತಿನ್ನಂಗಿಲ್ಲ. ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಆಯಿತು, ಏನು ಕೇಳಿದ್ರು ಕೊಡೋಂಗಿಲ್ಲ ಅಂತ. ನಾವು ಓನರ್ ಮಗ ಅಂದ್ಕೊಂಡಾಗ ನಮ್ಗೆ 2 ಕೊಡೋದೆಲ್ಲ ಏನಿಲ್ಲ ಸರ್. ಅಲ್ಲೂ ನಾವು ಮನೆ ಮಾಡ್ಬೇಕಾದ್ರೆ ಬೆಂಗಳೂರಿನಲ್ಲಿ ತುಂಬ ಟೈಮ್ ಆಯಿತು. ಒಂದು ರೂಮಲ್ಲಿ ಇದ್ವಿ, ಸರೋವರ್ ಹೋಟ್ಲಲ್ಲಿ ಒಂದು ರೂಮ್ ಇತ್ತು. ಆ ರೂಮಲ್ಲಿ ಇದ್ವಿ ನಾನು, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಅಕ್ಕಂದ್ರೆಲ್ಲ ನಮ್ಮ ಚಿಕ್ಕಪ್ಪಂದ್ರೊಟ್ಟಿಗಿದ್ರು ಅವಾಗ. ಓಕೆ. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಹೊರಗಡೆ ಕೂತ್ಕೊಂಡು ಕಟ್ಟೆ ಮೇಲೆ ಓದ್ತಾ ಕೂರಬೇಕು. ಇಷ್ಟೊತ್ತಿಗೆ ಊಟ ಮಾಡಬೇಕು, ಇಷ್ಟೊತ್ತಿಗೆ ಬರಬೇಕು. ಇದೇ ಇತ್ತು ಅವ್ರಿಗೆ. ತುಂಬ ಸ್ಟ್ರಿಕ್ಟಾ? ಹ್ಞೂ ಸರ್. ಎಂಜಿನಿಯರಿಂಗಲ್ಲಿ ಇರಬೇಕಾದ್ರೂ 6:30 ಒಳಗಡೆ ನಾನು ಮನೇಲಿಲ್ಲ ಅಂದರೆ ಅಷ್ಟೇ. ಒಂದು ಸಲ ಅದೇ ಯೋಚನೆ, ಈ ಸುದೀಪ್ ಸ್ಕೂಟಿ ಹತ್ಕೊಂಡು ಮನೆಗೆ ಪ್ರೊಡ್ಯೂಸರ್ ಮನೆಗೆ ಹೋಗಿ ಅವಕಾಶ ಕೇಳೋ ಪರಿಸ್ಥಿತಿ ಯಾಕೆ ಬಂತು? ಅಪ್ಪನೇ ಮನಸ್ಸು ಮಾಡಿದ್ರು ಒಂದು ಫಿಲಮ್ ಪ್ರೊಡ್ಯೂಸ್ ಮಾಡಿಬಿಡ್ಬೋದಿತ್ತಲ್ಲ ಅಂತ. ಫಿಲಮ್ ಫೈನಾನ್ಸ್ ಮಾಡ್ತಾಯಿದ್ರು. ಅಲ್ಲ ಸರ್, ಫೈನಾನ್ಸ್ ಮಾಡಿಸ್ಕೊತಾ ಇದ್ರು, ಪಾಪ ಗೊತ್ತಾಗ್ತಾ ಇರಲ್ಲ ಅವ್ರಿಗೆ. ಬಟ್ ಸರ್, ಅಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಸ್ವಂತಿಕೆ ಅಂತ ಒಂದಿತ್ತು ಸರ್. ನನಗೆ ಐ ವಾಂಟೆಡ್ ಟು ಡೂ ಆನ್ ಮೈ ಓನ್. ಸೊ ಎಲ್ಲರ ಮನೆ ಮುಂದೆ ಹೋಗಿ ಕಾಯ್ಬೇಕಾದ್ರೆ ನನಗೆ ಇವತ್ತಿಗೂ ಭಾಳ ಖುಷಿ ಆಗುತ್ತೆ ಸರ್. ಅವೆಲ್ಲ ಮಾಡಿದ್ದೀನಿ ನಾನು. ಎಸ್, ಹೌದು. ನನಗೆ ಸುಲಭವಾಗಿ ಬಂದುಬಿಟ್ಟಿದ್ರೆ ಬಹುಶಃ ಹಿಂಗೆ ಇರ್ತಾ ಇರಲಿಲ್ಲ. ನನಗೆ ಗೊತ್ತಿಲ್ಲ ಸರ್. ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನಾನು ಇಲ್ಲಿದ್ದೆ ಅನ್ನೋ ಕಾರಣಕ್ಕೆ ಬಾಡಿಗೆ ಕಟ್ಟಿದ ಅವ್ರ ಮನೇಲಿದ್ದೆ ಅಷ್ಟೇ. ನಾನು ಬಿಟ್ಟರೆ ನಾನು ಎಲ್ಲ ನಾನು ಸಂಪಾದಿಸಿದ್ದೀನಿ, ನಾನು ದುಡ್ದಿದ್ದೀನಿ. ಎಷ್ಟೋ ಸಲ ನನಗೆ ದುಡ್ಡು ಇಲ್ಲದೇ ನಾನು ಎಲ್ಲೆಲ್ಲ ಹೋಗಿ ನಿಂತ್ಕೊಂಡು ಯಾರ ಹತ್ರ ದುಡ್ಡೆಲ್ಲ ಸಾಲ ಮಾಡಿ ಶೂಟಿಂಗ್ ಹೋಗಿದ್ದೀನಿ ನಾನು ಬಿಗಿನಿಂಗ್ ಡೇಸಲ್ಲೆಲ್ಲ. ಸೊ ಹಾಗೆಲ್ಲ ಮಾಡಿದ್ದೀನಿ ನಾನು. ಅದನ್ನು ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ಅದು. ಎಸ್, ಆ್ಯಂಡ್ ಐ ಚೆರಿಷ್ ಇಟ್. ನಾನು ಇವತ್ತಿಗೂ ಸ್ಮೈಲ್ ಬರುತ್ತಾವಲ್ಲ ನೋಡ್ಸ, ನನಗೆ ಕಣ್ಣೀರೆಲ್ಲ ಬರೋಲ್ಲ. ಐ ಎಂಜಾಯ್ ಆಲ್ ದಟ್. ಅದೆಲ್ಲ ಮಾಡಿದ್ದಕ್ಕೆ ಬಹುಶಃ ನನಗೆ ವ್ಯಾಲ್ಯೂ ಗೊತ್ತಿದೆ, ಕರೆಕ್ಟ್. ಇನ್ನೊಬ್ಬರು ನೋವು ಅರ್ಥ ಆಗುತ್ತೆ, ಅರ್ಥ ಆಯ್ತಲ್ಲ. ಸೊ ಐ ಆಮ್ ಓಕೆ ವಿತ್ ದಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ನನ್ನ ಲೈಫಲ್ಲಿ ಅವೆಲ್ಲ ನಡೆದಿದೆ ಅಂತ. ನಿಮ್ಮ ಫಿಲಮ್ ಇಂಡಸ್ಟ್ರಿಲಿ ಫಸ್ಟ್ ಸರ್ಕಲಲ್ಲಿ ಯಾರ್ಯಾರು ಬರ್ತಾರೆ? ತುಂಬ ಕಮ್ಮಿ ಸರ್, ತುಂಬ ಕಮ್ಮಿ. ಫ್ರೆಂಡ್ಸ್ ಅಂತ ಹೇಳ್ಬಹುದಾದಂಥ? ಹಾಂ, ಫ್ರೆಂಡ್ಸ್ ಅಂತ ಅಂದರೆ ಇವಾಗ ಡೈಲಿ ಸಿಗುವಂಥವ್ರು ಯಾರೂ ಇಲ್ಲ ಸರ್ ನನಗೆ. ನನ್ನ ಅದೆಲ್ಲ ಬೇರೆ ಸರ್ಕಲ್ಲೇ, ಸಿನಿಮಾದ ಹೊರಗಡೆನೇ ಇರೋದು ನನ್ನ ಸರ್ಕಲ್ ಆ್ಯಕ್ಚುಲಿ. ಸಿನಿಮಾ ಅಂತ ಬಂದರೆ ಇವಾಗ ರೆಗ್ಯುಲರಾಗಿ KP ಬರ್ತಾರೆ, ನಮ್ಮ ಕಾರ್ತಿಕ್ ಗೌಡ ಬರ್ತಾರೆ, ಓಕೆ, ಒಂದಿಷ್ಟು ಜನ ಸೇರ್ತೀವಿ. ಹೀರೋ ಪೈಕಿ ಒಳಗಡೆ ನನಗೆ
ಕೆಲವರು ತುಂಬ ನನಗಿನ್ನ ಯಂಗರ್ ಜನ್ರೇಷನ್ನೇ ನನ್ನ ಸ್ನೇಹಿತರು ಎಲ್ಲರೂ ಆಲ್ಮೋಸ್ಟ್. ಅವರೆಲ್ಲ ಬಂದು ಹೋಗೋದು ಮಾಡ್ತಾ ಇರ್ತಾರೆ. ಧನುಂಜಯ್ ಇಸ್ ವೆರಿ ಕ್ಲೋಸ್ ಟು ಮೀ, ಅವರು ಬರ್ತಾ ಇರ್ತಾರೆ. ಎಲ್ಲ ಬ್ರದರ್ಸ್ ಥರ ಸರ್. ಗಣೇಶ್ ಇಸ್ ವೆರಿ ಕ್ಲೋಸ್ ಟು ಮೀ. ಅವ್ರು ಸಿಗೋದ್ರೆ ಯಾರು, ಬಿಕಾಸ್ ಅವರು 24 ಗಂಟೆ ಶೂಟಿಂಗ್ ಗೀಟಿಂಗ್ ಅಲ್ಲಿ ಇಲ್ಲಿ ಓಡಾಡ್ತಾರೆ ಸಿಕ್ಕಿದಾಗ. ಬಟ್ ವಿ ಆಲ್ ಹ್ಯಾವ್ ಫನ್ ಟುಗೆದರ್. ಅವ್ರು 7:30 ಮನೆ ಸೇರ್ಕೊಂಡು 9:00 ಮಲ್ಕೋಬೇಕಂತೆ ಗಣೇಶ್. ಹಿ ಹ್ಯಾಸ್ ಓನ್ ಡಿಸಿಪ್ಲಿನ್ ಸರ್. ಅದನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು. ಅಲ್ಲ ಡಿಸ್ಟರ್ಬ್ ಅಲ್ಲ, ನಂಗೆ ಖುಷಿ ಆಯ್ತು ಅದನ್ನ ಕೇಳಿ. ಅವ್ರದ್ದೊಂದು ಇದೆ. ಬಟ್ ವೆನ್ ಈ ಬ್ರೇಕ್ಸ್ ಫ್ರೀ ಅವ್ರನ್ನ ಮನೆಗೆ ಕಳ್ಸೋದೇ ನಮಗೆ ಅಂದ್ರೆ ಬ್ರೇಕ್ ಫ್ರೀ ಅಂತ ಮೂಡಿಗೆ ಬಂದ್ಬಿಟ್ರೆ ಹೋಗ್ರಿ ಮನೆಗೆ ಹಾಕ್ಬೇಕು. ಇದು ಸ್ವೀಟ್ ಗೈ ಟಾಕ್ಸ್ ಅಂಡ್ ಇಟ್ಸ್ ಫನ್ ಟು ಹ್ಯಾವ್. ಇನ್ನು ಮಿಕ್ಕಿದೆಲ್ಲ ಈ ನಮ್ಮ ಆ ಗ್ಯಾಂಗ್ ಈ ಗ್ಯಾಂಗು ನಮ್ಮ ಬರ್ತಾರೆ ಒಂದಿಷ್ಟು ಮಿನಿಮಮ್ ಕ್ರೌಡ್ ಸರ್. ಆ್ಯಂಡ್ ಎವ್ರಿಬಡಿ ಆರ್ ಸ್ವೀಟ್. ಒಂದು ಕ್ವಶನ್ ಯು ಮೇ ಡಿಸೈಡ್ ನಾಟ್ ಟು ಆನ್ಸರ್ ಆಲ್ಸೋ. ಈ ಸರ್ಕಲಲ್ಲಿ ದರ್ಶನ್ ಇದ್ದರು, ತುಂಬ ಆತ್ಮೀಯರಿದ್ದರು ನೀವು. ಹೌದು ಸರ್, ವಿ ಆರ್ ಕ್ಲೋಸ್, ವಿ ಆರ್ ವೆರಿ ಕ್ಲೋಸ್. ಅವ್ರದ್ದು ಫಸ್ಟ್ ಫೇಸ್ ಆಫ್ ದೋರ್ಸ್ ಬ್ಯಾಡ್ ಡೇಸ್ ಇತ್ತಲ್ಲ 2011 ಅಲ್ಲಿಂದ ಹೊರಗೆ ಬಂದಮೇಲೆ ನೀವು ಹಗಲಿ ಮೇಲೆ ಕೈ ಹಾಕ್ಕೊಂಡು ಅವ್ರನ್ನ ಪ್ರೋತ್ಸಾಹ ಕೊಡಿ ಇಲ್ಲ ಆಯ್ತು ಏನು. ವಿ ಹ್ಯಾವ್ ಡನ್ ಎವ್ರಿಥಿಂಗ್ ಸರ್. ಆ್ಯಸ್ ಎ ಫ್ರೆಂಡ್ ಎಲ್ಲದು ನಿಷ್ಕಳಂಕವಾಗಿರಬೇಕಾಗತ್ತೆ. ನಾನು ದೊಡ್ಡವನು ನೀನು ದೊಡ್ಡವನು ಬರಲ್ಲ. ಅವ್ರಿಗೆ ಯಾರೋ ನಮ್ಮ ಸ್ನೇಹಿತರು ಮಾಡೋ ತಪ್ಪುಗೂ ನಾವು ತಲೆ ಬಾಗಬೇಕಾಗತ್ತೆ. ನಾಟ್ ಬಿಕಾಸ್ ಆಫ್ ಎಂಬ್ಯಾರಸ್ಮೆಂಟ್, ಔಟ್ ಆಫ್ ಲವ್. ನಾವು ಇದ್ದೀವಿ ಅಂತ ಮಾಡಬೇಕಾಗತ್ತೆ, ನಾವು ಮಾಡಿದ್ದೀವಿ. ಅನಾವಶ್ಯಕ ಕಾರಣಗಳಿಂದ ಏನೇನೋ ನಡೆದಾಗ ಏನಾಗುತ್ತೆ, ದೂರ ಇರೋದು ಬೆಟ್ರ್ ಅಂತ ಅನಿಸುತ್ತೆ. ಆ್ಯಂಡ್ ನಾವು ಒಳ್ಳೇದೇ ಮಾಡಿದ್ದೀನಿ ಹೊರತು ನನಗೆ ಬೇರೆ ಏನಿಲ್ಲ ಸರ್. ನೀವು ಯಾವತ್ತು ಯಾವುದೇ ಇಂಟರ್ವ್ಯೂಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಕೆಡ್ದ ಮಾತಾಡೋದು ಕೇಳಿಸ್ಕೊಂಡ್ರೆ ಸಾಧ್ಯನೇ ಇಲ್ಲ. ನಾವೆಲ್ಲ ಮಾತಾಡಲ್ಲ ನಾನು. ಆ್ಯಂಡ್ ಹಾಗಂತ ನನಗೆ ನೋವುಗಳಿಲ್ಲ ಅನ್ಕೊಂಬಿಡಿ. ಎಲ್ಲ ಒಳ್ಳೇದು ನಡೀತಾ ಇದ್ರೆ ದೂರ ಯಾಕಾಗ್ತೀವಿ ಸರ್ ನಾವು ಅಲ್ವಾ. ಆಮೇಲೆ ಯಾರ್ದೋ ಭುಜದ ಮೇಲೆ ಇಟ್ಟು ಗನ್ ಹೊಡೆಯೋ ಫೈರ್ ಮಾಡೋ ವ್ಯಕ್ತಿ ನಾನಲ್ಲ. ಸೊ ಅಂಥದ್ದು ಆಪಾದನೆಗಳು ನನ್ನ ಮೇಲೆ ಬಂತು, ಏನೇನೋ ಹೇಳಿದ್ರು. ಬಟ್ ನಾನು ಎಲ್ಲೂ ಸ್ಟೇಟ್ಮೆಂಟ್ ಏನಕ್ಕೆ ಮಾಡೋಕ್ಕೆ ಹೋಗಿಲ್ಲ ಅಂದರೆ ಐ ಹ್ಯಾವ್ ಟು ಮೇಂಟೈನ್ ಅ ಸರ್ಟನ್ ಡೆಕರಮ್ ಆಫ್ ದ ಫ್ರೆಂಡ್ಶಿಪ್ ಆಲ್ಸೋ. ನಾನೊಂದು ಇಂಟರ್ವ್ಯೂಲ್ಲಿ ಹೇಳಿದ್ದೆ, ಯಾರಿಗೂ ನಾವು ಕೊಡೋ ಸ್ಥಾನ ನಾವು ಯಾವತ್ತೂ ಕಿತ್ಕೊಳಲ್ಲ, ಕಿತ್ತರೆ ನಾವಾಗಿರಲ್ಲ. ಬಟ್ ಹಾಗಂತ ಕೂತು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಲ್ಲ ಏನು. ಐ ಡಿಂಟ್ ವಾಂಟ್, ಐ ಮೂಡ್ ಆನ್. ಈ ಮರ್ಡರ್ ಸುದ್ದಿ ಬಂದಾಗ ಏನಿಸ್ತು ಅಂದರೆ ದ ವೇ ಹಿ ವಾಸ್ ಗೋಯಿಂಗ್ ಒಂದು ದಿವಸ ಇದಾಗಲೇಬೇಕಾಗಿತ್ತು ಅಂತ. ಇಲ್ಲ ಸರ್, ನಾನೀಗ ಅದನ್ನು ಹೇಳಕ್ಕೆ ಹೋಗಲ್ಲ. ಫಸ್ಟಿಗೆ ಈ ಮಟ್ಟಿಗೆಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ವೇ ಅಂತ ಅಂದ್ಬಿಟ್ಟು ಬಂತು, ನನ್ನ ತಲೆಗಂತೂ ಬಂತು. ಅಂದರೆ ಇದೇನೋ ಫಾಲ್ಸ್ ನ್ಯೂಸ್ ಆಗೋಗಿದೆ. ಬಟ್ ಅಟ್ ದಿ ಸೇಮ್ ಟೈಮ್ ಪೊಲೀಸ್ ಪೀಪಲ್ ಡಿಪಾರ್ಟ್ಮೆಂಟ್ ಆಲ್ ಆರ್ ನಾಟ್ ಸಂಬಡಿ ಹುಲ್ ಟೇಕ್ ಸಚ್ ಡ್ರಾಸ್ಟಿಕ್ ಥಿಂಗ್ಸ್ ದಟ್ ಯಾವುದೋ ಒಂದು ಅಷ್ಟು ದೊಡ್ಡ ವ್ಯಕ್ತಿನ ನೀವು ಏನು ಇಲ್ಲದೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕಡೆ ಇದೆ. ಬಿಕಾಸ್ ನನಗೆ ಪೊಲೀಸ್ನವರು ಪರಿಚಯ ಇರೋದ್ರಿಂದ ಒಂಥರ ನಮಗೆ ಮೋಡ ಕವಿದ ವಾತಾವರಣ ಆಗಿತ್ತು ಸರ್ ಫಾರ್ ಫ್ಯೂ ಡೇಸ್. ವಿ ಆರ್ ಆಲ್ಸೋ ಗ್ಲೂ ಟು ದ ನ್ಯೂಸ್. ಏನು ಸತ್ಯ ಏನು ಸುಳ್ಳು, ಏನು ಸತ್ಯ ಏನು ಸುಳ್ಳು ಅಂದ್ಬಿಟ್ಟು. ಬಿಕಾಸ್ ಒಂದು ಸತ್ಯ ಅಜಿತ್ ಅವರೇ, ನೀವು ಯಾರನ್ನ ಎಷ್ಟು ಇಷ್ಟಪಡ್ತೀರಿ, ಯಾರನ್ನ ದ್ವೇಷಿಸ್ತೀರಿ, ಇದು ಪರ್ಸ್ನಲ್ ಸರ್. ಫೈಟ್ ಇಸ್ ಪರ್ಸ್ನಲ್ ಸರ್. ಕಾಂಪಿಟೇಷನ್ ಇಸ್ ಪರ್ಸ್ನಲ್ ಸರ್. ಬಟ್ ಆ ವ್ಯಕ್ತಿಗೆ ಏನೋ ತೊಂದರೆ ಆಗ್ತದೆ, ಇದಾಗ್ತದೆ ಅಂದಾಗ ಖುಷಿ ಪಡೋ ವ್ಯಕ್ತಿ ನಾನಲ್ಲ ಸರ್. ಅದು ವಿಕೃತಿ ಅನ್ನಿಸ್ಕೊಳತ್ತೆ ಅಲ್ಲಿ 100%. ಅಂದರೆ ಏನಾಯದು ಅಂತ ಬರುತ್ತೆ ಹೊರತು ಐ ಆಮ್ ನಾಟ್ ಅ ಗೈ ಹೂಲ್ ಎಂಜಾಯ್ ಆಲ್ ದ್ಯಾಟ್. ಆ್ಯಂಡ್ ಎಲ್ಲೋ ಫೀಲ್ ಅಂತೂ ಆಗುತ್ತೆ ಸರ್. ಕೆಲವರು ಏನಾಗುತ್ತೆ ಗೊತ್ತಾ ಸರ್, ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ಓಡಾಡ್ಕೊಂಡು ಖುಷಿಯಾಗಿದ್ದಾರೆ ಅಂದ್ರೆ ಅಷ್ಟು ಸಾಕು. ಎಲ್ಲೋ ಒಂದು ಕಡೆ ನಾವು ನಗಾಡ್ಕೊಂಡಿರ್ತೀವಿ. ತೊಂದರೆಗಳಾಗ್ಬಿಡ್ತು ಅಂದಾಗ ಎಲ್ಲ ಅಟ್ಲೀಸ್ಟ್ ಆಸ್ ಹ್ಯೂಮನ್ ನಮಗೆ ನೋವಾಗುತ್ತೆ ಸರ್. ಇದೇನಕ್ಕೆ ಬೇಕಿತ್ತು, ಏನಕ್ಕೆ ಆಯ್ತಿದು? ಕರೆಕ್ಟ್ ಸರ್. ಇವಾಗ ಒಂದು ಪಾರ್ಟಿಗೆ ಸೇರ್ತೀವಲ್ಲ ಸರ್, ನಾನು ಒಂದು ಪಾರ್ಟಿಗೆ ಒಂದು 5 ಜನ ಸೇರ್ತೀವಿ ಅನ್ಕೊಳ್ಳಿ. 5 ಜನನೂ 5 ಬೇರೆ ಬೇರೆ ಡ್ರಿಂಕ್ ತೊಗೊಂತಾರೆ ಬಂದು ನಾವು. ಬಟ್ ವಿ ಆರ್ ಓಕೆ. 5 ಜನ ಒಟ್ಟಿಗೆ ಸೇರಿದ್ವಿ ಅಂತ ನಾವು ಒಂದೇ ತೊಗೊಬೇಕು ಅನ್ನೋದೇನಿಲ್ಲ ಸರ್. ಹಾಗೆ ವ್ಯಕ್ತಿಗಳಂತ ಬಂದಾಗ ವಿ ಹ್ಯಾವ್ ಡಿಫ್ರೆಂಟ್ ಟೇಸ್ಟ್, ವಿ ಹ್ಯಾವ್ ಡಿಫ್ರೆಂಟ್ ಥಿಂಗ್ಸ್. ದ ಲೀಸ್ಟ್ ರೆಸ್ಪೆಕ್ಟ್ ನಾವು ಒಬ್ಬರ ಮೇಲೆ ಒಬ್ಬರು ಇಡ್ಬೋದು ಅಂದಾಗ ಅದ್ರ ಬಗ್ಗೆ ಮಾತಾಡೋದನ್ನು ಕಮ್ಮಿ ಮಾಡಿ, ವಾರ್ಗಳು ಅನ್ನೋದೇನಿದೆ, ದ ಕಾನ್ಫ್ಲಿಕ್ಟ್ ಆಫ್ ಒಪಿನಿಯನ್ಸ್ ಆ್ಯಂಡ್ ಥಾಟ್ಸ್ ಬರಬಾರ್ದು. ಬೆಸ್ಟ್ ಇಸ್ ಟು ರಿಮೈನ್ ಕ್ವೈಟ್. ನಾನು ಮಾಣಿಕ್ಯದಲ್ಲೇ ಇದು ತುಂಬ ಚೆನ್ನಾಗಿ ಹೇಳಿದ್ದೆ. ಇದನ್ನು 2 ಊರ ಮಧ್ಯದಲ್ಲಿ ಗಲಾಟೆ ನಡೀತಾ ಇದೆ ಅಂದಾಗ ಯಾವನೋ ಒಬ್ಬ ಕತ್ತಿ ಬಿಟ್ಟರೆ ಮಾತ್ರ ಶಾಂತಿ ವಾತಾವರಣ ಬರೋದು. ಹೌದು, ಕರೆಕ್ಟ್. ಅದನ್ನು ನಂಬ್ತೀನಿ ನಾನು. ನಾಟ್ ಬಿಕಾಸ್ ಯು ಆರ್ ವೀಕ್, ನಾಟ್ ಬಿಕಾಸ್ ಯು ಆರ್ ಸ್ಕೇರ್ಡ್, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್. ಹ್ಯುಮ್ಯಾನಿಟಿ ಅಂತ ಒಂದಿದೆಯಲ್ಲ, ಗೌರವಿಸಿದ್ದಕ್ಕೆ ಬಿಟ್ಟಿದ್ದು, ಬೇರೆ ಏನಕ್ಕಲ್ಲ. ಗೌರವಿಸಿದ್ದಕ್ಕೆ ಏನಕ್ಕೆ ಬಿಡ್ತೀವಿ ಅಂದರೆ ನನಗೆ ಇನ್ನೂ ಐ ಸ್ಟಿಲ್ ರೆಸ್ಪೆಕ್ಟ್ ದ ಸ್ಟಾರ್ಡಮ್, ದ ನೇಮ್, ಪಾಪ್ಯುಲಾರಿಟಿ. ಅವ್ರು ಮಾಡಿದ್ದು ಎಲ್ಲದ್ರ ಬಗ್ಗೆ ಗೌರವ ಇದೆ ನನಗೆ. ಯಾಕಂದರೆ ಮಾಡಿದ್ದಾರೆ, ಎಲ್ಲಿಂದನೋ ಬಂದು ಮಾಡಿದ್ದಾರೆ. ಕರೆಕ್ಟ್. ಅದ್ರ ಬಗ್ಗೆ ಇದೆ ನನಗೆ. ಮಿಕ್ಕಿದ್ರ ಬಗ್ಗೆ ನಾನು ಸಂಪರ್ಕನೇ ಇಲ್ಲ ಸರ್. ಯಾಕಂದರೆ ಆ ಲೈಫಿಂದ ನಾನು ದೂರ ಆಗಿ ತುಂಬ ವರ್ಷಗಳಾಗಿದೆ. ಸೊ ಐ ಕಾಂಟ್ ಇವನ್ ಟಾಕ್ ಎನಿಥಿಂಗ್ ಅಬೌಟ್ ಇಟ್. ನಿಮ್ಮ ಫ್ಯಾನ್ಸಿಗೆ ನೀವೇನಾದ್ರು ಹೇಳ್ಬಹುದು ಅನ್ನೋದು, ಅನ್ನೆಸೆಸರಿ ವಾರ್ಗೆ ಬಿದ್ದಾಗ
ನನ್ನ ಫ್ಯಾನ್ಸಿಗೆ ನಾನು ಹೇಳಿದ್ದೀನಿ ಸರ್. ಕಣ್ಣಿಗೆ ಕಾಣ್ದಿರೋ ಫ್ಯಾನ್ಸಿಗೆ ಅವರವರೇ ಉಟ್ಕೊಂಡಿರೋರಿಗೆ ನಾನು ಏನು ಹೇಳಲಿ? ರೈಟ್. ಏನು ಹೇಳಲಿ? ಈಗ ಆ ಹೆಸರಲ್ಲೂ ಫ್ಯಾನ್ಸ್ ಆಗಿ ನನ್ನ ಹೆಂಡ್ತಿನ, ನನ್ನ ಮಗಳನ್ನ, ಅವ್ರನ್ನ, ಇವ್ರನ್ನ, ನನ್ನ ಅಕ್ಕಪಕ್ಕ ಕೆಟ್ಟದಾಗ ಮಾತಾಡ್ತಾರೆ. ಈಗ ನಾನು ಅಲ್ಲಿಗೆ ಫೋನ್ ಹಾಕ್ಲಾ? ಬಿಟ್ಟಾಕ್ಬಿಡ್ಬೇಕು ಸರ್, ಬಿಟ್ಟಾಕ್ಬಿಡ್ಬೇಕು, ಮುಂದೆ ಹೋಗ್ಬೇಕು. ಯಾಕಂದರೆ ದೀಸ್ ಆರ್ ಆಲ್ ನೆವರ್ ಎಂಡಿಂಗ್ ಥಿಂಗ್ಸ್. ಆ್ಯಸ್ ಐ ಟೋಲ್ಡ್ ಯು ಅರ್ಲಿಯರ್, ಒಂದು ಲಾ ಅಂತ ಬರದೆ ಇವೆಲ್ಲ ಆಗಲ್ಲ. ಒಂದು 10 ಜನಕ್ಕೆ ಹಿಡಿದು ಪನಿಷ್ಮೆಂಟ್ ಆಗಿ ಸಿವಿಯರ್ ಅಂತ ಬಂದಾಗನೇ ಒಂದು ಥಿಂಗ್ ಆಲ್ವೇಸ್ ಅಜಿತ್ ಅವರು ಯು ಶುಡ್ ರಿಮೆಂಬರ್ ಸರ್, ಸರ್ಕಾರ ಮಾತ್ರ ಪ್ರೀತಿಯಿಂದ ಓಡಿಸೋಕ್ಕಾಗೋದು ಸರ್, ಕಾನೂನು ಭಯದಲ್ಲಿ ಓಡಿಸ್ಬೇಕು ಸರ್. ಹೌದು, ಕನ್ಫ್ಯೂಸ್ ಆಗಬೇಡಿ ಇದರಲ್ಲಿ. ಕರೆಕ್ಟ್. ಭಯದಲ್ಲಿ ಸರ್ಕಾರ ನಿಂತರೆ ಸಮಥಿಂಗ್ ಇಸ್ ರಾಂಗ್. ಕಾನೂನು ಪ್ರೀತಿಯಿಂದ ನಿಂತಿದೆ ಅಂದರೆ ಸಮಥಿಂಗ್ ಇಸ್ ನಾಟ್ ರೈಟ್. ಸೀರಿಯಸ್ಲಿ ರಾಂಗ್. ಕರೆಕ್ಟ್. ಹೌದು. ಕಾನೂನಿಗೆ ಭಯ ಪಟ್ಟರೆ ನೀವು ಒಂದು ಸಿಗ್ನಲ್ ಎಗರಲ್ಲ ಸರ್. ಬೇರೆ ದೊಡ್ಡ ಕ್ರೈಮ್ ಬೇಡ. ಕರೆಕ್ಟ್. ಲಾ ಶುಡ್ ಬಿ ಹ್ಯಾವಿಂಗ್ ಅ ಫಿಯರ್ ಫ್ಯಾಕ್ಟರ್ ವಿತ್ ಪಬ್ಲಿಕ್. ದಟ್ ಇಸ್ ಹೌ ದೇ ಕ್ಯಾನ್ ಆಪರೇಟ್ಸ್. ಅಂಥದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಅಂಥ ಕಾನೂನುಗಳು ಕೆಳ ಒಳಗೆ ತರಬೇಕಾಗುತ್ತೆ. ಏನು ಬೇರೆ ಬೇಡಿ. ಸಿ ಐ ಆಮ್ ರಿಪೀಟಿಂಗ್ಸ್, ನಿಮ್ಮ ಫ್ರೀಡಮ್ ಆಫ್ ಸ್ಪೀಚ್ನ ಕಿತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಲಾ ತರಬೇಕಾಗುತ್ತೆ. ಇವಾಗ ನಮ್ಮ ಸಿನಿಮಾದಲ್ಲಿ ನೀವು ಹೆಂಗೆ ಕಟ್ ಮಾಡ್ತೀರಲ್ಲ, ಎ ಸರ್ಟಿಫಿಕೇಟ್, ಇದು ಹಿಂಗೆ ಮಾಡೋಂಗಿಲ್ಲ, ಇದು ತೋರ್ಸೋಂಗಿಲ್ಲ ಅಂತ ಇಷ್ಟು ಜನಕ್ಕೆ ನೀವೆಲ್ಲ ಹೇಳೋಕ್ಕೆ ನೀವು ಟ್ವಿಟ್ರಲ್ಲಿ, ಆನ್ಲೈನಲ್ಲಿ ಬಿಟ್ಟಾಗ ಸಿನಿಮಾಗೂ ಬಿಟ್ಬಿಡಿ. ಹಂಗಾರೆ ಅದನ್ನು ಕೇಳ್ತಾ ಇಲ್ಲ ನಾನು. ಬೇಡ, ಅದು ಕರೆಕ್ಟು. ಸೆನ್ಸಾರ್ ಅನ್ನೋದು ಇರಬೇಕು, ಸಿನಿಮಾದಲ್ಲಿ ಅದಿರಬೇಕು, ಕಟ್ ಆಗಬೇಕು. ಹಾಗೆ ಆನ್ಲೈನಲ್ಲಿ ನೀವು ಏನು ಬೇಕಾದ್ರೆ ಮಾತಾಡ್ಬೋದು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಇಷ್ಟು ದೊಡ್ಡ ಸಂಸ್ಥೆಗಳು ಇಟ್ಕೊಂಡು ಒಂದು ಸಿಗರೆಟ್ ಬಂದರೆ ಬೀಪ್ ಮಾಡ್ತೀರಾ, ಇಲ್ಲಾಂದರೆ ಬ್ಲರ್ ಮಾಡ್ತೀರಾ. ಯು ನೋ ಇಟ್ ರೈಟ್. ಆ ಲಾ ನೀವು ಇದ್ದೀರಾ ಸರ್. ಹೌದು. ಈ ಲಾ ತರಬೇಕು. ಯಾವುದೋ ಒಂದು ಹೆಂಗಸ್ರ ಮೇಲೋ ಇನ್ನೊಬ್ಬರ ಮೇಲೋ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ ಅಂದಾಗ, ಒಂದು ಫಿಲ್ಟರ್ ಇಲ್ಲದೆ ಇರೋ ವರ್ಡ್ಸ್ಗಳು ಯೂಸ್ ಮಾಡ್ತಾ ಇದ್ದಾರೆ ಅಂದಾಗ, ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ಇಟ್ ಆ್ಯಂಡ್ ದೇರ್ ಶುಡ್ ಬಿ ಪನಿಷ್ಮೆಂಟ್ ಫಾರ್ ದ್ಯಾಟ್. ಅಥೆಂಟಿಸಿಟಿ ಹುಡುಕಿ. ಕರೆಕ್ಟ್. ಬ್ಲೈಂಡಾಗಿ ಹೋಗ್ಬೇಡಿ. ಯಾವುದೇ ಕೇಸಿಗಾದ್ರೂ ಅಥೆಂಟಿಸಿಟಿ ಮೇಲೆ ತಾನೇ ನಿಲ್ಲೋದು ಪನಿಷ್ಮೆಂಟು. ಇಲ್ಲೂ ಮಾಡಿ. ದಟ್ ವೇ ಯು ಕ್ಯಾನ್ ಕ್ಲೀನ್ ಸರ್. ನಾವು ಕರೆದು ಫ್ಯಾನ್ಸಿಗೆ ಹೇಳ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರ, ಹೇಳಲಿಲ್ಲ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಆವಾಗಲೇ ನಮಗೆ ಗೊತ್ತಾಗೋದು ಅದು ಯಾರು ನಮ್ಮ ಫ್ಯಾನ್ಸ್ ಅಲ್ಲ, ನಮ್ಮ ಹೆಸರಲ್ಲಿ ಓಪನ್ ಮಾಡ್ಕೊಂಡು ಕೂತಿದ್ದಾರೆ. ಯಾವುದೋ ಒಂದಿಷ್ಟು ದುಡ್ಡಿಗೆ ಎಲ್ಲೋ ಒಂದು ಕಡೆ ಮಾಡ್ತಾ ಇದ್ದಾರೆ. ಅದು ಯಾರು ಅಂತ ಕಂಡು ಹಿಡಿಯೋಕ್ಕೆ ಒಂದಿಷ್ಟು ಕಂಪ್ಲೇಂಟ್ಸ್ಗಳು ಮಾಡ್ತೀವಿ ನಾವು, ಎಷ್ಟೋ ಒಂದಿಷ್ಟು ಡಿಲೀಟ್ ಮಾಡ್ತೀವಿ. ಬಿಕಾಸ್ ಸರ್, ಯಾರ್ದು ಎಷ್ಟೇ ಕಾಂಪಿಟೇಷನ್ ಇದೆ, ಅವ್ರ ಮನೆಗಳನ್ನ ಮುಟ್ಕೊಂಡು ಅವ್ರ ಮಕ್ಕಳನ್ನ, ಅವ್ರ ವೈಫ್ಸ್ನ ಅಥವಾ ಅವ್ರ ತಂದೆ ತಾಯಿನ ಮುಟ್ಟಷ್ಟು ಹೇಡಿಗಳು ಅಥವಾ ಕ್ರೂರಿಗಳು ನಾವು ಯಾರೂ ಅಲ್ಲ. ಆ ಕಲಾವಿದರ ಹೆಸರುಗಳಲ್ಲಿ ನಡೀತಾ ಇರ್ತವೆ ಇದು ಕೆಲವು. ಯು ಡೋಂಟ್ ಎನ್ಕರೇಜ್ ಆ್ಯಂಡ್ ಯು ಡೋಂಟ್ ಎಂಟರ್ಟೈನ್ ಅನ್ನೋದಷ್ಟೇ ಮೆಸೇಜ್. ಐ ವಿಲ್ ನಾಟ್ ಡೂ ಇಟ್ ಸರ್. ಆ್ಯಂಡ್ ಐ ಥಿಂಕ್ ನನಗೆ ನನ್ನ ಕೆಲಸ ಮಾತಾಡಬೇಕೇ ಹೊರತು ನನಗೆ ಈ ಮಾತುಕತೆ ನನಗೆ ಬೇಕಾಗಿಲ್ಲ. ಆ್ಯಂಡ್ ಐ ಆಮ್ ನಾಟ್ ಫಾರ್ ಆಲ್ ದಟ್. ಸೊ ಎದುರುಗಡೆ ಸಿಕ್ಕಿದಾಗ ನೀವು ನಮಗೇನು ಮರ್ಯಾದೆ ಕೊಡ್ತೀರಾ, ಅದ್ರ ಮೇಲೆ ನಾನು ನಿಮ್ಮ ವ್ಯಕ್ತಿತ್ವನ ತೋರಿಸ್ತೀನಿ ಸರ್. ಕರೆಕ್ಟ್. ಆ್ಯಂಡ್ ನಿಮಗೆ ಕೊಡಬೇಕಾಗಿರೋ ಗೌರವನ ಒಂದು ಸಿಲ್ವರ್ ಪ್ಲೇಟೋ ಗೋಲ್ಡ್ ಪ್ಲೇಟಲ್ಲಿ ಹಾಕಿ ವಾಪಸ್ ಕೊಡ್ತೀನಿ ನಾನು. ನಾಟ್ ಬೈ ವಾಟ್ ಯು ಟೀಟ್ ಅವ್ರು ನಿಮ್ಮ ಹೆಸರಲ್ಲಿ ಏನು ನಡೀತಾ ಇದೆ ನಂಗೆ ಅದು ಬೇಡಿ. ಯಾರೋ ನಾಳೆ ಬಂದು ನಿಮ್ಗೆ ಗೊತ್ತಿಲ್ಲ ಅಜಿತ್ ಅವ್ರು ಹಿಂಗೆ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ, ಹೌದಾ, ಡೈರೆಕ್ಟಾಗಿ ಫೋನ್ ಮಾಡಿ ಕೇಳೋಣ ಬಿಡಿ. ಕೇಳಲ್ಲ ಅಂತ ಕೇಳಿ, ಬೇಡ ಅಂದರೆ ಮತ್ತೆ ಹೇಳಬೇಡಿ, ತಲೆಯಲ್ಲಿ ಹುಳ ಬಿಟ್ಟು ಹೋಗ್ಬಿಡಿ. ಎಸ್. ಯಾಕಂದ್ರೆ ಒಪಿನಿಯನ್ ಚೇಂಜ್ ಆಗ್ಬಿಡುತ್ತೆ. ಕರೆಕ್ಟ್. ಯು ಶುಡ್ ಬಿ ಏಬಲ್ ಟು ಟೆಲ್ ಮಿ. ಇಫ್ ಯು ಆರ್ ಅ ಟ್ರೂ ಫ್ರೆಂಡ್, ಕಮ್ ಆ್ಯಂಡ್ ಟೆಲ್ ಮಿ. ಅಜಿತ್ ಅವ್ರು ಹಿಂಗೆ ಹೇಳ್ತಾ ಇದ್ರು ಕೇಳಬೇಕಾರೆ, ಗುಡ್. ದಟ್ ಈಸ್, ಅದರ್ವೈಸ್ ಯು ಆರ್ ಸ್ಪಾಯ್ಲಿಂಗ್ ಸಂಬಡೀಸ್ ಒಪಿನಿಯನ್ ಇನ್ ಮೈ ಹೆಡ್ ಬೈ ಟೆಲ್ಲಿಂಗ್ ಮಿ ಸಮಥಿಂಗ್ ಆ್ಯಂಡ್ ಟೆಲ್ಲಿಂಗ್ ಮಿ ನಾಟ್ ಟು ಆಸ್ಕ್. ಕೇಳಬೇಡಿ ಅಂತಿರಲ್ಲ. ಸೊ ಐ ಆಮ್ ನಾಟ್ ಸಂಬಡಿ ಲೈಕ್ ದಿಸ್. ನನಗೆ ಯಾರಾದರೂ ಕೇಳೋದು ಇದನ್ನೆಲ್ಲ ಎನ್ಕರೇಜ್ ಮಾಡಲ್ಲ ನಾನು. ಕೇಳ್ಬಿಡ್ತೀನಿ ನಾನು. ಅವಾಗ ಹೇಳ್ತೀನಿ, ಯಾರು ಹೇಳಕ್ಕೆ ಹೇಳಿದ್ದು? ನಾನು ಹಂಗೆ ಹೇಳೇ ಇಲ್ಲ ಅಂದರೆ ಇಲ್ಲಿ ಯಾರೋ ಒಬ್ರದ್ದು ತಪ್ಪಿದಲ್ಲ ಸರ್. ಇದನ್ನು ಹಾಗೆ ಬಿಟ್ಟರೆ ನಂದು ಮಿಸ್ಟೇಕ್ ಇದೆ. ಇದನ್ನು ಬೆಳಗ್ಗೆ ಬಿಡ್ತಾ ಇದ್ದೀನಿ ನಾನು. ಸೊ ನನ್ನ ವಾತಾವರಣದಲ್ಲಿ ಯಾರು ಬಂದು ನನಗೇನು ಹೇಳಕ್ಕೆ ಹೋಗಲ್ಲ. ನಿನ್ನ ಕೆಲಸ ನೋಡು ಅಂತೀನಿ ನಾನು. ಚಿತ್ರರಂಗದಲ್ಲಿ ಅಜಿತ್ ಅವರೇ 1000 ಬರ್ತಾ ಇರುತ್ತೆ ಕಿವಿಗೆ. ಆ್ಯಂಡ್ ಡೋಂಟ್ ಫರ್ಗೆಟ್, ಇಟ್ ಇಸ್ ಅನ್ ಇಂಟರ್ಪ್ರಿಟೇಷನ್. ಅವನು ಏನು ಆ್ಯಂಗಲಲ್ಲಿ ಹೇಳಿದಾನೋ, ಇವ್ರು ಯಾವ ಆ್ಯಂಗಲಲ್ಲಿ ಹೇಳ್ತಾ ಇದ್ದಾರೋ, ಬಂದಿದ್ದನ್ನೆಲ್ಲ ತಗೊಂಡ್ರೆ ತಲೆ ಅನ್ನೋದು ಕಸದ ಬುಟ್ಟಿ ಆಗುತ್ತೆ. ಕಸದ ಬುಟ್ಟಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರೋ ಪಾರ್ಟಿಗೆ ಬರ್ತಾ ಇರ್ತಾರೆ, ನನ್ನ ಸ್ನೇಹಿತರಿರ್ತಾರೆ, ಇಲ್ಲಿ ತೊಗೊಂಡೋಗಿರ್ತಾರೆ, ಮಾತುಕತೆ ಇಲ್ಲೇ ನಡೆದಿದೆ. ಅಲ್ಲಿ ವಾಪಸ್ ನನ್ನ ಹತ್ರನೇ ಬರ್ಬೇಕಾರೆ ಅಲ್ಲಿ ಇವ್ರು ಸಿಕ್ಕಿದ್ರು, ಹೇಳಿ ಸಖತ್ ಅವತ್ತು ಫುಲ್ ಎಲ್ಲರೂ ಸಖತ್ ಎಣ್ಣೆ ಹೊಡಿತಾದ್ರಂತೆ ಹಿಂಗಂತ ಕೇಳೋಕ್ಕೆ ವಿಕೃತವಾಗಿದೆ. ಅವ್ರೋಗಿ ಏನು ಹೇಳಿರ್ತಾರೆ, ಒಳ್ಳೆ ಮಜಾ ಮಾಡೋದವ, ರಾತ್ರಿ ಬೆಳಗ್ಗೆವರೆಗೂ ಗುಡ್ ಫನ್ ಯಾರ್, ವಿ ಡ್ರ್ಯಾಂಕ್ ಲಾಟ್ ಅಂಡ್ ಏನೋ ಹೇಳಿರ್ಬೋದು. ದ ವೇ ಇಟ್ ಇಸ್ ಕಮಿಂಗ್ ಬ್ಯಾಕ್ ಟು ಯು ಈಸ್ ಮೇಡ್ ಶ್ಯೂರ್ ದಟ್ ಇಟ್ ಇಸ್ ಬ್ಯಾಡ್. ಸೊ ನಾವು ಅಪ್ ಟು ಯುವರ್ ಮೆಚ್ಯೂರಿಟಿ ಸರ್. ನೀವು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಿ, ತೊಗೊತೀರಿ. ಬಿಕಾಸ್ ಆ ವ್ಯಕ್ತಿ ನಿಮಗೆ ಗೊತ್ತಿದ್ರೆ, ನಿಮ್ಗೆ ಖಂಡಿತ ಗೊತ್ತಿರುತ್ತೆ ಅವ್ನು ಹಿಂಗೆ ಹೇಳಿರಲ್ಲ, ಹಂಗೆ ಹೇಳಿರೋಕ್ಕೆ ಸಾಧ್ಯ ಇರಲ್ಲ. ಬಟ್ ವಿ ಆ್ಯಕ್ಟ್ ಕಿಡಿಶ್, ಇಮ್ಮೆಚ್ಯೂರ್ಡ್, ಈಗೋಯಿಸ್ಟಿಕ್.
ದಟ್ ಡಸಂಟ್ ವರ್ಕ್. ನನಗೆ ಎಲ್ಲದರಿಂದ ದೂರ ಇರೋದಕ್ಕೆ ನಾನು ನಿಮ್ಗೆ ಫಸ್ಟ್ ಕ್ವಶನಿಗೆ ಬರ್ತೀನಿ. ಈಗ ಎಲ್ಲೆಲ್ಲಿ ಪಾರ್ಟಿ ಮಾಡ್ತೀನಿ ಅಂತ ಕೇಳಿದ್ರಲ್ಲ, ಇಲ್ಲಿ ಅಲ್ಲಿ ಬಿಟ್ಟರೆ ನಾನು ಎಲ್ಲೂ ಸಿಗಲ್ಲ ಸರ್, ನನಗೆ ಬೇಡ. ಸೊ ಆ್ಯಕ್ಟರ್, ಕ್ರಿಕೆಟರ್, ಬಿಗ್ ಬಾಸ್ ಹೋಸ್ಟ್ ಆ್ಯಂಡ್ ಅ ಫಿಲಾಸಫರ್ ಅಂತಲೂ ಸೇರಿಸ್ಬೇಕು ಈಗ ನಿಮಗೆ. ಇಟ್ಸ್ ಟೂ ಬಿಗ್ ಅ ವರ್ಡ್ ಸರ್, ಫಿಲಾಸಫರ್. ಇಟ್ಸ್ ಜಸ್ಟ್ ಅ ಸ್ಟೂಡೆಂಟ್ ಲರ್ನಿಂಗ್. ಸೊ ನಿಮ್ಮದು ದರ್ಶನ್ ಅವ್ರದ್ದು ಅಂದರೆ ಪಾಯಿಂಟ್ ಆಫ್ ನೋ ರಿಟರ್ನ್ಗೆ ಹೋಗ್ಬಿಟ್ಟಿದ್ದೀರಾ ಈಗ, ಅಥವಾ ಯಾವುದೋ ಒಂದು ಕಾಲದಲ್ಲಿ ಏನೋ ಮತ್ತೆ ಒಟ್ಟಿಗೆ ಇದು ಬಂದರೂ ಬರ್ಬೋದಪ್ಪ ಅನ್ನೋ ಥರದ್ದು ಏನಾರು ಇದೆಯಾ? ಗೊತ್ತಿಲ್ಲ ಸರ್. ನನಗೆ ಎಲ್ಲೋ ಒಂದು ಕಡೆ ಕೂತು ತುಂಬ ನೋವು ಆಗ್ತಾಯಿತ್ತು, ಇನ್ನೊಂದು ಆಗ್ತಾಯಿತ್ತು. ಅವ್ರ ಕಿವಿಗೆ ಅವ್ರು ಯಾರೋಗಿ ಏನು ಹೇಳಿದಾರೋ ಗೊತ್ತಿಲ್ಲ. ನನಗೆ ಬಂದಿರೋ ಸತ್ಯಗಳು ಸರ್, ನನ್ನ ಕಣ್ಮುಂದೆ ನಡೆದಿರೋ ಸತ್ಯ ಮೇಲೆ ನನ್ನ ರಿಸಲ್ಟ್ ಆಗಿದೆ. ಸೊ ಹಾಗಿರೋದ್ರಿಂದ ನನಗೆ ಗೊತ್ತಿರೋದು, ನನಗೆ ಐ ಆಮ್ ನಾಟ್ ಟುಡೇ ಈಸ್ ಅ ರಾಂಗ್ ಟೈಮ್ ಟು ಟಾಕ್ ಅಬೌಟ್ ಆಲ್ ದಟ್, ಬಿಕಾಸ್ ಐ ಆಮ್ ಶ್ಯೂರ್ ಅವ್ರು ಒಳಗಿರೋದ್ರಿಂದ ಅವ್ರ ಫ್ಯಾನ್ಸಿಗೆ ಅಷ್ಟೇ ಅಪ್ಸೆಟ್ ಆಗಿರುತ್ತೆ. ನನಗೆ ಎಷ್ಟೋ ಜನ ಬಂದು ಹೇಳ್ತಾರೆ ಅವ್ರ ಫ್ಯಾನ್ಸ್ ಹಿಂಗೆಲ್ಲ ಆಡ್ತಾ ಇದ್ದಾರೆ ಅಂತ. ಸಿ, ಆ ಫ್ಯಾನ್ಸ್ ನೋವು ಅರ್ಥ ಆಗುತ್ತೆ ಸರ್. ಆ್ಯಕ್ಚುಲಿ ಏನು ಮಾಡೋಕ್ಕಾಗಲ್ಲ ಸರ್, ಪಾಪ ಅವ್ರಿಗೆ ಏನು ಮಾಡೋಕ್ಕಾಗದೆ ಏನೇನೋ ಮಾಡ್ತಾ ಇದ್ದಾರೆ ಕೆಲವು ಟೈಮು. ಅದರಲ್ಲಿ ಕೆಲವರು ಬುದ್ಧಿವಂತಿಕೆಯಲ್ಲೂ ಮಾತಾಡೋರು ನೋಡಿದ್ದೀನಿ ಸರ್. ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಾಪಸ್ ಬರಲಿ, ಅದು ಕರೆಕ್ಟೇ. ಎಲ್ಲ ಇದ್ದಾಗ ಏನಾಗುತ್ತೆ, ಸಮ್ಟೈಮ್ಸ್ ಅಬ್ರಪ್ಟಾಗಿ ಹೋಗ್ತಾರೆ. ಸೊ ಐ ಥಿಂಕ್ ಸಂಬಡಿ ಶುಡ್ ಕಾಮ್ ದೆಮ್ ಡೌನ್, ಸಂಬಡಿ. ಎಲ್ಲರೂ ಎಗೇನೆಸ್ಟ್ ಹೋಗಕ್ಕೆ ಹೋದಾಗ ತಪ್ಪಾಗುತ್ತೆ, ನನ್ನ ಪ್ರಕಾರ ತಪ್ಪಾಗುತ್ತೆ. ಬಟ್ ಏನೇನೋ ಮಾಡ್ತಾ ಇರೋರು ಒಳಗಿರೋರಿಗೆ ಏನೇನು ಸಮಸ್ಯೆ ತಂದಿಡ್ತಾರೋ ಅದನ್ನ, ಅದು ತಿಳುವಳಿಕೆ ಅಲ್ಲ ಸರ್. ಅದನ್ನೇ ನಾನು ಹೇಳಿದ್ದು, ಒಂದು ಕಾಮಾಗಿ ಕೂತ್ಕೊಂಡು ಹೇಳಿ, ಕರೆಕ್ಟಾ? ಗಾಯ ಆಗಿದೆ, ಬರ್ನಾಲ್ ಹಚ್ಚಿ ಇಲ್ಲ ಬ್ಯಾಂಡೇಡ್ ಹಾಕಿ ನೀವು ಅದ್ರ ಮೇಲೆ ಇನ್ನೊಂದಿಷ್ಟು ಖಾರದ ಪುಡಿ ಹಾಕಿದ್ರೆ ಏನಾಗ್ಬೋದು? ಆ ಒಂದು ಕೆಲವು ಅದು ಸರ್ ಏನಾಗಿದೆ, ಕೆಲವ್ರಿಗೆ ಗೊತ್ತಾಗಲ್ಲ ಲಾ ಹೆಂಗೆ ನಡೆಯುತ್ತೆ, ಹೆಂಗೆ ಆಪರೇಟ್ ಆಗುತ್ತೆ. ಸೊ ಆ ಫ್ಯಾನ್ಸ್ಗಳು ಹಂಗೆಲ್ಲ ಮಾತಾಡ್ತಾ ಇದ್ದಾರೆ ಅಂದಾಗ ಅರ್ಥ ಆಗುತ್ತೆ ಸರ್. ಆ್ಯಕ್ಚುಲಿ ಟ್ರಸ್ಟ್ ಮೀ, ಅದೇನೋ ನಾವು ತುಂಬ ಕೇವಲಾಗಿ ನೋಡೋದು ತಪ್ಪಾಗುತ್ತೆ. ಅವರಿಗಿರುತ್ತೆ ಅವ್ರದ್ದು ಯಜಮಾನ, ಅವ್ನ ಬಾಸ್ ಹೊರಗಡೆ ಬರಬೇಕು, ಅದೆಲ್ಲ ಇರುತ್ತೆ ಅವರಿಗೆ. ಸಿ, ಅದರಲ್ಲಿ ಕೆಲವರಿಗೆ ತಿಳುವಳಿಕೆ ಇರೋರು ಅವ್ರ ಗ್ಯಾಂಗಲ್ಲೇ ಇರ್ತಾರಲ್ಲ, ಅವ್ರ ಗುಂಪಲ್ಲೇ ಇರೋರು ಕೂರ್ಸ್ಕೊಂಡು ಹೇಳ್ಬೇಕಾಗತ್ತೆ ತಪ್ಪು. ಯಾಕಂದರೆ ಎಲ್ಲ ಸರಿ ಹೋಗಬೇಕು ಅಥವಾ ಏನೋ ಸರಿ ಹೋಗಬೇಕು ಅಂದರೆ ವರ್ತನೆಗಳು ಏನೇನು ಎಫೆಕ್ಟ್ ಆಗುತ್ತೆ ನಾವು ಹಿಂಗಿದ್ದಲ್ಲಿ ಅನ್ನೋದು ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ಇಟ್ ಇಸ್ ಬೆಟರ್. ಇಟ್ಸ್ ಅಂಡರ್ಸ್ಟ್ಯಾಂಡಬಲ್ ಸರ್. ಲೆಟ್ಸ್ ಸಿ ಏನಾಯ್ತು. ವಾಟ್ ಆಫ್ಟರ್ ಮ್ಯಾಕ್ಸ್ ಆದಮೇಲೆ ಮುಂದೆ ಏನು ಪ್ರಾಜೆಕ್ಟ್? ಸರ್ 3ರಿಂದ 4 ಪ್ರಾಜೆಕ್ಟ್ ಇವಾಗ ಆಲ್ರೆಡಿ ಲೈನ್ ಅಪ್ ಮಾಡಿದ್ದೀನಿ. ಬಿಲ್ಲರಂಗ ಭಾಷೆ ಇಸ್ ಒನ್ ಆಫ್ ದಟ್. ಅದನ್ನಂತೂ ಓಪನ್ ಮಾಡಿದ್ದೀವಿ. ಇನ್ನು 2 ಪ್ರಾಜೆಕ್ಟ್ ಐ ಥಿಂಕ್ ಇನ್ ನೆಕ್ಸ್ಟ್ ದೆನ್ ಡೆಡ್ಲೈನ್ ಇದೆಯಾ? ಏನಾರು ಡೆಡ್ಲೈನ್ ಇದೆಯಾ? ಮೀನಿಂಗ್ ಯಾವ ಟೈಮಿಗೆ ಯಾವ್ದು ಬರಬೇಕು ಅಂತ? ಇಲ್ಲ ಸರ್, ಅಂದರೆ ಇವಾಗ ನಾವು ಅಂದ್ಕೊಂಡಿರೋದು ಇದು ಸ್ಟಾರ್ಟ್ ಆಗಿ ಬಿಲ್ಲರಂಗ ಭಾಷೆ ಐ ಥಿಂಕ್ ನೆಕ್ಸ್ಟು ವರಮಹಾಲಕ್ಷ್ಮಿ ಟೈಮಿಗೆ ಬಂದ್ಬಿಡ್ಬೇಕು ಆ ಪಿಕ್ಚರು. ಅಷ್ಟು ವರ್ಕ್ ಮಾಡಿದ್ದಾರೆ ಡೈರೆಕ್ಟ್ರು. ಓಕೆ ಓಕೆ. ಸೊ ಅದು ಬಂದ್ಬಿಡುತ್ತೆ. ಅದಾದಮೇಲೆ ನಂದು ಇನ್ನೊಂದು 2 ಪ್ರಾಜೆಕ್ಟು ಟೇಕ್ ಆಫ್ ಆಗ್ತದೆ. ಐ ಥಿಂಕ್ ದಟ್ ಇಸ್ ಇನ್ ಅನದರ್ ಲೆಸ್ ದ್ಯಾನ್ 1 ಮಂತ್ ಅದ್ರದ್ದು 2 ಅನೌನ್ಸ್ಮೆಂಟ್ ಬರುತ್ತೆ. ಟಿಲ್ ದೆನ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್, ನಾಟ್ ಫಾರ್ ಬಿಕಾಸ್ ಹೇಳಬಾರ್ದು ಅಂತಲ್ಲ ಸರ್. ಅವರು ಒಂದು ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ ಅನೌನ್ಸ್ಮೆಂಟಿಗೆ, ಹಿಂಗೆ ಇಡಬೇಕು ಸಮಾಜಕ್ಕೆ ಅಂತ. ಅದ್ರ ಮುಂದೆ ಇಫ್ ಐ ಬ್ರೇಕ್ ಇಟ್ ವಿಲ್ ಬಿ ಎಲ್ಲೋ ಒಂದು ಕಡೆ ಗೊತ್ತಿತ್ತು ಬಿಡ್ರಿ ಅಂದ್ಬಿಡ್ತೀರಲ್ಲ, ರಸಭಂಗ ಅಂತ. ರಸಭಂಗ ಮಾಡಬಾರ್ದು. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಅಷ್ಟೇ. ಅವ್ರು ಏನೇನೋ ಅಂದ್ಕೊಡಿ, ಹಿಂಗೆ ಜೋಶ್ಗಳಿದಾರಲ್ಲ, ಹಿಂಗೆ ಅನ್ಬೇಕು, ಫೋಟೋಶೂಟ್ ಮಾಡಬೇಕು, ತೆಗಿಬೇಕು, ಈ ಥರ ಅನೌನ್ಸ್ಮೆಂಟ್ ಮಾಡಬೇಕು. ಸೊ ಐ ಡೋಂಟ್ ವಾಂಟ್ ಟು ಜಸ್ಟ್ ಬ್ರೇಕ್ ದಿ ಬಬಲ್. ಎಸ್ ಸರ್. ರಜನಿಕಾಂತಿಗೆ 72, ಅಮಿತಾಬ್ ಬಚ್ಚನ್ಗೆ 82, ನಮ್ಮ ಮಮ್ಮೂಟಿ 72 ಮುಗಿಸ್ಕೊಂಡ್ರು. ಅವರೆಲ್ಲ ಅಷ್ಟು ಆ್ಯಕ್ಟಿವ್ ಆಗಿ ಎಷ್ಟೊಂದು ಸಿನಿಮಾಗಳನ್ನು ಮಾಡ್ತಿರುವಾಗ ಯು ಆರ್ ಸ್ಟಿಲ್ 51. ಏನು ಬೈತಾ ಇದ್ದೀರಾ, ಹೊಗಳ್ತಾ ಇದ್ದೀನಿ? ಮಾಡಿ ಅಂತ ಹೇಳ್ತಾ ಇರೋದು, ಪ್ರೋತ್ಸಾಹಿಸ್ತಾ ಇದ್ದೀನಿ. ಓಕೆ ಸರ್, ಮಾಡ್ತಾ ಇದ್ದೀನಿ ಸರ್, ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಅವ್ರಿಗೂ 72 ಆದಮೇಲೆ ಅದೆಲ್ಲ ನಾನು ಮಾಡ್ತೀನಿ ಸರ್. ಇಲ್ಲಿ ಕತೆ ಬರೀತಾ ಇದ್ದಾರೆ, ಎಲ್ಲರೂ ಬರೀತಾರೆ ಸರ್. ಟೇಕ್ ಆಫ್ ಆಗೋಕ್ಕೆ ಟೈಮ್ ಆಗ್ತಾ ಇದ್ದಾವೆ. ಕೆಲವು ಏನಾಗಿದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ ಸರ್, ಅಲ್ಲಿ ಸಿನಿಮಾಗಳು ಅಂತ ಬಂದಾಗ ಎಲ್ಲದೂ ಫಾರ್ಮೇಷನ್ ಮಾಡಿ, ಪ್ರೊಡಕ್ಷನ್ ಹೌಸ್ ಫಾರ್ಮೇಷನ್ ಮಾಡಿ, OTT ಬಿಸ್ನೆಸ್ ಏನು, ನಾವು ಈ ಮಟ್ಟಿಗೆ ಹೋಗ್ಬೋದಾ? ಬ್ಲೈಂಡಾಗಿ ವರ್ಕ್ ಮಾಡೋ ಸಮಾಜ ಅಲ್ಲ ಸರ್ ಇವತ್ತು. ಬ್ಲೈಂಡಾಗಿ ಯು ಕಾಂಟ್ ಡೂ ಎನಿಥಿಂಗ್. ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್, ಬಿಕಾಸ್ ವ್ಯಾಲ್ಯೂ ಫಾರ್ ಟೈಮ್, ಮನಿ ಎಲ್ಲ ಜಾಸ್ತಿ ಆಗಿದೆ ಇವತ್ತು. ಹಾಗಿರ್ಬೇಕಾದ್ರೆ ಒಂದು ಕೊಲಾಬ್ರೇಷನ್ ಅಂತ ಆದಾಗ ಒಂದು ಕಾನ್ಫಿಡೆಂಟಲ್ಲಿ ಮೂವ್ ಆಗ್ತೀವಲ್ಲ. ಸೊ ಅದು ನಡೀತಾ ಇದೆ. ಐ ವಿಲ್ ಸರ್. ಇವಾಗ ಆಗಂತ ಯಾವ್ದು ಎನರ್ಜಿನೂ ಕಮ್ಮಿ ಮಾಡಿಲ್ಲ, ಏನೂ ಮಾಡಿಲ್ಲ. ನಾನೇ ಕಾಯ್ತಾ ಇರ್ತೀನಿ ಯಾವುದೋ ಒಂದು ಒಳ್ಳೆ ಸ್ಕ್ರಿಪ್ಟ್, ಒಂದು ಒಳ್ಳೆ ಮಾಡೋಣ. ಸ್ಕ್ರಿಪ್ಟ್ ಲಾಕ್ ಆಗಿದೆ ಸರ್, 3-4 ಸ್ಕ್ರಿಪ್ಟ್ ಲಾಕ್ ಆಗಿದೆ. ಆ್ಯಂಡ್ ಅದ್ರ ಮೇಲೂ ನಡೀತಾ ಇದೆ ಬೇರೆ ಬೇರೆ ಸಿನಿಮಾಗಳಿಗೆ. ಸೊ ವಿಲ್ ಗೋ ಆನ್, ವಿಲ್ ಗೆಟ್ ಇಟ್ ಗೋಯಿಂಗ್. ನವಂಬರ್, ಸೆಪ್ಟೆಂಬರ್, ಅಕ್ಟೋಬರ್ ಎಂಡಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಒಂದು ಲಾಸ್ಟ್ ಥಿಂಗ್, ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಜೋರು ಸೌಂಡ್ ಆಗ್ತಿದೆ ಸರ್. ಒಂದು ನ್ಯಾಯಾಂಗ ಸಮಿತಿ ರಚನೆ ಆಯಿತು, ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ಳೋದು, ಸಿನಿಮಾದಲ್ಲಿ ಚಾನ್ಸ್ ಕೊಡೋದಕ್ಕೆ ಹೆಣ್ಮಕ್ಳು ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ. ಅಲ್ಲಿಂದ ಬೆಂಗಾಲಿ ಇಂಡಸ್ಟ್ರಿ ಇಲ್ಲ, ನಮ್ಮಲ್ಲೂ ಇದೆ ಅಂದರು. ಈ ಕರ್ನಾಟಕದಲ್ಲಿ ಒಂದು ಕಂಪ್ಲೇಂಟ್ ಆಗಿದೆ.
ಕರ್ನಾಟಕದಲ್ಲಿ ಸುಮಾರು ಹಿರಿಯ ಕಲಾವಿದೆಯರು ಅವರೇ ಮುಂದೆ ಬಂದ್ಬಿಟ್ಟು ನಮ್ಮಲ್ಲಿ ಆ ಥರ ಏನೂ ನಮಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅನ್ನೋದು ಒಂದಿದೆ, ಮರಿಬೇಡಿ ಅದನ್ನು. ಹೌದು, ಅದಾಗಿದೆ. ಸೊ ಏನಾಗಿದೆ ಸರ್ ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಆ ಥರ ನೋವು ಆಗಿದೆ, ಯಾರಿಗೂ ಆ ಥರ ಆಗಿದೆ ಅಂತ ಬಂದಾಗ ನಮಗೆ ಗೊತ್ತಿರೋ ಹಾಗೆ ನಮ್ಮ ಚಿತ್ರರಂಗ ಅದಕ್ಕೆ ಭಾಳ ಚೆನ್ನಾಗಿ ಸ್ಪಂದಿಸುತ್ತೆ. ಸರ್ ನನಗೆ ಗೊತ್ತಿರೋದು ಸರ್, ನನ್ನ ವಾಣಿಜ್ಯ ಮಂಡಳಿ ನನಗೆ ಅದ್ರ ಮೇಲೆ ತುಂಬ ಗೌರವ ಇದೆ, ನಂಬಿಕೆ ಇದೆ. ನಮ್ಮ ನಿರ್ಮಾಪಕರ ಸಂಘ ಅದ್ರ ಮೇಲೆ ನನಗೆ ತುಂಬ ಗೌರವ ಇದೆ, ನಂಬಿಕೆ ಇದೆ. ನಿರ್ದೇಶಕರ ಸಂಘ, ಕಲಾವಿದರ ಸಂಘ, ಒಕ್ಕೂಟ ಇದಿಷ್ಟು ತೊಗೊಂಡ್ರೆ ಸರ್ 78 ವರ್ಷಗಳ ಕಾಲ ಅತ್ಯುತ್ತಮವಾಗಿ ಬೆಳೆಸ್ಕೊಂಡು ಬಂದಂಥ ಸಂಸ್ಥೆಗಳಿದು ಚಿತ್ರರಂಗನ. ಆ ಥರ ಅನ್ಯಾಯ ಆಗ್ತಾ ಇದೆ ಅಂತ ಬಂದಲ್ಲಿ ನಮ್ಮಲ್ಲೊಂದು ಕಮಿಟಿ ಫಾರ್ಮ್ ಮಾಡಿ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಸರ್. ಬಟ್ ಒಂದು ಔಟ್ಸೈಡ್ ಕಮಿಟಿ ಬಂದ್ಬಿಟ್ಟು ಮಾಡ್ತಾ ಇದೆ ಅಂದರೆ ನಮಗೆ ಇವತ್ತುವರೆಗೂ ಕರ್ನಾಟಕದ ಪರವಾಗಿ ಏನಾರು ಹೋರಾಡಬೇಕು ಅಂದ್ರೆ ಹೊರಗಡೆ ಇದ್ದ ಸಂಸ್ಥೆ ನನಗೆ ಅದರ ಅವಶ್ಯಕತೆ ಪಟ್ಟಿಲ್ಲ, ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಸಿನಿಮಾ ಇಂಡಸ್ಟ್ರಿ ಅವ್ರದ್ದು ಒಂದು ಕಮಿಟಿ ಆಗಲಿ ಅಂತೀರಿ ಸರ್? ಸಿನಿಮಾ ಚಿತ್ರರಂಗದಲ್ಲಿ ಒಳ್ಳೆಯವರು ಇದ್ದಾರೆ ಅಂತ ನಂಬ್ತೀರಾ? ಅಫ್ಕೋರ್ಸ್ ಸರ್. ಹಿರಿಯರು ಇದ್ದಾರೆ ಅಂತ ನಂಬ್ತೀರಾ? ಡೆಫಿನೆಟ್ಲಿ. ನಮ್ಮ ವಾಣಿಜ್ಯ ಮಂಡ್ಯದಲ್ಲಿ ಒಳ್ಳೊಳ್ಳೆಯವರು ಕೂತಿದ್ದಾರೆ ಅಂತ ನಂಬ್ತೀರಾ? ಹೊರಗಡೆಯವ್ರು ಏನಕ್ಕೆ ಬೇಕು ನಮಗೆ? ಅಕಸ್ಮಾತ್ ಯಾರ್ದ್ರ ಮೇಲೆ ಹಂಗಾಗಿದ್ರೆ ಬಂದು ಹೇಳ್ಕೊಳ್ಳೋದಕ್ಕೆ ಒಂದು ಸೆಕ್ಯೂರ್ ವಾತಾವರಣ ಇದೆ ಸರ್. ಮಾಡೇ ಮಾಡ್ತಾರೆ. ಇಲ್ಲಿ ಒಂದು ತಿಳ್ಕೊಳ್ಳಿ, ನಮ್ಗೆಲ್ಲರೂ ಚಿತ್ರರಂಗದಲ್ಲಿರೋ ಪ್ರತಿಯೊಬ್ರು ಕಲಾವಿದರು ನಮ್ಮವ್ರು ಸರ್. ಇಲ್ಲಿ ಆ ಥರ ಬಲವಂತವಾಗಿ ಏನೋ ನಡೆದಿದೆ ಅಂತ ಗೊತ್ತಾದ್ರೆ ಸರ್ ಕರ್ಕೊಂಬಂದು ಹೊಡಿತಾರೆ ನಮ್ಮ ಚಿತ್ರರಂಗದವ್ರು, ಮರಿಬೇಡಿ ಅದನ್ನ ಸರ್. ಇಲ್ಲಿ ದೊಡ್ಡ ದೊಡ್ಡ ಹಿರಿಯರು, ದೊಡ್ಡ ದೊಡ್ಡ ಕಲಾವಿದರು, ದೊಡ್ಡ ದೊಡ್ಡ ಹೆಸರುಗಳಿದ್ದಾರೆ ಸರ್ ಇಲ್ಲಿ. ಅವ್ರದ್ದೆಲ್ಲಾರ್ದು ಲೈಫ್ ಸ್ಟೈಲ್ ನೋಡ್ಕೊಂಬನ್ನಿ ನೀವು. ಖಂಡಿತವಾಗ್ಲೂ ಸರ್ ಚಿತ್ರರಂಗದಲ್ಲಿ ಸೇರಿ ಒಂದು ತಿಳ್ಕೊಳ್ಳಿ, ಪ್ರಪಂಚ ಅಂತ ಒಂದು ನಾವೇನು ತೊಗೊತೀವಿ ಅಜಿತ್ ಅವರೇ, ಎಲ್ಲ ಕಡೆ ಎಲ್ಲ ಥರ ಕಾಯಿಲೆಗಳಿರ್ತವೆ. ಅದನ್ನೆಲ್ಲ ಡಾಡ್ಜ್ ಮಾಡ್ಕೊಂಡು ಬರೋದೇ ಜೀವನ. ಇಲ್ಲೂ ಇರಲ್ಲ, ಇರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ಚಿತ್ರರಂಗದಲ್ಲಿ ನಾನು ನೋಡಿರೋಂಥ ನನ್ನ ಸಂಪರ್ಕದಲ್ಲಿರೋ ನನ್ನ ಸೆಟ್ಟು, ನನ್ನ ಇದರಲ್ಲಿ ನೋಡಿದಾಗ ನಾನು ಆ ಥರ ಎಲ್ಲೂ ನೋಡಿಲ್ಲ ಸರ್. ಯಾರಾದರೂ ಯಾರಿಗಾನ ತೊಂದರೆ ಕೊಡ್ತಾರೆ ಗೊತ್ತಾ, ಕರೆದು ಹೊಡಿತಾ ಇದ್ವಿ ನಾವು. ಅದೆಲ್ಲ ನಮ್ಮ ಮುಂದೆ ನಡೆದಿಲ್ಲ ಅಂತ ನಾನು ಹೇಳಕ್ಕಲ್ಲ, ನನಗೆ ಗೊತ್ತಿಲ್ಲ ಸರ್. ಬಟ್ ಒಂದಂತೂ ಸತ್ಯ, ನಮ್ಮ ಚಿತ್ರರಂಗದಲ್ಲಿ ಆರಂಭದಲ್ಲೇ ಫಿಲಾಸಫಿಕಲ್ ಒಂದು ಮಾತು ಹೇಳಿದ್ರು, ನಮ್ಮ ಕಣ್ಣಿಗೆ ಎಷ್ಟು ಕಾಣಿಸುತ್ತೋ ಅಷ್ಟೇ ಪ್ರಪಂಚ, ಉಳಿದೆಲ್ಲ ಕಲ್ಪನೆ ಅಂತ. ನನಗೆ ಗೊತ್ತಿಲ್ಲ ಸರ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ಇನ್ನೊಂದು ರೀತಿನೂ ತೊಗೊಳ್ಳೋಣ ಸರ್. ಅವ್ರು ಹೇಳ್ತಾರೆ, ಅದರಲ್ಲಿ ಕೆಲವ್ರಿಗೆ ಧೈರ್ಯ ಇರಲ್ಲ, ಇವಾಗ ಹೇಳ್ಕೊಂಡು ಮುಂದೆ ಬರ್ತಾರೆ. ಏನಾಗುತ್ತೆ ಇವತ್ತಿನ ಪ್ರಪಂಚದಲ್ಲಿ ಸರ್, ಒಂದಿಷ್ಟು ಏನಾರು ಕೇಳ್ತಾರೆ, ಕೇಳಿ. 100% ನಮ್ಮ ಚಿತ್ರರಂಗ ಸಪೋರ್ಟ್ ಮಾಡುತ್ತೆ ಸರ್ ಅದಕ್ಕೆ. 100% ಗಾಟ್ ಇಟ್. ನನಗೆ ಗೊತ್ತಿರೋದು ರಮ್ಯಾ ಅವ್ರು ಫೋನ್ ಮಾಡಿದ್ರು. ರಮ್ಯಾ ಅವ್ರು ಫೋನ್ ಮಾಡಿ ಅಂದರೆ ಟೆಕ್ಸ್ಟ್ ಮಾಡಿ ಏನೋ ಮಾಡಿ, ಈ ಥರ ಒಂದು ವಾತಾವರಣ ಇದೆ, ನಿಮ್ಮ ಸಪೋರ್ಟ್ ಬೇಕಿದ್ದಕ್ಕೆ ಅಂತ ಕೇಳಿದ್ರು. ಖಂಡಿತ ಕೇಳಿದ ತಕ್ಷಣ ನಾನು ರಮ್ಯಾ ಅವ್ರಿಗೆ ಸ್ಪಂದಿಸ್ತೀನಿ. ಬಿಕಾಸ್ ರಮ್ಯಾ ಆಸ್ ಅ ಡಿಯರ್ ಫ್ರೆಂಡ್ ಆಫ್ ಮೈನ್. ಅವರೊಟ್ಟಿಗೆ ವರ್ಕ್ ಮಾಡಿದ್ದೀನಿ. ಇವತ್ತಿಗೆ ಸೀನಿಯರ್ ಆ್ಯಕ್ಟರ್, ಪಾಪ್ಯುಲರ್ ಆ್ಯಕ್ಟರ್, ಸ್ಟಾರ್ ಆಗಿದ್ದವರು. ಇವತ್ತಿಗೂ ಒಂದು ಜವಾಬ್ದಾರಿ ಮೂಲಕನೇ ಎಲ್ಲದೂ ಮಾಡ್ತಾರೆ. ನಾನು ಸ್ವಲ್ಪ ಬೋಲ್ಡ್ ಇದ್ದಾರೆ ಅವ್ರು ಮಾತಾಡೋದ್ರಲ್ಲಿ. ಮದುವೆ ಮಾಡ್ಕೋತಾರಂತ ಸುದ್ದಿ ಬಂತು ನಿಮಗೆ? ಅದು ನನಗೆ ಗೊತ್ತಿಲ್ಲ ಸರ್, ಸತ್ಯವಾಗ್ಲೂ ಗೊತ್ತಿಲ್ಲ. ಸುಮ್ಮನೆ ಆಫ್ ಬಿಟ್ಟು. ಓಕೆ. ಸೊ ಅವ್ರು ನನಗೆ ಕೇಳಿದಾಗ ನಾನು ಅವ್ರಿಗೆ ಒಂದು ಮಾತು ಕೊಡ್ತೀನಿ. ಖಂಡಿತವಾಗ್ಲೂ ನನ್ನ ಸಪೋರ್ಟ್ ಖಂಡಿತ ಈ ಥರ ನಡೆದಿದೆ ಅಂದರೆ ನನ್ನ ಚಿತ್ರರಂಗದಲ್ಲಿ ಅವರೆಲ್ಲರಿಗೂ ನನ್ನ ಸಪೋರ್ಟ್ ಇದೆ ಅಂತ ನಾನು ಸಪೋರ್ಟ್ ಮಾಡ್ತೀನಿ. ಫೈರ್ ಗಿಯರ್ ಎಲ್ಲ ನನಗೆ ಗೊತ್ತಿಲ್ಲ ಸರ್. ಐ ಡೋಂಟ್ ನೋ ಎನಿಥಿಂಗ್ ಆಫ್ ದಟ್. ಗಾಟ್ ಇಟ್. ರೈಟ್. ನಾನು ಲೆಟ್ ಮಿ ಬಿ ಆನೆಸ್ಟ್, ಹಾಗಂತ ನಾನು ಯಾರನ್ನೂ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ, ಆ ಸಂಸ್ಥೆನೂ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಬಟ್ ನನಗೆ ಯಾರು ಹೇಳಿಲ್ಲ ಆ ಹೆಸರು, ಅದ್ರಲ್ಲಿ ನಿಮ್ಮದು ಹೆಸರಿದೆ ಅಂತ ಗೊತ್ತಾದಾಗ ನನಗೆ ಗೊತ್ತಾಗಿದ್ದೆ ಏನಂದರೆ, ನನಗೆ ಒಂದು ಮಾತು ಹೇಳ್ಬೋದಿತ್ತಲ್ಲ ಇದ್ರ ಪರವಾಗಿ ಅಂತ. ನಾನು ಅಲ್ಲೂ ಒಪ್ಪಿಗೆ ಕೊಟ್ಟಿರ್ತಾ ಇದ್ದೆ, ನಾನು ಪಾಯಿಂಟ್ ಅದಲ್ಲ. ಬಟ್ ನನಗಿದು ಗೊತ್ತಿಲ್ಲ. ನನಗೆ ಯಾರೋ ಬಂದು ಕೇಳಿದಾಗ ನನಗೆ ಫಸ್ಟ್ ಏನಿದು ಅಂತ ಕೇಳಿದೆ ನಾನು. ಬಟ್ ಸರ್, ಇಂಡಸ್ಟ್ರಿಯಲ್ಲಿರೋರು ಪ್ರತಿಯೊಬ್ಬರು ನಮ್ಮ ಆಸ್ತಿ ಸರ್. ಅವರಿಗೆ ನೋವಾಗ್ತಾ ಇದೆ, ಯಾರಿಗೂ ತೊಂದರೆ ಆಗಿದೆ ಅಂದರೆ ನಮ್ಮ ಚಿತ್ರರಂಗದಲ್ಲಿ ನಿರ್ಮಾಪಕರು, ಸಂಘದವರು ಎಲ್ಲರೂ ಸೇರಿ ತುಂಬ ಹಿರಿಯರು ಚಿತ್ರರಂಗದ 78 ವರ್ಷ ಬರೋದಕ್ಕೆ ಕಾರಣನೇ ಇಂಥವ್ರು ಸರ್. ಸೊ ಒಳ್ಳೆತನ ಇಲ್ಲದೆ ಒಂದು ಇಂಡಸ್ಟ್ರಿ ಇಲ್ಲಿವರೆಗೆ ಬರೋಲ್ಲ. ಆ ಒಳ್ಳೆತನದಲ್ಲಿ ಇರೋರು ಇನ್ನೂ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಅವರೆಲ್ಲರೂ ಸೇರಿ 100% ಎಲ್ಲರಿಗೂ ಅಂಥ ತೊಂದರೆ ಆದಲ್ಲಿ ನ್ಯಾಯ ಕೊಡಿಸ್ತಾರೆ ಅನ್ನೋದು ಖಂಡಿತವಾಗಿ ನನಗೆ ನಂಬಿಕೆ ಇದೆ ಸರ್. ಬಟ್ ಫಾರ್ ದಟ್ ವಿ ಶುಡ್ ರೆಸ್ಪೆಕ್ಟ್ ಅವರ್ ಇಂಡಸ್ಟ್ರಿ ಆಲ್ಸೋ ಸರ್. ವಾಣಿಜ್ಯ ಮಂಡಳಿನ ಮರ್ಯಾದೆ ಕೊಡಬೇಕಾಗುತ್ತೆ, ನಿರ್ಮಾಪಕರ ಸಂಘಕ್ಕೆ ಮರ್ಯಾದೆ ಕೊಡಬೇಕಾಗುತ್ತೆ, ನಿರ್ದೇಶಕರ ಸಂಘ, ಒಕ್ಕೂಟ, ಪ್ರತಿಯೊಬ್ಬರಿಗೂ ನಾವು ಕಲಾವಿದರ ಸಂಘದ ಶಿವಣ್ಣ, ರವಿ ಸರ್ ಎಲ್ಲ ಕೂತಿದ್ದಾರೆ. ಏನು ಸರ್ ಹಂಗಂದರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಅವ್ರಿಗೆ ಯಾರಿಗೂ ತಿಳುವಳಿಕೆ ಇಲ್ವಾ? ನಾವು ಆಲ್ರೆಡಿ ನಂಬಿಕೆನೇ ಇಲ್ಲದೆ ಅಂತ ನಡೀತಾ ಇರೋ ಅಂಥ ಪ್ರಪಂಚದಲ್ಲಿ ನಂಬಿಕೆ ತೋರಿಸ್ಬೇಕಾಗುತ್ತೆ ಸರ್. ಐ ಆಮ್ ಸ್ಟಿಲ್ ಟೆಲಿಂಗ್ ಯು, ಐ ಆಮ್ ಫಾರ್ ಆಲ್ ದಟ್ support as Sudeep, an actor, individually, what you want. I will support to ensure that everybody is happy, safe. ನಮ್ಮ ಕೈಲಾದಿದ್ದಪ್ಪ ನಾವು ಲಾ ಅಂತೂ ಅಲ್ಲ ಸರ್, ಬಟ್ ನಮ್ಮ ಸಪೋರ್ಟ್ ನಾವು ಮಾಡಬಲ್ಲೆ.
ನನ್ನ ಚಿತ್ರರಂಗನ ಹೊರತುಪಡಿಸಿ ನಾನು ಯಾರಿಗೂ ನಿಲ್ಲಕ್ಕೆ ಹೋಗಲ್ಲ. ನನ್ನ ಚಿತ್ರರಂಗ ಇಲ್ಲಿ ಏನು ತೊಗೊಂತಾರೆ ಕ್ರಮ, ಹೌದು. ಇಲ್ಲಿ ನನ್ನ ಹಿರಿಯರು ಬಂದು ಸುದೀಪ್ ಅವರೇ ಹಿಂಗೊಂದು ಕಮಿಟಿ ಮಾಡ್ತಾ ಇದೀವಿ ಬನ್ನಿ, ಸುದೀಪ್ ಅವರೇ ಹಿಂಗೆ ಮಾಡಬೇಕು ಬನ್ನಿ, ಸುದೀಪ್ ನಾನು ಹೇಳ್ತಾ ಇದ್ದೀನಿ ಮಾಡಿ ಮಾಡೋಣ. ಈಸ್ ದಟ್ ಯುವರ್ ಸಜೆಷನ್? ಇಂಥದ್ದೊಂದು ಕಮಿಟಿ ಇರಲಿ, ಹೆಣ್ಣು ಮಕ್ಕಳು ಅವರ ಗೌಪ್ಯತೆಯನ್ನು ಕಾಪಾಡ್ತೀವಿ, ಯಾರೇ ಕಂಪ್ಲೇಂಟ್ ಕೊಟ್ಟರು ಅವ್ರು ಕಂಪ್ಲೇಂಟ್ ಕೊಟ್ಟು ನನ್ನ ಚಿತ್ರರಂಗ ನನಗೆ ಗೊತ್ತಿರಂಗೆ ಎಲ್ಲಾರನ್ನು ಕಾಪಾಡ್ಕೊಂಡ್ ಬಂದಿದೆ ಸರ್. ಮಧ್ಯದಲ್ಲಿ ಇವಾಗ ಈ ಪ್ರಪಂಚದಲ್ಲಿ ಲಾ ಎಷ್ಟು ಜನ ಮೇಂಟೈನ್ ಮಾಡ್ಕೊಂಡ್ ಬಂದಿದೆಯೋ ಹಂಗೆ ಕಳ್ತನ ಅಂತ ಬಂದಾಗ ಕರ್ಕೊಂಡೋಗಿ ಒಳಗಾಕತ್ತೆ ತಾನೆ. ಎಸ್ ಎಸ್. ಹಾಗೆ ಪ್ರಪಂಚನೂ ನನ್ನ ಚಿತ್ರರಂಗನೂ ಬೇರೆ ಅಲ್ಲ ಸರ್. 78 ವರ್ಷ ನಡ್ಕೊಂಬಂದಿರೋ ಕನ್ನಡ ಚಿತ್ರರಂಗಕ್ಕೆ ಬಾಳ ಬದುಕೋದೇನು ಇವತ್ತು ನಾವು ಯಾರು ಹೇಳ್ಕೊಂಡು ತುಂಬ ಚಿಕ್ಕವ್ರು ನಾವು. ಬಟ್ ನನ್ನ ಚಿತ್ರರಂಗದಲ್ಲಿ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ನನ್ನ ಕಲಾವಿದರು ಅಂತ ಹೇಳ್ತಾ ಇಲ್ಲ, ಹಿರಿಯರನ್ನು ತೊಗೊಂಡ್ರು ತುಂಬ ಜನ ಇದ್ದಾರೆ, ಅವ್ರನ್ನೆಲ್ಲರೂ ನಂಬೋವಂಥವ್ರು ಇದ್ದಾರೆ. ಯಾರು ಈ ಮಹಿಳೆಯರು ಯಾರ್ಯಾರಿಗೆ ನೋವಾಗಿದೆಯೋ ಅವರೇ ನಂಬುವಂಥ ಕೆಲವು ಕಲಾವಿದರು ದೊಡ್ಡವರು ಇಲ್ಲಿದ್ದಾರೆ. ಸಂಪರ್ಕಿಸ್ಲಿ, ಕಮ್ ಔಟ್ ಅಂಡ್ ಟೆಲ್, ಸಂಪರ್ಕಿಸ್ಲಿ, ಪ್ರೈವೇಟಲ್ಲಿ ಹೇಳಿ, ಎಸ್, ಕಮಿಟಿ ಆಗಲಿ, ಏನಾಗಬೇಕು ಆಗಲಿ, ಬಟ್ ಚಿತ್ರರಂಗದಿಂದ ಆಗಲಿ ಅಂತ ನಂದು ಸರ್. ಇದೇ CM ಒಪ್ಪಿಗೆ ಕೊಡಲಿ, ಇದೇ ಕೊಡಲಿ, ಪಾಯಿಂಟ್ ಅದಲ್ಲ. ಐ ಪರ್ಸ್ನಲಿ ಫೀಲ್ ಬಿಕಾಸ್ ಸಿ ಸರ್, ಯಾವುದೇ ಸಹ ಕಲಾವಿದರಾಗಿರಲಿ ಯಾರೇ ಆಗಿರಲಿ ಎಲ್ಲ ನಮ್ಮವ್ರು ಸರ್. ಆ್ಯಂಡ್ ಡಿಗ್ನಿಟಿ ಆಫ್ ವಿಮೆನ್ ಈಸ್ ಟಾಪ್ ಮೋಸ್ಟ್. ಎವ್ರಿಥಿಂಗ್, ಡಿಗ್ನಿಟಿ ಆಫ್ ಎವ್ರಿಬಡಿ ಈಸ್ ಇಂಪಾರ್ಟೆಂಟ್ ಸರ್. ಡಿಗ್ನಿಟಿ ಆಫ್ ಎವ್ರಿಬಡಿ ಈಸ್ ಇಂಪಾರ್ಟೆಂಟ್. ಈಗ ಏನಾಗುತ್ತೆ ಗೊತ್ತಾ ಸರ್, ಒಬ್ಬರು ಮಾತಾಡೋದು ಮಾತ್ರ ತಪ್ಪು ಅಂತ ಹೇಳೋಕ್ಕಾಗಲ್ಲ. ನಾಳೆ ಯಾರೋ ಬಂದ್ಬಿಟ್ಟು ಯಾರೋ ಕೋಪದಲ್ಲಿ ಯಾವನೋ ಒಬ್ಬ ವ್ಯಕ್ತಿ ಮೇಲೆ ಏನೋ ಹೇಳ್ಬಿಟ್ರು ಅಂದ್ಕೊಳ್ಳಿ, ದುರುದ್ದೇಶದೊಂದಿಗೆ ಹೇಳ್ಬಿಟ್ಟು, ಈಗ ಅವ್ರು ಅದನ್ನ ಕ್ಲೀನ್ ಅಪ್ ಮಾಡೋಷ್ಟ್ರೊಳಗೆ ಅವ್ರ ಲೈಫ್ ಹಾಳಾಗೋಗ್ಬಿಡುತ್ತೆ. ಎಸ್, ನಿಜ. ಈಸಿ. ಅದೇ ಒಬ್ಬ ಗಂಡ್ಸ್ ಬಂದ ಅನ್ಕೊಳ್ಳಿ, ಇವಾಗ ಯಾರೋ ಒಬ್ರು ವ್ಯಕ್ತಿ ಇವತ್ತು ಮದುವೆ ಆಗಿ ಚೆನ್ನಾಗಿರುವಂಥ ಒಂದು ಕಲಾವಿದ ಅನ್ಕೊಳ್ಳೋಣ, ಅವ್ರು ಬಂದು ಇಲ್ದಿರೋ ಆಪಾದನೆ ಅವ್ರ ಮೇಲೆ ಹಾಕ್ಬಿಟ್ರೆ ಇವತ್ತಿಗೆ ಮಕ್ಕಳಿರುತ್ತೆ, ಸಂಸಾರ ಇರುತ್ತೆ. ಕರೆಕ್ಟ್. ನಾನು ಅದರಲ್ಲಿ ಇರಲಿಲ್ಲ ಅನ್ನೋಷ್ಟರೊಳಗೆ ಏನೇನು ಹಾಳಾಗ್ಬೋದು. ಒಂದು ಸ್ಟೇಟ್ಮೆಂಟ್ ಕ್ಯಾನ್ ಡ್ಯಾಮೇಜ್ ಎವ್ರಿಥಿಂಗ್ ಟುಡೇ ಸರ್. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ವಾಟ್ ಇಸ್ ಅ ಸ್ಟೇಟ್ಮೆಂಟ್? ಡೂ ವಿ ಹ್ಯಾವ್ ಎವಿಡೆನ್ಸಸ್ ಫಾರ್ ಇಟ್? ಕ್ಯಾನ್ ವಿ ಪುಲ್ ಡೌನ್ ಸಂಬಡಿ? ಕ್ಯಾನ್ ವಿ ಪನಿಷ್ ಸಂಬಡಿ ಅನ್ಬೇಕಂದ್ರೆ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಕೆಲವನ್ನ ಹ್ಯಾಂಡಲ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಡೇಂಜರ್ ಡೆಫಿನೆಟ್ಲಿ ಇದೆ, ಅಪಾಯ ಡೆಫಿನೆಟ್ಲಿ ಇದೆ. ಮೆಚ್ಯೂರ್ಡ್ ಆಗಿರೋಣ. ಕರೆಕ್ಟ್. ಮೆಚ್ಯೂರ್ಡ್ ಆಗಿ ನ್ಯಾಯ ಬೇಕೇ ಬೇಕು, ಎಲ್ಲರಿಗೂ ನ್ಯಾಯ ಬೇಕು, ಪ್ರೀತಿ ಬೇಕು, ಗೌರವ ಬೇಕು. ಎಷ್ಟೋ ಜನಕ್ಕೆ ನೋವಾಗಿರುತ್ತೆ, ಅದು ನನಗೆ ಗೊತ್ತಿದೆ. ಬಟ್ ಏನಂತಂದ್ರೆ ನಾನು ಹೇಳೋದು ಎಲ್ಲದಕ್ಕೊಂದು ಹಾದಿ ಇದೆ. ಕರೆಕ್ಟ್. ಬಟ್ ಐ ಥಿಂಕ್ ವಿ ಶುಡ್ ಗೋ ವಿತ್ ದಟ್ ಮೆಚ್ಯೂರಿಟಿ ಆ್ಯಂಡ್ ಕ್ಲಾರಿಟಿ ಆ್ಯಂಡ್ ಟ್ರಸ್ಟ್ ಅವರ್ ಗುಡ್ ಪೀಪಲ್ ಆಫ್ ದ ಇಂಡಸ್ಟ್ರಿ ಆಲ್ಸೋ. ಈ ಪ್ಯಾನ್ ಇಂಡಿಯಾ ಬಗ್ಗೆ ಏನು ಒಪಿನಿಯನ್ ಏನು ನಿಮ್ಮದು? ಅಡುಗೆ ಮನೆಯಲ್ಲಿ ಒಂದು ಪ್ಯಾನ್ ಅಂತ ಇರುತ್ತೆ ಸರ್, ಅದು ಇಷ್ಟಕ್ಕೆ ಸೀಮಿತವಾಗಿರಲ್ಲ. ಇದ್ರಲ್ಲಿ ಮೊಟ್ಟೆನೇ ಮಾಡಬೇಕು, ಚಪಾತಿ ಮಾಡಬೇಕು ಅಂತ ಏನು ಬೇಕಾದ್ರೆ ಮಾಡ್ಬೋದು. ಇದನ್ ಇಂಟೆನ್ಷನ್. ಪ್ಯಾನ್ ಇಂಡಿಯಾ ಇದನ್ ಇಂಟೆನ್ಷನ್, ನಿಮ್ಮ ಗ್ರೋತ್. ನಾವೆಲ್ಲರೂ ಮಾಡ್ತಾ ಇರೋದು ಕನ್ನಡ ಸಿನಿಮಾನೇ ಸರ್. ಅದು ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಕೆಲವ್ರು ಸಿನಿಮಾಗಳು ಏನಾಗುತ್ತೆ, ನೀವು ಇಲ್ಲಿ ಮಾಡ್ತಾ ಇದ್ದೀರಿ ಅಂತ ಗೊತ್ತಾದ ತಕ್ಷಣ ಆ ಕಡೆ ಈ ಕಡೆಯಿಂದೆಲ್ಲ ಇಂಟ್ರೆಸ್ಟ್ ಬರುತ್ತೆ. ಕೆಲವು ಮಾತ್ರ ನಾವು ಎಲ್ಲ ಲ್ಯಾಂಗ್ವೇಜ್ಗೆ ಹೋಗಬೇಕು ಅಂತ ಮಾಡೋದು, ಕೆಲವು ನಾವು ಇಲ್ಲಿ ಮಾಡ್ತೀವಿ ಎಲ್ಲ ಲ್ಯಾಂಗ್ವೇಜ್ಗೆ ಹೊರಟೋಗುತ್ತೆ. ಸರ್ ಟುಡೇ ಇಫ್ ನೀವು ಟೆಲಿವಿಷನ್ ಹಾಕಿದ್ರು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಡಬ್ಬಾಗಿ ಬರ್ತಾ ಇದೆ, ಸೀರಿಯಲ್ಗಳು ಡಬ್ಬಾಗಿ ಬರ್ತಾ ಇದೆ ಅಂದರೆ ಇಟ್ ಈಸ್ ನೋ ಮೋರ್ ಲಿಮಿಟೆಡ್. ಎಂಟರ್ಟೈನ್ಮೆಂಟ್ ಇಸ್ ನೋ ಮೋರ್ ಲಿಮಿಟೆಡ್ ಟು ಒನ್ ಲ್ಯಾಂಗ್ವೇಜ್. ಸ್ಕೇರ್ಸಿಟಿ ಇಸ್ ವಾಟ್ ಮೀನ್ಸ್ ಮೇಕಿಂಗ್ ದೆಮ್ ಕಮ್. ಸ್ಕೇರ್ಸಿಟಿ ಆದಾಗ ಬೇರೆ ಲ್ಯಾಂಗ್ವೇಜ್ಗಳು ಡಬ್ಬಾಗಿ ಬರ್ತಾ ಇದ್ದಾವೆ. ಈಗ ತೆಲುಗು ತಮಿಳಲ್ಲೇ ತೊಗೊಳ್ಳಿ, ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಬೇರೆಯವ್ರು ಮೂಸಲ್ಲ. ಅದಿಲ್ಲ ಅಂದಾಗ ಇಲ್ಲಿಂದ ಯಾವುದೋ ಡಬ್ಬ, ಯಾಕಂದ್ರೆ ಎಲ್ಲರೂ ಜೀವನ ನಡಿಬೇಕು, ಥಿಯೇಟ್ರಿಗಳು ನಡಿಬೇಕು, ನಡೀತಾ ಇದ್ದಾವೆ ಇವತ್ತು. ಕೆಲವು ಕಡೆ ಎಕಾನಮಿ ನೋಡ್ತಾರೆ, ಡಬ್ ಮಾಡೋದು ಚೀಪ್ ಇದೆಯಲ್ಲಪ್ಪ, ಮತ್ತು ಯಾಕಪ್ಪ ಇಷ್ಟು ಒದ್ದಾಡಬೇಕು, ಅದು ಇರುತ್ತೆ. ಸಿ ಬೇಸಿಕ್ಲಿ ಇಟ್ಸ್ ಅ ಪ್ರೊಟೆಕ್ಷನ್ ಆಫ್ ಯುವರ್ ಮನಿ, ಯುವರ್ ಇಂಟ್ರೆಸ್ಟ್ ಆ್ಯಂಡ್ ಸ್ಕೇರ್ಸಿಟಿ. ಕರೆಕ್ಟ್. ಅಷ್ಟೇ ಸರ್. ಐ ಡೋಂಟ್ ಥಿಂಕ್ ಪ್ಯಾನ್ ಇಂಡಿಯಾ ಇಸ್ ಜಸ್ಟ್ ಅನ್ ಇಂಟೆನ್ಷನ್ ಸರ್. ಓವರ್ ಹೈಪ್ಡ್ ಕಾನ್ಸೆಪ್ಟಾ? ಏನು ಅದು ಕಾನ್ಸೆಪ್ಟ್ ಅಲ್ಲ ಸರ್, ಅದು ಸಿನಿಮಾ. ಯು ಮೇಕ್ ಯು ಸಿನಿಮಾ. ಈಗ ಇವತ್ತು ನೀವು ತೊಗೊಳಕ್ಕೆ ಹೋದರೆ, ಇವಾಗ ಒಂದು ನೀವು KGF ಫಸ್ಟ್ ಪಾರ್ಟ್ ತೊಗೊಳ್ಳಿ, ಇಲ್ಲ ನೀವು ಕಾಂತಾರ ತೊಗೊಳ್ಳಿ, ಏನು ಪ್ಯಾನ್ ಇಂಡಿಯಾಗೆ ಹೋಗಬೇಕು ಅಂತ ಮಾಡಿದ್ದಲ್ಲ ಸರ್. ಅದು ಹೋಯ್ತು, ದೊಡ್ಡ ಸಿನಿಮಾ ಆಗಬೇಕು ಅಂತ ಮಾಡಿದ್ರು, ಹೋಯ್ತು. KGF 2 ಮಾಡಿದಾಗ ತಲೆಯಲ್ಲಿ ಹಿಡ್ಕೊಂಡು ಮಾಡಿದ್ರು. ಈಗ ಆಲ್ರೆಡಿ ಒಂದು ಮಾರ್ಕೆಟ್ ಬೆಳೆದಿದೆ, ಹೆಂಗೆ ನಾವೆಲ್ಲರಿಗೂ ಕೇಟರ್ ಮಾಡಬೇಕು ಅಂತ. ಈಗ ಕಾಂತಾರ 2 ತಲೆಯಲ್ಲಿ ಹಿಡ್ಕೊಂಡು ಮಾಡ್ತಾ ಇರೋದು. ಕರೆಕ್ಟ್. ಸೊ ಐ ಥಿಂಕ್ ಇಟ್ ಹ್ಯಾಪನ್ಸ್. ಹಾಗಂತ ಮಾಡಿದ್ದೆಲ್ಲ ಪ್ಯಾನ್ ಇಂಡಿಯಾ ಆಗುತ್ತೆ, ಮಾಡಿದ್ದೆಲ್ಲ ಎಲ್ಲ ವೀಕ್ಷಕರು ಹೋಗ್ತಾರೆ, ಅದು ಹೇಳೋಕ್ಕಾಗಲ್ಲ. ಈ ಹಂಸಲೇಖ ಕಮೆಂಟ್ ಸ್ವಲ್ಪ ರೂಡ್ ಅನ್ನಿಸ್ತಾ ನಿಮಗೆ? ಪ್ಯಾನ್ ಇಂಡಿಯಾ ಅಂತ ಕೂತ್ಕೊಂಡ್ರೆ ಗಡ್ಡ ಬೆಳಿಬೋದೇ ಹೊರತು ಇಂಡಸ್ಟ್ರಿ ಬೆಳೆಯಲ್ಲ ಅಂತಂದ್ರು. ವಾಸ್ ಇಟ್ ರೂಡ್? ಹಿರಿಯರು, ಸಾಹಿತಿಗಳು, ತಿಳುವಳಿಕೆ ಇರೋರು ಈ ಪ್ರಶ್ನೆಗೆ ಅವರಿಗೆ ಕೇಳಿ, ಸರಿನಾ ತಪ್ಪ ಅಂತ ಬಹುಶಃ ಅವರು ಉತ್ತರ ಕೊಟ್ಟಾರೆ.
ಟ್ರೈ ಮಾಡ್ತಾ ಇದ್ದೀವಿ ಅವ್ರನ್ನ ಸ್ಟುಡಿಯೋ ಕರ್ಸೋದಕ್ಕೆ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್. ಸರ್ ಎಷ್ಟು ಟೈಮ್ ಸ್ಪೆಂಡ್ ಮಾಡೋದು, ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ರಿ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಉತ್ತರ ಐ ಕುಡ್ ಸೆನ್ಸ್ ದಟ್ ಆನೆಸ್ಟಿ ಇನ್ ಯುವರ್ ಆನ್ಸರ್ಸ್. ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ಆಫ್ಟರ್ ಕಾಫಿ ಆ್ಯಂಡ್ ನಾಟ್ ಅ ಡ್ರಿಂಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.